ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರುವ ನಮ್ಮ ದೇಶದ 18ನೇ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ವೀಕ್ಷಕರೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ನ ಬಾಗಿಲು ತೆರೆಯಲಿದೆ. ಆ ನಂತರ ಅಂಚೆ ಮತ ಎಣಿಕೆ, ಆ ಬಳಿಕ ಇವಿಎಂ ಹಾಗೂ ವಿವಿಪ್ಯಾಟ್ನಲ್ಲಿನ ಮತಗಳ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಸತತ 7 ಹಂತಗಳಲ್ಲಿ ನಡೆದ ಸುದೀರ್ಘ ಮತದಾನ ಪ್ರಕ್ರಿಯೆ ಜೂನ್ 1ರ ಶನಿವಾರದಂದು ಮುಕ್ತಾಯವನ್ನ ಕಂಡಿತ್ತು. ಕೊನೆಯ ಹಂತದ ಮತದಾನದ ಪ್ರಕ್ರಿಯೆ ಮುಗಿದ ಕೂಡಲೇ ಸಾಲು ಎಕ್ಸಿಟ್ ಪೋಲ್ಗಳು ಅರ್ಥಾತ್ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿದ್ವು. ಎಲ್ಲ ವಾಹಿನಿಗಳು ಸಂಸ್ಥೆಗಳು ಹೊರತಂದ ಸಮೀಕ್ಷೆಗಳು ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದೆ ಅಂತಾನೆ ಹೇಳಿದ್ವು. ಹಾಗಾದ್ರೆ ನೋಡೋಣ, ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರದ ಗದ್ದುಗೆಯನ್ನೇರುತ್ತಾ ಅಥವಾ ಸಮೀಕ್ಷೆಗಳೆಲ್ಲ ತಲೆ ಕೆಳಗಾಗಿ ಐಎನ್ಡಿಎ ನೇತೃತ್ವದ ಮೈತ್ರಿಕೂಟ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂಥ ಕನಸನ್ನ ನನಸು ಮಾಡಿಕೊಳ್ಳುತ್ತಾ ಅಂತ ಹೇಳಿ ನಾವು ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ನಮ್ಮ ಈ ಮಹಾ ತೀರ್ಪು ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ನಿಮಗೆ ಕೊಡ್ಲಿಕ್ಕಿದ್ದೇವೆ. ಇಂದಿನ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ವಿವಿಧ ಪಕ್ಷಗಳ ಮುಖಂಡರು, ಅದರ ಜೊತೆಗೆ ನಮ್ಮ ಹಿರಿಯ ಸಹೋದ್ಯೋಗಿಗಳು ಕೂಡ ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದ್ದಾರೆ. ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಮ್ಮ ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸಿಕೊಡ್ತೇವೆ. ಅದಕ್ಕಿಂತ ಮುಂಚೆ ಇನ್ನು ಸ್ಟ್ರಾಂಗ್ ರೂಮ್ ತೆರೀಲಿಕ್ಕೆ 20 ನಿಮಿಷಗಳ ಕಾಲಾವಕಾಶ ಇದೆ. ಈಗ ಸ್ಟ್ರಾಂಗ್ ರೂಮ್ 7:30ಕ್ಕೆ ತೆರೆಯುವಾಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಯೋ ಆಗಿರುವಂತಹ ಮುಲ್ಲೈ ಮುಗಿಲನ್, ಅದರ ಜೊತೆಗೆ ಪೊಲೀಸ್ ಆಯುಕ್ತರಾದಂತಹ ಅನುಪಮ್ ಅಗರ್ವಾಲ್ ಅವರ ಸಮಕ್ಷಮದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗುತ್ತೆ. ಆ ನಂತರ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ನಡೀಲಿಕ್ಕಿದೆ. ಆ ನಂತರ ಇವಿಎಂ ಮತ್ತು ವಿವಿಪ್ಯಾಟ್ನಲ್ಲಿ ಇರುವಂತಹ ಮತಗಳ ಎಣಿಕೆ ಕಾರ್ಯ ನಡೀಲಿಕ್ಕಿದೆ. ಅದಕ್ಕಿಂತ ಮುಂಚೆ ಮತ ಎಣಿಕಾ ಕೇಂದ್ರಗಳ ಸುತ್ತ ಯಾವ ರೀತಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ, ಇನ್ನು ಮತ ಎಣಿಕಾ ಕೇಂದ್ರದೊಳಗೆ ಯಾರಿಗೆಲ್ಲ ಹೋಗಲಿಕ್ಕೆ ಅವಕಾಶಗಳನ್ನು ಕೊಡಲಿಕ್ಕೆ ಆಗಿದೆ, ವಿಜಯೋತ್ಸವ ಆಚರಿಸೋದಕ್ಕೆ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿದೆ ಅನ್ನೋದು ಗೊತ್ತಿರುವಂಥ ವಿಷಯ. ಈಗ ನಮ್ಮೊಂದಿಗೆ ಇನ್ನಷ್ಟು ಈ ವಿಷಯಗಳ ಕುರಿತಾಗಿ ಸ್ಥೂಲವಾಗಿ ವಿವರಿಸಲಿಕ್ಕಿದ್ದಾರೆ ನಮ್ಮ ಹಿರಿಯ ಸಹೋದ್ಯೋಗಿಗಳಾದಂತಹ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರು. ನಮಸ್ತೆ ನವೀನ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಹೇಳ್ತೀರಾ, ಸಮೀಕ್ಷೆಗಳು ನಿಜವಾಗಬಹುದಾ ಅಥವಾ ಏನಾದ್ರೂ ತಲೆ ಕೆಳಗಾಗುವಂತಹ ಚಾನ್ಸಸ್ ಇದೆಯಾ? ನಡೆಸಿದಂತಹ ಮುಖ್ಯ ಚುನಾವಣಾ ಆಯುಕ್ತ ಪಿ ರಾಜೀವ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿರೋ ಪ್ರಕಾರ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ ಮಹಿಳಾ ಮತದಾರರು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಈ ಬಾರಿ ಮತದಾನವನ್ನ ಮಾಡಿದ್ದಾರೆ ಮತ್ತು ಈ ವರ್ಷ ದಾಖಲೆಯ ಸಂಖ್ಯೆಯಲ್ಲಿ ಮತದಾನ ಆಗಿದೆ. 64 ಕೋಟಿಗೂ ಅಧಿಕ ಜನ ಈ ಬಾರಿ ವಿಶ್ವ ದಾಖಲೆಯನ್ನೇ ಬರೆದಿದೆ ಅಂತ ಹೇಳಿ ರಾಜೀವ್ ಕುಮಾರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮತದಾನ ಕೇಂದ್ರ, ಮತ ಎಣಿಕಾ ಕೇಂದ್ರದಲ್ಲಿ ಯಾವ ರೀತಿ ಸಿದ್ಧತೆಗಳಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ರಿಪೋರ್ಟರ್ಗಳು ನಿಮಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಮತ್ತೆ ಯಾವ ರೀತಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ, ಮತ ಎಣಿಕಾ ಕೇಂದ್ರದೊಳಗೆ ಯಾರಿಗೆಲ್ಲ ಪ್ರವೇಶಕ್ಕೆ ಅವಕಾಶಗಳಿವೆ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಬರ್ತಾ ಇದೆ, ಅದೇನು ಅಂತ ನೋಡೋಣ. ಸರಿ ವೀಕ್ಷಕರೇ, ಜೂನ್ 4 ಇಂದು ಬೆಳಗ್ಗೆ 8 ಗಂಟೆಯಿಂದ ದೇಶಾದ್ಯಂತ ಮತ ಎಣಿಕೆ ಕಾರ್ಯ ಏಕಕಾಲದಲ್ಲಿ ಆರಂಭವಾಗಲಿಕ್ಕಿದೆ. ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. 48 ದಿನಗಳ ನಂತರ ಮತ ಎಣಿಕೆಗೆ ವೇದಿಕೆ ಸಿದ್ಧವಾಗಿದೆ. ಶೀಘ್ರವಾಗಿ ಅಭ್ಯರ್ಥಿಗಳಂತೂ ನಿನ್ನೆ ರಾತ್ರಿ ಖಂಡಿತವಾಗಿಯೂ ನಿದ್ರೆ ಮಾಡಿರಲಿಕ್ಕಿಲ್ಲ. ಇವತ್ತು ಬೆಳಗ್ಗಿನಿಂದನೇ ಟೆಂಪಲ್ ರನ್ ಶುರುವಾಗಿದೆ. ಅಭ್ಯರ್ಥಿಗಳು ಜೊತೆಗೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಎಲ್ಲರೂ ಕೂಡ ನಾವೇ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಗಳು ಸುಳ್ಳಾಗಲಿದೆ, ಇದೆಲ್ಲ ಸುಳ್ಳು ಸಮೀಕ್ಷೆ, ಇದನ್ನೆಲ್ಲ ಮೀರಿ ನಾವೇ ಗೆಲುವನ್ನು ಸಾಧಿಸ್ತೇವೆ ಅಂತ ಹೇಳಿ ಐಎನ್ಡಿಎ ಮೈತ್ರಿಕೂಟ ಕೂಡ ತಿಳಿಸಿದೆ. ಇನ್ನು ಈ ಬಾರಿ ಅಚ್ಚರಿಯ ಫಲಿತಾಂಶಕ್ಕೆ ಕಾರಣವಾಗುವುದು ಹೈದರಾಬಾದ್ನ ಓವೈಸಿ ಮತ್ತೆ ಮಾಧವಿಲತಾ ಅನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮೀಕ್ಷೆಗಳು ತಿಳಿಸ್ತಾ ಇದೆ. ಮಾಧವಿಲತಾ ಅವರು ಗೆಲುವನ್ನು ಸಾಧಿಸಬಹುದು ಅನ್ನೋದನ್ನು ಕೂಡ
ಸಮೀಕ್ಷೆಗಳು ತಿಳಿಸಿದೆ. ಇನ್ನು ಬ್ರೇಕಿಂಗ್ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಈ ಬಾರಿ ದಾಖಲೆಯ ಮತದಾನ ಆಗಿದೆ. ಆಗಲೇ ತಿಳಿಸಿದಂತೆ ಭಾರತ ವಿಶ್ವ ದಾಖಲೆಯನ್ನ ಬರೆದಿದೆ ಅಂತ ಹೇಳಿದ್ದಾರೆ. 64.2 ಕೋಟಿ ಜನ ಈ ಬಾರಿ ಮತದಾನವನ್ನ ಮಾಡಿದ್ದಾರೆ. ದೇಶದ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ರಾಜೀವ್ ಕುಮಾರ್ ಅವರು ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ವಿಚಾರವನ್ನ ತಿಳಿಸ್ತಾ ಇದ್ರು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಮತದಾನವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ನಿನ್ನೆ ಅಷ್ಟೇ ಸಂಜೆ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತಹ ಚುನಾವಣಾ ಆಯುಕ್ತರಾಗಿರುವಂತಹ ಪಿ ರಾಜೀವ್ ಕುಮಾರ್ ಅವರು ಈ ಅಂಶವನ್ನ ಅಂಕಿ ಅಂಶಗಳ ಸಮೇತವಾಗಿ ಈ ಬಾರಿ ಎಷ್ಟು ಚುನಾವಣೆಯಾಗಿದೆ, ಎಷ್ಟು ಜನ ಮತದಾನ ಮಾಡಿದ್ದಾರೆ, ಇದು ನಿಜಕ್ಕೂ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ದಾಖಲೆಯ ಮತದಾನ, ಇದು ದಾಖಲೆಗೆ ಸಮವಾಗಿದೆ ಅನ್ನೋದನ್ನ ಕೂಡ ರಾಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಮಹಿಳಾ ಮತದಾರರು ಮತದಾನವನ್ನ ಮಾಡಿದ್ದಾರೆ, ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ದೇಶದ 64.2 ಕೋಟಿ ಮತದಾರರು ಈ ಬಾರಿ ಮತದಾನವನ್ನ ಮಾಡಿ ಐತಿಹಾಸಿಕ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ಪಿ ರಾಜೀವ್ ಕುಮಾರ್ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಈ ಮಹಾ ತೀರ್ಪು ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಇಡೀ ದಿನ ಕೊಟ್ಟಿದ್ದೇವೆ. ಮತ ಎಣಿಕೆ ಆರಂಭವಾದ ನಂತರ ಸಮೀಕ್ಷೆಗಳು ನಿಜವಾಗುತ್ತಾ ಅದರ ಸ್ಪಷ್ಟ ಚಿತ್ರಣ ಮಧ್ಯಾಹ್ನದ ವೇಳೆಗಾಗಲೇ ನಮ್ಮ ವೀಕ್ಷಕರಿಗೆ ಸಿಗ್ಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನೊಂದು 15 ನಿಮಿಷಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವಂತಹ ಅದೇ ರೀತಿ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರ ಸಮಕ್ಷಮದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗುತ್ತೆ. ಆ ನಂತರ ಅನುಮತಿ ಪಡೆದುಕೊಂಡಿರುವಂತಹವರು ಮಾತ್ರ, ಅಭ್ಯರ್ಥಿಗಳು, ಏಜೆಂಟರು, ಎಣಿಕಾ ಸಿಬ್ಬಂದಿಗಳು, ಇಷ್ಟು ಜನ ಮಾತ್ರ ಮತ ಎಣಿಕಾ ಕೇಂದ್ರದೊಳಗೆ ತೆರಳುವಂತಹ ಸಾಧ್ಯತೆಗಳಿದೆ. ಮತ ಎಣಿಕೆ ಕೇಂದ್ರದೊಳಗೆ ಹೋಗುವಾಗ ಮೊಬೈಲ್ಗಳನ್ನು ಬಳಸುವಂತಿಲ್ಲ. ಕೆಲವಷ್ಟು ನಿಯಮಗಳನ್ನು ಹೇರಲಾಗಿದೆ. ಆ ನಿಯಮಗಳನ್ನು ಪಾಲಿಸಿಕೊಂಡೇ ಅವರಿಗೆ ಮತ ಎಣಿಕಾ ಕೇಂದ್ರದೊಳಗೆ ಪ್ರವೇಶವನ್ನು ಕಲ್ಪಿಸಲಾಗುತ್ತೆ. ವಿವಿಧ ಹಂತದ ಭದ್ರತಾ ತಪಾಸಣೆಗಳನ್ನು ನಡೆಸಿದ ನಂತರ ಮತ ಎಣಿಕಾ ಕೇಂದ್ರದೊಳಗೆ ಅವರನ್ನೆಲ್ಲ ಬಿಡಲಾಗುತ್ತದೆ. ಇನ್ನು ಜೂನ್ 3ರಿಂದ ಜೂನ್ 5ರ ಮಧ್ಯರಾತ್ರಿ 12 ಗಂಟೆಯವರೆಗೆ ನಿಷೇಧಾಜ್ಞೆ, ದೇಶಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆ ವೇಳೆ ಸಾರ್ವಜನಿಕರು 5 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ರಸ್ತೆ, ಬೀದಿ, ಓಣಿ, ಕೇರಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸೇರುವಂತಿಲ್ಲ, ಸಭೆ ಸಮಾರಂಭಗಳನ್ನ ನಡೆಸುವಂತಿಲ್ಲ ಅಂತ ಹೇಳಿ ನಿಷೇಧಾಜ್ಞೆ ಹೇಳುತ್ತೆ. ಇನ್ನು ಯಾವುದೇ ಆಯುಧಗಳು, ಉದಾಹರಣೆಗೆ ಆಯುಧ, ಕುಡುಗೋಲು, ಖಡ್ಗ, ಬರ್ಜಿ, ಪಿಸ್ತೂಲು, ಬಂದೂಕು ಇಂಥ ಆಯುಧಗಳನ್ನ ಒಯ್ಯೋದು ಅಥವಾ ಸಾಗಾಟ ಮಾಡೋದನ್ನ ನಿಷೇಧಿಸಲಾಗುತ್ತದೆ ಈ ಅವಧಿಯಲ್ಲಿ. ಇನ್ನು ವಿಜೇತರಾದಂತಹ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಅಥವಾ ಕಾರ್ಯಕರ್ತರು ವಿಜೇತರಾದ್ರು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಸಡಗರ, ಸಂಭ್ರಮಾಚರಣೆ, ವಿಜಯೋತ್ಸವಗಳನ್ನು ಆಚರಿಸುವಂತಿಲ್ಲ, ಪಟಾಕಿ, ಬಿರುಸು ಬಾಣಗಳನ್ನು ಬಿಡುವಂತಿಲ್ಲ. ಈ ನಿಷೇಧಾಜ್ಞೆ ಮುಗಿಯುವವರೆಗೆ, ಅಂದರೆ ಜೂನ್ 5ರ ನಾಳೆ ಮಧ್ಯರಾತ್ರಿಯವರೆಗೆ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ವಿಜಯೋತ್ಸವಗಳನ್ನು ಮಾಡಲಿಕ್ಕಿಲ್ಲ. ದೇಶಾದ್ಯಂತ ಏಕಕಾಲಕ್ಕೆ ಮತ ಎಣಿಕೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ ಎಣಿಕೆ ಪ್ರಾರಂಭವಾಗುತ್ತೆ. ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂ ಯಂತ್ರಗಳನ್ನು ಇಡಲಾಗಿದೆ. ಸ್ಟ್ರಾಂಗ್ ರೂಮ್ಗಳ ಬಾಗಿಲುಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆಯಲಾಗುತ್ತೆ. ಇನ್ನು 10 ನಿಮಿಷಗಳ ಕಾಲಾವಧಿ ಇದೆ ಸ್ಟ್ರಾಂಗ್ ರೂಮ್ ಬಾಗಿಲು ತೆರೆಯಲು. ವೇಳೆಗೆ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಚುನಾವಣೆಯ ಬಹುಮತ ಯಾರಿಗೆ ಲಭಿಸಲಿದೆ ಅನ್ನುವ ಸ್ಪಷ್ಟ ಚಿತ್ರಣ ಸಿಗಲಿದೆ.
ಸಮೀಕ್ಷೆಗಳೆಲ್ಲ ನಿಜವಾಗುತ್ತಾ? ಸಾಧಾರಣವಾಗಿ ಪ್ರತಿ ಬಾರಿಯೂ ಸಮೀಕ್ಷೆಗಳೆಲ್ಲ ನಿಜವಾಗಿದೆ. ಏನಾದರೂ ಅದೃಷ್ಟ ಕೈಕೊಟ್ಟು ಅಥವಾ INDI ಮೈತ್ರಿಕೂಟ ಅದೃಷ್ಟದಿಂದ ಏನಾದರೂ ಸಮೀಕ್ಷೆಗಳೇ ತಲೆ ಕೆಳಗಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದೆಯಾ ಅನ್ನೋದನ್ನು ಕಾಯ್ತಾ ಇದ್ದಾರೆ ಜನ. ಏನಾಗಲಿದೆ, ಮೋದಿ ಗ್ಯಾರಂಟಿನ ಅಥವಾ ರಾಜ್ಯದಲ್ಲಿ ಹೇಳೋದಾದರೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಕಾಂಗ್ರೆಸ್ನ ಕೈ ಹಿಡಿಯಲಿದೆಯಾ, DIA ಮೈತ್ರಿಕೂಟದ ಕೈ ಹಿಡಿಯಲಿದೆಯಾ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮತ ಎಣಿಕಾ ಕಾರ್ಯಗಳು ಆರಂಭವಾಗಲಿದೆ. 8 ಗಂಟೆಗೆ ಅಂಚೆ ಮತ ಎಣಿಕೆ ಕಾರ್ಯ ನಡೀಲಿಕ್ಕಿದ್ರೆ 8:30ಕ್ಕೆ EVM ಮತ್ತು VVPATಗಳ ಮತ ಎಣಿಕೆ ಕಾರ್ಯ ಆರಂಭವಾಗಲಿಕ್ಕಿದೆ. ಈ ಬಾರಿ ಹೆಚ್ಚಿನ ಕಾಲಾವಕಾಶ ತೆಗೆದುಕೊಳ್ಳಿಕ್ಕಿದೆ ಅಂತ ಹೇಳಿ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಅಂದರೆ ಆದಷ್ಟು ಬೇಗ ಏನಾದರೂ ಅಂದರೆ 5 ಸುತ್ತುಗಳಲ್ಲಿ ಪ್ರತಿ ಬಾರಿ EVM ಮತ್ತು VVPATನ ಮತಗಳನ್ನು ತಾಳೆ ಹಾಕಿ ನೋಡಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಸ್ವಲ್ಪ ನಮಗೆ ಫಲಿತಾಂಶ ಬರುವಾಗ ಸ್ವಲ್ಪ ಮಟ್ಟಿನ ಸಮಯಾವಕಾಶ ಹಿಡಿಲಿಕ್ಕಿದೆ. ಅಂದರೆ 2 ರಿಂದ 3 ಗಂಟೆ ಕಾಲಾವಧಿ ಜಾಸ್ತಿ ಹೋಗಲಿಕ್ಕಿದೆ ಅಂತ ಹೇಳಿ ಮಾಹಿತಿ ಲಭಿಸಿದೆ. ನವೀನ್ ಅವರೇ ಹೇಳಿ, ಏನಿರ್ಬೋದು? ಸಮೀಕ್ಷೆಗಳ ನುಡಿ ಸರಿಯಾಗುತ್ತಾ ಅಥವಾ ತಲೆ ಕೆಳಗಾಗುತ್ತಾ? ಸುರುಕು ಮಾತಿರಗಳ ಸೊಲ್ಮೆಲು ಇನ್ನು ಇಡೀ ದೇಶದ ಜನ ಪಂಡ 543 ಲೋಕಸಭಾ ಕ್ಷೇತ್ರದ ಜನಕುಲು ಕೊಡಿ ಕಾರ್ಡುಂತದ್ದು ಕಾತೊಂದು ನಂಚಿತ್ತಿನ ಸನ ದೇಪಣ ನನ್ನ ದುಂಬದ 5 ವರ್ಷಗೂ ಈ ದೇಶದ ಅಧಿಕಾರ ಈ ಒಂದು ಕಾರ್ಯಕ್ರಮವನ್ನು ಮಾತಿರ ನಡೆತದ ಕನ್ನಡ ಮನಕ ತಾವು ಕೇಳಿದ್ರಿ. ಸಮೀಕ್ಷೆಗಳು ಅವರ ಲೆಕ್ಕಾಚಾರ ನಿಜವಾಗಬಹುದಾ ಅಥವಾ ಅದು ಕೂಡ ಏನಾದರೂ ಗುಣಮೇಲಾಗಬಹುದಾ? ಆದರೆ ಒಂದು 80% ಈ ಸಮೀಕ್ಷೆಗಳು ಸರಿಯಾಗಿರುವುದನ್ನು ನಾವು ಕಳೆದ ಕೆಲವು ದಶಕಗಳಿಂದ ನೋಡಿದ್ದೇವೆ. ಹಾಗಂತ ಸಮೀಕ್ಷೆಗಳು ಹೇಳಿದ್ದೆಲ್ಲವೂ ನಿಜ ಆಗ್ತಾ ಖಂಡಿತವಾಗಿಯೂ ಇಲ್ಲ. ಬಹಳ ದೂರ ಹೋಗಬೇಕಾಗಿಲ್ಲ. 1 ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂದಿರುವಂತಹ ಸಮೀಕ್ಷೆಗಳು, ಅದರಲ್ಲಿ ಕೆಲವೊಂದು ಸಮೀಕ್ಷೆಗಳು ಕಾಂಗ್ರೆಸ್ಸಿಗೆ ಸ್ಪಷ್ಟ ಬಹುಮತ ಸಿಗ್ಬೋದು ಅಂತ ಒಂದು ಭವಿಷ್ಯವನ್ನು ನುಡಿದಿದ್ದರೆ, ಇನ್ನೂ 1-2 ಸಮೀಕ್ಷೆಗಳು BJPಗೆ ಒಂದು ಸ್ಪಷ್ಟ ಬಹುಮತ ಸಿಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿತ್ತು. ಬಹಳಷ್ಟು ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ನಿರ್ಮಾಣ ಆಗ್ಬೋದು ಎನ್ನುವಂತಹ ಒಂದು ಲೆಕ್ಕಾಚಾರವನ್ನು ಹೇಳಿದ್ದು, ಭವಿಷ್ಯವನ್ನು ನುಡಿದಿದ್ದು. ಆದರೆ ಆ ಎಲ್ಲ ಭವಿಷ್ಯಗಳನ್ನು ಬುಡಮೇಲಾಗಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಪಡೆಯುವ ಮೂಲಕ ಆ ಎಲ್ಲ ಸಮೀಕ್ಷೆಗಳನ್ನು ಸುಳ್ಳಾಗಿಸಿದ್ದಾರೆ. ಹಾಗಂತ ಆ ಒಂದು ವರ್ಷದ ಕಳೆದ ಬಾರಿ ಆ ಸಮೀಕ್ಷೆಗಳು ಸುಳ್ಳಾಗಿದೆ ಅನ್ನೋ ಮಾತ್ರಕ್ಕೆ ಸಮೀಕ್ಷೆಗಳು ಸುಳ್ಳಾಗಬೇಕಂತೆಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಿಜ ಆಗಿದೆ. ಇನ್ನು ಗಮನಿಸಬೇಕು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂದಿರುವಂತಹ ಸಮೀಕ್ಷೆಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಕೆಲವೊಂದು ಸಮೀಕ್ಷೆಗಳು ಕಾಂಗ್ರೆಸ್ ಪರವಾಗಿ ಒಂದು ಭವಿಷ್ಯವನ್ನು ನುಡಿದಿದ್ದರೆ, ಇನ್ನು ಕೆಲವು BJP ಪರವಾಗಿ ಅಥವಾ ಇನ್ನು ಕೆಲವು ಸ್ವಾತಂತ್ರ್ಯ ಬರ್ಬೋದು ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಈ ಬಾರಿಯ ಸಮೀಕ್ಷೆ, ಲೋಕಸಭಾ ಚುನಾವಣೆಯ ಸಮೀಕ್ಷೆಗಳಲ್ಲಿ ಬಂದಿರುವ ಅಷ್ಟೂ ಸಮೀಕ್ಷೆಗಳು, ಎಲ್ಲ ಸಮೀಕ್ಷೆಗಳು NDA ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗ್ತದೆ. ಅದು ಕೂಡ ಏನು ಬಹುಮತ ಅಂದರೆ 272 ಸ್ಥಾನಗಳು ಮಾತ್ರ ಬೇಕಾಗಿರೋದು. ಮಾಯಾವಿ ಸಂಖ್ಯೆ ಅಂತ ನಾವು ಹೇಳ್ತೇವೆ, ಮ್ಯಾಜಿಕ್ ನಂಬರ್ ಅಂತ ಹೇಳ್ತೇವೆ. ಆದರೆ ಅವೆಲ್ಲವನ್ನು ಮೀರಿ ಸರಿಸುಮಾರು 350ಕ್ಕೂ ಹೆಚ್ಚು ಸ್ಥಾನಗಳನ್ನು, ಕನಿಷ್ಠ 350ಕ್ಕೂ ಹೆಚ್ಚು ಸ್ಥಾನಗಳನ್ನು NDA ಮೈತ್ರಿಕೂಟ ಪಡೆದುಕೊಳ್ತದೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡ್ತದೆ. ನರೇಂದ್ರ ಮೋದಿಜಿಯವರು ಸತತ 3 ಬಾರಿಗೆ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಲಿಕ್ಕಿದ್ದಾರೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ನುಡಿದಿದೆ. ಸಮೀಕ್ಷೆಗಳು ಭವಿಷ್ಯವನ್ನು ಹೇಳಿದೆ. ಹಾಗಾಗಿ ಸಮೀಕ್ಷೆ ಅಂದರೆ ಸುಮ್ಮನೆ ಏನಾದರೂ ಸಂಖ್ಯೆಗಳನ್ನು ಕೊಡುವುದಲ್ಲ, ಅದಕ್ಕೆ ಅದರದ್ದೇ ಆದಂತಹ ಒಂದು ಮಾನದಂಡಗಳಿದೆ. ಹಾಗಂತ ಒಂದು ನಮ್ಮ ಈ ಒಂದು ಜಿಲ್ಲೆಯ ಒಂದು ಮತದಾರರನ್ನು ಗಮನಿಸಿದ ಒಂದು 20 ಲಕ್ಷ ಜನ ಮತದಾರರಿದ್ದರೆ ಆ 20 ಲಕ್ಷ ಜನರನ್ನು ಕೇಳುವುದಿಲ್ಲ ಅವರು. ಸ್ಯಾಂಪಲ್ ಅಂತ ನಾವು ಹೇಳ್ತೇವೆ. ಕೆಲವೊಂದು ಜನರ ಅಭಿಪ್ರಾಯಗಳನ್ನು ಕೇಳ್ತಾರೆ, ಒಂದು ರೀತಿಯ ಸರ್ವೆಗಳನ್ನು ಮಾಡ್ತಾರೆ. ಆ ಅಧ್ಯಯನದ ಬಳಿಕ ಮಾತ್ರ ಆ ಸರ್ವೆಗಳನ್ನು ಹೇಳ್ತಾರೆ. ಹಾಗಾಗಿ ಸರ್ವೆಗಳು ಸುಳ್ಳಾಗ್ತದೆ ಅಥವಾ ನಿಜ ಆಗ್ತದೆ ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆದರೂ ಕೂಡ ಒಂದು 80% ಸಮೀಕ್ಷೆಗಳು ನಿಜವಾಗಿರುವುದನ್ನು ನಾವು ಗಮನಿಸ್ತೇವೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಸಂಸ್ಥೆಗಳೇ ಆ ರೀತಿಯ ಸಮೀಕ್ಷೆಗಳನ್ನು ಕೊಟ್ಟಿದೆ. ವಿಶೇಷವಾಗಿ ನಮ್ಮ ರಾಜ್ಯದ ನಾಯಕರು ಏನು ಹೇಳ್ತಾರೆ, ಕಳೆದ ಬಾರಿ ಕೂಡ ಇಂಥದೇ ಸಮೀಕ್ಷೆಗಳನ್ನು ಹೇಳಿದ್ರಿ, ಆದರೆ ಆ ಸಮೀಕ್ಷೆಗಳು ಸುಳ್ಳಾಗಿ ನಾವೇನು ಹೇಳಿದ್ದೀವಿ ಅದು ನಿಜ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದ್ರೆ ಒಂದು ರೀತಿಯ ವಿಶ್ವಾಸದಲ್ಲಿದ್ದಾರೆ. ಆದರೆ ನಾವು ಗಮನಿಸಬೇಕು, ಸಮೀಕ್ಷೆಗಳು ಅಷ್ಟು ಸುಲಭದಲ್ಲಿ ಸುಳ್ಳಾಗೋದು ಬಹಳ ಕಡಿಮೆ. ಹೌದು. ಇನ್ನಷ್ಟು ನಾವು ಮಂಗಳೂರಿನ ಅಪ್ಡೇಟ್ಸ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟ್ರಾಂಗ್ ರೂಮ್ನಲ್ಲಿ ವಹಿಸಲಾಗಿರುವಂತಹ ಬಂದೋಬಸ್ತ್, ಯಾವ ರೀತಿ ಬಂದೋಬಸ್ತ್ ಕಾರ್ಯವನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿಯನ್ನು
ನಮ್ಮ ವರದಿಗಾರರು ನೀಡ್ತಾ ಇದ್ದಾರೆ. ನಿಮಗೆ ಟಿ ವಿ ಸ್ಕ್ರೀನಲ್ಲಿ ಕಾಣ್ತಾ ಇರಬಹುದು. ಬಂದೋಬಸ್ತ್ ಸ್ಟ್ರಾಂಗ್ ರೂಮಿಗೆ ಒದಗಿಸಲಾಗಿರುವಂತಹ ಬಂದೋಬಸ್ತ್ನ ವಿಡಿಯೋ ವಿಜುವಲ್ ನಿಮಗೀಗ ಕಾಣಿಸ್ತಾ ಇದೆ. ಅನುಮತಿ ಇದ್ದವರಿಗಷ್ಟೇ ಮಾತ್ರ ಪ್ರವೇಶ. ಮತ ಎಣಿಕಾ ಸಿಬ್ಬಂದಿಗಳು, ಏಜೆಂಟರುಗಳು, ಆನಂತರ ಅಭ್ಯರ್ಥಿಗಳು ಸೂಕ್ತ ದಾಖಲೆಗಳನ್ನು ನೀಡಿ ಈಗಾಗಲೇ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಆ ಅನುಮತಿ ಅನ್ವಯ ಅವರನ್ನು ತಪಾಸಣೆ ಮಾಡಿ ಭದ್ರತಾ ಸಿಬ್ಬಂದಿಗಳು ಒಳಗೆ ಅವರನ್ನು ಬಿಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಮತ ಎಣಿಕಾ ಕೇಂದ್ರಕ್ಕೆ ಎಂಟ್ರಿ ಇರೋದಿಲ್ಲ, ಪ್ರವೇಶ ಅವಕಾಶವನ್ನು ಕಲ್ಪಿಸಲಾಗಿರೋದಿಲ್ಲ. ಅನುಮತಿ ಪಡೆದವರಿಗೆ ಅಷ್ಟೇ ಸ್ಟ್ರಾಂಗ್ ರೂಮ್ನೊಳಗೆ ತೆರಳಲಿಕ್ಕೆ ಅವಕಾಶ ಇರುತ್ತೆ. ವಿಶೇಷವಾದಂತಹ ಭದ್ರತೆಯನ್ನು ಒದಗಿಸಲಾಗಿದೆ. ನಾನೀಗ ಬರ್ತಾ NITK ಪರಿಸರದಲ್ಲಿ ಇದ್ದಂತಹ ಆ ಒಂದು ಭದ್ರತೆಯನ್ನು ಗಮನಿಸ್ತಾ ಇದ್ದೆ. ಬಹಳ ದೊಡ್ಡ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳನ್ನಲ್ಲಿ ನಿಯೋಜಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶವನ್ನೇ ನೀಡದೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನಲ್ಲಿ ಕೈಗೊಳ್ಳಲಾಗಿದೆ. ತಾವು ಹೇಳಿದಾಗೆ ವಿಶೇಷವಾದಂತಹ ಅನುಮತಿ ಪತ್ರ ಇದ್ದವರಿಗೆ ಮಾತ್ರ ಅಲ್ಲಿ ಒಳಗೆ ಹೋಗುವುದಕ್ಕೆ ಅವಕಾಶ. ಅಳವಡಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡದ ಭದ್ರತಾ ವ್ಯವಸ್ಥೆಯನ್ನು ನೋಡಿದ್ರ ವೀಕ್ಷಕರೇ, ಉಡುಪಿಯ ಸ್ಟ್ರಾಂಗ್ ರೂಮ್ಗೆ ಯಾವ ರೀತಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಏನೆಲ್ಲ ಸಿದ್ಧತಾ ಕಾರ್ಯಗಳನ್ನು ಜಿಲ್ಲಾಡಳಿತ ಅಲ್ಲಿ ಮಾಡಿಕೊಂಡಿದೆ ಅನ್ನೋದನ್ನು ನೋಡೋಣ. ಸ್ಟ್ರಾಂಗ್ ರೂಮ್ಗೆ ಒದಗಿಸಲಾಗಿರುವಂಥ ಭದ್ರತೆ ಸೈಂಟ್ ಸಿಸಿಲೀಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ EVM ಮತ್ತು VVPATಗಳು ಭದ್ರವಾಗಿದೆ. ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರ ಭವಿಷ್ಯ ಗೆಲುವೋ ಸೋಲೋ ಅನ್ನೋದು ತಿಳಿಲಿಕ್ಕಿದೆ. ಇದರ ಮಧ್ಯೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಖಾತೆಯನ್ನು ಆರಂಭಿಸಿದೆ. ಯಾಕಂದರೆ ಒಂದು ಅವಿರೋಧ ಆಯ್ಕೆ ಆಗಿರುವಂಥದ್ದನ್ನು ಗಮನಿಸಿದೆ. ಮತ ಎಣಿಕೆಗಿಂತಲೂ ಮೊದಲೇ ಖಾತೆ ಆರಂಭ ಯಾವಾಗಲೂ ಆಗಿದೆ, ಇವತ್ತಲ್ಲ, ಅವಿರೋಧ ಆಯ್ಕೆ ಆಗಿರೋದ್ರಿಂದ. ಹಾಗಾಗಿ ಒಂದು ಶುಭಾರಂಭವನ್ನು BJP ಮಾಡಿದೆ ಅಂತಲೇ ನಾವು ಹೇಳಬೇಕಾಗ್ತದೆ. ಮುಂದಿನ ಹಂತಗಳಲ್ಲಿ ಒಂದಷ್ಟು ಮಾಹಿತಿಗಳು ನಮಗೆ ಲಭ್ಯ ಆಗಲಿಕ್ಕಿದೆ. ಸಮೀಕ್ಷೆಗಳು ನಿಜವಾಗುತ್ತಾ, ಸಮೀಕ್ಷೆಗಳು ಸುಳ್ಳಾಗುತ್ತಾ, ಅಥವಾ NDA ಮೈತ್ರಿಕೂಟ ಏನು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ 295 ಸ್ಥಾನಗಳಿಗಿಂತಲೂ ಹೆಚ್ಚಿನ ಸ್ಥಾನಗಳಲ್ಲಿ ನಾವು ಜಯವನ್ನು ಗಳಿಸ್ತೇವೆ, ಅಧಿಕಾರ ಪಡಿತೇವೆ ಎನ್ನುವಂತಹ ಮಾತನ್ನು ಏನು ಹೇಳ್ತಾ ಇದ್ದಾರೆ, ಆ ಒಂದು ವಿಶ್ವಾಸದ ನುಡಿಗಳು ನಿಜ ಆಗ್ತದ ಅನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ. BJPಗೆ ಈಗಾಗಲೇ 1 ಸೀಟು ಲಭಿಸಿರುವ ಕುರಿತು ಮಾಹಿತಿ ನಿಮಗೆ ಸಿಗ್ತಾ ಇದೆ. ಇನ್ನು ಮತ ಎಣಿಕೆಯೇ ನಡೀಲಿಲ್ಲ, ಅದು ಹೇಗೆ 1 ಸೀಟು ಲಭಿಸ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಗೊಂದಲಗಳಿದ್ರೆ, ಗುಜರಾತ್ನಲ್ಲಿ ಈಗಾಗಲೇ ಅವಿರೋಧ ಆಯ್ಕೆಯಾಗಿದೆ. BJPಯ 1 ಸೀಟ್ ಅವಿರೋಧ ಆಯ್ಕೆಯಾಗಿದೆ. ಒಬ್ಬರು ಅವಿರೋಧವಾಗಿ ಲೋಕಸಭೆಗೆ ಸಂಸದರಾಗಿ ತೆರಳಿದ್ದಾರೆ, ಈಗಾಗಲೇ ತೆರಳಿಬಿಟ್ಟಿದ್ದಾರೆ. ಅದು ಎಲೆಕ್ಷನ್ಗಿಂತ ಮುಂಚೆನೆ. ಖಂಡಿತ ಮತ ಎಣಿಕೆ ಇನ್ನಷ್ಟೇ ಆರಂಭವಾಗಲಿಕ್ಕಿದೆ. ಹಾಗಾಗಿ BJP ಅಥವಾ NDA ಮೈತ್ರಿಕೂಟದ ಕನಸೇನಿದೆ, 400ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಪಡೆದುಕೊಳ್ಳಬೇಕು, ಆ ಮೂಲಕ ಅಮೋಘವಾದಂಥ ಒಂದು ವಿಜಯವನ್ನು ಪ್ರಾಪ್ತಿಗೊಳಿಸಬೇಕೆನ್ನುವಂಥ ಏನು ಕನಸಿದೆ, ಆ ಕನಸು ನಿಜ ಆಗ್ತದ, ಅಥವಾ BJPಯ 10 ವರ್ಷಗಳ ಅವಧಿಯ ಏನು ಆಡಳಿತ ಇದೆ ಅದನ್ನು ಕೊನೆಗಾಣಿಸಿ ಮತ್ತೊಮ್ಮೆ ಕಾಂಗ್ರೆಸ್ ನೇತೃತ್ವದ ಅಥವಾ ಮೈತ್ರಿ ಪಕ್ಷ ಇಂಡಿ ಮೈತ್ರಿ ಪಕ್ಷಗಳು ಅಧಿಕಾರವನ್ನು ಹಿಡಿತವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೇ ಒಂದು ಕುತೂಹಲ ದೇಶದ ಎಲ್ಲ ಜನರಲ್ಲೂ ಇದೆ. ಹಾಗಾಗಿ ಆ ಎಲ್ಲ ಕುತೂಹಲಗಳಿಗೆ ಸ್ಪಷ್ಟ ಉತ್ತರ ದೊರೆಯಬೇಕಾದ್ರೆ ಕನಿಷ್ಠ ಒಂದು 11:30-12 ಗಂಟೆವರೆಗೆ ಕಾಯಬೇಕಾಗ್ತದೆ. ಸರಿ, ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಫಲಿತಾಂಶದ ಮತ ಎಣಿಕೆ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಲೇ ನಾವು ವಿಜುವಲ್ ಅಲ್ಲಿ ತೋರಿಸಿದಾಗೆ ಯಾವ ರೀತಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ನೋಡಿದ್ದೀರಾ. ದೇಶಾದ್ಯಂತ ಏಕಕಾಲದಲ್ಲಿ ಮತ ಎಣಿಕೆ ಆರಂಭವಾಗಲಿದೆ. ಚುನಾವಣಾ ಕರ್ತವ್ಯದಲ್ಲಿರುವ ಸರ್ಕಾರಿ ಅಧಿಕಾರಿಗಳು, ಏಜೆಂಟರು ಮತ್ತು ಅಭ್ಯರ್ಥಿಗಳು ಮಾತ್ರ ಮತ ಎಣಿಕೆ ಕೇಂದ್ರದೊಳಗೆ ಪ್ರವೇಶವನ್ನು ಪಡೆದುಕೊಳ್ಳಬಹುದು. ಬಿಗಿ ಬಂದೋಬಸ್ತ್, ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮತ ಎಣಿಕೆ ಕೇಂದ್ರದೊಳಗೆ ಅನುಮತಿ ಪಡೆದವರಿಗಷ್ಟೇ ತೆರಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ವೀಕ್ಷಕರು, ಅಭ್ಯರ್ಥಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ವರದಿಗಾರರ ಸಹಿತ
ಅನುಮತಿ ಪಡೆದವರಿಗಷ್ಟೇ ಮತ ಎಣಿಕಾ ಕೇಂದ್ರಗಳಿಗೆ ತೆರಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಬಾರಿ NDAವನ್ನು ಸೋಲಿಸಲೇಬೇಕೆನ್ನುವಂಥ ಒಂದು ಪಣ ತೊಟ್ಟು ಆರಂಭದಲ್ಲಿ ಇಂಡಿ ಮೈತ್ರಿಕೂಟ ನಿರ್ಮಾಣ ಆಗಿತ್ತು. ಆದರೆ ಅಲ್ಲಿ ಅವರವರ ಮಧ್ಯೆ ಗೊಂದಲಗಳಾಗಿ ಒಂದೊಂದೇ ಪಕ್ಷಗಳು ಆ ಮೈತ್ರಿಕೂಟದಿಂದ ಕಳಚಿಕೊಂಡು ಬಂದಿರುವುದು INDIA ಮೈತ್ರಿಕೂಟಕ್ಕೆ ಭಾಳ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ನನಗನಿಸಿದೆ. ಯಾಕೆಂದರೆ ಅಲ್ಲಿ ಗೊಂದಲ ಇದೆ. ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDAವನ್ನು ಗಮನಿಸಿದಾಗ ಅಲ್ಲಿ ಪ್ರಧಾನಿ ಅಭ್ಯರ್ಥಿ ಕೇವಲ ಒಂದೇ ಹೆಸರು, ಅಲ್ಲಿ ಬೇರೆ ಯಾವ ಆಯ್ಕೆಯೂ ಇಲ್ಲ. ಆ ರೀತಿಯ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರೇ ಮುಂದಿನ ಅವಧಿಗೂ ನಮ್ಮ ಪ್ರಧಾನಿ ಆಯ್ಕೆ ಅಥವಾ ಅಭ್ಯರ್ಥಿ ಅಂತ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆದರೆ ಇಂಡಿ ಮೈತ್ರಿಕೂಟದಲ್ಲೂ ಸಾಧ್ಯ ಇಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತದೆ. ಕೆಲವೊಂದು ನಮ್ಮ ರಾಜ್ಯ ನಾಯಕರು, ನಮ್ಮ ರಾಜ್ಯದ ಮಗ, ಈ ಮಣ್ಣಿನ ಮಗ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಪ್ರಧಾನಿಯಾಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ನಮ್ಮ ಅಭ್ಯರ್ಥಿ ಅವರು ಕೂಡ ಇದ್ದಾರೆ ಅನ್ನುವಂಥ. ಅದೇ ರೀತಿ ಮಾಯಾವತಿ ಅವರು ಇರ್ಬೋದು, ಅಥವಾ ಆ ಪಕ್ಷದ ಕೇಜ್ರಿವಾಲ್ ಇರ್ಬೋದು. ಹೀಗೆ ಸಾಕಷ್ಟು ಹೆಸರುಗಳು ಬಂದಿರುವುದರಿಂದ ಯಾರನ್ನು ಕೂಡ ಮುಂಚೂಣಿಯಲ್ಲಿ ತಂದು ನಿಲ್ಲಿಸುವಂತಹ ಒಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಮತ್ತೆ ಸೀಟು ಹಂಚಿಕೆಯಲ್ಲಿ ಗೊಂದಲಗಳು. ಯಾಕೆಂದರೆ ನಾವು ಮೈತ್ರಿ ಮಾಡಿಕೊಂಡ್ರೆ ಕೆಲವೊಂದು ಸೀಟುಗಳನ್ನು ಅನಿವಾರ್ಯವಾಗಿ ಬಿಟ್ಟು ಕೊಡಬೇಕು. ಯಾಕೆ ನಾವು ಸ್ವತಂತ್ರವಾಗಿ ಪಕ್ಷ ಸ್ಪರ್ಧೆ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಇರುವುದಿಲ್ಲ. ಅದು ಯಾಕೆ ಮೈತ್ರಿ ಬೇಕು ಎನ್ನುವಂತಹ ನಿಲುವಿಗೆ ಬಂದಿರುವಂತಹ ವಿಶೇಷವಾಗಿ ಪ್ರಾದೇಶಿಕ ಪಕ್ಷಗಳ ನಾಯಕರುಗಳು ಮೈತ್ರಿಯಿಂದ ಕಳಚಿಕೊಂಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರನ್ನು ಈ ಬಾರಿ ಕೆಳಗಿಳಿಸಲೇಬೇಕೆನ್ನುವಂತಹ ಸಂಕಲ್ಪ ತೊಟ್ಟಿದ್ದಂತಹ ಇಂಡಿ ಮೈತ್ರಿಕೂಟ ಆರಂಭದಲ್ಲೇ ಮುಗ್ಗರಿಸಿದೆ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ಇನ್ನು ಈ ಬಾರಿ ಹೆಚ್ಚು ಘಟಾನುಘಟಿ ನಾಯಕರೇ ಕಣದಲ್ಲಿದ್ದಾರೆ. ಅದರಲ್ಲಂತೂ ಹೈದರಾಬಾದ್ನ ಕ್ಷೇತ್ರ ಸಮೀಕ್ಷೆಗಳು ತಿಳಿಸ್ತಾ ಇರುವ ಪ್ರಕಾರ ಓವೈಸಿ ಅವರ ಸೋಲಾಗುತ್ತೆ, ಮಾಧವಿಲತಾ ಅವರ ಗೆಲುವಾಗುತ್ತೆ. ಮಾಧವಿಲತಾ ಅವರು ಕೂಡ ಅಷ್ಟೇ ಚುರುಕಿನ ಪ್ರಚಾರ ಕಾರ್ಯವನ್ನ ಕ್ಷೇತ್ರದಾದ್ಯಂತ ಕೈಗೊಂಡಿದ್ರು. ಬಹಳ ದೊಡ್ಡ ಸಂಚಲನವನ್ನು ಮೂಡಿಸಿರುವಂತಹ ಕ್ಷೇತ್ರಗಳಲ್ಲಿ ಅದು ಕೂಡ ಒಂದು. ಯಾಕಂದ್ರೆ ದಕ್ಷಿಣ ಭಾರತ ಅಂದ್ರೆ ಬಿಜೆಪಿಯ ಮಟ್ಟಿಗೆ ಒಂದು ರೀತಿಯ ಕಬ್ಬಿಣದ ಕಡಲೆ ಆಗಿತ್ತು ಇದುವರೆಗೂ ಕೂಡ. ಆದರೆ ಈ ಬಾರಿ ಒಂದಷ್ಟು ಸ್ಥಾನಗಳನ್ನ ಗೆಲ್ತದೆ. ಎಲ್ಲಿಯವರೆಗೆ ಅಂದರೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ ಬಿಜೆಪಿ ಖಾತೆಯನ್ನು ತೆರೆಯುತ್ತದೆ ಅನ್ನುವಂಥ ಮಾತನ್ನು ಸಮೀಕ್ಷೆಗಳು ಹೇಳ್ತದೆ. ಹಾಗಾಗಿ ಬಹಳ ದೊಡ್ಡ ಕುತೂಹಲ. ವಿಶೇಷವಾಗಿ ಕೇರಳದಂಥ ರಾಜ್ಯಗಳಲ್ಲಿ ಬಿಜೆಪಿ ಇದುವರೆಗೂ ಕೂಡ ಖಾತೆಯನ್ನು ಲೋಕಸಭೆಯಲ್ಲಿ ತೆರೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಅದು ಕೂಡ ಸಾಧ್ಯ ಆಗ್ತದೆ. ಕನಿಷ್ಠ ಒಂದು 2 ಸ್ಥಾನಗಳನ್ನು ಗೆಲ್ಲುವಂಥ ಅವಕಾಶಗಳಿದೆ ಅನ್ನುವಂಥ ಮಾತನ್ನು ಹೇಳಿದ್ರೆ, ತಮಿಳುನಾಡು ವಿಶೇಷವಾಗಿ ನಾವು ಗಮನಿಸಬೇಕು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥ ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು. ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಬಹಳ ದೊಡ್ಡ ಮಟ್ಟದ ಒಂದು ಮತದಾರರನ್ನು ಮುಟ್ಟುವಂತಹ ಪ್ರಯತ್ನ ಮಾಡಿದೆ. ಒಂದಷ್ಟು ಸ್ಥಾನಗಳನ್ನು ಈ ಬಾರಿ ಪಡೆಯಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ, ಅಥವಾ NDA ಮೈತ್ರಿಕೂಟ ಇಟ್ಕೊಂಡಿದೆ. ಮಾಧವಿಲತಾ ಅವರು ಬರೀ ಸಮೀಕ್ಷೆಗಳ ಪ್ರಕಾರ ಮಾಧವಿಲತಾ ಅವರು ಗೆಲ್ತಾರೆ, ಇದೇ ದೊಡ್ಡ ಗೆಲುವು ಅನ್ನೋದನ್ನ ಕೂಡ ಬಿಂಬಿಸಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸಾಧ್ಯವೇ ಆಗಿರಲಿಲ್ಲ. ಅವರು ಪಕ್ಕಾ ಜಾತಿವಾದಿಗಳಾಗಿದ್ರು. ನಾನು ಯಾರ ಮುಂದೆಯೂ ಕೂಡ ಬಗ್ಗೋದಿಲ್ಲ, ಯಾರನ್ನು ಕೂಡ ಬೇಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರ ಹೇಳಿಕೆಗಳು ಇರ್ತಾ ಇದ್ವು. ಆದ್ರೆ ಈ ಬಾರಿ ಮಾಧವಿಲತಾ ಅವರು ಯಾವ ರೀತಿ ಕ್ರೇಜ್ ಅನ್ನ ಹುಟ್ಟು ಹಾಕಿದ್ರು ಅಂತ ಹೇಳಿದ್ರೆ, ಓವೈಸಿ ಅವರು ಪ್ರತಿ ಹಿಂದುವಿನ ಮನೆ ಬಾಗಿಲಿಗೆ ಹೋಗಿ ಮತ ನೀಡಿ ಅಂತ ಹೇಳಿ ಬೇಡಿಕೊಳ್ಳುವಷ್ಟರ ಮಟ್ಟಿಗೆ. ಅದೇ ರೀತಿ ಅವರು ಯಾರ ಮುಂದೆ ಕೂಡ ನಾನು ಬಗ್ಗುವುದಿಲ್ಲ ಹೇಳಿದ್ರು. ಕೇಸರಿ ಶಾಲನ್ನ ಧರಿಸಬೇಕಾಯ್ತು. ಮಠ ಮಂದಿರಗಳಿಗೆ ಹೋದಾಗ ಅವರನ್ನ ಕೇಸರಿ ಶಾಲನ್ನ ಹಾಕೋದ್ರ ಮೂಲಕ ಅವರನ್ನ ವೆಲ್ಕಮ್ ಮಾಡಲಾಯಿತು. ಅದನ್ನು ಕೂಡ ಸ್ವೀಕರಿಸಿದ್ರು. ಅಂದ್ರೆ ಆ ಮಹಿಳೆಯ ಶಕ್ತಿ ಎಷ್ಟಿದೆ. ಯಾಕಂದ್ರೆ ಇದು ಖಾಲಿ 1-2 ದಿನಗಳಲ್ಲಿ ಆಗಲ್ಲ. ಖಂಡಿತ ಇಲ್ಲೊಂದು ಗಮನಿಸಬೇಕು. ಹೌದು, ಇದು ಬಿಜೆಪಿಯವರ ಗೆಲುವಿನ ಒಂದು ಹಿಂದೆ ಇರುವಂತಹ ಸೂತ್ರ. ನಾನು ಗಮನಿಸಿದಂತೆ ಈ ಒಂದು ಚುನಾವಣೆ ಆದ ತಕ್ಷಣ ಅಲ್ಲಿಗೆ ಅವರು ವಿಜಯೋತ್ಸವದಲ್ಲಿ ಮೈಮರೆಯುವುದಿಲ್ಲ. ಮುಂದಿನ ಚುನಾವಣೆಗೆ ಅಲ್ಲಿಂದಲೇ ಆರಂಭ ಆಗ್ತದೆ. ಮುಂದಿನ ಚುನಾವಣೆಯನ್ನು ಯಾವ ರೀತಿ ನಾವು ಗೆಲ್ಲಬೇಕು, ಯಾವ ರಣತಂತ್ರವನ್ನು ರೂಪಿಸಬೇಕು, ಯಾವ ಒಂದು ಘೋಷವಾಕ್ಯಗಳನ್ನು ಜನಪ್ರಿಯಗೊಳಿಸಬೇಕು, ಈ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಆ ಒಂದು ದಿಸೆಯಲ್ಲಿ ನೋಡುವಾಗ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹಿಂದೆ ಉಳಿದಿದೆ. ಬಹುಶಃ ಅದರ ಸೋಲಿಗೆ ಅದೇ ಕಾರಣ ಆಗ್ತದೆ ಅಂತ ನಾವು ಹೇಳಬೇಕು. ಒಂದು ಕಾಲದಲ್ಲಿ ಅಂದರೆ ಒಂದು 2-3 ದಶಕಗಳ ಹಿಂದಿನವರೆಗೂ ಕೂಡ ವಿಶೇಷವಾಗಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲಿ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದರೂ ಕೂಡ ಗೆಲುವು ಖಚಿತ ಪಕ್ಕ ಅಂತ ಏನು ಒಂದು ಕಾಲ ಇತ್ತು. ಆದರೆ ಈಗ ಕಾಂಗ್ರೆಸ್ ಗೆಲ್ಲುವುದು ಬಹಳ ಕಷ್ಟ ಅನ್ನುವಂಥ ಸ್ಥಿತಿ ಬಹಳಷ್ಟು ಕಡೆಗಳಲ್ಲಿ ನಿರ್ಮಾಣ ಆಗಿದೆ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮತ ಎಣಿಕಾ ಕೇಂದ್ರದ ಆಗ ಹೇಳಿದಾಗೆ 200 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ.
7:30ಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಬಾಗಿಲನ್ನು ತೆರೆಯಲಾಗುತ್ತೆ. 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ನಡೀಲಿಕ್ಕಿದ್ರೆ 8:30ಕ್ಕೆ EVM ಮತ್ತು VVPATಗಳ ಮತ ಎಣಿಕಾ ಕಾರ್ಯ ಆರಂಭವಾಗಲಿದೆ. ಇನ್ನೊಂದು 2-3 ನಿಮಿಷ ಆರಂಭ ಆಗಿಕೊಂಡು ಬಾಗಿಲು ತೆರೆಯುವಂತಹ ಪ್ರಕ್ರಿಯೆ. ಶಿಲ್ಪ, ಇನ್ನೊಂದು ನನಗೆ ಕುತೂಹಲ ಅಂದರೆ ರಾಷ್ಟ್ರ ರಾಜಕಾರಣದ ಜೊತೆಯಲ್ಲಿ ರಾಜ್ಯ ರಾಜಕಾರಣ. ಇಲ್ಲಿ ರಾಜ್ಯದ 28 ಲೋಕಸಭಾ ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು, ಎಷ್ಟು ಸ್ಥಾನಗಳನ್ನು BJP ಮತ್ತು JDS ಮೈತ್ರಿಕೂಟ ಗೆಲ್ಲಬಹುದು ಅನ್ನುವಂಥ ಪ್ರಶ್ನೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಮಟ್ಟಿಗೆ ಪ್ರಮುಖ ನಾಯಕರಾಗಿ ಹೇಳುವಂತಹ ಕೆಲವೊಂದು ಮಾತುಗಳು ಕಳೆದ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ನಿಖರವಾಗಿ ಹೇಳಿದ್ದಾರೆ. ನಾವು 136 ಸ್ಥಾನಗಳನ್ನು ಗೆಲ್ತೇವೆ. ಯಾರು ಕೂಡ ಆ ಸಂದರ್ಭದಲ್ಲಿ ನಂಬಲಿಲ್ಲ. ಬಹುಮತ ಸಿಗ್ಬೋದು, ಆದರೆ ಇಷ್ಟು ದೊಡ್ಡ ಮಟ್ಟದ ಬಹುಮತ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಅದನ್ನು ನಿಜವಾಗಿಸಿದ್ದಾರೆ. ಹಾಗಾಗಿ ಇವತ್ತು ಕೂಡ ಅವರು ಹೇಳ್ತಾರೆ, ಕನಿಷ್ಠ ನಾವು 14ರಿಂದ 18 ಸ್ಥಾನಗಳನ್ನು ಕನಿಷ್ಠವಾಗಿ ಗೆಲ್ತೇವೆ, 20ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೇವೆ ಅನ್ನುವಂಥ ಒಂದು ವಿಶ್ವಾಸದಿಂದ ಮಾತನಾಡ್ತಿದ್ದಾರೆ. ಆ ವಿಶ್ವಾಸ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ DK ಶಿವಕುಮಾರ್ ಸುಮ್ಮನೆ ಹೇಳುವವರಲ್ಲ. ಅದರ ಹಿಂದೆ ಒಂದು ಬಲವಾದಂತಹ ಒಂದು ವರದಿ ಇರಬಹುದು, ಅಥವಾ ಅಧ್ಯಯನ ಇರಬಹುದು, ಅಥವಾ ಕಾರಣಗಳಿರ್ಬೋದು ಎನ್ನುವುದು ಎಲ್ಲರನ್ನ ಕಾಡ್ತಾ ಇರುವಂತಹ ಒಂದು ವಿಚಾರ. ಹಾಗಾಗಿ ಅದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದೇವೆ. ಆದರೆ ಕಳೆದ ಬಾರಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮೂಲಕ ಜನರು ನಮ್ಮತ್ತ ಇದ್ದಾರೆ, ಒಂದು ಸಮೀಕ್ಷೆಗಳನ್ನು, ಆಂತರಿಕ ಸಮೀಕ್ಷೆಗಳನ್ನು ನಡೆಸ್ಕೊಂಡಿರ್ತಾರೆ. ಆ ಒಂದು ಆಧಾರದಲ್ಲಿ ನಮಗೆ ಈ ಬಾರಿ ಗೆಲುವು ಖಚಿತ, ಇಷ್ಟು ಸ್ಥಾನಗಳಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅನ್ನೋದನ್ನ DK ಶಿವಕುಮಾರ್ ಅವರು ತಿಳಿಸಿದರು. ಶಿಲ್ಪ, ಅದು ಕಾಂಗ್ರೆಸ್ ಮಾತ್ರ ಅಂತ ಎಲ್ಲ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು ಒಂದು ಆಂತರಿಕ ಸಮೀಕ್ಷೆಯನ್ನು ಮಾಡ್ತೇವೆ. ಮತದಾರರ ಒಲವು ಯಾವ ಪಕ್ಷದ ಕಡೆ ಇದೆ, ಯಾವ ಯೋಜನೆಗಳನ್ನು ಕೊಟ್ಟರೆ ಜನ ನಮ್ಮತ್ತ ಆಕರ್ಷಣೆಗೆ ಒಳಗಾಗ್ತಾರೆ, ಅಥವಾ ನಮ್ಮ ಯೋಜನೆಗಳು ಎಷ್ಟರ ಮಟ್ಟಿಗೆ ಮುಟ್ಟಿದೆ, ಅದು ಮತವಾಗಿ ಪರಿವರ್ತನೆ ಆಗ್ತಾ ಇದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸ್ತಾರೆ. ಬಹುಶಃ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು ನಡೆಸಿರುವಂತಹ ಸಮೀಕ್ಷೆಗಳ ಆಧಾರದಲ್ಲಿ ಹೇಳಿರ್ಬೋದು, ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರು ಹೇಳುವಂತಹ ಸಂಖ್ಯೆಗಳು ಬರ್ತವ, ಅಥವಾ ಸಮೀಕ್ಷೆಗಳು ಹೇಳಿರುವಂತಹ ಸಂಖ್ಯೆಗಳು ಬರ್ತವ. ಕನಿಷ್ಠ 22 ಸ್ಥಾನಗಳು BJP ಅಥವಾ JDS ಮೈತ್ರಿಕೂಟಕ್ಕೆ ದೊರೆಯುತ್ತದೆ ಅನ್ನುವಂತಹ ಮಾತನ್ನು ಬಹುತೇಕ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ಕನಿಷ್ಠ ಅಂದರೆ 18 ಅಂತ ಇದೆ. ಆದರೆ 22 ಒಂದು ಸರಾಸರಿಯನ್ನು ನೋಡುವಾಗ 22 ಸ್ಥಾನಗಳಿಗಿಂತ ಹೆಚ್ಚಿನ ಸ್ಥಾನಗಳು ರಾಜ್ಯದಲ್ಲಿ BJP ನೇತೃತ್ವದ ಒಂದು ಮೈತ್ರಿಕೂಟಕ್ಕೆ ದೊರೆಯುತ್ತದೆ ಅನ್ನುವಂಥ ಮಾತಿದೆ. ಆದರೆ ಅವರು ಕಳೆದ ಬಾರಿಯ ಗೆಲುವಿನ ಗುಂಗು, ಆ ಗುಂಗಿಂದ ಹೊರಬಂದಂತೆ ಕಾಣಿಸ್ತಾ ಇಲ್ಲ ನವೀನ್ ಈ ಬಾರಿ. ಯಾಕಂದ್ರೆ ಅವರು ಇನ್ನು 1 ವರ್ಷದಲ್ಲಿ ಲೋಕಸಭಾ ಚುನಾವಣೆ ಇದೆ, 1 ವರ್ಷನೂ ಇಲ್ಲ, ಸಾಧಾರಣ 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ನಾವು ಮಾಡ್ಕೊಳ್ಬೇಕು ಅಂತಾಗ್ಲಿ, ಅವರು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಟ್ಟರು. ಅದರ ಜೊತೆಗೆ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಒಲವನ್ನು ತೋರಿಸಿದ್ರು. ಅದೇನಾದ್ರೂ ಮುಳುವಾಗಬಹುದಾ ಕಾಂಗ್ರೆಸ್ಗೆ? ಖಂಡಿತ. ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೇಳುವುದಾದರೆ ಪ್ರಶಾಂತ್ ಕಿಶೋರ್, ಈ ದೇಶದ ಒಬ್ಬ ಸುಪ್ರಸಿದ್ಧ ಈ ಚುನಾವಣಾ ತಂತ್ರಗಾರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ, ಚಾಣಾಕ್ಷ. ಅವರು ಹೇಳುವುದು ಇದನ್ನೇ, ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾನಾಗಲೇ ಹೇಳಿದೆ, BJP ಹಾಗಲ್ಲ, ಒಂದು ಚುನಾವಣೆ ಮುಗಿದ ತಕ್ಷಣ ಮತ್ತೊಂದು ಚುನಾವಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತದೆ, ಅದಕ್ಕೆ ಪೂರಕ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಳ್ತದೆ. ಕಾಂಗ್ರೆಸ್ ಹಾಗೆ ಮಾಡಲಿಲ್ಲ. ಹಾಗಾಗಿ ಅವರು ಸ್ವಲ್ಪ ಹಿಂದೆ ಉಳಿದು ಬಿಟ್ಟರು. ಬಹುಶಃ ಇದೇ ಒಂದು ತಯಾರಿಯನ್ನು 1-2 ವರ್ಷದ ಮೊದಲು ಅದನ್ನು ಮಾಡಿದ್ದಿದ್ರೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಭಾಳಷ್ಟು ಅವಕಾಶ ಇತ್ತು. ಈಗಲೂ ನಾವು ಹೇಳುವ ಹಾಗಿಲ್ಲ ಕಾಂಗ್ರೆಸ್ಸಿಗೆ ಕಡಿಮೆ ಆಗಿದೆ ಅಥವಾ BJP ನೇತೃತ್ವದ NDAಗೆ ಹೆಚ್ಚಿನ ಸ್ಥಾನಗಳು ದೊರೆಯುತ್ತದೆ, ಸ್ಪಷ್ಟ ಬಹುಮತ ದೊರೆಯುತ್ತದೆ ಅಂತ ನಾವು ಹೇಳುವುದಕ್ಕೆ ಭಾಳ ಕಡಿಮೆ ಅವಧಿ ಇದೆ. ಯಾಕೆಂದರೆ ಇನ್ನೂ ಮತದಾನವೇ ಆರಂಭ ಇದೆ, ಏನು ಎಣಿಕೆ ಆರಂಭವಾಗಿಲ್ಲ. ಸಂಖ್ಯೆಗಳು ಬರಬೇಕು. ಯಾವ ರೀತಿಯ ಸಂಖ್ಯೆಗಳು ಬರ್ಬೋದು. NDA ನೇತೃತ್ವದ ಮೈತ್ರಿಕೂಟಕ್ಕೂ ಸ್ಪಷ್ಟ ಬಹುಮತ ದೊರೆಯಬಹುದು, ಅಥವಾ ಇಂಡಿ ಮೈತ್ರಿಕೂಟಕ್ಕೂ ಸ್ಪಷ್ಟ ಬಹುಮತ ದೊರೆಯಬಹುದು. ನಾವು ಹೇಳುವ ಸ್ಥಿತಿಯಲ್ಲಿ ಈ ಕ್ಷಣಕ್ಕಂತೂ ನಾವಿಲ್ಲ. ಇನ್ನು ರಾಜ್ಯ ಆಯಿತು, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ನಾವು ವಿಚಾರ ಮಾಡೋದಾದರೆ, ದಕ್ಷಿಣ ಕನ್ನಡದಲ್ಲಿ 18 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಈ ಬಾರಿಯಂತೂ ತೀವ್ರ ಕುತೂಹಲವನ್ನು ಕೆರಳಿಸಿತು. 3 ಅವಧಿಗೆ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿ 3 ಬಾರಿ ಸಂಸದರು ಮಾತ್ರ ಅಲ್ಲ, ರಾಜ್ಯ BJP ಅಧ್ಯಕ್ಷರು ಆಗಿದ್ದವರು. ಹೌದು. ಆದ್ರೆ ಕೆಲವೊಂದು ಆರೋಪಗಳಿಂದಾಗಿ ಅವರಿಗೆ ಈ ಬಾರಿ ಟಿಕೆಟ್ ನಿರಾಕರಿಸಲಾಯ್ತಾ. ಜನರ ಆಕ್ರೋಶ ಕೂಡ ಇತ್ತು ಕೆಲವು ಕಡೆಗಳಲ್ಲಿ, ಅವರು ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ, ಅದು ಇದ್ದದ್ದೇ. ಅದು ಸಹಜ. ಪ್ರತಿಯೊಂದು ರಾಷ್ಟ್ರೀಯ ಪಕ್ಷಗಳು ಕೂಡ
ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಮಾಡಿಕೊಳ್ತದೆ. ವಿಶೇಷವಾಗಿ ನಾನು ಗಮನಿಸಿದಂತೆ BJP ಅಂತೂ ಪ್ರತಿಯೊಂದು ಕ್ಷೇತ್ರದ ಆಂತರಿಕ ಅಧ್ಯಯನವನ್ನು ಮಾಡ್ತೇವೆ, ಒಂದು ವರದಿಗಳನ್ನು ಸ್ವೀಕಾರ ಮಾಡ್ತಾನೆ ಇರ್ತದೆ. ಹಾಗಾಗಿ ಜನರ ಪ್ರತಿಕ್ರಿಯೆ ಹೇಗಿದೆ, ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿದೆ, ಇವೆಲ್ಲವನ್ನು ಲೆಕ್ಕಾಚಾರ ಮಾಡೋದರ ಜೊತೆಗೆ ಈ ಬಾರಿ ಯಾರನ್ನು ನಿಲ್ಲಿಸಿದರೆ ಹೆಚ್ಚು ಸೂಕ್ತ ಅನ್ನುವಂಥ ಲೆಕ್ಕಾಚಾರ ಕೂಡ ಮುಖ್ಯ ಆಗ್ತದೆ. ಮತ್ತೆ ಈ ಬಾರಿ ಒಂದು ತುಂಬಾ ಚರ್ಚೆಯಾದಂತ ವಿಚಾರ ಬಂಟ ಬಿಲ್ಲವ. ಖಂಡಿತ ಇಲ್ಲಿ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚು ಪ್ರತಿ ಚುನಾವಣೆಯಲ್ಲಿ ಅದು ಬರ್ತದೆ. ಆದ್ರೆ ಈ ಒಂದು ಅವಿಭಜಿತ ಜಿಲ್ಲೆಯ ಮಟ್ಟಿಗೆ, ಅವಿಭಜಿತ ನಾನು ಕೇವಲ ದಕ್ಷಿಣ ಕನ್ನಡ ಅಂತ ಹೇಳ್ತೇನೆ, ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಸೇರಿದ ಅವಿಭಜಿತ ಜಿಲ್ಲೆಯಲ್ಲಿ ಜಾತಿ ರಾಜಕಾರಣ ಈ ಹಿಂದೆ ಯಾವತ್ತೂ ಈ ಮಟ್ಟಕ್ಕೆ ಬೆಳೆದಿಲ್ಲ. ಈ ಬಾರಿ ವಿಶೇಷವಾಗಿ ಅದರಲ್ಲೂ ಕೂಡ ಬಂಟ ಮತ್ತು ಬಿಲ್ಲವ ಈ ಎರಡು ಸಮುದಾಯಗಳ ಮಧ್ಯೆ ಬಹಳ ದೊಡ್ಡ ಮಟ್ಟದ ಚರ್ಚೆ ನನ್ಗೆ ಅನಿಸ್ತದೆ ಅದು ಬಹಳ ದೊಡ್ಡ ಪ್ರಭಾವವನ್ನು ಬೀರ್ಲಿಕ್ಕಿಲ್ಲ. ಈ ಸಮೀಕ್ಷೆಗಳ ಆಧಾರದಲ್ಲಿ ಹೇಳೋದಿದ್ರೆ ಅದು ಯಾವುದೂ ಕೆಲಸ ಮಾಡಿಲ್ಲ. ಬಹುಶಃ ಮಾಡಿದಿದ್ರೆ ಆ ಸಮೀಕ್ಷೆಗಳು ಆ ಒಂದು ರೀತಿಯಾದಂತಹ ಸಂಖ್ಯೆಗಳನ್ನು ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದ್ರೆ ನೀವು ಹೇಳ್ತೀರಾ ಇಲ್ಲಿ ಪ್ರಾಬಲ್ಯವನ್ನು ಪಡೆದುಕೊಂಡಿರುವಂತಹ ಬಂಟ ಬಿಲ್ಲವ ಮತಗಳು ಅಂದ್ರೆ ಅಷ್ಟು ನಿರ್ಣಾಯಕ ಪಾತ್ರವನ್ನ ವಹಿಸೋದಿಲ್ಲ. ಖಂಡಿತ ಜಾತಿ ನಮ್ಮಲ್ಲಿ ಇಲ್ಲಿ ಜಾತಿ ಮುಖ್ಯ ಅನಿಸೋದಿಲ್ಲ, ವ್ಯಕ್ತಿ ಮುಖ್ಯ ಅನ್ನಿಸ್ತಾರೆ. ಒಂದು ಮಾತು ನಾನು ಗಮನಿಸಿದಂತೆ ಕಳೆದ ಒಂದು 3 ದಶಕ ಸರಿಸುಮಾರು 30 ವರ್ಷಗಳ ಒಂದು ಚುನಾವಣಾ ಫಲಿತಾಂಶಗಳನ್ನು ಗಮನಿಸಿದ ಒಂದು ಆಧಾರದಲ್ಲಿ ಹೇಳುವುದಾದರೆ ಒಂದು ದೇಶದಲ್ಲಿ ಸರಿಸುಮಾರು ಪ್ರತಿ ಚುನಾವಣೆ ನಡೆದಾಗ ಒಂದು 75% ಮಾತ್ರ ಮತದಾನ ಆಗ್ತದೆ. ಒಂದು 25% ಜನ ಬರುವುದೇ ಇಲ್ಲ ಮತದಾನ, 25 30%. ಆ ಒಂದು 75%ವನ್ನು ನಾವು ತೆಗೆದುಕೊಂಡ್ರೆ ಅಲ್ಲಿ 50%ದಷ್ಟು ಜನ ಅವರು ಪೂರ್ವ ನಿರ್ಧರಿತ ಒಂದು BJP ಅಥವಾ ಕಟ್ಟ BJP, ಕಟ್ಟರ್ BJP ಹೇಳ್ತೇವೆ, ಅಥವಾ ಕಾಂಗ್ರೆಸ್ ಅಥವಾ ಇನ್ನೊಂದು ಪಕ್ಷ ಕಟ್ಟ. ಅಲ್ಲಿ ಏನಂದರೆ ಈಗಿನ ಸ್ಥಿತಿಗೆ ಹೇಳುವುದಾದರೆ ಈಗ ಮೊನ್ನೆ ಕಾಂಗ್ರೆಸ್ನವರು ಒಂದು ಘೋಷಣೆ ಮಾಡಿದ್ರು, ಪ್ರತಿ ಮಹಿಳೆಗೆ ವಾರ್ಷಿಕವಾಗಿ 1 ಲಕ್ಷ ಕೊಡ್ತೇನೆ. ಅದು 1 ಲಕ್ಷ ಅಲ್ಲ, 10 ಲಕ್ಷ ಕೊಟ್ಟರು ಆ ಒಂದು ಕಟ್ಟ BJP ಅವರು ಬದಲಾಗುವುದಿಲ್ಲ, ಅವರ ಮತ BJPಗೆ ಉಳಿತು. ಅದೇ ರೀತಿ ಕಾಂಗ್ರೆಸ್ ಮಟ್ಟಿಗೆ ಹೇಳುವುದಾದರೆ ಈಗೇನು ಸರಿಸುಮಾರು 100 ರೂಪಾಯಿ ಹತ್ತಿರ ಪೆಟ್ರೋಲ್ ಬೆಲೆ ಇದೆ, ಅದನ್ನು 1 ರೂಪಾಯಿ ಕೊಟ್ಟರು ಕೂಡ ಆ ಮತಗಳು ಕಾಂಗ್ರೆಸ್ನ ಮತಗಳು BJPಗೆ ಬೀಳುತ್ತೆ. ಅದು ನಿರ್ಧರಿತ, ಅದು ಬದಲಾಯಿಸುವುದಕ್ಕೆ ಸಾಧ್ಯನೇ ಇಲ್ಲವನ್ನಂಥ ಪರಿಸ್ಥಿತಿ. ಉಳಿದ ಒಂದು 25% ಜನ ಅವರು ಬಹಳ ಯೋಚನೆ ಮಾಡಿ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಮತವನ್ನು ಕೊಡ್ತಾರೆ. ಯಾವುದೇ ಪಕ್ಷಕ್ಕೆ ಅವರು ಪೂರ್ವ ನಿರ್ಧಾರವಾಗಿ ಮತವನ್ನು ನೀಡುವುದಿಲ್ಲ. ಈ ಒಂದು 20-25% ಜನರ ಮತವೇ ನಿರ್ಣಾಯಕ ಅಂತ ನನ್ನ ಅನಿಸಿಕೆ. ಇಲ್ಲಿ ನಡೆದಿರುವ ಚುನಾವಣೆಯ ಫಲಿತಾಂಶ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂಥ ಎಲ್ಲ ಚುನಾವಣೆಗಳನ್ನು ಗಮನಿಸಿದಾಗ ಕೂಡ ಆ ಒಂದು 20% ಮತದಾರ ಅದು ಬಹಳ ನಿರ್ಣಾಯಕ. ಎಲ್ಲವನ್ನೂ ನೋಡ್ತಾನೆ, ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾನೆ. ಇವರು ಏನೇ ರಾಜಕೀಯ ರಣತಂತ್ರಗಳನ್ನು, ರಾಜಕೀಯ ಗಿಮಿಕ್ಗಳನ್ನು ಮಾಡಿದ್ರು ಕೂಡ ಆ ಒಂದು ಪ್ರಬುದ್ಧ ಮತದಾರ ಅಂತಲೇ ನಾನು ಹೇಳ್ತೇನೆ. ಅವರು ತಮ್ಮದೇ ಆದಂತಹ ನಿಲುವನ್ನು ತೋರಿ ಮತದಾನವನ್ನು ಮಾಡಿ ಇಡೀ ಚುನಾವಣೆಯ ಫಲಿತಾಂಶವನ್ನು ಬುಡಬಯಲು ಮಾಡುವುದು ಕೂಡ ಆ ಒಂದು ನಿರ್ಧರಿತ 20% ನನ್ನ ಪ್ರಕಾರ. ಇನ್ನು ಬೇರೆ ಇಷ್ಟು ವರ್ಷಗಳ ಚುನಾವಣಾ ಪ್ರಚಾರನ ನೋಡ್ತಾ ಇದ್ರೆ ಅಬ್ಬರದ ಪ್ರಚಾರಗಳಾಗ್ತಾ ನಾನು ಅದನ್ನು ಯಾಕೆ ಹೇಳಿದಂದ್ರೆ ಆ ಜಾತಿ ರಾಜಕಾರಣ ಕೂಡ ಅದು ಕೂಡ ಮುಖ್ಯ ಆಗ್ತದೆ. ಕೆಲವರು ಇರ್ಬೋದು, ಆದರೆ ಆ ಒಂದು 20% ಜನ ನೋಡುದೇ ಇಲ್ಲ ಜಾತಿ, ಯಾವ ಜಾತಿ, ನಮಗೆ ಜಾತಿ ಬೇಕಾಗಿಲ್ಲ, ನಮಗೆ ಈ ದೇಶದ ಪ್ರಗತಿ, ಈ ದೇಶ ಆಡಳಿತ ಯಾರ ಕೈಗೆ ಕೊಡಬೇಕು ಅನ್ನೋದು ಮುಖ್ಯ. ಈ ನಿಟ್ಟಿನಲ್ಲಿ ಮತದಾನ ನಾನು ಯಾವುದೇ ಪಕ್ಷಕ್ಕೆ ಹೇಳಿದ್ರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ಇರ್ಬೋದು, ಗೊತ್ತಿಲ್ಲ. ಅದೇ ಈ ಬಾರಿ ಹೇಳಿದಾಗೆ ಕಳೆದ ಬಾರಿ ಬೇರೆ ಕಡೆಗಳಿಗಿಂತ ರಾಜ್ಯದ ಇತರ ಕಡೆಗಳಿಗೆ ಹೋಲಿಸಿದ್ರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಪ್ರಚಾರದ ಅಬ್ಬರ ಅಷ್ಟಾಗಿ ಕಾಣಲಿಲ್ಲ ಅಂತ ಅನಿಸ್ತೇನೆ. ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಏನೇನು ಇಲ್ಲ. ಹೌದು, ಅದು ಗೊತ್ತಿಲ್ಲ, ಇದು ಒಂದು ರೀತಿಯ ರಣತಂತ್ರ ಗೊತ್ತಿಲ್ಲ. ಹಾಗಂತ ಓವರ್ ಕಾನ್ಫಿಡೆನ್ಸ್ ಇರ್ಬೋದಾ BJP ಅವರಿಗೆ, ನಾವು ಬಂದೇ ಬರ್ತೇವೆ, ಯಾಕೆ ಪ್ರಚಾರ ಇದ್ ಮಾಡೋದು, ಸಾಕು ನಮ್ಗೆ ಆಗುವಷ್ಟು, ಮೋದಿ ಹೆಸರಲ್ಲಿ ನಾವು ಗೆದ್ದು ಬಿಡ್ತೇವೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಅದು ವಾಸ್ತವ. BJPಯ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಹೇಳುವುದು ಮೊದಲಾಗಿ ಮೋದಿಯವರ ಹೆಸರನ್ನೇ. ಮೋದಿ ಹೆಸರಿನಿಂದಲೇ ಕಳೆದ ಕೆಲವೊಂದು ಚುನಾವಣೆಗಳಲ್ಲಿ ಗೆದ್ದು ಬಂದಿರೋದು. ಅವರು ಒಪ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ, ಅದು ವಾಸ್ತವ. ಇವತ್ತು ಮೋದಿಯವರನ್ನು ಎದುರಿಟ್ಟು ಆದರೂ ಕೂಡ ಗಮನಿಸಬೇಕು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯವರ ಹೆಸರಲ್ಲಿ ಕೆಲಸ ಮಾಡಿಲ್ಲ, ಅದನ್ನು ಗಮನಿಸಬೇಕು. ಕಾರಣಗಳು ಬೇರೆ ಇರುವುದು, ರಾಜ್ಯ ಮಟ್ಟದ ಒಂದು ವಿಚಾರ. ಈಗ ನಡೀತಿರೋದು ರಾಷ್ಟ್ರೀಯ ವಿಚಾರ. ಯಾಕಂದರೆ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು BJP ಗೆದ್ದರೂ ಕೂಡ ಮೋದಿಯವರು ಬಂದು ಮುಖ್ಯಮಂತ್ರಿ ಆಗುವುದಿಲ್ಲ. ಆದರೆ ಇಲ್ಲಿ ಹೆಚ್ಚಿನ ಸ್ಥಾನಗಳನ್ನು BJP ಮೈತ್ರಿಕೂಟ ಗೆದ್ದರೆ ಮೋದಿಯವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ವಿಚಾರ ಕೂಡ ಇರ್ಬೋದು, ಕೆಲಸ ಮಾಡುವುದು ಗೊತ್ತಿಲ್ಲ. ಅದು INDAಯಲ್ಲಿ ಇರುವಂತಹ ಒಂದು ಗೊಂದಲ, ಪ್ರಧಾನಿ ಅಭ್ಯರ್ಥಿ ಯಾರು, ಅದು ಬಹಳ ದೊಡ್ಡ ಮಟ್ಟದ ಒಂದು ಪ್ರಭಾವವನ್ನು ಬೀರ್ತದೆ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಸ್ಪಷ್ಟ ಇಲ್ಲ. IND ಮೈತ್ರಿಕೂಟಕ್ಕೆ ಬೆಂಬಲಿಸುವಂಥ ಮತದಾರನಿಗೆ
ನಮ್ಮ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಗೊತ್ತಿಲ್ಲ. ಬಹುಶಃ ಈ ಕ್ಷಣದವರೆಗೂ ಯಾರಿಗೂ ಗೊತ್ತಿಲ್ಲ. ಸಭೆಗಳಾಗಿರ್ಬೋದು, ಎಷ್ಟರ ಮಟ್ಟಿಗೆ ಒಪ್ತಾರ ಬಿಡ್ತಾರ ಅದು ಬೇರೆ ಪ್ರಶ್ನೆ. ಮೊದಲಾಗಿ ಅಲ್ಲಿ ಸ್ಪಷ್ಟ ಬಹುಮತ ಬರಬೇಕಾಗ್ತದೆ, ಅಥವಾ ಏನು ಬಹುಮತಕ್ಕೆ ಹತ್ತಿರದ ಸ್ಥಾನಗಳನ್ನು ಗೆಲ್ಲಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಪಕ್ಷೇತರರನ್ನು ಸೆಳೆದ ಅಥವಾ ಏನಾದರೂ ಬೆಂಬಲವನ್ನು ಪಡೆದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಯಾವುದಕ್ಕೂ ಕಾದು ನೋಡುವ. ಇನ್ನು ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಈ ಬಾರಿ BJP ರಾಜ್ಯದಲ್ಲಿ JDSನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಅದರಲ್ಲಂತೂ ಈ ಬಾರಿ ತುಂಬ ಹಗರಣ, ಒಂದು ದೊಡ್ಡ ಹಗರಣ ಪ್ರಕರಣ ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ. ಏನಾಗಬಹುದು? ಅವರೇನಾದರೂ ಆ ಹಾಸನ ಕ್ಷೇತ್ರದಲ್ಲಿ ವಿಜೇತರಾದರೆ ಮುಂದೇನು? ಖಂಡಿತ ಅದು ಬಹಳ ದೊಡ್ಡ ಪ್ರಶ್ನೆ. ಆದರೆ ಆ ಒಂದು ಚುನಾವಣೆಯ ಮೇಲೆ ಅದು ಹೆಚ್ಚಿನ ಪ್ರಭಾವ ಬೀರಲಿಕ್ಕಿಲ್ಲ ಅಂತ ನಾನು, ಯಾಕೆಂದರೆ ಚುನಾವಣೆಯ ಹತ್ತಿರ ಇರುವ ಮತದಾನದ ಹತ್ತಿರ ಇರುವಾಗ ಪ್ರಕರಣ ಬಂದಿರೋದ್ರೆ ಆ ಗಂಭೀರ ಸ್ವರೂಪವನ್ನು ಆ ಬಳಿಕ ಪಡೆದುಕೊಂಡಿದೆ. ಹಾಗಾಗಿ ಮತಗಳು ಏನು ಅದಕ್ಕೆ ಬೀಳುವಂತಹ ಸಾಂಪ್ರದಾಯಿಕ ಮತಗಳು ಅಂತ ನಾವು ಹೇಳ್ತೇವೆ, ಆ ಮತಗಳು ಬಿದ್ದಿರಬಹುದು. ಒಂದು ವೇಳೆ ಅಲ್ಲಿ ಗೆದ್ದರೆ ಭಾಳ ದೊಡ್ಡ ಸಮಸ್ಯೆ ಅಥವಾ ಒಂದು ಗೊಂದಲಕ್ಕೆ ಕಾರಣ ಆಗ್ಬೋದು ಅಂತ ನನಗನಿಸ್ತದೆ. ಯಾಕೆಂದರೆ JDSನಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಹಾಗಾಗಿ ಅವರು ಯಾವ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ತಾರೆ ಅನ್ನುವಂತಹ ಪ್ರಶ್ನೆ, ಯಾವ ರೀತಿ ಅವರನ್ನು ಪರಿಗಣಿಸ್ತಾರೆ, ಅಥವಾ ಅವರನ್ನು ಒಂದು ವೇಳೆ ಗೆದ್ದರೆ ಸಂಸದರಾಗಿ ಮುಂದುವರಿಸಿದರೆ ಮತ್ತೆ ಒಂದು ರೀತಿಯ ಕಳಂಕ ಪಟ್ಟಿಯನ್ನು BJP ನೇತೃತ್ವದ NDA ಮೈತ್ರಿಕೂಟ ಹೊರಬೇಕಾಗಬಹುದಾ, ಈ ಪ್ರಶ್ನೆಗಳು ಇದೆ. ಈ ಬಾರಿ ಅರ್ಧ ಆಯಿತು ಆ ವಿಚಾರದಲ್ಲಿ. BJP ಇದಕ್ಕೆ ಉತ್ತರ ಕೊಡಬೇಕು, BJP ಇದಕ್ಕೆ ಉತ್ತರ ಕೊಡಬೇಕು. ಹೇಗೆ ಸಾಧ್ಯ ಇದು? ಅಂದರೆ ಅದು ವೈಯಕ್ತಿಕ ವಿಚಾರ ಅವ್ರದ್ದು. ಪ್ರಜ್ವಲ್ ರೇವಣ್ಣ ಅವರ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಎಲ್ಲದಕ್ಕೂ BJP ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗದೇ ಇದ್ರೂ ಕೂಡ ಒಂದು ರೀತಿಯಾದಂತಹ ನೈತಿಕವಾದಂತಹ ಹೊಣೆಯನ್ನು ಹೊರಲೇಬೇಕಾಗ್ತದೆ. ಮೈತ್ರಿಕೂಟದಲ್ಲಿ ಇರುವುದರಿಂದ ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ತಾವು ಹೇಳಿದಾಗೆ ಎಲ್ಲವನ್ನೂ ನೋಡೋದಕ್ಕೆ ಸಾಧ್ಯವಾಗಿದೆಯಲ್ಲ. ಅದಕ್ಕೆ ನಮ್ಮ ಈ ದೇಶದಲ್ಲಿ ಸಂವಿಧಾನಾತ್ಮಕವಾದಂತಹ ವ್ಯವಸ್ಥೆ ಇದೆ, ಕಾನೂನಿದೆ. ಕಾನೂನು ಯಾವ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ತದೆ ಅದು ಮುಖ್ಯ ಆಗ್ತದೆ. ಕಾನೂನನ್ನು ಮೀರಿ ಯಾರು ಕೂಡ ಹೋಗೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ಸಮಸ್ಯೆ ಎದುರಾಗಬಹುದು ಅಂತ ನನಗನಿಸ್ತದೆ. ಇನ್ನು ನಿಷೇಧಾಜ್ಞೆ ಕುರಿತಾಗಿ ಆಗಲೇ ತಿಳಿಸಿದ್ದೇವೆ. ಜೂನ್ 3ರಿಂದ ಜೂನ್ 5ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ದೇಶಾದ್ಯಂತ. ಇನ್ನು ಈ ಸಂದರ್ಭ ವಿಜಯೋತ್ಸವ ಮಾಡುವಂತಿಲ್ಲ, ಸಾರ್ವಜನಿಕ ಸಭೆ ಸಮಾರಂಭ ಮಾಡುವಂತಿಲ್ಲ, ಮಾರಕಾಸ್ತ್ರಗಳನ್ನು ಹೊಂದಿರುವುದು, ಸಾಗಾಟ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ. ಪಟಾಕಿ, ಬಾಣ, ಬೆಳಕು ಯಾವುದನ್ನು ಕೂಡ ತಿಳಿಸುವಂತಿಲ್ಲ ಅವಧಿಯಲ್ಲಿ. ಇನ್ನು ಜೂನ್ 6ರ ನಂತರ ಬೇಕಿದ್ರೆ ನಿಮ್ಮ ವಿಜಯೋತ್ಸವಗಳನ್ನು ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸಿದೆ ಚುನಾವಣಾ ಆಯೋಗ. ಮತ್ತೆ ನನಗೆ ನೆನಪಾಗೋದು TN ಶೇಷನ್ ಅವರು ಚುನಾವಣಾ ಆಯುಕ್ತರಾಗಿ ಅವರು ಏನು ಅಧಿಕಾರವನ್ನು ಪಡೆದುಕೊಂಡ್ರು, ಆ ಬಳಿಕ ಚುನಾವಣಾ ಆಯೋಗಕ್ಕೆ ಇಂತಹ ಒಂದು ಬಲ ಇದೆ, ಇಂತಹ ಒಂದು ಅಧಿಕಾರ ಇದೆ ಅನ್ನುವ ಒಂದು ಸತ್ಯ ಅರಿವಾದದ್ದು ಈ ದೇಶದ ಜನರಿಗೆ ಅವರ ಬಳಿಕ. ಆ ಬಳಿಕ ಇಂತಹ ಕಟ್ಟುನಿಟ್ಟಿನ ಕ್ರಮಗಳು ಅಥವಾ ನಿಷೇಧಗಳು ಜಾರಿಯಾಗಿದೆ. ಮೊದಲೆಲ್ಲ ನಾವು ಗಮನಿಸಿದಂತಹ ಸಂದರ್ಭಗಳಲ್ಲಿ ಚುನಾವಣೆಯ ಫಲಿತಾಂಶ ಬರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ಏನು ಸಂಭ್ರಮಾಚರಣೆಗಳಿತ್ತು, ಅದೆಲ್ಲಕ್ಕೂ ಕಡಿವಾಣ ಬಿದ್ದಿದೆ. ಅಥವಾ ಪ್ರಚಾರದ ಸಂದರ್ಭದಲ್ಲಿರ್ಬೋದು, ಅಥವಾ ಖರ್ಚು ಮಾಡುವಂತಹ ವಿಚಾರದಲ್ಲಿರ್ಬೋದು, ಎಲ್ಲ ಹಿಂಸಾಚಾರಗಳು ಕೂಡ ಖಂಡಿತ ಎಲ್ಲವೂ ಇತ್ತು. ಆದರೆ ಈಗ ಎಲ್ಲದಕ್ಕೂ ಕಡಿವಾಣ ಬಿದ್ದಿದೆ. ಹಾಗಾಗಿ ಮತ್ತೊಮ್ಮೆ ನಾನು ಅವರನ್ನು ನೆನಪಿಸಿಕೊಳ್ಳುವುದಕ್ಕೆ ಬಯಸ್ತೇನೆ. ಆ ಬಳಿಕ ಒಂದು ಪರಂಪರೆ ಮುಂದುವರಿಯಿತು. ವೆಂಕಟಾಚಲ ಇರ್ಬೋದು, ಬೇರೆ ಬೇರೆ ಚುನಾವಣಾ ಆಯುಕ್ತರು. ಈ ಬಾರಿ ಚುನಾವಣಾ ಆಯುಕ್ತರು ತಿಳಿಸಿರುವ ಪ್ರಕಾರ ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿ ಅತಿ ಹೆಚ್ಚಿನ ಅಕ್ರಮ ಹಣ ಸಾಗಾಟವನ್ನು ತಡೆಯಲಾಗಿದೆ, ಅಕ್ರಮಗಳನ್ನು ತಡೆಯಲಾಗಿದೆ ಅಂತ ಹೇಳಿದ್ದಾರೆ. ಸುಮಾರು 10,000 ಕೋಟಿ ಹಣವನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ವಿವಿಧ ವಸ್ತುಗಳು, ರಾಜಕೀಯ ಪಕ್ಷಗಳು ಮತದಾರರಿಗೆ ಆಮಿಷವಾಗಿ ಕೊಡ್ತಾ ಇದ್ದಂಥ ವಿವಿಧ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದೆ ಅಂತ ತಿಳಿಸ್ತಿದೆ. ಖಂಡಿತ ಇದು ಇಷ್ಟೆಲ್ಲ ಕಟ್ಟುನಿಟ್ಟಿನ ವ್ಯವಸ್ಥೆ ಇದ್ರೂ ಕೂಡ ಇಷ್ಟು ಜಪ್ತಿ ಆಗಿದೆ. ಖಂಡಿತ ಅದನ್ನು ನಾವು ಗಮನಿಸಬೇಕಾಗ್ತದೆ, ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಒಂದು ಕಡೆ ಆರೋಪಗಳನ್ನು ರಾಜಕೀಯ ಪಕ್ಷಗಳೇ ಮಾಡ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸೋತಂತಹ ಪಕ್ಷ ಅವರು ಎದುರಾಳಿ ಪಕ್ಷ ಅಂದರೆ ಹಣ ಕೊಟ್ಟು ಗೆದ್ರು ಅನ್ನೋಂಥ ಆರೋಪಗಳನ್ನು ಮಾಡ್ತಾಯಿದ್ರೆ ಈ ರೀತಿಯ ವ್ಯವಸ್ಥೆಗಳನ್ನು ನೋಡುವಾಗ ಅದು ಅಲ್ಲ ಅಂತಲೇ ಹೇಳುವ ಹಾಗಿಲ್ಲ. ಆದರೆ ನೇರಾನೇರಿ ಆರೋಪ ಮಾಡೋದು ಕೂಡ ಸರಿಯಾಗ್ತದೆ. ಎಲ್ಲರೂ ಹಣ ತಗೊಂಡು ಓಟ್ ಹಾಕೋರಲ್ಲ, ಇರ್ಬೋದು ಕೆಲವೊಂದು ಜನರು. ಆದರೆ ಈ ದೊಡ್ಡ ಮಟ್ಟದ ಏನು ಹಣ ಜಪ್ತಿಯಾಗಿದೆ ಅನ್ನೋದನ್ನು ಗಮನಿಸುವಾಗ ಭಾಳ ಗಂಭೀರವಾಗಿ ಚುನಾವಣಾ ಆಯೋಗ ಇದನ್ನು ತೆಗೆದುಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ಈ ಬಾರಿ ಹಾಗಿದ್ರೆ ದೇಶದಲ್ಲಿ ಮೋದಿ ಗ್ಯಾರಂಟಿ ಕೆಲಸ ಮಾಡುತ್ತಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಕೆಲಸ ಮಾಡುತ್ತಾ ಅಂತ ಹೇಳಿ ಸ್ಪಷ್ಟ ಚಿತ್ರಣ ಇನ್ನೇನು ಮಧ್ಯಾಹ್ನದ ವೇಳೆಗಾಗಲೇ ನಮ್ಮ
ವೀಕ್ಷಕರಿಗೆ ಲಭಿಸ್ಲಿಕ್ಕಿದೆ. ದೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋದಕ್ಕಿಂತಲೂ ರಾಜ್ಯದ ಮಟ್ಟಿಗೆ, ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಅದನ್ನೇ ಅವರು ಬಿಂಬಿಸಿದ್ರು. ಮೋದಿ ಮೋದಿಯವರ ಏನು ಅಭಿವೃದ್ಧಿ ಅಂತ ತಾವು ಹೇಳ್ತಾ ಇದ್ರಿ, ಅದಕ್ಕಿಂತಲೂ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೀಡಿರುವಂತಹ ಆ ವಿಶೇಷವಾಗಿ ಪಂಚ ಗ್ಯಾರಂಟಿಗಳೇನಿದೆ ಅದು ನಮಗೆ ಹೆಚ್ಚಿನ ಬಲವನ್ನ, ಹೆಚ್ಚಿನ ಸ್ಥಾನಗಳನ್ನು ತಂದು ಕೊಡ್ತದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು. ಕೆಲಸ ಮಾಡುತ್ತಾ ಇಲ್ವೋ ನೋಡಬೇಕಾಗಿದೆ. ಸಮೀಕ್ಷೆಗಳ ಪ್ರಕಾರ ಅದು ಕೆಲಸ ಮಾಡಿಲ್ಲ. ಅಕಸ್ಮಾತ್ INDIA ಮೈತ್ರಿಕೂಟಕ್ಕೆ ಏನಾದರೂ ಗೆಲುವು ಲಭಿಸದಿದ್ರೆ, ಸೋಲಾದರೆ ಆ ಗ್ಯಾರಂಟಿ ಯೋಜನೆಗಳು ಅಷ್ಟೇ ಪರಿಣಾಮಕಾರಿಯಾಗಿ ಜನರನ್ನ ತಲುಪಬಹುದು ಅಂತೀರಾ? ಅದು ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟಂತ ವಿಚಾರ. ಹಾಗಂತ ಲೋಕಸಭೆಯಲ್ಲಿ ಸ್ಥಾನ ಬಂದಿಲ್ಲ ಅನ್ನುವಂತಹ ಕಾರಣವನ್ನ ಮುಂದೊಡ್ಡಿ ಅವರು ಆ ಗ್ಯಾರಂಟಿಗಳನ್ನು ನಿಲ್ಲಿಸುವ ಹಾಗಿಲ್ಲ. ಅವರೇನು ಷರತ್ತುಗಳನ್ನು ವಿಧಿಸಿಲ್ಲ. ನಾವು ಲೋಕಸಭೆಯಲ್ಲಿ ಗೆದ್ದರೆ ಮಾತ್ರ ಇದನ್ನು ಮುಂದುವರಿಸುವಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಈಗ ಅವರು ಅದನ್ನು ಸ್ಥಗಿತಗೊಳಿಸೋಕೆ ಸಾಧ್ಯ ಇಲ್ಲ. ನಾವು ಈಗ ಹೇಳುವುದು ತಪ್ಪಾಗ್ತದೆ. ಯಾಕಂದರೆ ಇನ್ನೂ ಫಲಿತಾಂಶವೇ ಕೇವಲ ಒಂದು ಸ್ಥಾನ ಮಾತ್ರ BJPಗೆ ಬಂದಿದೆ. ಅದು ಈಗಾಗಲೇ ನಿರ್ಧರಿತವಾದಂತಹ ಒಂದು ಸ್ಥಾನ. ಕಾಂಗ್ರೆಸ್ ಬಂದರೂ ಬರಬಹುದು, ಗೊತ್ತಿಲ್ಲ. ಹಾಗಾಗಿ ಅವರು ಒಂದು ವೇಳೆ ತಾವು ಕೇಳಿದ ಪ್ರಶ್ನೆ ಬರದೇ ಇದ್ರೆ ಅನ್ನುವಂಥ ಪ್ರಶ್ನೆ, ಆ ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ನನ್ನ ಪ್ರಕಾರ ನಿಲ್ಲಿಸುವ ಹಾಗಿಲ್ಲ. ಇನ್ನು ಹಾಗಿದ್ರೆ ಆ ಗ್ಯಾರಂಟಿಗಳನ್ನ ಮುಂದೆ ಯಾವುದೇ ಸರ್ಕಾರ ರಚನೆ ಆದ್ರೂ, ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರೂ ಬೇರೆ ಸರ್ಕಾರಗಳು ರಚನೆ ಆದ್ರೂ ಕೂಡ ಅದನ್ನು ಅದನ್ನು ಮುಂದುವರಿಸುವ ಅಗತ್ಯ ಇಲ್ಲ. ಅವರ ಚುನಾವಣೆಯ ಪ್ರಣಾಳಿಕೆ ಅಂತ ಇರ್ತದೆ, ಅದರಲ್ಲಿ ಘೋಷಣೆ ಮಾಡಿದ್ರೆ ಮಾತ್ರ ಮುಂದುವರಿಸಬೇಕು. ಒಂದು ವೇಳೆ ನಾವು ಈ ಗ್ಯಾರಂಟಿಗಳನ್ನು ಕೊಡುವುದಿಲ್ಲ ಅನ್ನುವಂಥ, ಇದು ಕರ್ನಾಟಕ ಮಟ್ಟಿಗೆ ಹೇಳುವುದಾದ್ರೆ BJP ಪ್ರಮುಖವಾದಂತಹ ಒಂದು ಪಕ್ಷ, ಕಾಂಗ್ರೆಸ್ಗೆ ಪರ್ಯಾಯವಾಗಿ ಎದುರಾಳಿಯಾಗಿರುವಂಥ ಪಕ್ಷ. BJPಯವರು ಆ ರೀತಿ ಹೇಳಿದರೆ ಮಾತ್ರ ಕೊಡಬೇಕು. ನಾವು ಕೂಡ ಅದೇ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದರೆ ಕೊಡಲೇಬೇಕಾಗ್ತದೆ. ಅಥವಾ ಪ್ರಣಾಳಿಕೆಯಲ್ಲಿ ಹೇಳದಿದ್ದರೆ ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ ಅದನ್ನು ಕೊಡಲೇಬೇಕಾಗ್ತದೆ. ಈಗ ಮತ ಎಣಿಕಾ ಕೇಂದ್ರದ ಸುತ್ತ ವಹಿಸಲಾಗಿರುವಂತಹ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಬ್ಬೊಬ್ಬರನ್ನೇ ಸಾಲಾಗಿ ಕಳಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಅನುಮತಿ ಪಡೆದವರಿಗಷ್ಟೇ ಮತ ಎಣಿಕಾ ಕೇಂದ್ರದೊಳಗೆ ಎಂಟ್ರಿ. 200 ಮೀಟರ್ ವ್ಯಾಪ್ತಿಯಲ್ಲಿ, ಮತ ಎಣಿಕಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನು ನಿಷೇಧಗೊಳಿಸಲಾಗಿದೆ. ನೋಡಿ ಎಷ್ಟು ಉದ್ದದ ಸಾಲು ಕಾಣಿಸ್ತಾ ಇದೆ. ಅಷ್ಟು ಸುಲಭವಾಗಿ ಮತ ಎಣಿಕಾ ಕೇಂದ್ರದೊಳಗೆ ಯಾರನ್ನು ಕಳಿಸುವಂಥ ವ್ಯವಸ್ಥೆ ಇಲ್ಲ. ವೀಕ್ಷಿಸ್ತಾ ಇರುವಂತೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ನಡೆಸಿ ಅವರಿಗೆ ಕೊಟ್ಟಿರುವಂಥ ಅನುಮತಿ ಪತ್ರಗಳನ್ನು ನೋಡಿಯೇ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಮತ ಎಣಿಕಾ ಕೇಂದ್ರದೊಳಗೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 10 ನಿಮಿಷಗಳ ಕಾಲಾವಧಿಯಲ್ಲಿ ಅಂಚೆ ಮತ ಎಣಿಕೆಗಳನ್ನು ಆರಂಭವಾಗಲಿಕ್ಕಿದೆ. ಅಂಚೆ ಮತ ಎಣಿಕಾ ಕಾರ್ಯ ಆರಂಭವಾಗಲಿಕ್ಕಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಈಗಾಗಲೇ ಅಂಚೆ ಮತ ಎಣಿಕೆ ಆರಂಭವಾಗಿದೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಹಾಸನದಲ್ಲೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ದಾವಣಗೆರೆಯಲ್ಲಿ BJP ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ವರ್ ಅವರು ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೀಗೆ ಲಭ್ಯವಾಗ್ತಾ ಇರುವಂಥದ್ದು. ನೀವೀಗ ನೋಡ್ತಾ ಇರುವಂಥ ಚಿತ್ರಣ ನಮ್ಮ ಸೈಂಟ್ ಸಿಸಿಲೀಸ್ ಉಡುಪಿ ಇಲ್ಲಿನ ಸ್ಟ್ರಾಂಗ್ ರೂಮ್ ಇದು. ಇಲ್ಲಿ ಕೈಗೊಳ್ಳಲಾಗಿರುವಂತಹ ಭದ್ರತಾ ವ್ಯವಸ್ಥೆಗಳು, ಅದೇ ರೀತಿ ಯಾವ ರೀತಿ ಭದ್ರತೆ ಇದೆ ಅನ್ನೋದನ್ನು ನೋಡಿದ್ದೀರಾ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಾರ್ವಜನಿಕ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಅದರ ನಂತರ ಕೆಲವರು ಅಲ್ಲಿ ಅನುಮತಿ ಪಡೆದುಕೊಂಡಿರುವವರಿಗೆ ಮಾತ್ರ ಬಿಡುವಂಥ ವ್ಯವಸ್ಥೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೋಗುವಂತಿಲ್ಲ ಮತ ಎಣಿಕಾ ಕೇಂದ್ರದೊಳಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲೂ ಆರಂಭವಾಗಲಿಕ್ಕಿದೆ. ಸ್ಟ್ರಾಂಗ್ ರೂಮ್ನ ಬಾಗಿಲುಗಳನ್ನು ತೆರೆಯಲಾಗಿದೆ. ಒಬ್ಬೊಬ್ಬರನ್ನೇ ಅನುಮತಿ ಪತ್ರವನ್ನು ನೋಡಿ ಅವರನ್ನು ತಪಾಸಣೆ ನಡೆಸಿ ಒಬ್ಬೊಬ್ಬರನ್ನೇ ಮತ ಎಣಿಕಾ ಕೇಂದ್ರದೊಳಗೆ ಬಿಡುವಂತಹ ಕಾರ್ಯಗಳು ಆಗ್ತಾ ಇದೆ. ಇನ್ನು ಆಗಲೇ ತಿಳಿಸಿದಾಗೆ ಜೂನ್ 3ರಿಂದ ಜೂನ್ 5ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ದೇಶಾದ್ಯಂತ ಜಾರಿಯಲ್ಲಿರಲಿಕ್ಕಿದೆ. ಸಭೆ ಸಮಾರಂಭ ನಡೆಸುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ. ಮತ್ತು ಮಾರಕ ಆಯುಧಗಳನ್ನು ಸಾಗಿಸೋದಾಗಲಿ ಅಥವಾ ಹೊಂದಿರೋದಾಗಲಿ ಅಪರಾಧವಾಗುತ್ತೆ. ಇದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ವಿವಿಧ ಕಟ್ಟುನಿಟ್ಟಿನ ಸೂಚನೆಗಳನ್ನು ಪಾಲಿಸಿ ಅವರನ್ನೆಲ್ಲ ಮತ ಎಣಿಕಾ ಕೇಂದ್ರದೊಳಗೆ ಬಿಡುವಂಥ ಕಾರ್ಯವಾಗ್ತಾ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಮೈಸೂರಿನಲ್ಲಿ BJP ಅಭ್ಯರ್ಥಿಯಾಗಿರುವಂತಹ
ಮಹಾರಾಜ ಯದುವೀರವರು ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ. ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿತ್ತು ಮೈಸೂರಿನ ಕ್ಷೇತ್ರ, ಲೋಕಸಭಾ ದೊಡ್ಡ ಸಂಚಲನವನ್ನು ರಾಜ್ಯದಲ್ಲಿ ಸೃಷ್ಟಿಸಿದ್ದು ನನ್ನ ಪ್ರಕಾರ ಮೈಸೂರು ಕ್ಷೇತ್ರ. ಯಾಕಂದ್ರೆ ಅಲ್ಲಿನ ಸಂಸದರ 2 ಬಾರಿ ಸಂಸದರಾಗಿದ್ದಂತಹ ಪತ್ರಕರ್ತರು ಆಗಿದ್ದಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿದಾಗ ಇಡೀ ರಾಜ್ಯ ಒಂದು ಕ್ಷಣದಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಒಳಗಾಗಿತ್ತು. ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತನಂತೂ ಆಕ್ರೋಶವನ್ನು ಹೊರ ಹಾಕಿದ್ರು. ಅಂತಹ ಒಂದು ಕ್ಷೇತ್ರದಲ್ಲಿ ಮೈಸೂರು ಒಡೆಯರನ್ನು ನಿಲ್ಲಿಸಿ ಒಂದು ರೀತಿಯ ಕುತೂಹಲವನ್ನು ಸೃಷ್ಟಿಸಿದೆ ಬಿಜೆಪಿಯ ಹೈಕಮಾಂಡ್. ಈಗ ಆರಂಭಿಕ ಅಂತ, ಇದು ಅತ್ಯಂತ ಆರಂಭಿಕ ಅಂತ. ಅಂಚೆ ಮತಗಳಂದರೆ ಅದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಸೊ ಕೆಲವು ಮತಗಳು ಮಾತ್ರ ಇರೋದು. ಈಗಾಗಲೇ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಉಡುಪಿಯ ಸೈಂಟ್ ಸಿಸಿಲೀಸ್ನಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಅಧಿಕಾರಿಗಳು ಉಡುಪಿ ಡಿಸಿ ವಿದ್ಯಾಕುಮಾರಿ ಅವರ ಸಮಕ್ಷಮ ತೆರೆದಿದ್ದಾರೆ. 8 ಗಂಟೆಗೆ ಸರಿಯಾಗಿ ಅಂಚೆ ಮತ ಎಣಿಕೆ ಆರಂಭವಾಗಲಿಕ್ಕಿದೆ. 8 ಗಂಟೆಗೆ ಸರಿಯಾಗಿ ಅಂಚೆ ಮತ ಎಣಿಕೆ, ಆ ನಂತರ 8:30ಕ್ಕೆ EVMನ ಮತ ಎಣಿಕಾ ಕಾರ್ಯಗಳು ನಡೀಲಿಕ್ಕಿದೆ. ಸೈಂಟ್ ಸಿಸಿಲೀಸ್ ಪ್ರೌಢಶಾಲೆ ಉಡುಪಿಯಲ್ಲಿ ಮತ ಎಣಿಕೆ ಕಾರ್ಯ ನಡೀಲಿಕ್ಕಿದೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಅದೇ ರೀತಿ ಮತ್ತೊಂದು ಕ್ಷೇತ್ರ ಅಂದರೆ ಅದು ಮಂಡ್ಯ ಕ್ಷೇತ್ರ. ರಾಜ್ಯದ ಗಮನವನ್ನು ಸೆಳೆದಂತಹ ಪ್ರಮುಖ ಕ್ಷೇತ್ರ ಮಂಡ್ಯ. ಅಲ್ಲಿ ಕೂಡ ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದಂತಹ ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ರು. ಆದರೆ ಈ ಬಾರಿ ಬಿಜೆಪಿಯೊಂದಿಗೆ ಅವರು ಮೈತ್ರಿಯನ್ನು ಮಾಡಿಕೊಂಡು ಪಕ್ಷಕ್ಕೆ ಸೇರ್ಪಡೆಗೊಂಡರು. ಅಲ್ಲಿ ಅವರು ಸ್ಪರ್ಧೆಯ ಆಕಾಂಕ್ಷಿ ಆಗಿದ್ದರು. ಆದರೆ ಕಾರ್ಯಕರ್ತರ ಒತ್ತಾಯ, ಪಕ್ಷದ ಒಂದಷ್ಟು ಲೆಕ್ಕಾಚಾರಗಳ ಪ್ರಕಾರ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಅಲ್ಲಿ ಭಾಳ ದೊಡ್ಡ ಕುತೂಹಲ ಇದೆ. ಒಂದು ತುರುಸಿನ ಸ್ಪರ್ಧೆ ಖಂಡಿತವಾಗಿ ಅಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ನೋಡಬೇಕಾಗಿದೆ ಅಲ್ಲಿ ಯಾರು ಜಯಶಾಲಿಗಳಾಗ್ತಾರೆ, ವಿಜಯ ಮಾಲೆ ಯಾರ ಕೊರಳಿಗೆ ಬೀಳ್ತದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ನಿಜಕ್ಕೂ ಈ ಬಾರಿಯ ಚುನಾವಣೆ ತೀವ್ರ ಸಂಚಲನವನ್ನೇ ಉಂಟು ಮಾಡಿದೆ. ಅಂದರೆ ಹಲವಾರು ಹೊಸ ಮುಖಗಳು. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಕುಟುಂಬ ರಾಜಕಾರಣದ ಮೂಲಕ ಎಷ್ಟೋ ಸಚಿವರ ಮಕ್ಕಳುಗಳಿಗೆ ಟಿಕೆಟನ್ನು ಘೋಷಿಸಲಾಗಿತ್ತು. ಇದು ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣವಾಗಿತ್ತು. ಈಗ ಆ ಮಾತನ್ನು ಬಿಜೆಪಿಯವರು ಹೇಳುವ ಹಾಗಿಲ್ಲ. ಕಾಂಗ್ರೆಸ್ ಮಾತ್ರ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಥವಾ JDS ಮಾತ್ರ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಂತ. ಬಿಜೆಪಿಯಲ್ಲೂ ಕೂಡ ಅದನ್ನೇ ಈಶ್ವರಪ್ಪನವರು, ಬಿಜೆಪಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದಂತಹ ಪ್ರಮುಖ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಶಿವಪ್ಪರವರು ಇರ್ಬೋದು, ಯಡಿಯೂರಪ್ಪರವರು ಇರ್ಬೋದು, ಈಶ್ವರಪ್ಪನವರು ಕೂಡ ಅವರೇ ಹೇಳ್ತಾ ಇದ್ದಾರೆ, ನಾವು ಬೇರೆ ಪಕ್ಷಗಳಿಗೆ ನಾವು ಆರೋಪಗಳನ್ನು ಮಾಡ್ತಾಯಿದ್ದೀವಿ, ಇವತ್ತು ನಮ್ಮ ಬಿಜೆಪಿಯಲ್ಲೇ ಅಂತಹ ಒಂದು ಕುಟುಂಬ ರಾಜಕಾರಣ ಆಗ್ತಾ ಇದೆ. ಹಾಗಾಗಿ ಬಿಜೆಪಿ ಕೂಡ ಎಲ್ಲೋ ಹಳಿ ತಪ್ತಾ ಇದೆ ಅನ್ನುವಂತಹ ಒಂದು ಆತಂಕವನ್ನು ಅವರು ವ್ಯಕ್ತಪಡಿಸಿದ್ರು. ಇದು ಸತ್ಯ ಕೂಡ. ಹೌದು, ಯಡಿಯೂರಪ್ಪನವರ ಒಬ್ಬರು ಮಗ ಸಂಸದರು, ಮತ್ತೊಬ್ಬರು ಮಗ ರಾಜ್ಯ ಬಿಜೆಪಿ ಅಧ್ಯಕ್ಷರು ಆಗಿದ್ದಾರೆ. ಆತ್ಮೀಯ ಬಳಗದಲ್ಲಿ ಕೂಡ ಒಂದಷ್ಟು ಜನರು ಅವಕಾಶಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಕಾರ್ಯಕರ್ತರಲ್ಲಿ ಒಂದು ಆಕ್ರೋಶ ಹೊರಹೊಮ್ತಾ ಇದೆ. ಈ ಚುನಾವಣಾ ಮಟ್ಟಿಗೆ ಅದು ಎಷ್ಟು ಮಾರಕ ಆಗ್ತದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಇನ್ನು ಶಿವಮೊಗ್ಗದ ಪ್ರಕಾರ ಹೇಳೋದಾದರೆ ಫುಲ್ ರೆಬೆಲ್ ಆಗಿಬಿಟ್ಟಿದ್ರು ನಮ್ಮ ಈಶ್ವರಪ್ಪ ಅವರು. ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. BJP ಅವರನ್ನು ಉಚ್ಚಾಟನೆ ಕೂಡ ಮಾಡಿತ್ತು. ಅವರು ಹೇಳ್ತಾ ಇದ್ದದ್ದು ಮೋದಿ ಅವರು ಬರಬೇಕು, ನಾನು ಮೋದಿ ಭಕ್ತ. ಆದರೆ ರಾಜ್ಯ BJPಯಲ್ಲಿನ ಈ ಗೊಂದಲಗಳು ಓಪನ್ ಆಗಿ ಅವರು ಆರೋಪವನ್ನು ಮಾಡಿದ್ರು. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ, ನನ್ನ ಮಗನಿಗೆ ಟಿಕೆಟ್ ಕೊಡಿಸುವುದಾಗಿ ಹೇಳಿದ್ರು, ಭರವಸೆಯನ್ನು ಕೊಟ್ಟಿದ್ರು, ಆದರೂ ಈ ಬಾರಿ ಕೊಡಿಸಿಲ್ಲ. ಆ ಉದ್ದೇಶದಿಂದ ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತಾ ಇದ್ದೇನೆ, ನಾನು ಗೆದ್ದು ಬಂದರೂ ಕೂಡ ನನ್ನ ಬೆಂಬಲ ಯಾವತ್ತು ಮೋದಿಜಿ ಅವರಿಗೆ ಅಂತ ಹೇಳಿದರು. ಇದು ಯಾವ ರೀತಿ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತೀರಾ? ಖಂಡಿತ ಒಂದು ಗಮನಿಸಬೇಕು ನಾವು. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಗಮನಿಸಿದಾಗ, ರಾಷ್ಟ್ರ ರಾಜಕಾರಣದಲ್ಲಿ BJPಯ ಪರಮೋಚ್ಚ ನಾಯಕ ಅಂದರೆ ಈ ಕ್ಷಣಕ್ಕೆ ನರೇಂದ್ರ ಮೋದಿ ಅವರು. ಅವರ ಬಗ್ಗೆ, ಅವರ ನಾಯಕತ್ವದ ಬಗ್ಗೆ ಯಾರಲ್ಲಿಯೂ ಕೂಡ ಆಕ್ಷೇಪ ಇಲ್ಲ. ಅವರಿಗೆ ಸಮದಂಡಿಯಾಗಿ ನಿಲ್ಲಬಲ್ಲಂತಹ ಆ ಮಟ್ಟದ ನಾಯಕರು ವಿಪಕ್ಷಗಳಲ್ಲಿ ಕಾಣಿಸ್ತಾ ಇಲ್ಲ, ಪ್ರತಿಪಕ್ಷಗಳಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ರಾಜ್ಯದಲ್ಲಿ ಗಮನಿಸುವಾಗ ಯಡಿಯೂರಪ್ಪನವರ ಒಂದು ರಾಜಕೀಯ ಬಹುತೇಕ ಯುಗಾಂತ್ಯದಲ್ಲಿ ನಾವು ಹೇಳಬೇಕಾಗ್ತದೆ. ಅದರ ಬಳಿಕ ಸಮರ್ಥ ನಾಯಕರು ಸಿಗ್ತಾ ಇಲ್ಲ. ರಾಜ್ಯ BJPಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರ್ಬೋದು ಅಥವಾ DK ಶಿವಕುಮಾರ್ ಇರ್ಬೋದು, ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ. ಆದರೆ ಅವರಿಗೆ ಪೂರಕ ಸಮದಂಡಿಯಾಗಿ ನಿಲ್ಲಬಲ್ಲಂತಹ ಸಮಸ್ಕಂದರಾಗಿರುವಂತಹ
BJPಯ ನಾಯಕರಿಗೂ ಗೋಚರಿಸ್ತಾ ಇಲ್ಲ. JDSನಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ, BJPಯಲ್ಲಿ ಅಂಥ ದೊಡ್ಡ ಮಟ್ಟದ ನಾಯಕರು ಬರ್ತಾ ಇಲ್ಲ, ಬಹುಶಃ ಅಲ್ಲಿ ಬರುವುದಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥ ಆರೋಪಗಳನ್ನು ಕೂಡ ಈಶ್ವರಪ್ಪನವರು ಮಾಡಿದ್ದಾರೆ. ಎರಡನೇ ಹಂತದ ನಾಯಕರನ್ನು ಬೆಳೆಸುವುದಕ್ಕೆ ಬಿಡ್ತಾ ಇಲ್ಲ ಯಡಿಯೂರಪ್ಪನವರು ಅನ್ನೋಂಥ ಆರೋಪವನ್ನು ಕೂಡ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ನಾವು ಗಮನಿಸಬೇಕಂತ ಅಥವಾ ಯೋಚನೆ ಮಾಡಬೇಕಂತ ಅಂಶ. BJPಯಲ್ಲಿ ಯಾಕೆ ಎರಡನೇ ಹಂತದ ದೊಡ್ಡ ನಾಯಕರು ಬೆಳೆಯುತ್ತಾ ಇಲ್ಲ? ಬೆಳೆಯುವಂಥ ನಾಯಕರುಗಳನ್ನು ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಗ್ತದೆ ಅನ್ನೋಂಥ ಆರೋಪಗಳಿದೆ. ಪ್ರತಾಪ್ ಸಿಂಹರವರು ಭಾಳ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಒಬ್ಬ ಯುವ ನಾಯಕ. ಅದೇ ರೀತಿ ಅನಂತ ಹೆಗಡೆ ಅವರು ಇರ್ಬೋದು ಅಥವಾ ಈಶ್ವರಪ್ಪನವರು ಇರ್ಬೋದು. CT ರವರನ್ನು ಮೊನ್ನೆ ವಿಧಾನ ಪರಿಷತ್ತಿಗೆ ಅವರಿಗೆ ಟಿಕೆಟ್ ಕೊಟ್ಟಿರೋದು ಬೇರೆ ಪ್ರಶ್ನೆ. ಅವರನ್ನು ಕೂಡ ಒಂದು ಮೂಲೆಗುಂಪು ಮಾಡಲಾಗಿತ್ತು ಎನ್ನುವಂಥ ಒಂದು ಆಕ್ರೋಶ. ಯಾಕೆಂದರೆ ಹಿಂದೂ ಪರ ಧ್ವನಿ ಎತ್ತುವಂತಹ ಅಥವಾ ಸಂಘಟನೆಗಳ ನಾಯಕರುಗಳನ್ನು ರಾಜ್ಯದಲ್ಲಿ ಮೂಲೆಗುಂಪು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಆರೋಪ ಕೂಡ ಇತ್ತು. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆಯವರು ಮತ ಎಣಿಕಾ ಕೇಂದ್ರದತ್ತ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳು ನಿಮ್ಮ TV ಸ್ಕ್ರೀನ್ನಲ್ಲಿ ಬರ್ತಾ ಇದೆ ವೀಕ್ಷಕರೇ. ಮತ ಎಣಿಕಾ ಕೇಂದ್ರದೊಳಗೆ ತಮ್ಮ ಅನುಮತಿ ಪತ್ರವನ್ನು ಪಡೆದುಕೊಂಡು ಜಯಪ್ರಕಾಶ್ ಹೆಗ್ಡೆ ಅವರು ತೆರಳುತ್ತಾ ಇದ್ದಾರೆ. ನಿಜಕ್ಕೂ ಅವರೊಬ್ಬರು ಸಜ್ಜನ ರಾಜಕಾರಣಿ ಎಂದೇ ಬಿಂಬಿತರಾಗಿದ್ದವರು. ಕಳೆದ ಬಾರಿ BJPಯಲ್ಲಿದ್ದ ಜಯಪ್ರಕಾಶ್ ಹೆಗ್ಡೆ ಈ ಬಾರಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಇದ್ದವರು, ಆಮೇಲೆ JDS ಅಲ್ಲಿ ಇದ್ರು, ಪಕ್ಷಾಂತರಗೊಂಡು ಅಲ್ಲಿಂದ ಈ ಬಾರಿ ಅವರು ಕಾಂಗ್ರೆಸ್ನ ಟಿಕೆಟ್ ಅನ್ನ ಪಡೆದುಕೊಂಡು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಈಗಾಗಲೇ ಕಾಲದಲ್ಲಿ ಅವರು ಅವರ ಬಗ್ಗೆ ಹೇಳುವುದಾದ್ರೆ ಇದು ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣದಲ್ಲಿ ಹೇಳುವುದಾದ್ರೆ ಪಕ್ಷೇತರರಾಗಿ ಕೂಡ ನಿಂತು ಗೆಲ್ಲಬಲ್ಲಂತಹ ಒಂದು ಸಾಮರ್ಥ್ಯ ಇದ್ದಂತಹ ಒಬ್ಬ ನಾಯಕ. ಆ ಬಳಿಕ ಬದಲಾದಂತಹ ರಾಜಕೀಯ ಕಾಲಘಟ್ಟದಲ್ಲಿ ಅದು ಸಾಧ್ಯ ಆಗದೆ ಹೋಗ್ಬೋದು. ಅದು ಬ್ರಹ್ಮಾವರ ಕ್ಷೇತ್ರವನ್ನ ಇದು ಮಾಡಿದ್ರು, ಇಲ್ಲದ್ರಿಂದಾಗಿ ಅದನ್ನ ಮರ್ಜ್ ಮಾಡಿದ್ರಿಂದಾಗಿ ಇದು ಉಡುಪಿ ಜಿಲ್ಲೆ ಘೋಷಣೆ ಆಗಿ ನನ್ನ ಪ್ರಕಾರ ನಾನು ತಪ್ಪು ಅಲ್ಲ ಅಂತ ಆದ್ರೆ 1998ರಲ್ಲಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಇದ್ದವರು ಕೂಡ ಅಂದ್ರೆ ಪ್ರಥಮ ಉಡುಪಿ ಜಿಲ್ಲೆಯ ಪ್ರಥಮ ಉಸ್ತುವಾರಿ ಮಂತ್ರಿಗಳು ಕೂಡ ಜಯಪ್ರಕಾಶ್ ಹೆಗ್ಡೆ ಅವರು. ಈಗಾಗಲೇ ಸ್ಟ್ರಾಂಗ್ ರೂಮ್ನ ಬಾಗಿಲುಗಳನ್ನ ತೆರೆಯಲಾಗಿದೆ ಜಿಲ್ಲಾಧಿಕಾರಿಗಳ ಸಮಕ್ಷಮ. ನೀವು ನೋಡ್ತಾ ಇದ್ದೀರಾ, ಸ್ಟ್ರಾಂಗ್ ರೂಮ್ ಬಾಗಿಲು ತೆರೆಯಲಾಗಿದೆ. ಇನ್ನು ಆ ಮತ ಎಣಿಕಾ ಕೇಂದ್ರದತ್ತ ತೆರಳುತ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್. ಇನ್ನೊಂದು ಮಾತನ್ನು ಹೇಳೋದಾದ್ರೆ, ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಪಕ್ಷೇತರ ಶಾಸಕರುಗಳಿಗೆ ಮುಂದಿನ ಸಾಲಿನ ಆಸನಗಳು ಸಿಗುವುದು ಕಮ್ಮಿ, ಆದರೆ ಇವರಿಗೆ ಸಿಗ್ತಾ ಇತ್ತು ಅನ್ನೋಂಥ ಮಾಹಿತಿ. ಅಂದ್ರೆ ಅವರು ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದ ಪಕ್ಷ ಭೇದವನ್ನ ಮರೆತು ಎಲ್ರಿಗೂ ಕೂಡ ಯೋಜನೆಗಳಾಗಿರ್ಬೋದು, ಆ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಆ ಕಾರಣದಿಂದಲೇ ಅವರು ಪಕ್ಷೇತರರಾಗಿ ಸ್ಪರ್ಧಿಸಿದ್ರು ಕೂಡ ಜನ ಅವರನ್ನು ಮೆಚ್ಚಿಕೊಂಡು ಅವರಿಗೆ ಮತವನ್ನ ನೀಡ್ತಾ ಇದ್ರು ಅನ್ನೋ ಮಾಹಿತಿ. ಮುಂದೆ ಅವರು ಸೋಲೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು, ಕರ್ನಾಟಕದ ವಾಜಪೇಯಿ ಅನ್ನುವಂಥ ಒಂದು ಹೆಸರಿನಿಂದ ಕರೆಸಿಕೊಳ್ದಂತ ಹಾಲಾಡಿ ಅವರ ಎದುರು ಅವರು ಸೋಲ್ತಾ ಬಂದರು. ಹಾಗಾಗಿ ಒಂದಷ್ಟು ಸೋಲಿನ ರುಚಿಯನ್ನು ಕೂಡ ಅಥವಾ ಸೋಲಿನ ಕಹಿಯನ್ನು ಕೂಡ ಅವರು ಅನುಭವಿಸುವುದಕ್ಕೆ ಕಾರಣ ಆಯಿತು. ಈಗಾಗಲೇ ಮತ ಎಣಿಕಾ ಕೇಂದ್ರದ ಸ್ಟ್ರಾಂಗ್ ರೂಮ್ನ ಬಾಗಿಲುಗಳನ್ನು ತೆರೆಯಲಾಗಿದೆ ಜಿಲ್ಲಾಧಿಕಾರಿಗಳ ಸಮಕ್ಷಮ. ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಚೆ ಮತ ಎಣಿಕೆ ಆರಂಭವಾಗಲಿಕ್ಕಿದೆ. ಮತ ಎಣಿಕೆ ಆರಂಭವಾದ ಕೂಡಲೇ ನಾವು ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಯಾವ ಅಭ್ಯರ್ಥಿ ಯಾವ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವ ಮಾಹಿತಿಯನ್ನು ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ನಿಮಗೆ ಕೊಡಲಿಕ್ಕಿದ್ದೇವೆ. ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಸ್ಟ್ರಾಂಗ್ ರೂಮ್ನಲ್ಲಿ ವಿವಿಧ ಹಂತದ ತಪಾಸಣೆಗಳನ್ನು ನಡೆಸಿ ಪೊಲೀಸ್ ಸಿಬ್ಬಂದಿಗಳು ಒಳಗೆ ಅವರನ್ನು ಬಿಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನುಮತಿ ಪಡೆದವರಿಗಷ್ಟೇ ಪ್ರವೇಶ. ಅಭ್ಯರ್ಥಿಗಳು, ಸರ್ಕಾರಿ ಅಧಿಕಾರಿಗಳು, ಮತ ಎಣಿಕೆ ನಡೆಸಲಿಕ್ಕಿರುವಂಥ ಅಧಿಕಾರಿಗಳು ಹಾಗೂ ಏಜೆಂಟರುಗಳು, ಕೆಲ ಏಜೆಂಟರುಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಒಂದು ಮಾಹಿತಿ, ಆರಂಭಿಕ ಒಂದು ಮಾಹಿತಿಯ ಪ್ರಕಾರ ರಾಷ್ಟ್ರ ರಾಜಕಾರಣದ 543 ಸ್ಥಾನಗಳ ಪೈಕಿ 7 ಸ್ಥಾನಗಳ ಒಂದು ಮುನ್ನಡೆಯನ್ನು ಹೇಳುವುದಾದರೆ 6 ಸ್ಥಾನಗಳಲ್ಲಿ 7ರಲ್ಲಿ 6 ಸ್ಥಾನಗಳಲ್ಲಿ BJP ನೇತೃತ್ವದ ಮೈತ್ರಿಕೂಟ ಅಂದರೆ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. ಕೇವಲ 1 ಸ್ಥಾನದಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಇಂಡಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದೆ. 6-1 ಈ ಕ್ಷಣದ ಮುನ್ನಡೆಯ ಮಾಹಿತಿ. ಇದು ಅತ್ಯಂತ ಆರಂಭಿಕ ಹಂತ. ಇದು ಬಹಳ ದೊಡ್ಡ ಸುತ್ತುಗಳು ಅಥವಾ ಬಹಳ ದೊಡ್ಡ ಸುದೀರ್ಘವಾದಂತಹ
ಮತ ಎಣಿಕೆ ಕಾರ್ಯಗಳು ನಡೆಯಲಿಕ್ಕಿದೆ. ಆ ಬಳಿಕ ಹೇಳ್ಬೋದು ಹೊರತು ಈಗ 6 ಸ್ಥಾನಗಳು ಮುನ್ನಡೆ ಅಂದರೆ 6 ಸ್ಥಾನ ಗೆದ್ದದಂತ ಖಂಡಿತವಾಗಿ ಯಾರೂ ಯೋಚನೆ ಮಾಡಬೇಕಾಗಿಲ್ಲ, ಅಥವಾ ಒಂದು ಸ್ಥಾನ ಅಂದರೆ ಕೇವಲ ಒಂದು ಸ್ಥಾನಕ್ಕೆ ಸೀಮಿತಂತೆ ಯಾರೂ ಯೋಚನೆ ಮಾಡುವ ಅಗತ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮತ ಎಣಿಕೆ, ಅಂಚೆ ಮತ ಎಣಿಕೆ ಆರಂಭವಾಗಿದೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಆಗಲೇ ನಾವು ಮಾತಾಡಿಕೊಂಡಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು, JDSನ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆಗ ಬಿಜೆಪಿ ಇತ್ತು, ಈಗ ಕಾಂಗ್ರೆಸ್ನ ಖಂಡಿತವಾಗಿ ಬದಲಾಗ್ತಾ ಹೋಗ್ತದೆ. ಇದು ಆರಂಭಿಕ ಸುತ್ತು, ಅಂದರೆ ಅಂಚೆ ಮತಗಳ ಎಣಿಕೆ ಇರ್ಬೋದು, ಹಾಗಾಗಿ ಬದಲಾಗ್ತಾ ಇರ್ತದೆ. ಕೆಲವೊಂದು 10 ಸುತ್ತುಗಳ ಬಳಿಕ ಒಂದಷ್ಟು ಸ್ಥಿರತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇಡೀ ದೇಶದ ಸುದ್ದಿಯನ್ನು ಹೇಳೋದಾದರೆ ಬಿಜೆಪಿ 8 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪಕ್ಷೇತರರು ಯಾರೂ ಇನ್ನೂ ತಮ್ಮ ಖಾತೆಯನ್ನು ತೆರೆದಿಲ್ಲ. ನೋಡೋಣ, ಸಂಜೆ ವೇಳೆಗೆ ಮಾತ್ರ ಸ್ಪಷ್ಟ ಚಿತ್ರಣ ಲಭಿಸಲಿಕ್ಕಿದೆ. ಈ ಬಾರಿ ಸ್ವಲ್ಪ ವಿಳಂಬ ಆಗ್ಬೋದು ಮತ ಎಣಿಕೆ ಕಾರ್ಯದಲ್ಲಿ, ಅಂದರೆ ಫಲಿತಾಂಶ ಸಿಗುವಂಥ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿನ ವಿಳಂಬ. ಯಾಕಂದರೆ VVPAT ಮತ್ತು EVMನಲ್ಲಿರುವಂಥ ಮತಗಳ ತಾಳೆ ಹಾಕುವಂಥ ಕಾರ್ಯ ಆಗ್ತದೆ. ಆ ತಾಳೆ ಹಾಕುವಂಥ ಕಾರ್ಯದಿಂದಾಗಿ 2 ರಿಂದ 3 ಗಂಟೆ ಕಾಲ ವಿಳಂಬ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆ ಒಂದು ಆಧಾರದಲ್ಲಿ ಹೇಳುವುದಾದ್ರೆ ಒಂದು ಸ್ಪಷ್ಟ ಮಾಹಿತಿ ದೊರೆಯಬೇಕಾದ್ರೆ ಒಂದು 2:30 ರಿಂದ 3 ಗಂಟೆವರೆಗೆ ನಾವು ಸರಿ ನಾವು ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಶಿಶಾನ್ ಕೌಡೂರು ಅವರು, ನಮ್ಮ ಸಹೋದ್ಯೋಗಿ ಶಿಶಾನ್ ಕೌಡೂರು ಅವರು ಈಗಿನ ಅಪ್ಡೇಟ್ಸ್ಗಳನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ. ಎಸ್, ಈಗಾಗಲೇ ಸಮಯ 8 ಗಂಟೆ ಆಗಿದೆ. ಸೊ ಆಲ್ರೆಡಿ ದೇಶದಾದ್ಯಂತ ಹಲವು ಕಡೆ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದೆ, ಮತ ಎಣಿಕೆಗಳು ಪ್ರಾರಂಭ ಆಗಿದೆ, ಅಂಚೆ ಮತಗಳು ಈಗಾಗಲೇ ಪ್ರಾರಂಭ ಆಗಿರುವಂತದ್ದು ಶಿಲ್ಪ. ಜೊತೆಗೆ ಈಗ ಪ್ರಮುಖವಾಗಿರುವಂತದ್ದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಬಂದಿರುವಂತದ್ದು ಸ್ಥಳಕ್ಕೆ. ಈಗಾಗಲೇ ಮೊದಲ ಹಂತದಲ್ಲಿ ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಆದ ಬಳಿಕ ಅಂಚೆ ಮತಗಳ ಎಣಿಕೆಯನ್ನ ಪ್ರಾರಂಭ ಆಗುತ್ತೆ. ಇದಾದ ಬಳಿಕ ಹೇಗೂ ಕೂಡ ಡೆಫಿನೆಟ್ ಆಗಿರುವಂತದ್ದು, ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದು EVM ಮತಗಳ ಎಣಿಕೆಯನ್ನ. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ಪ್ರಾರಂಭ ಆಗುವಂಥದ್ದು. ಒಟ್ಟಾರೆಯಾಗಿ ಇಡೀ ದೇಶ ಕಾಯ್ತಾ ಇರುವಂತಹ ಮಹಾ ಚುನಾವಣೆಯ ಮಹಾ ತೀರ್ಪಿಗೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಈ ಕ್ಷಣಕ್ಕೆ ಇನ್ನು ಕೆಲವು ಸಮಯಗಳು ಮಾತ್ರ. ಈ ಒಂದು ಕಂಪ್ಲೀಟ್ ಕವರೇಜ್ ಅನ್ನ ನಮ್ಮ ಟಿವಿ ನಾನ್ ಸ್ಟಾಪ್ ಆಗಿ ಮಾಡ್ತಾ ಇದೆ. ಕರಾವಳಿ ಮಾತ್ರವಲ್ಲದೆ, ಕೇರಳ ಮಾತ್ರವಲ್ಲದೆ, ರಾಜ್ಯದ ಹಲವು ಕ್ಷೇತ್ರಗಳ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ನಮ್ಮ ಟಿವಿ ನೀಡ್ತಾ ಇದೆ. ನಮ್ಮ ಟಿವಿಯ ಸಂಪೂರ್ಣ ತಂಡ ಈಗ ಜೊತೆ ಆಗ್ತಾ ಇರುವಂತದ್ದು ಇವತ್ತಿನ ಈ ಒಂದು ಲೈವ್ ಕವರೇಜ್ ಅಲ್ಲಿ ನಾವು ನೋಡ್ತಾ ಇರಬಹುದು. ನಮ್ಮ ಟಿವಿಯ ಎಲ್ಲಾ ಸಹೋದ್ಯೋಗಿಗಳ ಜೊತೆಯಾಗಿ ಈ ಒಂದು ಅಪ್ಡೇಟ್ ಗಳನ್ನ ನೀಡ್ತಾ ಇದ್ದೇವೆ. ಸೊ ರಾಜ್ಯದ ಹಲವು ಕ್ಷೇತ್ರಗಳನ್ನ ಕೂಡ 28 ಕ್ಷೇತ್ರಗಳಲ್ಲಿ ಈ ಬಾರಿ ಯಾರು ವಿಜಯದ ಮಾಲೆಯನ್ನ ಹಾಕ್ತಾರೆ ಅನ್ನುವಂಥದ್ದು. ಸ್ಪೆಷಲಿ ಈಗ ಶಿಲ್ಪ ಅವರೇ, ಈಗ ತುಂಬಾನೇ ಡೌಟ್ಫುಲ್ ಆಗಿರುವಂತದ್ದು ಸಮೀಕ್ಷೆಗಳನ್ನ ನೋಡ್ತಾ ಹೋದ್ರೆ ಈ ಬಾರಿ NDAಗೆ ಹಲವು ಬಹುಮತಗಳು ಬರಬಹುದು ಅಂತ ಹೇಳಿ ಹಲವಾರು ಸಮೀಕ್ಷೆಗಳು ಹೇಳಿದ್ರು ಕೂಡ NDA ಈ ಬಾರಿ ಬಲ ಕಡಿಮೆಯಾಗುವಂತಹ ಕೆಲವೊಂದು ಕ್ಷೇತ್ರಗಳನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈ ಬಾರಿ ಕರ್ನಾಟಕದಲ್ಲಿ ಕಳೆದ ಬಾರಿ ಸಿಕ್ಕಿದಷ್ಟು ಮತಗಳು ಅಥವಾ ಕ್ಷೇತ್ರಗಳು ಈ ಬಾರಿ ಕರ್ನಾಟಕದಲ್ಲಿ ಸಿಗುವಂತಹ ಸಾಧ್ಯತೆಗಳು ಇಲ್ಲ. ಕಳೆದ ಬಾರಿ 2019ನೇ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 26 ಕ್ಷೇತ್ರಗಳನ್ನ ಪಡೆದುಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. NDA JDS ಅನ್ನ ಕೂಡ ಸೇರಿಸೋದಾದ್ರೆ NDA 26 ಕ್ಷೇತ್ರಗಳನ್ನ ಪಡೆದಿತ್ತು. ಬಟ್ ಈ ಬಾರಿಯ ಸರ್ವೆ ಹೇಳೋ ಪ್ರಕಾರ 23 ರಿಂದ 25 NDA ಕ್ಷೇತ್ರಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಸದ್ಯದ ಅಪ್ಡೇಟ್ ಗಳನ್ನ ನಾವು ನೋಡ್ತಾ ಇರುವಂತದ್ದು ಮತ್ತು ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಮತ್ತು ಮಹಾರಾಷ್ಟ್ರದಲ್ಲಿ ಕಳೆದ 2019ನೇ ಚುನಾವಣೆಯಲ್ಲಿ 41 ಕ್ಷೇತ್ರಗಳಲ್ಲಿ NDA ಕ್ಷೇತ್ರವನ್ನು ವಶಪಡಿಸಿಕೊಂಡಿತ್ತು. ಬಟ್ ಈ ಬಾರಿಯ 2024ನೇ ಸಮೀಕ್ಷೆಗಳನ್ನ ನೋಡ್ತಾ ಹೋದ್ರೆ ತುಂಬಾನೇ ಕಡಿಮೆ ಕ್ಷೇತ್ರಗಳನ್ನ ಗಳಿಸ್ತಾ ಇದೆ. ದೊಡ್ಡ ಮಟ್ಟಿನ ಹೊಡೆತ ಇದು NDAಗೆ. 28 ರಿಂದ 32 ಕ್ಷೇತ್ರಗಳನ್ನು ಮಾತ್ರ ಪಡೆದುಕೊಳ್ತಾ ಇದೆ. ಇದು ಬಿಜೆಪಿಗೆ ದೊಡ್ಡ ಮಟ್ಟಿನ ಹೊಡೆತ. ಉತ್ತರ ಪ್ರದೇಶವನ್ನ ಬಿಟ್ರೆ ಮಹಾರಾಷ್ಟ್ರ ಬಿಜೆಪಿಗೆ ಅಧಿಕ ಕ್ಷೇತ್ರಗಳನ್ನ ತಂದುಕೊಡುವಂತಹ ಒಂದು ರಾಜ್ಯ. ಬಟ್ ಈ ಬಾರಿ ಮಹಾರಾಷ್ಟ್ರದಲ್ಲಿ NDAಗೆ ದೊಡ್ಡ ಹೊಡೆತ
ಹೊಡೆತಗಳು ಬೀಳುವಂತಹ ಸಾಧ್ಯತೆಗಳಿರುವಂತದ್ದು. ಮತ್ತು ರಾಜಸ್ಥಾನದಲ್ಲಿ ಕಳೆದ ಬಾರಿ 25 ಕ್ಷೇತ್ರಗಳನ್ನ ಪಡೆದಿತ್ತು. ಬಟ್ ಈ ಬಾರಿ ನೋಡೋದಾದ್ರೆ ಈ ಬಾರಿ ಕೇವಲ 16ರಿಂದ 19 ಕ್ಷೇತ್ರಗಳನ್ನ ಪಡೆದುಕೊಳ್ಳಬಹುದು ಅಂತ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿತಾ ಇದೆ. ಜೊತೆಗೆ ಬಿಹಾರ ಕಳೆದ ಬಾರಿ 39 ಇತ್ತು, ಬಟ್ ಈ ಬಾರಿ 29, 10 ಕ್ಷೇತ್ರಗಳಲ್ಲಿ ವೇರಿಯೇಷನ್ ಕಾಣ್ತಾ ಇದೆ. ಇದು ನಮಗೆ ಈಗ ಸಣ್ಣ ಮಟ್ಟಿನ ಅಂಕಿಅಂಶಗಳಾಗಿರ್ಬೋದು, 10, 2, 12 ಅಥವಾ 20 ಅನ್ನುವಂಥದ್ದು. ಬಟ್ NDA ಮೈತ್ರಿಕೂಟಕ್ಕೆ ಇದು ಒಂದು ದೊಡ್ಡ ಮಟ್ಟಿನ ಹೊಡೆತಗಳು ಬೀಳುವಂಥದ್ದು. ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ಈ ಬಾರಿ ಬಿಜೆಪಿಗೆ ದೊಡ್ಡ ಮಟ್ಟಿನ ಹೊಡೆತಗಳು ಬೀಳುವಂತಹ ಅನೇಕ ರಾಜ್ಯಗಳಿದೆ. ಜಾರ್ಖಂಡ್ ಅಲ್ಲಿ ಕೂಡ ಕಳೆದ ಬಾರಿ 12 ಕ್ಷೇತ್ರಗಳಿತ್ತು, ಬಟ್ ಈ ಬಾರಿ 8 ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಮತ್ತು ಹರಿಯಾಣದಲ್ಲೂ ಕೂಡ ಕಳೆದ ಬಾರಿ 10 ಕ್ಷೇತ್ರಗಳನ್ನ NDA ವಶಪಡಿಸಿಕೊಂಡಿತ್ತು, ಬಟ್ ಈ ಬಾರಿ ಒಂದು 6 ಕ್ಷೇತ್ರಗಳನ್ನ ಪಡೆದುಕೊಳ್ಬಹುದು ಏನೋ ಅನ್ನುವಂತಹ ರೀತಿಯಲ್ಲಿ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಬಟ್ ಈ ಬಾರಿ ಒಂದು ರೀತಿಯಾದಂತಹ ಬೆಳವಣಿಗೆ ಅಂತ ನಾವು ನೋಡ್ತಾ ಹೋದ್ರೆ ಶಿಲ್ಪ, ದಕ್ಷಿಣ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೇಗೆ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಿದ್ಯೋ ಅದೇ ರೀತಿಯಾಗಿ ಬಿಜೆಪಿ ಕೂಡ ತನ್ನ ಪ್ರಾಬಲ್ಯವನ್ನ ಮುಂದುವರಿಸುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸ್ಪೆಷಲಿ ಕೇರಳ ಅಂತ ನಾವು ನೋಡ್ತಾ ಹೋದ್ರೆ, ನಮ್ಮ ನೆರೆ ರಾಜ್ಯ ಆಗಿರುವಂತಹ ಕೇರಳದಲ್ಲಿ ಈ ಬಾರಿ ಬಿಜೆಪಿಗೆ ಅವಕಾಶಗಳಿದೆ. ಮತ್ತೊಮ್ಮೆ ಬಿಜೆಪಿ ಅರಳುವಂತ ಸಾಧ್ಯತೆಗಳಿದೆ. ಐ ಮೀನ್ ಹಿಸ್ಟ್ರಿಗಳನ್ನ ನಾವು ಕೆದಕ್ತಾ ಹೋದ್ರೆ ಕಾಸರಗೋಡು, ನಮ್ಮ ಸ್ಥಳೀಯವಾಗಿರುವಂತಹ ದಕ್ಷಿಣ ಕನ್ನಡ ಕ್ಷೇತ್ರದ ಸ್ಥಳೀಯ ಕ್ಷೇತ್ರವಾಗಿರುವಂತಹ ಕಾಸರಗೋಡಲ್ಲಿ ಕಳೆದ 1950ರ ನಂತರ ಇಲ್ಲಿಯ ತನಕ ಕಮಲ ಅರಳಿ ಗೆದ್ದು ಬಂದಂತ ಇತಿಹಾಸನೇ ಇಲ್ಲ. ಬಟ್ ಈ ಬಾರಿ ಅರಳುವಂತ ಸಾಧ್ಯತೆ ಇದೆಯಾ ಅಂತ ನೋಡ್ತಾ ಹೋದ್ರೆ ಚಾನ್ಸಸ್ಗಳು 50-50 ಅಂತಾನೆ ಹೇಳ್ಬೋದು. ಮೇಜರ್ ಆಗಿ NDAಗೆ 90% ಕೊಡುವಂತಹ ಚಾನ್ಸಸ್ಗಳು ತುಂಬಾನೇ ಕಡಿಮೆ ಇದೆ. ಈಗಾಗಲೇ ಅಲ್ಲಿ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ, ಮತ್ತೆ ಎಣಿಕೆ ಕೂಡ ಆರಂಭ ಆಗಿದೆ ಕಾಸರಗೋಡು ಕ್ಷೇತ್ರದಲ್ಲಿ ನೋಡೋದಾದ್ರೆ. ಬಟ್ ಈ ಬಾರಿ ML ಅಶ್ವಿನಿ ಅವರು NDA ಇಂದ ಇದ್ರೆ, ರಾಜಮೋಹನ್ ಉಣ್ಣಿತಾಯನ್ ಅವರು UDF ಇಂದ ಇರುವಂತದ್ದು ಕಾಂಗ್ರೆಸ್ ಇಂದ, ಬಟ್ ಕಮ್ಯುನಿಸ್ಟ್ಗಳು ಕೂಡ ಅಲ್ಲಿ CPIM ಇಂದ ಕೂಡ ಸ್ಪರ್ಧೆ ಇರುವಂತದ್ದು. ಬಟ್ ಈಗ ಈ ಬಾರಿಯ ಚುನಾವಣೆಯನ್ನು ನೋಡೋದಾದ್ರೆ NDA ವರ್ಸಸ್ UDF ಅಂತಾನೆ ಹೇಳ್ಬೋದು. UDF ನ ರಾಜಮೋಹನ್ ಉಣ್ಣಿತಾಯನ್ ಅವರು ಕಳೆದ ಸಿಟ್ಟಿಂಗ್ MP ಆಗಿದ್ದಂಥವ್ರು. ಬಟ್ ಈ ಬಾರಿ ML ಅಶ್ವಿನಿ ಅವರು ಅವರಿಗೆ ಟಕ್ಕರ್ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿರುವಂಥದ್ದು. ಬಟ್ ಹೊಸ ಮುಖ, ಬಟ್ ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲಿ ಸದಸ್ಯ ಆಗಿದ್ದಂಥವರು ಮತ್ತು ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ. ಇದೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಬಹುದು ಒಂದು ವೇಳೆ ವಿನ್ ಆದರೆ ML ಅಶ್ವಿನಿ ಅವರು. ಬಟ್ ಸಮೀಕ್ಷೆಗಳು ಹೇಳೋ ಪ್ರಕಾರ ಕೇರಳದಲ್ಲಿ ಈ ಬಾರಿ 3 ಸೀಟುಗಳು ಬರುತ್ತೆ. ಸೊ ಆ 3 ಸೀಟುಗಳನ್ನ ನಾವು ನೋಡೋದಾದ್ರೆ ಈ ಬಾರಿ ತ್ರಿಶೂರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಸುರೇಶ್ ಗೋಬಿ ಅವರ ನಿರೀಕ್ಷೆಯೂ ಕೂಡ ಆಗಿತ್ತು, ನನಗೆ ಈ ಬಾರಿ ಟಿಕೆಟ್ ಅನ್ನ ನೀಡೋದಾದ್ರೆ ಅದು ತ್ರಿಶೂರಿಂದಲೇ ನೀಡಬೇಕು, ನಾನು ಸೀಟನ್ನು ತಂದು ಕೊಡ್ತೇನೆ ಬಿಜೆಪಿಗೆ NDA ಮೈತ್ರಿಕೂಟಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಈ ಬಾರಿ ಏನಾದ್ರು ತ್ರಿಶೂರಿಂದ ಈಗಾಗಲೇ ಸುರೇಶ್ ಗೋಬಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಅಷ್ಟು ಈಸಿ ಆಗಿರುವಂತಹ ಕ್ಷೇತ್ರ ಮಾತ್ರ ಅಲ್ಲ ತ್ರಿಶೂರ್, ತುಂಬಾನೇ ಟಫ್ ಆಗಿರುವಂತಹ ಕ್ಷೇತ್ರ. ಬಟ್ ತ್ರಿಶೂರಿಂದ ಈ ಬಾರಿ ಸುರೇಶ್ ಗೋಬಿ ಅವರು ಬರುವಂತಹ ಚಾನ್ಸಸ್ಗಳು ಇದೆ ಅನ್ನುವಂಥದ್ದು ಬಿಜೆಪಿಯ ಆಂತರಿಕ ಸಮೀಕ್ಷೆ ಮತ್ತು ಹಲವು ಸಮೀಕ್ಷಾ ಕೇಂದ್ರಗಳು ಕೂಡ ಹೇಳ್ತಾ ಇರುವಂತದ್ದು. ಮತ್ತು ರಾಜೀವ್ ಚಂದ್ರಶೇಖರ್ ರಾಷ್ಟ್ರೀಯ ಒಬ್ಬ ಸಂಸದರು ಕೂಡ, ಅವರ ಪ್ರಕಾರ ತಿರುವನಂತಪುರಂ ಅಲ್ಲಿ ಈ ಬಾರಿ ಅವರ ಒಂದು ಕ್ಷೇತ್ರವು ಕೂಡ ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಇರಬಹುದು ಅನ್ನುವಂಥದ್ದು. ಇನ್ನೊಂದು ಕ್ಷೇತ್ರವನ್ನ ನಾವು ಗಮನಿಸುವುದಾದ್ರೆ ಇದು ತುಂಬಾನೇ ಸ್ಪೆಷಲ್ ಆಗಿರುವಂತದ್ದು ಅಟ್ಟಿಂಗಲ್. ಸೊ ಈ ಒಂದು ಕ್ಷೇತ್ರದಲ್ಲಿ NDA ಇಂದ P ಮುರಳೀಧರನ್ ಅವರು ಸ್ಪರ್ಧೆಯಲ್ಲಿರುವಂಥದ್ದು ಮತ್ತು UDF ಇಂದ ಅಡೂರ್ ಪ್ರಕಾಶ್. ಈ 3 ಕ್ಷೇತ್ರಗಳು ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಸೊ ದಕ್ಷಿಣ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತದ್ದು. ವಯನಾಡಲ್ಲಿ ನಾವು ಡೆಫಿನೆಟ್ಲಿ ನೋಡ್ತಾ ಇದ್ದೇವೆ. ಈ ಬಾರಿ ವಯನಾಡಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಕಣದಲ್ಲಿದ್ದಾರೆ, ದಕ್ಷಿಣ ರಾಜ್ಯವನ್ನೇ ಅವಲಂಬಿಸ್ತಾ ಇದ್ದಾರೆ. ಅಂಡ್ ಹಲವು ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ಎದುರಾಳಿಯಾಗಿ NDA ಇಂದ ಇರುವಂತದ್ದು ಸುರೇಂದ್ರನ್ ಅವರು. ಬಟ್ ಸುರೇಂದ್ರನ್ ಅವರನ್ನ ಸಮೀಕ್ಷೆಗಳು ಹೇಳೋ ಪ್ರಕಾರ ಸುರೇಂದ್ರನ್ ಅವರ ಬಳಿ ಯಾವುದೇ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅವರು ಬಿಜೆಪಿಯಲ್ಲಿ ಪ್ರಬಲ ನಾಯಕ ಹೌದು, ಬಟ್ ಆದರೆ ಎದುರಾಳಿಯಾಗಿರುವಂತಹ ರಾಹುಲ್ ಗಾಂಧಿ ಮುಂದೆ ಈ ಬಾರಿ ಸುರೇಂದ್ರನ್ ಅವರು ಟಕ್ಕರ್ ಕೊಟ್ಟು ವಿನ್ ಆಗುವಂತಹ ಚಾನ್ಸಸ್ಗಳು ತುಂಬಾನೇ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ಅಮೇಥಿಯಲ್ಲಿ ಮೊದಲು ನಿಲ್ತಾರೆ ಅನ್ನುವಂತಹ ಮಾಹಿತಿಗಳನ್ನ ಹೇಳಲಾಗ್ತಾ ಇತ್ತು. ಬಟ್ ಅವರು ಡೆಫಿನೆಟ್ಲಿ ಆಗಿ ಆ ಒಂದು ಸೀಟನ್ನ ಅನೌನ್ಸ್ ಮಾಡಿಲ್ಲ. ರೀಸನ್ ಅವರು ಪಕ್ಕ ಅಂತ ಹೇಳಿದ್ರೆ ವಯನಾಡಲ್ಲಿ ನೀವು ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್ ಪಕ್ಕ ಮೈತ್ರಿಯನ್ನು ಮಾಡಿಕೊಂಡು ಅಲ್ಲಿ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿದ್ರು ಕೂಡ ಆತ ಗೆದ್ದು ಬರ್ತಾನೆ ಅನ್ನುವಂತಹ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ವಯನಾಡು. ಸೊ ಹಾಗಾಗಿ ಅಲ್ಲಿ ವಯನಾಡಲ್ಲಿ ಈ ಬಾರಿ ರಾಹುಲ್ ಗಾಂಧಿ ಅವರು 2ನೇ ಬಾರಿಗೆ ಸಂಸದರಾಗೋದಕ್ಕೆ ಮುಂದಾಗಿದ್ದಾರೆ. ಅಂಡ್ ಆ ಒಂದು ಸಂದರ್ಭದಲ್ಲಿ ಅವರು ರಾಯ್ಬರೇಲಿ ಆಗಿರ್ಬೋದು ಅಥವಾ ಅಮೇಥಿಯಲ್ಲಿ ಎಲ್ಲೂ ಕೂಡ ತನ್ನ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರಲಿಲ್ಲ. ರೀಸನ್ ಒಂದೇ, ಒಂದು ವೇಳೆ ವಯನಾಡು ಕ್ಷೇತ್ರದಲ್ಲಿ ನಾನು ಸಂಸದನಾಗಿ ಅಥವಾ
ಕ್ಯಾಂಡಿಡೇಟ್ ಆಗಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕ್ಷೇತ್ರವನ್ನ ನಾನೇನಾದ್ರೂ ಡಿಪೆಂಡ್ ಆದ್ರೆ ನನ್ನನ್ನ ವಯನಾಡು ಜನರು ಮರೆತು ಬಿಡ್ತಾರೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಏನು, ಸೊ ಆ ಒಂದು ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಮೊದಲಿಗೆ ಕೇವಲ ವಯನಾಡು ಕ್ಷೇತ್ರವನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರು. ಯಾವಾಗ ಕೇರಳ ರಾಜ್ಯದ 20 ಕ್ಷೇತ್ರಗಳ ಲೋಕಸಭಾ ಚುನಾವಣೆ ಮುಗಿಯಿತು, ಐ ಮೀನ್ ಮೊದಲ ಹಂತದ ಚುನಾವಣೆಯಲ್ಲಿ ಕೇರಳದ ಎಲೆಕ್ಷನ್ ಆಗಿರುವಂತದ್ದು, ಆ ಒಂದು ಚುನಾವಣೆ ಮುಗಿದ ಬಳಿಕ ರಾಹುಲ್ ಗಾಂಧಿ ಅವರು ನಂತರ ಅಮೇಥಿಯಲ್ಲಿ ನಿಲ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಅವರು ಅದನ್ನ ತಳ್ಳಿ ಹಾಕಿ ನೇರವಾಗಿ ರಾಯ್ಬರೇಲಿಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಹಾಗಾಗಿ ಈ ಬಾರಿ ವಯನಾಡಲ್ಲಿ ಕಾಂಗ್ರೆಸ್ಗೆ ಕಳೆದ ಬಾರಿ 16 ಕ್ಷೇತ್ರಗಳನ್ನು ಪಡೆದುಕೊಂಡಿತ್ತು ಕೇರಳದಲ್ಲಿ. ಬಟ್ ಈ ಬಾರಿ ಮತ್ತೆ 16 ಅಲ್ಲ, ಬಟ್ ಆಲ್ಮೋಸ್ಟ್ ಒಂದು 13 to 14 ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಡೆದುಕೊಳ್ಳುವಂತಹ ಚಾನ್ಸಸ್ಗಳು ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಎದುರಾಳಿ ಆಗಿರುವಂತಹ ಸುರೇಂದ್ರನ್ ಅವರು ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದಂತಹ ಕ್ಯಾಂಡಿಡೇಟ್. ಬಟ್ ಈ ಬಾರಿ ML ಅಶ್ವಿನಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಚಾನ್ಸಸ್ಗಳನ್ನ ನೀಡಿರುವಂಥದ್ದು. ಬಟ್ ಸುರೇಂದ್ರನ್ ಅವರು ಈ ಬಾರಿ ದೊಡ್ಡ ಮಟ್ಟಿನ ಟಕ್ಕರ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಶಿಲ್ಪ, ನಡೆ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಸರಿಸುಮಾರು 45 ಕ್ಷೇತ್ರಗಳಲ್ಲಿ, ಅದೇ ರೀತಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 130ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಗಳಿಸಿದೆ. ನಾವು ವಿಶೇಷವಾಗಿ ಅತ್ಯಂತ ಕುತೂಹಲದಿಂದ ಈ ಒಂದು ಅವಿಭಜಿತ ಜಿಲ್ಲೆಯ ಜನ ಗಮನಿಸ್ತಾ ಇರುವುದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕೋಟಾ ಶ್ರೀನಿವಾಸ ಪೂಜಾರಿ ಇರ್ಬೋದು, ಅದೇ ರೀತಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುನ್ನಡೆಯನ್ನು ಈ ಕ್ಷಣಕ್ಕೆ ಕಾಯ್ದುಕೊಂಡಿದ್ದಾರೆ. ಇದು ಆಗಲೇ ಹೇಳಿದ್ದೇವೆ, ಮತ್ತೊಮ್ಮೆ ಹೇಳ್ತದೆ ಆರಂಭಿಕ ಕ್ಷಣ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನೊಂದು ಬಹಳ ಕುತೂಹಲವನ್ನು ಕೆಳಿಸಿರುವಂತಹ ಕ್ಷೇತ್ರ DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರ ನೇರ ಹಣಾಹಣಿ. ಅಲ್ಲಿ ಈ ಕ್ಷಣಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯಲ್ಲಿದ್ದಾರೆ ಅನ್ನುವ ಮಾಹಿತಿ ಲಭಿಸ್ತಾ ಇದೆ. ರಾಯ್ಬರೇಲಿ ಮತ್ತು ವಯನಾಡಲ್ಲಿ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಈ ಬಾರಿಯ ನರೇಂದ್ರ ಮೋದಿ ಅವರ ಹ್ಯಾಟ್ರಿಕ್ ಗೆಲುವಿಗೆ ದಕ್ಷಿಣದ ರಾಜ್ಯಗಳು ಬುನಾದಿಯನ್ನು ಹಾಕಿಕೊಡ್ಬೋದು. ಬಹಳ ದೊಡ್ಡ ಮಟ್ಟಿಗೆ ನಾವು ಒಂದು ಮಾತನ್ನು ಇಲ್ಲಿ ಗಮನಿಸಬೇಕು. ಕೆಲವೊಂದು ರಾಜ್ಯಗಳಲ್ಲಿ, ವಿಶೇಷವಾಗಿ ರಾಜಸ್ಥಾನದಂತಹ ಏನು ಪ್ರಮುಖವಾದಂತಹ ಸ್ಥಾನಗಳನ್ನು ಗೆದ್ದುಕೊಡುವಂತಹ ರಾಜ್ಯ ಅದು. ರಾಜಸ್ಥಾನದಲ್ಲಿ ಒಂದಷ್ಟು ಸ್ಥಾನಗಳು ಅಥವಾ ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸ್ಥಾನಗಳು BJP ನೇತೃತ್ವದ NDAಗೆ ಕಡಿಮೆ ಆಗ್ಬೋದು ಎನ್ನುವಂತಹ ಲೆಕ್ಕಾಚಾರದ್ದು ಬಹುಶಃ BJPಗೆ ಸಿಕ್ಕಿದೆ ಅಂತ ನನಗನ್ನಿಸಿದೆ. ಆದರೆ ಅದಕ್ಕೆ ಪ್ರತಿತಂತ್ರವಾಗಿ ಯಾವ ದಕ್ಷಿಣ ಭಾರತದಲ್ಲಿ ಸ್ಥಾನಗಳಿಲ್ವೋ ಅಲ್ಲಿ ಈಗ ಈ ಬಾರಿ ಸ್ಥಾನಗಳನ್ನು ಗೆಲ್ಲುವ ಮೂಲಕ ತಮ್ಮ ಏನು ಸಂಖ್ಯೆ ಇದೆ ಅದನ್ನು ಸರಿದೂಗಿಸುವಂತಹ ಪ್ರಯತ್ನದಲ್ಲಿ BJP ಮುಂದಾಗಿದೆ, ಬಹುತೇಕ ಯಶಸ್ಸನ್ನು ಕಂಡಿದೆ. ಇನ್ನೊಂದು ವಿಷಯದ ಪ್ರಕಾರ BJP ನೇತೃತ್ವದ NDA ಸರ್ಕಾರ ಈ ಬಾರಿ ತೃತೀಯ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅನ್ನೋ ವಿಚಾರವನ್ನ ಸಮೀಕ್ಷೆಗಳು ಹೊರತಂದ ಕೂಡಲೇ ಮುಂಬೈಯಲ್ಲಿ ಷೇರುಪೇಟೆಯಲ್ಲಿ ಮಿಂಚಿನ ಸಂಚಲನ ಸೃಷ್ಟಿ ಮಾಡಿದೆ. ಆಗ್ತದೆ. ಅದೇ ಕಾರಣಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಸೇರಿದಂತೆ ಕೆಲವು ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಅದು ಈ ಕಾರಣಕ್ಕಾಗಿಯೇ ನರೇಂದ್ರ ಮೋದಿಯವರೇ ಆ ಒಂದು ಕೆಲವು ಸಂಸ್ಥೆಗಳಿಂದ ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದು ಇರಲಿ, ಈಗ ಬಹುತೇಕ ದ್ವಿಶತಕದತ್ತ ಮುನ್ನಡೆಗೆ ಸಾಗ್ತಾ ಇದೆ BJP. 170ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ, 60ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ. ಈ ಬಾರಿ ಪಕ್ಷೇತರರ ಸಾಧನೆ ಅತ್ಯಂತ ಕಳಪೆ ಅಂತ ನನಗನ್ನಿಸಿದೆ. ಅದು ಒಂದು ಬದಲಾವಣೆ ಈ ಬಾರಿಯ ಚುನಾವಣೆಯಲ್ಲಿ. ಸಮೀಕ್ಷೆಗಳು ಕೂಡ ಅದನ್ನೇ ಕೊಟ್ಟಿದೆ. ಪಕ್ಷೇತರರು ಈ ಹಿಂದೆ ಭಾಳ ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನು ಗೆಲ್ತಾ ಇದ್ದರು, ಆದರೆ ಈ ಬಾರಿ ಅಂತಹ ಸ್ಥಾನಗಳು ಪಕ್ಷೇತರರಿಗೆ ದೊರೆತಲ್ಲ. ಹಾಗಂತ ಕಾಂಗ್ರೆಸ್ ಕೂಡ ಕಳಪೆ ಅಂತಲ್ಲ, ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಭಾಳ ಪುನಶ್ಚೇತನ ಕಾಣ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಸಮೀಕ್ಷೆಗಳು ಹೇಳಿದೆ. ಈ ಕ್ಷಣಕ್ಕೆ ಬರುವಂಥ ಮಾಹಿತಿಗಳು ಕೂಡ ಅದನ್ನೇ ಸತ್ಯ ಅಂತ ತೋರಿಸ್ತಾ ಇದೆ. ಆದರೆ ಬದಲಾವಣೆ ಎಲ್ಲಿ ಆಗಿದೆ ಅಂದರೆ ಪಕ್ಷೇತರರು ಅಥವಾ ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಸಮಸ್ಯೆ ಆಗ್ತದೆ. ಹೇಳಿ ಶಿಶಾಂತ್, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮಾಹಿತಿಗಳೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿಗಳೇನಾದರೂ ಲಭಿಸಿದೆಯಾ? ಅಲ್ಲಿ ಯಾವ ರೀತಿ ಇದೆ? ಈಗಾಗಲೇ ಅಂಚೆ ಮತಗಳ ಎಣಿಕೆ ಆರಂಭವಾಗಿದೆ. BJPಯ ಕಾಂಗ್ರೆಸ್ನ ಯಾವ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನು ತಿಳಿಸಿ.
ಎಸ್ ಡೆಫಿನೆಟ್ಲಿ ಕೂಡ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದಲ್ಲಿ ಈಗಾಗಲೇ ಮತ ಎಣಿಕೆ ಪ್ರಾರಂಭ ಆಗಿರುವಂಥದ್ದು. ಅಂಚೆ ಮತ ಎಣಿಕೆ ಈಗಾಗಲೇ ಪ್ರಾರಂಭ ಆಗಿ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದ್ರೆ ಬ್ರಿಜೇಶ್ ಚೌಟ ಅವರು ಮುನ್ನಡೆಯನ್ನ ಸಾಧಿಸಿರುವಂಥದ್ದು ಸದ್ಯದ ಮಟ್ಟಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಈಗಾಗಲೇ ಮತ ಎಣಿಕೆ ಪ್ರಾರಂಭ ಆಗಿರುವಂತದ್ದಷ್ಟೇ. ಸೊ ಹಾಗಾಗಿ ನಾವು ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಲ್ಪನೇ ತಡವಾಗಿ ಮತ ಎಣಿಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಮೊದಲ ಹಂತದಲ್ಲಿ ನೋಡೋದಾದ್ರೆ ಬ್ರಿಜೇಶ್ ಚೌಟ ಅವರು ಈಗ ಸ್ವಲ್ಪ ಮಟ್ಟಿನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಟ್ ಇದೇ ಕೊನೆಯ ಹಂತದವರೆಗೂ ಕೂಡ ಸಾಧಿಸಬಹುದೋ ಏನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಯ ಆಂತರಿಕ ಸಮೀಕ್ಷೆಗಳ ಪ್ರಕಾರ ದೊಡ್ಡ ಮಟ್ಟಿನ ಒಂದು ಡಿಫೆನ್ಸ್ ಅನ್ನ ಮಾಡೋದಕ್ಕೆ ಕಷ್ಟ ಇದೆ ಈ ಬಾರಿ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತದ್ದು. ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿದ್ದಂಥವರು, MP ಕ್ಯಾಂಡಿಡೇಟ್ ಆಗಿದ್ದಂಥವರು, ಅವರು 3 ಟರ್ಮ್ಗಳಲ್ಲೂ ಕೂಡ ಗೆದ್ದು ಬಂದಂಥವರು. ಬಟ್ ಅವರ ಲಾಸ್ಟ್ ಇಯರ್ ನಾವು ಲಾಸ್ಟ್ ಟರ್ಮಿನ ಒಂದು ಡಿಸ್ಟೆನ್ಸ್ ಅನ್ನ ನೋಡಿದ್ರೆ ಅಂತರವನ್ನ ನೋಡಿದ್ರೆ 2,70,000ಕ್ಕಿಂತ 73,000ದಷ್ಟು ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಬಟ್ ಈ ಬಾರಿಯ ಬಿಜೆಪಿ ಆಂತರಿಕ ಸಮೀಕ್ಷೆ ಹೇಳೋ ಪ್ರಕಾರ 1.5 ಇಂದ 70 ಲಕ್ಷಗಳ ಅಂತರವೊಂದ ಮುಖಾಂತರ ಬ್ರಿಜೇಶ್ ಚೌಟ ಅವರು ಗೆಲ್ಲಬಹುದು ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅಂಡ್ ಇದರ ಜೊತೆಗೆ ಸ್ಪೆಷಲ್ ಆಗಿ ಗಮನಿಸಬೇಕಾದಂಥದ್ದು ಶಿಲ್ಪ, ದೇಶಾದ್ಯಂತ ನಡೆದಿರುವಂತಹ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ನಾವು ಪಕ್ಷದ ಆಧಾರದಲ್ಲಿ, ನಾಯಕನ ಆಧಾರದಲ್ಲಿ ಗೆಲುವನ್ನು ಸಾಧಿಸುವಂತಹ ವಿಚಾರವನ್ನ ನಾವು ನೋಡಿದ್ದೇವೆ. ಈ ಬಾರಿಯ ಚುನಾವಣೆಯಲ್ಲಿ ಜಾತಿವಾರು ಮತಗಳು ಯಾರಿಗೆ ಹೋಗಿದೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿನ ಸರ್ವೆಗಳಾಗಿತ್ತು. ಸೊ ಅದರಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಈ ಬಾರಿ ಆಲ್ಮೋಸ್ಟ್ ಟೋಟಲ್ ಓವರ್ ಆಲ್ ಆಗಿರುವಂತಹ ಜಾತಿವಾರುಗಳಲ್ಲಿ SC ಸಮುದಾಯದಿಂದ 40% ಮತದಾನಗಳು ಕಾಂಗ್ರೆಸ್ ಪರವಾಗಿ ಆಗಿದೆ ಅನ್ನುವಂಥದ್ದು ಮತ್ತು SC ಮತಗಳು ಆಲ್ಮೋಸ್ಟ್ 35% ಕಾಂಗ್ರೆಸ್ ಪರವಾಗಿ ಆಗಿರುವಂತಹ ಮಾಹಿತಿಗಳು ಇರುವಂಥದ್ದು. ಮತ್ತು ಮುಸ್ಲಿಂ ಮತಗಳನ್ನು ನೋಡೋದಾದ್ರೆ ಟೋಟಲ್ ಓವರ್ ಆಲ್ ಆಗಿ ನೋಡೋದಾದ್ರೆ 72% ಮತದಾನ, 72% ಅಷ್ಟು ಮತಗಳು ಮುಸ್ಲಿಂ ಸಮುದಾಯದಿಂದ ನೇರವಾಗಿ ಕಾಂಗ್ರೆಸ್ಗೆ ಆಗಿರುವಂಥದ್ದು. ಅಂದ್ರೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಅನ್ನ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅನ್ನುವಂತಹ ಟೀಕೆಗಳನ್ನ ಮಾಡ್ತಾ ಇತ್ತು. ಅದಕ್ಕೆ ಸಮನಾಗಿ ಈ ಬಾರಿಯ ಕೆಲವೊಂದು ಸಮೀಕ್ಷೆಗಳು ಹೇಳೋ ಪ್ರಕಾರ ದೇಶದ 72% ಮುಸ್ಲಿಂ ಮತಗಳು ನೇರವಾಗಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಇದು ಬಿಜೆಪಿಗೆ ದೊಡ್ಡ ಮಟ್ಟಿನ ಹೊಡೆತ ಬಿದ್ದಿದೆ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಕೂಡ ಭಾಷಣದಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಜೊತೆಗೆ OBC ಮತಗಳು ನೋಡೋದಾದ್ರೆ ನಿಮ್ಮೊಂದಿಗೆ ಇನ್ನಷ್ಟು ಮಾತುಕತೆಯನ್ನ ನಡೆಸ್ತೇನೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಂಚೆ ಮತ ಎಣಿಕೆ ಆರಂಭಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಮತ ಎಣಿಕೆಗಳನ್ನ, ಪೋಸ್ಟಲ್ ಮತಗಳ ಎಣಿಕೆಯನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. 7,853 ಮತಗಳ ಎಣಿಕೆಯನ್ನ ಎಣಿಕಾ ಸಿಬ್ಬಂದಿಗಳು ಆರಂಭಿಸಿದ್ದಾರೆ. ಅಂಚೆ ಮತಗಳು 7,853. ಆ ಮತಗಳ ಎಣಿಕೆಯನ್ನ ಎಣಿಕಾ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕ್ಷೇತ್ರ ಯಾಕೆಂದರೆ DK ಶಿವಕುಮಾರ್ ಅವರ ಸಹೋದರ, ಅಲ್ಲಿ ಆ ಕ್ಷೇತ್ರದ ಸಂಸದರಾಗಿದ್ದಂತಹ DK ಸುರೇಶ್ ಅವರು ಮತ್ತೊಂದು ಅವಧಿಗೆ ಸಂಸದರಾಗುವುದಕ್ಕೆ ತಯಾರಿಯನ್ನು ನಡೆಸಿದಂತಹ ಕ್ಷೇತ್ರ. ಈ ಬಾರಿ ಸಹಜ ಕುತೂಹಲ ಅಲ್ಲಿ ಇದೆ. ಅದೇ ರೀತಿ BY ರಾಘವೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳು, BS ಯಡಿಯೂರಪ್ಪನವರ ಪುತ್ರ. ಈ ಬಾರಿ ಮತ್ತೊಮ್ಮೆ ಗೀತಾ ಶಿವರಾಜ್ ಕುಮಾರ್ ಅವರ ಎದುರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಾರೆ. ಹಾಗಂತ ಇದು ಲಕ್ಷದ ಅಂತರದ ಮುನ್ನಡೆ ಅಲ್ಲ ಅಥವಾ ಸಾವಿರದ ಅಂತರದ ಮುನ್ನಡೆಯೂ ಅಲ್ಲ, ಕೆಲವು ಮತಗಳ ಮುನ್ನಡೆ ಈ ಕ್ಷಣ. ಇದು ಆರಂಭಿಕ ಹಂತ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಈ ಅಂಕೆಗಳು, ಸಂಖ್ಯೆಗಳು ಬದಲಾಗಬಹುದು. ಹಿನ್ನಡೆ ಮುನ್ನಡೆಗಳು ಬುಡಮೇಲಾಗ್ಬೋದು, ಏರುಪೇರಾಗ್ಬೋದು. ಅದು ಸಹಜ ಕೂಡ. ಈ ಕ್ಷಣಕ್ಕೆ ನಾವು ಏನು ಹೇಳುವುದಕ್ಕೆ ಸಾಧ್ಯ ಇಲ್ಲ. 171ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಈ ಕ್ಷಣಕ್ಕೆ ಕಾಯ್ದುಕೊಂಡಿದೆ. 62 ಸ್ಥಾನಗಳಲ್ಲಿ ಇಂಡಿ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಗಮನಿಸ್ತಾ ಹೋಗಬೇಕಾಗ್ತದೆ. ಅಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಮತ್ತು HD ಕುಮಾರಸ್ವಾಮಿ ಅವರ ವಿರುದ್ಧದ ಸ್ಪರ್ಧೆ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿರುವಂತಹ ಕ್ಷೇತ್ರ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಟೆಂಪಲ್ ರನ್ ಅನ್ನು ನೋಡ್ತಾ ಇದ್ದೀರಾ. ಮತ ಎಣಿಕಾ ಕೇಂದ್ರಕ್ಕೆ ತೆರಳುವುದಕ್ಕೂ ಮುನ್ನ ದೇವಸ್ಥಾನಕ್ಕೆ ತೆರಳಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಶೇಷವಾದಂಥ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ತಾಯಿ ಮತ್ತು ಮಡದಿಯ ಜೊತೆಗೆ ದೇವಸ್ಥಾನವನ್ನ ಭೇಟಿ ಮಾಡ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಶಿಲ್ಪ ಅವರೇ, ಈಗಾಗಲೇ ಬಿಜೆಪಿಯ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ನಾವು ನೋಡೋದಾದ್ರೆ
ಕಾಂಗ್ರೆಸ್ ಹೇಳ್ತಾ ಇರೋ ಪ್ರಕಾರ ನಾವು 50,000 ಮತಗಳ ಅಂತರದಿಂದ ಗೆಲ್ಲಬಹುದು ಜಯಪ್ರಕಾಶ್ ಹೆಗ್ಡೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಿಜೆಪಿ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ, ಮೂಲಗಳ ಪ್ರಕಾರ ಸಿಗ್ತಾ ಇರುವಂತಹ ಮಾಹಿತಿ, ಆಲ್ರೆಡಿ ವಿಜಯೋತ್ಸವಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ 2 ದಿವಸಗಳ ಮುಂಚಿತವಾಗಿ ಕೋಟ ಶ್ರೀನಿವಾಸ್ ಪೂಜಾರಿಯ ಬೆಂಬಲಿಗರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಅಷ್ಟರ ಪಟ್ಟಕ್ಕೆ ಕಾನ್ಫಿಡೆನ್ಸ್ ಇದೆ. ಈ ಬಾರಿ ಮಿನಿಮಮ್ ಅಂತ ಹೇಳಿದ್ರು 2 ಲಕ್ಷ ಮತಗಳ ಅಂತರದಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಮುಖಾಂತರ ಕೋಟ ಶ್ರೀನಿವಾಸ್ ಪೂಜಾರಿಯ ಬೆಂಬಲಿಗರು ಮತ್ತು ಸ್ವತಃ ಪೂಜಾರಿ ಅವರೇ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೆ ನೇರವಾಗಿ ಮತ ಎಣಿಕಾ ಕೇಂದ್ರಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನೇರವಾಗಿ ತುಂಬಾನೇ ಕೂಲ್ ಆಗಿದ್ದಾರೆ. ಅವರ ಮೈಂಡ್ ಸೆಟ್ಗಳನ್ನ ಕೂಡ ನೋಡ್ತಾ ಹೋದ್ರೆ ಮಡದಿ ಮತ್ತು ತಾಯಿಯ ಜೊತೆಗೆ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ. ತುಂಬಾನೇ ಫ್ರೀ ಮೈಂಡೆಡ್ ಆಗಿ ಮತ ಎಣಿಕಾ ಕೇಂದ್ರಕ್ಕೆ ಹೋಗುವಂತ ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸಾಧಾರಣವಾಗಿ ಯಾವಾಗಲೂ ಅದೇ ರೀತಿ ಇರ್ತಾರೆ ಅನ್ಕೊಳ್ತೀನಿ ಶಿಶಾನ್. ಎಸ್ ಎಸ್ ಯಾವಾಗಲೂ ನೀವು ಹೇಳಿದಂತೆ ಕೂಲ್ ಆಗಿರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಸಾಧಾರಣವಾಗಿ ಅವರನ್ನು ನೀವು ಯಾವಾಗ ಗಮನಿಸಿದ್ರು ಕೂಡ ಯಾವ ಗೊಂದಲಗಳಲ್ಲಿ ಇರೋದಿಲ್ಲ. ಅವರು ಗೊಂದಲಕಾರಿಯಾದಂತ ಹೇಳಿಕೆಗಳನ್ನ ಕೊಡೋದಿಲ್ಲ, ಕೂಲ್ ಆಗಿ ಇದ್ದು ಯಾವ ರೀತಿ ಉತ್ತರವನ್ನ ಕೊಡಬೇಕು ಆ ರೀತಿ ಉತ್ತರವನ್ನ ಕೊಡ್ತಾರೆ. ಇನ್ನೊಂದು ಗಮನಿಸಬೇಕು, ಅವರ ರಾಜಕೀಯ ಜೀವನ ಅತ್ಯಂತ ತಳಮಟ್ಟದಿಂದ ರಾಜಕೀಯ ಜೀವನವನ್ನು ಆರಂಭಿಸಿದ್ರು. ತಳಮಟ್ಟ ಅಂದ್ರೆ ಪಂಚಾಯತ್ ಲೆವೆಲಿಂದ, ಗ್ರಾಮ ಪಂಚಾಯತ್ನಿಂದ ಆರಂಭಿಸಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಇವತ್ತು ಬಹಳ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಯಾವುದೇ ಒಂದು ಗೊಂದಲ ಅಥವಾ ಯಾವುದೇ ಒಂದು ಹಗರಣಗಳಲ್ಲಿ ಅವರು ಇದುವರೆಗೂ ಕೂಡ ಭಾಗಿಯಾಗಿಲ್ಲ ಅನ್ನೋದು ಬಹಳೊಂದು ಪ್ರಮುಖವಾದಂಥ ಅಂಶ ಆಗ್ತದೆ. ಈ ಬಾರಿ ರಾಷ್ಟ್ರ ರಾಜಕಾರಣಕ್ಕೆ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಪ್ರಕಾರ ಈ ಕ್ಷೇತ್ರದ ಸಂಸದರಾಗಿ ಕೂಡ ಮೂಡಿ ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾರೆ. ಬ್ರೇಕಿಂಗ್ ಒಂದು ಬರ್ತಾ ಇದೆ ಈಗಾಗಲೇ ನಾವು ದೃಶ್ಯಾವಳಿಗಳನ್ನು ಗಮನಿಸಿದಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಮತ ಎಣಿಕಾ ಕೇಂದ್ರದತ್ತ ತಮ್ಮ ಬೆಂಬಲಿಗರ ಜೊತೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭಿಸಿದೆ. ಬೆಂಬಲಿಗರ ಜೊತೆ ಮತ ಎಣಿಕಾ ಕೇಂದ್ರಕ್ಕೆ ಎಂಟ್ರಿಯನ್ನ ಜಯಪ್ರಕಾಶ್ ಹೆಗ್ಡೆ ಅವರು ನೀಡಿದ್ದಾರೆ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಒಬ್ಬರು, ಅವರು ಕೂಡ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾಯಿದೆ. ಮತ್ತೊಮ್ಮೆ ಹೇಳ್ತದೆ, ಇದು ಆರಂಭಿಕ ಹಂತದ ಎಣಿಕೆ, ಕೆಲವು ಮತಗಳ ಮುನ್ನಡೆ ಮಾತ್ರ, ಭಾಳ ದೊಡ್ಡ ಅಂತರ ಏನಿಲ್ಲ. ಯಾವುದೇ ಕ್ಷಣದಲ್ಲಿ ಯಾವುದೇ ಸುತ್ತಿನಲ್ಲಿ ಅದು ಬದಲಾಗುವ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಒಂದು ರಾಷ್ಟ್ರ ಅಂದರೆ ಈ ರಾಷ್ಟ್ರದ ಅಧಿಕಾರವನ್ನು ಪಡೆಯಬೇಕಾದರೆ 272 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬೇಕು. ಅದನ್ನು ನಾವು ಮ್ಯಾಜಿಕ್ ನಂಬರ್ ಅಂತ ಹೇಳ್ತೇವೆ. ಮಾಯಾವಿ ಸಂಖ್ಯೆಯನ್ನು ತಲುಪಬೇಕಾದ್ರೆ 272 ಸ್ಥಾನಗಳು ಬೇಕು. ಅದು NDA ಮೈತ್ರಿಕೂಟಕ್ಕೆ ಲಭಿಸ್ತದ ಅಥವಾ ಇಂಡಿ ಮೈತ್ರಿಕೂಟಕ್ಕೆ ಲಭಿಸ್ತದ ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ. ಬಹುಶಃ ಒಂದು 2-2.5 ಗಂಟೆಗಳ ತರುವಾಯ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ವೀಕ್ಷಕರೇ, ಮಹಾ ತೀರ್ಪು 2024 ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಮತ ಎಣಿಕಾ ಕೇಂದ್ರದಿಂದ ನಿಮಗೆ ಕ್ಷಣದ ಮಾಹಿತಿಗಳನ್ನು ನಾವು ನೀಡಲಿಕ್ಕಿದ್ದೇವೆ. ಆದರೆ ಒಂದು ಚಿಕ್ಕ ವಿರಾಮದ ಬಳಿಕ of every ambitious PU student, Bosco's Pre-University College offers top-notch education in science, commerce and specialized courses like NEET, JEE, CET and CA Foundation. With a modern campus, experienced faculty and a strong track record of results, we prepare students for success in exams and admissions to top medical and engineering colleges. Join us to shape your future confidently.
ಮಂಗಳೂರು 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್, ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೋಪ್. Parivar Residency, a new landmark for hospitality in Bangalore. Parivar Residency, situated at Kotekar Biri, in a calm and comfortable environment, just 10 minutes drive from Pumpwell Circle. Stay in our 21 AC luxury rooms with all modern amenities and truly spectacular service. Parivar Residency is a perfect place for every occasion. Make your event a very memorable one in our AC banquet halls, a cozy mini hall and an open air terrace hall which can accommodate 50 to 1000 packs. Stay with us. Feel at home. Parivar Residency, Kotekar Biri, Someshwar, Mangalore. For reservations, call 9141034808 or email us at reservations@parivarresidency.in. For any business, location is everything. And what better location to do business than Rohan City at Bijay Main Road, Mangalore. Get guaranteed 7.5 ROI on your investment. Call us now and give your business the address it deserves. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ವೆಲ್ಕಮ್ ಬ್ಯಾಕ್. ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಹಲವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ, ಇನ್ನೊಂದು ಕೆಲವು ಕಡೆ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಬಟ್ ಇದೊಂದು ಒಂಥರ ಹಾವು ಏಣಿ ಆಟ ತರ. ಈಗ ಯಾರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅವರು ಇನ್ನೇನು ಕೆಲವೇ ಹೊತ್ತಲ್ಲಿ ಹಿನ್ನಡೆಯನ್ನ ಸಾಧಿಸಲು ಕೂಡ ಬಹುದು, ಅಥವಾ ಯಾರು ಈಗ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಅವರು ಇನ್ನು ಕೆಲವೇ ಹೊತ್ತಲ್ಲಿ ಮುನ್ನಡೆಯನ್ನ ಕೂಡ ಸಾಧಿಸಲು ಕೂಡ ಬಹುದು. ಈಗ ಸದ್ಯಕ್ಕೆ ರಾಜ್ಯವಾರು ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲೇ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈಗಾಗಲೇ ಅವರ ವಿರುದ್ಧವಾಗಿರುವಂತಹ ಕೆಲವೊಂದು ಕೇಸಸ್ ವಿಚಾರವಾಗಿ ನೋಡೋದಾದ್ರೆ ಅದು ಇದಕ್ಕೇನು ದೊಡ್ಡ ಮಟ್ಟಿನ ಇಫೆಕ್ಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಆದ ಬಳಿಕ ಈ ಒಂದು ಇಶ್ಯೂ ಪ್ರಮುಖವಾಗಿ ಬಹಿರಂಗಗೊಂಡಿರುವಂತದ್ದು. ಆದ್ರೂ ಕೂಡ ಈಗ ಮೊದಲ ಹಂತದ ಚುನಾವಣೆಯ ಕೌಂಟಿಂಗ್ ಅಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಅವರು. ಮತ್ತು ಈಗಾಗಲೇ ದೇಶದಾದ್ಯಂತ ಹಲವು ಮೇಜರ್ ಹೆಡ್ ಕ್ವಾರ್ಟರ್ಸ್ಗಳಿದೆ. ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅಥವಾ ರಾಹುಲ್ ಗಾಂಧಿ, ಇನ್ನಿತರ ಅಣ್ಣಾಮಲೈ ಆಗಿರ್ಬೋದು, ಇಂತಹ ಮೇನ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಯಾರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂತ ಕುತೂಹಲಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ವಯನಾಡು ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಕಾಂಗ್ರೆಸ್ಗೆ ಪ್ರಮುಖವಾಗಿ ದಕ್ಷಿಣ ರಾಜ್ಯಗಳೇ ಒಂದು ಭದ್ರ ಬುನಾದಿ. ಈ ಒಂದು ರಾಜ್ಯಗಳಲ್ಲಿ ಏನಾದರೂ ಅಧಿಕ ಕ್ಷೇತ್ರಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು ಅಂತಾದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ಗಳನ್ನ ಒಮ್ಮೆಂದೊಮ್ಮೆಲೆ ಡಿಲೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ದಕ್ಷಿಣ ರಾಜ್ಯಗಳನ್ನ ಹೆಚ್ಚಾಗಿ ಗಮನದಲ್ಲಿಟ್ಟುಕೊಂಡಿರುವಂತಹ ಕಾಂಗ್ರೆಸ್ಗೆ ಈ ಬಾರಿ ಯಾವ ಮಟ್ಟಕ್ಕೆ ಪ್ಲಸ್ ಆಗಬಹುದು ಅನ್ನುವಂಥದ್ದು. ಕೇರಳದಲ್ಲಿ ಕಳೆದ ಬಾರಿ 16 ಕ್ಷೇತ್ರಗಳಲ್ಲಿ 20 ಲೋಕಸಭಾ ಕ್ಷೇತ್ರದಲ್ಲಿ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಥವಾ UDF ಅಧಿಕ ಕ್ಷೇತ್ರಗಳನ್ನು ಗಳಿಸಿತ್ತು. ಬಟ್ ಈ ಬಾರಿ ಸಮೀಕ್ಷೆಗಳು ಹೇಳೋ ತರ 13ರಿಂದ 15 ಕ್ಷೇತ್ರಗಳನ್ನು ಗಳಿಸಬಹುದು ಅಂತ ಹೇಳಿ. ಬಟ್ ಕಾಂಗ್ರೆಸ್ ಅಂತೂ ಆ ಒಂದು ಕ್ಷೇತ್ರಗಳಲ್ಲಿ ನಾವು ಕ್ಲೀನ್ ಸ್ವಿಪ್ ಅನ್ನು ಮಾಡ್ತೇವೆ, ಬಿಜೆಪಿಗೆ ಯಾವುದೇ ಕ್ಷೇತ್ರಗಳನ್ನ ಬಿಟ್ಟುಕೊಡುವಂತಹ ಮಾತೇ ಇಲ್ಲ ಅನ್ನುವಂತಹ ವಿಚಾರದಲ್ಲಿದ್ದಾರೆ ಕಾಂಗ್ರೆಸ್. ಬಟ್ ಯಾವ ಮಟ್ಟಕ್ಕೆ ಇಫೆಕ್ಟ್ ಆಗಬಹುದು ಅನ್ನುವಂಥದ್ದು ಕೂಡ ಪ್ರಮುಖ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಬಟ್ ಅದು ಯಾವ ಮಟ್ಟಕ್ಕೆ ಸಾಧಿಸುತ್ತಾರೆ ಅಥವಾ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ತ್ರಿಶೂರ್ ಆಗಿರ್ಬೋದು,
ಆಗಿರ್ಬೋದು, ತಿರುವನಂತಪುರಂ ಆಗಿರ್ಬೋದು, ಅಥವಾ ಅಲಪುರಂ ಆಗಿರ್ಬೋದು, ಇಂತಹ ಮೇಜರ್ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಧ್ವಜದಂಡವನ್ನು ಊರಬಹುದು ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿ ಬಿಜೆಪಿ ಇರುವಂಥದ್ದು. ಮತ್ತು ಆಂತರಿಕ ಸಮೀಕ್ಷೆಗಳು ಮಾತ್ರ ಬಿಜೆಪಿಯ, ಮತ್ತು ಸಮೀಕ್ಷೆಗಳು ಕೂಡ ಹೇಳುತ್ತಾರ, ಆದರೆ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಕೂಡ ಹೇಳುತ್ತಾರೆ ಬಿಜೆಪಿ ಕೇರಳದಲ್ಲಿ 3 ಸೀಟ್ಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಈಗ ಪ್ರಮುಖವಾಗಿ ನಾವು ನೋಡೋದಾದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಕಾಸರಗೋಡು ಕ್ಷೇತ್ರದ ಅಪ್ಡೇಟ್ಗಳನ್ನು ನಾವು ನೋಡೋದಾದ್ರೆ, ಈಗ ಸದ್ಯಕ್ಕೆ ಬರ್ತಾ ಇರುವಂತಹದ್ದ ಅಪ್ಡೇಟ್ಗಳ ಪ್ರಕಾರವಾಗಿ ನಾವು ನೋಡೋದಾದ್ರೆ, ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 6181 ಮತಗಳನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ 4356, ಬಿಜೆಪಿ ಸುಮಾರು 1825 ಮತಗಳ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ. ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1825 ಮತಗಳ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದ್ದಾರೆ. ಮತ್ತು ಈಗ ಬದಲಾಗ್ತಾ ಇದೆ, ಅಪ್ಡೇಟ್ಗಳು ಒಮ್ಮಿಂದ ಮೇಲೆ ಚೇಂಜಸ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಬಂದಿರುವಂತಹ ಎಕ್ಸಾಕ್ಟ್ ವರದಿಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇರುವಂತದ್ದು ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮೇನ್ ಅಪ್ಡೇಟ್ಗಳು ಬರ್ತಾ ಇರುವಂತದ್ದು. ನಮ್ಮ ಟಿವಿಯಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನ, ಕ್ಷಣದ ಅಪ್ಡೇಟ್ಗಳನ್ನ ಯಾವುದೇ ಒಂದು ಹಂತದಲ್ಲೂ ಕೂಡ ಮಿಸ್ ಮಾಡದೆ ನೋಡ್ಬೇಕಂತಾದ್ರೆ, ಈಗ ಸದ್ಯಕ್ಕೆ ನೋಡೋದಾದ್ರೆ, ಈಗ ಸದ್ಯದ ಅಪ್ಡೇಟ್ನ ಪ್ರಕಾರ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 10,750 ಮತಗಳನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ 6,500, ಅಂದ್ರೆ ಆಲ್ಮೋಸ್ಟ್ ಬಿಜೆಪಿ 4,250 ಮತಗಳ ಮುನ್ನಡೆಯನ್ನ ಗಳಿಸಿಕೊಳ್ತಾ ಇದೆ. ಸೊ ಬಿಜೆಪಿಯ ಆಂತರಿಕ ಒಂದು ಸಮೀಕ್ಷೆ ಮತ್ತು ಅವರ ಒಂದು ಕಾನ್ಫಿಡೆನ್ಸ್ ನ ಪ್ರಕಾರ ಈ ಬಾರಿ 2.5 ಲಕ್ಷಗಳ ಮತಗಳ ಅಂತರವನ್ನು ನಾವು ಗಳಿಸ್ತೇವೆ. ಕಳೆದ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಇರಲಿಲ್ಲ, ಬದಲಾಗಿ ಜೆಡಿಎಸ್ ನಿಂದ ಪ್ರಮೋದ್ ಮಧ್ವರಾಜ್ ಅವರು ಸ್ಪರ್ಧೆಯಲ್ಲಿದ್ದರು. ಬಿಜೆಪಿಯಿಂದ ಶೋಭಾ ಕರಂದಾಜೆ ಅವರು 5 ಲಕ್ಷಗಳ ಮತಗಳ ಅಂತರದಿಂದ ಗೆದ್ದಿದ್ರು. ಬಟ್ ಈ ಬಾರಿ ಅಷ್ಟು ದೊಡ್ಡ ಮಟ್ಟಿನ ಇಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ 2.5 ಲಕ್ಷಕ್ಕಿಂತ ಅಧಿಕ ಮತಗಳ ಗೆಲುವನ್ನ ನಾವು ಕಂಡೇ ಕಾಣ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಅದರ ರೀತಿಯಾಗಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 4,250 ಮತಗಳ ಮುನ್ನಡೆಯನ್ನ ಗಳಿಸಿಕೊಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ಸೊ ಕರಾವಳಿಗೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ರಾಜ್ಯದ ಮತ್ತು ದೇಶದ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳ ಅಪ್ಡೇಟ್ಗಳನ್ನ, ಕ್ಷಣದ ಅಪ್ಡೇಟ್ಗಳನ್ನ ನಮ್ಮ ಟಿವಿ ನೀಡ್ತಾ ಇದೆ. ಎಲ್ಲೂ ಕೂಡ ಹೋಗದೆ ಮಿಸ್ ಮಾಡದೆ ನಮ್ಮ ಅಪ್ಡೇಟ್ಗಳನ್ನ ನೀವು ನಿಮಗೆ ಬೇಕಾದಂತಹ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳ ಅಪ್ಡೇಟ್ಗಳನ್ನ ನಾವು ನೀಡ್ತಾ ಹೋಗ್ತೇವೆ. ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ನ ವಿಚಾರವಾಗಿ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ಗಮನಿಸುವುದಾದ್ರೆ 1950ರಿಂದ ಆಲ್ಮೋಸ್ಟ್ ಹಲವು ವರ್ಷಗಳ ಕಾಲ ಕಾಂಗ್ರೆಸ್ನ ಭದ್ರ ಬುನಾದಿಯಾಗಿದ್ದಂಥ ಕ್ಷೇತ್ರ. ಆಸ್ಗರ್ ಫೆರ್ನಾಂಡಿಸ್ ಅವರ ವಿಚಾರವಾಗಿ ನಾವು ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿದ್ದಂಥ ಒಬ್ಬ ಪ್ರಮುಖ ನಾಯಕ ಕೂಡ ಮತ್ತು ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಂದು ಭದ್ರ ಬುನಾದಿಯನ್ನು ಕಟ್ಟಿಕೊಟ್ಟಂತ ನಾಯಕರು ಕೂಡ ಅವರು. ಸೊ ಹಾಗಾಗಿ ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗಿರುವಂಥದ್ದು 2009ರ ನಂತರ ಅಂತ 2004ರ ನಂತರ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆಯ ವಿರುದ್ಧವಾಗಿ ಮನೋರಮಾ ಮಧ್ವರಾಜ್ ಅವರು ಯಾವಾಗ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ನೋಡಿ, ಆ ನಂತರದಿಂದ ಬದಲಾವಣೆ ಆಗಿರುವಂಥದ್ದು. ಅದರ ನಂತರ ಬಿಜೆಪಿ ಕಡೆ ವಾಲಿರುವಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಈಗ ಸದ್ಯದ ಮಟ್ಟಕ್ಕೆ ಬಿಜೆಪಿಯ ಒಂದು ಹಿಡಿತದಲ್ಲಿ ಇರುವಂಥದ್ದು. ಕಳೆದ ಬಾರಿಯೂ ಕೂಡ 2 ಬಾರಿ ಶೋಭಾ ಕರಂದಾಜೆ ಅವರು ಅಲ್ಲಿಂದ MP ಆಗಿ ಆಯ್ಕೆಗೊಂಡಿದ್ರು. ಈ ಬಾರಿ 3ನೇ ಆಯ್ಕೆಗಳು ಅವರ ಪಾಲಾಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಉಡುಪಿ ಕ್ಷೇತ್ರದಿಂದ ಉಡುಪಿಯ ಬಿಜೆಪಿ ಪದಾಧಿಕಾರಿಗಳು ಮತ್ತು ಬಿಜೆಪಿ ಕೆಲವೊಂದು ಸದಸ್ಯರುಗಳೇ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಕ್ಯಾಂಪೇನ್ ಅನ್ನು ಪ್ರಾರಂಭ ಮಾಡಿದ್ರು. ಇದು ಬಿಜೆಪಿಗೆ ಒಂದು ದೊಡ್ಡ ಮಟ್ಟಿನ ಹೊಡೆತವನ್ನು ಬೀಳೋದಕ್ಕೆ ಸಾಧ್ಯವಾಯಿತು. ಸೊ ಆ ಒಂದು ಕಾರಣಕ್ಕೋಸ್ಕರ ಶೋಭಾ ಅವರನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನೇರವಾಗಿ ಬೆಂಗಳೂರು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಲಾಯಿತು. ಅಲ್ಲಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಅಲ್ಲಿಯೂ ಕೂಡ ಈಗ ಸದ್ಯದ ಮಟ್ಟಿನ ಅಪ್ಡೇಟ್ ಪ್ರಕಾರ ಶೋಭಾ ಕರಂದಾಜೆ ಅವರು ಅಲ್ಲಿಯೂ ಕೂಡ ಅಪ್ಡೇಟ್ ಅನ್ನು ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲೂ ಕೂಡ, ಕರಾವಳಿಯ 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೊ ಸದ್ಯದ ನಾವು ಅಪ್ಡೇಟ್ ಅನ್ನು ಗಮನಿಸೋದಾದ್ರೆ ಬಿಜೆಪಿ NDA ಬಿಜೆಪಿ ಮತ್ತು ಇನ್ನಿತರ ಮೈತ್ರಿ ಪಕ್ಷಗಳ ಒಟ್ಟು ಸಂಖ್ಯೆಗಳನ್ನು ನೋಡೋದಾದ್ರೆ 250ಕ್ಕಿಂತಲೂ ಕ್ರಾಸ್ ಆಗಿದೆ. ಸೊ 270 ಕ್ಷೇತ್ರಗಳ ನಿಯರೆಸ್ಟ್ ಬರುವಂತ NDA ತನ್ನ ದಾಪುಗಾಲನ್ನು ಇಡ್ತಾ ಇದೆ. ಮತ್ತು ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಕಳೆದ ಬಿಜೆಪಿ ಸರ್ಕಾರದ CM ಆಗಿದ್ದಂಥವರು, ಈಗ ಪ್ರಸ್ತುತ ಮಾಜಿ CM ಅವರು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬಟ್ ಬದಲಾಗಿ ಮೈಸೂರು ಕ್ಷೇತ್ರವನ್ನ ನೋಡೋದಾದ್ರೆ ಬಿಜೆಪಿ ಅಭ್ಯರ್ಥಿ, ಬದಲಾವಣೆ ಆಗಿರುವಂತಹ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರ
ಬದಲಿಗೆ ಬಿಜೆಪಿ ಟಿಕೆಟ್ ಅನ್ನು ಬದಲಾವಣೆ ಮಾಡಿತು, ಯದುವೀರ್ ಅವರಿಗೆ ಟಿಕೆಟ್ ಅನ್ನು ನೀಡಿತು. ಈಗ ಯದುವೀರ್ ಅವರು ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಮೈಸೂರಲ್ಲಿ. ಪ್ರಮುಖವಾಗಿರುವಂತಹ ಕ್ಷೇತ್ರ ಅದು ಮೈಸೂರು. ಈ ಟಿಕೆಟ್ ವಿಚಾರದಲ್ಲಿ ಹಲವು ಗೊಂದಲಗಳನ್ನ ಸೃಷ್ಟಿ ಮಾಡಿದಂತ ಕ್ಷೇತ್ರ. ಬಟ್ ಈ ಬಾರಿ ನೋಡೋದಾದ್ರೆ ಅಲ್ಲಿ ಯದುವೀರ್ ಅವರು ಮುನ್ನಡೆಯನ್ನ ಸಾಧಿಸಿರುವಂತದ್ದು ಇದು ತಕ್ಕ ಮಟ್ಟಕ್ಕೆ ಬಿಜೆಪಿಗೂ ಕೂಡ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟಿಕೆಟ್ ವಿಚಾರದಲ್ಲಿ ತುಂಬಾನೇ ತರ್ಕಕ್ಕೆ ಒಳಗಾಗಿ, ತುಂಬಾನೇ ಸಂಕಷ್ಟಕ್ಕೆ ಒಳಗಾಗಿ, ಮುಜುಗರಕ್ಕೆ ಒಳಗಾದಂಥ ಪಕ್ಷ ಅಂತ ಹೇಳಿದ್ರೆ ಅದು ಬಿಜೆಪಿ ಅಂತ ಹೇಳ್ಬೋದು ಡೆಫಿನೆಟ್ಲಿ ಆಗಿ. ಸೊ ಆದರೆ ಈ ಬಾರಿ ಅಪ್ಡೇಟ್ಗಳನ್ನ ಬದಲಾಗ್ತಾ ಇರುವಂಥದ್ದು. ಸೊ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈಗಿನ ಸದ್ಯದ ಅಪ್ಡೇಟ್, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 10,750, ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ, ಈ ಹಿಂದಿನೂ ಕೂಡ ಸ್ಪರ್ಧೆಯನ್ನು ಮಾಡಿದ್ದಂಥವರು, ಸಂಸದರಾಗಿ ಆಯ್ಕೆಗೊಂಡಂತಹ ಅನುಭವವುಳ್ಳಂತಹ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ 6,500 ಮತಗಳನ್ನು ಗಳಿಸಿರುವಂಥದ್ದು. ಆದರೆ ಬಿಜೆಪಿ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು 4,250 ಮತಗಳ ಮುನ್ನಡೆಯನ್ನ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಸಾಧಿಸಿರುವಂಥದ್ದು. ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ, ಆಗ ತಾನೇ ನಾವು ಬೆಳಿಗ್ಗೆ ಮಾತಾಡ್ತಾ ಇದ್ವಿ, ಶಿಲ್ಪಾ ಮತ್ತು ನವೀನ್ ಶೆಟ್ಟಿ ಸರ್ ಅವರು ಜಾಯ್ನ್ ಆಗಿದ್ದಂಥ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ತುಂಬಾನೇ ಸರಳತೆಯಿಂದ, ತುಂಬಾನೇ ಸಿಂಪ್ಲಿಸಿಟಿಯಿಂದ ಮತ ಎಣಿಕಾ ಕೇಂದ್ರಕ್ಕೆ ಬರ್ತಾ ಇದ್ರು. ಬೆಳಿಗ್ಗೆ ತಾನೇ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಮಡದಿ ಮತ್ತು ತಾಯಿಯ ಜೊತೆಗೆ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಎಲ್ಲ ಪೂಜಾ ಕೈಕರ್ಯಗಳು ಆದ ಬಳಿಕ ಮತ ಎಣಿಕಾ ಕೇಂದ್ರಕ್ಕೆ ತುಂಬಾನೇ ಫ್ರೀ ಮೈಂಡೆಡ್ ಆಗಿ ಕೂಲ್ ಆಗಿ ಬರ್ತಾ ಇದ್ರು. ಅಂದ್ರೆ ಒಂದು ರೀತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳಿಲ್ಲ, ರಿಸಲ್ಟ್ ಪಕ್ಕಾ ಇದೆ ಅನ್ನುವಂತಹ ರೀತಿಯಲ್ಲಿ ಪ್ರಮುಖವಾಗಿ ಅವರ ಮೈಂಡ್ ಸೆಟ್ಗಳು ಇದ್ದಂಥದ್ದು. ಈಗ ರಾಜ್ಯವಾರು ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ 8 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು ಅನ್ನುವಂಥದ್ದು ಈಗಿನ ಸದ್ಯದ ಟ್ರೆಂಡ್ಗಳು ಇದು ಕಾಣ್ತಾ ಇರುವಂಥದ್ದು. ಅದಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ಗಳಿಸ್ತಾ ಇದೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 15 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಬಿಜೆಪಿ ಮತ್ತು JDS ಮೈತ್ರಿಕೂಟ ಅಂತಲೇ ಹೇಳ್ಬೋದು. ಆ್ಯಂಡ್ JDS ಆಲ್ಮೋಸ್ಟ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕೂಡ ಸಾಧಿಸಿದೆ. ಸೊ ಹಾಗಾಗಿ ಇದು ಕೂಡ ಪ್ಲಸ್ ಆಗುವಂಥ ಸಾಧ್ಯತೆ ಬಿಜೆಪಿಗೆ. ಸೊ ಎಷ್ಟು ಸೀಟ್ಗಳು ಈ ಬಾರಿ NDA ಮೈತ್ರಿಕೂಟಕ್ಕೆ ಬರುತ್ತೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟಿನ ಯಕ್ಷ ಪ್ರಶ್ನೆ ರೀತಿಯಲ್ಲಿ. ಸಮೀಕ್ಷೆಗಳ ಪ್ರಕಾರ NDAಗೆ ಬಹುಮತಗಳು ಸಿಕ್ಕಿದ್ರೂ ಕೂಡ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಇದೆಲ್ಲವನ್ನ ಕೂಡ ನಂಬೋದಿಲ್ಲ. ನಾವು ಎಕ್ಸಿಟ್ ಪೋಲ್ಗಳ ವಿಚಾರವಾಗಿ ನಮಗೆ ನಂಬಿಕೆ ಇಲ್ಲ. ನಮಗೆ ಎಕ್ಸಾಕ್ಟ್ ಪೂಲ್ ಅನ್ನುವಂಥದ್ದು ಅದು ಜನರ ಅಭಿಪ್ರಾಯ. ಇವತ್ತು ಬರ್ತಾ ಇರುವಂತಹ ಜನಾಭಿಪ್ರಾಯ ಏನಿದೆ, ಮತಗಳ ಎಣಿಕೆ ಆಗ್ತಾ ಇದೆ ರಿಸಲ್ಟ್ ದಿವಸ. ಸೊ ಜನರು ಏನು ಎಕ್ಸಾಕ್ಟ್ ಪೂಲ್ ಅನ್ನು ನೀಡ್ತಾ ಇದ್ದಾರೆ ಅದು ನಮ್ಮ ಮ್ಯಾಜಿಕ್ ನಂಬರ್ ಅನ್ನ ತಲುಪುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ. ಸೊ ಹಾಗಾಗಿ ಈ ಬಾರಿ NDA 400ರ ನಿಯರೆಸ್ಟ್ ಸೀಟ್ಗಳನ್ನು ಗಳಿಸುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳಿದ್ರು ಕೂಡ ಇಂಡಿಯಾ ಮೈತ್ರಿಕೂಟ ನಮಗೇನು ಅಷ್ಟು ದೊಡ್ಡ ಮಟ್ಟಿನ ಆಸೆಗಳಿಲ್ಲ. ಕೇವಲ 295 ಸೀಟ್ಗಳನ್ನು ನಾವು ಪಕ್ಕಾ ಗಳಿಸ್ತೇವೆ, ನಿಯರ್ 300ರಷ್ಟು ಕ್ಷೇತ್ರಗಳನ್ನು ನಾವು ವಶಪಡಿಸಿಕೊಳ್ತೇವೆ. ಸರ್ಕಾರ ರಚನೆ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮೋದಿ ಹ್ಯಾಟ್ರಿಕ್ ವೇಗಕ್ಕೆ ತಡೆಗೋಡೆಯಾಗುತ್ತೆ ಇಂಡಿಯಾ ಮೈತ್ರಿಕೂಟ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಬಟ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಇಂಡಿಯಾ ಮೈತ್ರಿಕೂಟದ ಸ್ಟ್ರಾಟಜಿಗಳು ಅನ್ನುವಂಥದ್ದು ಕೂಡ ತುಂಬಾನೇ ಪ್ರಮುಖವಾಗಿರುವಂಥದ್ದು. ಈಗಾಗಲೇ ಮೊದಲ ಸುತ್ತಿನ ಮತ ಎಣಿಕೆಗಳು ಹಲವು ಕಡೆ ಆಗಿದೆ. ಕೆಲವರು ಮುನ್ನಡೆಯನ್ನು ಗಳಿಸಿದರೆ ಇನ್ನು ಕೆಲವರು ಹಿನ್ನಡೆಯನ್ನು ಕೂಡ ಸಾಧಿಸ್ತಾ ಇದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ ಕ್ಷೇತ್ರವನ್ನು ಕೂಡ ನೋಡೋದಾದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲಿ 15,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ BY ರಾಘವೇಂದ್ರ ಅವರು. ನಿನ್ನೆ ತಾನೇ ಪದವೀಧರ ಕ್ಷೇತ್ರದ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಅಭ್ಯರ್ಥಿ ಆಗಿರುವಂತಹ ಪಕ್ಷೇತರ ಅಭ್ಯರ್ಥಿ ಮತ್ತು ಬಿಜೆಪಿ ಕಾರ್ಯಕರ್ತ ರಘುಪತಿ ಭಟ್ ಅವರು. ಸೊ ರಘುಪತಿ ಭಟ್ ಅವರು BY ರಾಘವೇಂದ್ರ ಅವರ ಪರವಾಗಿ ಮತಯಾಚನೆ ನಡೆಸಿದ್ರು. 40 ದಿವಸಗಳ ಚುನಾವಣಾ ಪ್ರಚಾರವನ್ನು ನಡೆಸಿದ್ರು. ಬಟ್ ಅವರಿಗೆ ಪದವೀಧರ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ನೀಡಿಲ್ಲ ಅನ್ನುವಂಥ ಬೇಸರ ಕೂಡ ಇತ್ತು. BY ರಾಘವೇಂದ್ರ ಮತ್ತು BSI ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಎಲ್ಲರೂ ಕೂಡ ಪ್ರಾಮಿಸ್ ಮಾಡಿದ್ರು ನಮಗೆ ಟಿಕೆಟ್ ನೀಡ್ತೇನೆ ಅಂತ ಹೇಳಿ. ಬಟ್ ಟಿಕೆಟ್ ನೀಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷೇತರ ನಿಂತಿದ್ರು. ಬಟ್ ಈಗ BY ರಾಘವೇಂದ್ರ ಅವರನ್ನ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಸೊ ಇದು ಬಿಜೆಪಿಗೆ ಒಂದು ಪ್ಲಸ್ ಆಗುವಂತಹ ಅನೇಕ ಕ್ಷೇತ್ರಗಳು. ಸೊ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಸಮೀಕ್ಷೆಗಳ ಪ್ರಕಾರ, ಬಿಜೆಪಿ ಸಮೀಕ್ಷೆ ಅಂತಲ್ಲ, ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳ ಪ್ರಕಾರ 23 ಅಥವಾ 25 ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಕೂಡ 25 ಕ್ಷೇತ್ರದವರೆಗೆ NDA ಮೈತ್ರಿಕೂಟ ಬಿಜೆಪಿ ಪ್ಲಸ್ JDS ಒಟ್ಟಾಗಿ ಸೇರಿದ್ರೆ 25 ಕ್ಷೇತ್ರಗಳನ್ನು ಗಳಿಸಬಹುದು, ಅಷ್ಟಕ್ಕೆ ತೃಪ್ತಿ ಪಡಬಹುದು ಅನ್ನುವಂತಹ ಸಮೀಕ್ಷೆಗಳ ಭವಿಷ್ಯ ಹೇಳ್ತಾ ಇರುವಂಥದ್ದು.
ಮತ್ತು ಕಾಂಗ್ರೆಸ್ನ ಒಂದು ಆಂತರಿಕವಾಗಿ ಕಾಂಗ್ರೆಸ್ನ ಸಮೀಕ್ಷೆಗಳನ್ನು ಕೂಡ ನೋಡೋದಾದ್ರೆ ಕಾಂಗ್ರೆಸ್ ಈ ಬಾರಿ ಡೆಫಿನೆಟ್ಲಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಆ್ಯಂಡ್ ಕರ್ನಾಟಕದಲ್ಲಿ ಕರ್ನಾಟಕ ಮಾಡೆಲ್, ಕರ್ನಾಟಕ ಗ್ಯಾರಂಟಿ ಏನಿದೆ ಅದು ತುಂಬಾ ಬೆನಿಫಿಟ್ ಇದೆ ದೇಶದಾದ್ಯಂತ. ಸೊ ಅದು ವರ್ಕೌಟ್ ಆಗುತ್ತೆ. ಕರ್ನಾಟಕ ಮಾಡೆಲ್ ಈ ಬಾರಿ ಅನೇಕ ಗೆಲುವನ್ನು ನಮಗೆ ತಂದುಕೊಡಲಿದೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಯಾಕಂತ ಹೇಳಿದರೆ ಅದು ವರ್ಕೌಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತೆಲಂಗಾಣ, ತಮಿಳುನಾಡು ಇಲ್ಲೆಲ್ಲವೂ ಕೂಡ ಪ್ರತಿ ಚುನಾವಣೆಗೂ ಕೂಡ ಕರ್ನಾಟಕ ಮಾಡೆಲನ್ನೇ ಬಳಕೆ ಮಾಡಲಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇಫೆಕ್ಟ್ ಆಗಿತ್ತು. ಸೊ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ ಭಾರಿ ಹಿನ್ನಡೆ ಆಗಿದೆ. BY ರಾಘವೇಂದ್ರ ಅವರ ಎದುರಾಗಿ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಂತಿದ್ರು. 1277 ಮೂರನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ ಭಾರಿ ಹಿನ್ನಡೆ. BY ರಾಘವೇಂದ್ರ ಅವರ ವಿರುದ್ಧವಾಗಿ ನನಗೆ ಟಿಕೆಟ್ ಸಿಗಲಿಲ್ಲ, ಮಗನಿಗೆ ಟಿಕೆಟ್ ಕೊಟ್ಟರು, ಪಕ್ಷದ ಕಾರ್ಯಕರ್ತನಿಗೆ ಟಿಕೆಟ್ ಇಲ್ಲ, ಪಕ್ಷಕ್ಕೋಸ್ಕರ ದುಡಿದಂತಹ ಪಕ್ಷ ವರಿಷ್ಠರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಪಕ್ಷೇತರವಾಗಿ ನಿಂತಿದ್ರು, ಬಂಡಾಯವಾಗಿ ನಿಂತಿದ್ರು, ರೆಬೆಲ್ ಆಗಿ ನಿಂತಿದ್ರು ಅಂತ ಈಶ್ವರಪ್ಪನವರು ಈಗ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಇದೊಂದು ಬಿಜೆಪಿಗೆ ಇದರಿಂದ ಯಾವುದೇ ಲಾಸಸ್ಗಳಿಲ್ಲ. ಒಂದು ವೇಳೆ ಹಿನ್ನಡೆಯಾಗಿ ಸೋತು ಹೋದರೂ ಕೂಡ ಈಶ್ವರಪ್ಪನವರು ಡೆಫಿನೆಟ್ ಆಗಿ ನಮ್ಮ ಪಕ್ಷಕ್ಕೆ ಅಗತ್ಯತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಿಟ್ಟು ಬಿಡ್ತಾರೋ ಏನೋ ಗೊತ್ತಿಲ್ಲ. ಬಿಜೆಪಿಯ ಆಂತರಿಕ ನಿರ್ಧಾರಗಳು ಯಾವ ಮಟ್ಟಕ್ಕೆ ಇದೆ ಸದ್ಯಕ್ಕೆ ಅನ್ನುವಂಥದ್ದು ಓಕೆ. ಈಗಾಗಲೇ ಕೇರಳದ ಅಪ್ಡೇಟ್ಗಳನ್ನ ನಾವು ನೋಡೋದಾದ್ರೆ ನಮ್ಮ ನೆರೆ ರಾಜ್ಯ ಆಗಿರುವಂತಹ ಕೇರಳ ತ್ರಿಶೂರು ಕ್ಷೇತ್ರದಿಂದ ಸುರೇಶ್ ಗೋಪಿ ಅವರು ಈ ಬಾರಿಯ ಬಿಜೆಪಿಯ ಒಂದು ಆಂತರಿಕ ಸಮೀಕ್ಷೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಮತ್ತು ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಕೇರಳದಲ್ಲಿ 3 ಸೀಟುಗಳು ಬಿಜೆಪಿ ತೆಕ್ಕೆಗೆ ಬರಲಿದೆ ಅಂತ ಹೇಳ್ತಾ ಇದ್ರು. ಬಟ್ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ತ್ರಿಶೂಲಲ್ಲಿ ನಾವು ನೋಡೋದಾದ್ರೆ ಸುರೇಶ್ ಗೋಪಿ ಅವರು 3000 ಮತಗಳ ಮುನ್ನಡೆಯನ್ನ ಗಳಿಸಿಕೊಡ್ತಾ ಇದ್ದಾರೆ. ಐ ಮೀನ್ ಬಿಜೆಪಿ ಹೇಳಿರುವಂತಹ 3 ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವಂತದ್ದು ತ್ರಿಶೂರ್. ಅಂಡ್ ಇನ್ನೊಂದು ಕ್ಷೇತ್ರವನ್ನ ನೋಡೋದಾದ್ರೆ ಕಾಂಗ್ರೆಸ್ನ ಪ್ರಮುಖ ರೆಬೆಲ್ ಆಗಿರುವಂತಹ ಕ್ಷೇತ್ರ ಮತ್ತು ಕಾಂಗ್ರೆಸ್ನ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಪ್ರಮುಖ ಅಭ್ಯರ್ಥಿ ಶಶಿ ತರೂರ್. ಸೊ ಶಶಿ ತರೂರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲ. ಈ ಬಾರಿ ಆ ಸೀಟ್ ಪಕ್ಕ ಅಂತ ಹೇಳಲಾಗ್ತದೆ. ಅಂಡ್ 1000 ಮತಗಳ ಮುನ್ನಡೆಯನ್ನು ಕೂಡ ಸಾಧಿಸಿದ್ದಾರೆ. ಭಾರಿ ಕುತೂಹಲ ಮೂಡಿಸಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. DK ಸುರೇಶ್ ಕಳೆದ ಬಾರಿ ಕಾಂಗ್ರೆಸ್ಗೆ ಸಿಕ್ಕಂತ ಒಂದೇ ಒಂದು ಅಸ್ತ್ರ, ಈ ಬಾರಿ ಅವರ ವಿರುದ್ಧ ಹೂಡಿದಂತಹ ಪ್ರಬಲ ಅಸ್ತ್ರ ಡಾಕ್ಟರ್ ಮಂಜುನಾಥ್. ಅಂಚೆ ಮತ ಎಣಿಕೆ ಕಾರ್ಯದಲ್ಲಿ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಕೂಡ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಮತ್ತು ಮೈಸೂರಿನಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಮಹಾರಾಜ ಯದುವೀರ್ಗೆ ಮುನ್ನಡೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಪ್ರತಾಪ್ ಸಿಂಹ ಅವರ ಬದಲಾಗಿ ಆಯ್ಕೆಗೊಂಡಂತಹ ಅಭ್ಯರ್ಥಿ ಮೈಸೂರಿನಿಂದ ಯದುವೀರ್ ಅವರು. ಸೊ ಅವರು ಈಗಾಗಲೇ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇರುವಂಥದ್ದು ಮತ್ತು ಪ್ರಮುಖವಾದಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಪ್ರಬಲ ವ್ಯಕ್ತಿಯ ಮುಂದೆ ಸ್ಪರ್ಧೆಯನ್ನ ಮಾಡಿದ್ರು. ಅಂಡ್ ಕಾಂಗ್ರೆಸ್ ಇದ್ದಂಥ ಒಂದು ಪ್ರಬಲ ಅಸ್ತ್ರ ಅದು DK ಸುರೇಶ್. ಸೊ DK ಸುರೇಶ್ ಅವರನ್ನ ಬಿಟ್ಟರೆ ಬೇರೆ ಯಾವುದೇ ಅಸ್ತ್ರಗಳು ಇರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಒಬ್ಬರೇ ಒಬ್ಬ ಸಂಸದರಾಗಿ ಆಯ್ಕೆಗೊಂಡಂಥವರು ರಾಜ್ಯದಿಂದ ಕಳೆದ ಬಾರಿ. ಅವರ ವಿರುದ್ಧ ಈ ಬಾರಿ ನಮ್ಮ ಒಂದು ಬ್ರಹ್ಮಾಸ್ತ್ರ ಅನ್ನುವಂತಹ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ JDS ನಲ್ಲಿ ಗುರುತಿಸಿಕೊಂಡಂತಹ ನಾಯಕ ಅವರನ್ನ ಈ ಬಾರಿ ಬಿಜೆಪಿಗೆ ತಂದು ಬಿಜೆಪಿಯಿಂದ DK ಸುರೇಶ್ ವಿರುದ್ಧವಾಗಿ ಒಂದು ಹೊಸ ಗಾಳವನ್ನು ಹೂಡಿದ್ರು. ಸೊ ಅದರಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸದ್ಯದ ಅಪ್ಡೇಟ್ನ ಪ್ರಕಾರ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಆ್ಯಂಡ್ ಕರಾವಳಿಯ ವಿಚಾರದಲ್ಲಿ ನಾವು ಅಪ್ಡೇಟ್ ಅನ್ನು ನೋಡೋದಾದ್ರೆ ಡೆಫಿನೆಟ್ಲಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಸೊ ಕರಾವಳಿಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ಗಳನ್ನ ನಾವು ನೋಡೋದಾದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಪ್ರಮುಖ ಅಪ್ಡೇಟ್ಗಳನ್ನ ನೋಡೋದಾದ್ರೆ ಈಗಲೂ ಕೂಡ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇರುವಂತದ್ದು ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತೊಮ್ಮೆ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗ್ಡೆ ವಿರುದ್ಧ 10,000 ಮತಗಳ ಅಂತರದ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ. ಅಂಡ್ ಇನ್ನೊಂದು ಕ್ಷೇತ್ರವನ್ನ ನೋಡೋದಾದ್ರೆ ಅಲಪುರಂ ಅಂತ ಅನ್ಕೊಳ್ತೀನಿ, ಶೋಭಾ ಸುರೇಂದ್ರನ್. ಸೊ ಈ ಬಾರಿಯ ನಿರೀಕ್ಷೆ ಇತ್ತು ಶೋಭಾ ಸುರೇಂದ್ರನ್ ಅವರು ಬಿಜೆಪಿಯಿಂದ ಒಬ್ಬಾಕೆ
ಪ್ರಬಲವಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬಲ್ಲಂತಹ UDFಗೆ ಟಕ್ಕರ್ ಕೊಡಬಲ್ಲಂತಹ LDF ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ಶೋಭಾ ಸುರೇಂದ್ರನ್. ಅವರ ಬಗ್ಗೆ ತುಂಬಾನೇ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಕೇರಳದಲ್ಲಿ 3 ಕ್ಷೇತ್ರಗಳಲ್ಲಿ ಅವರ ಕ್ಷೇತ್ರವನ್ನು ಕೂಡ ಪ್ರಮುಖವಾಗಿ ಪರಿಗಣಿಸಲಾಗದಿದ್ರೂ ಕೂಡ ಆಲ್ಮೋಸ್ಟ್ 50-50 ಚಾನ್ಸಸ್ಗಳಿದೆ ಶೋಭಾ ಸುರೇಂದ್ರನ್ ಬಿಜೆಪಿಯಿಂದ ಅನ್ನುವಂಥ ನಿರೀಕ್ಷೆಗಳಿತ್ತು. ಆ್ಯಂಡ್ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರು ಮುನ್ನಡೆಯನ್ನು ಕೂಡ ಸಾಧಿಸಿರುವಂಥದ್ದು. ಸೊ ಖಂಡಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಚುನಾವಣೆ ಕೌಂಟಿಂಗ್ ಏನು ಪ್ರಾರಂಭ ಆಗಿದೆ, ಪ್ರಾರಂಭ ಆದಾಗಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 23,378 ಮತಗಳು ಈಗಾಗಲೇ ಸಿಕ್ಕಿರುವಂಥದ್ದು. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ಅವರಿಗೆ 13,560 ಮತಗಳು. ಬಿಜೆಪಿ ಈಗಾಗಲೇ 9,818 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಬಿಜೆಪಿ ಇನ್ನೂ ಕೂಡ ಮತ ಎಣಿಕೆಗೆ ಒಂದು ಕಾಲುವಾಸಿ ಕೂಡ ಆಗಿರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ಈಗ ಗಳಿಸಿರುವಂಥದ್ದು 23,000 ಮತಗಳು ಮಾತ್ರ. ಅಲ್ಲಿರುವಂಥ ಟೋಟಲ್ ಮತಗಳ ಸಂಖ್ಯೆಯನ್ನು ಗಮನಿಸಿದ್ರೆ ಅದಕ್ಕಿಂತ ಅಧಿಕ ಮತಗಳಿದೆ. ಸೊ ಆಲ್ಮೋಸ್ಟ್ ಉಡುಪಿ ಕ್ಷೇತ್ರವನ್ನು ಕಳೆದ ಬಾರಿಯ ಟೋಟಲ್ ಮತದಾನವನ್ನು ನೋಡೋದಾದರೆ 11 ಲಕ್ಷ ಮತದಾನ ಆಗಿತ್ತು. 11,50,000 ಮತದಾರರು ಕಳೆದ ಬಾರಿಯ ವೋಟಿಂಗ್ ನಾನು ಹೇಳ್ತಾ ಇರುವಂಥದ್ದು. ಈಗ ಕೌಂಟಿಂಗ್ ಆಗಿರುವಂಥದ್ದು ಹಬ್ಬ ಅಂತ ಹೇಳಿದ್ರು ಕೇವಲ 50,000 60,000, ಕೇವಲ 5% ಕೂಡ ಆಗಿಲ್ಲ. ಇನ್ನು ಅನೇಕ ಮತ ಎಣಿಕೆಗಳು ಬಾಕಿ ಇದೆ. ಸೊ ಹಾಗಾಗಿ ಇದೇ ಮುನ್ನಡೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನಷ್ಟು ಬದಲಾವಣೆಗಳು ಆಗ್ಬೋದು ಉಡುಪಿ ಕ್ಷೇತ್ರದಲ್ಲಿ. ಬಟ್ ಉಡುಪಿ ಕ್ಷೇತ್ರದಿಂದ ಆಗ್ತಾ ಇರುವಂಥ ಮೇಜರ್ ಬದಲಾವಣೆಗಳಿದು. ಆ್ಯಂಡ್ ರಾಜಾವಾರು ಕೂಡ ನೋಡೋದಾದ್ರೆ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಈ ಬಾರಿ ಕಳೆದ ಬಾರಿಯ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಎಷ್ಟರ ಮಟ್ಟಿಗೆ ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು. ಆ್ಯಂಡ್ ಈಗ ನಾವು ವಿಜುವಲಲ್ಲಿ ಗಮನಿಸೋದಾದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗ್ಡೆ. ಸೊ ಉಡುಪಿ ಕ್ಷೇತ್ರದ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಐ ಥಿಂಕ್ ಇದು ಬೆಳಿಗ್ಗೆ ತಾನೇ ಅವರು ಬಂದಿರುವಂಥದ್ದು, ಈಗಿನ ವಿಜುವಲ್ ಅಲ್ಲ. ಬೆಳಿಗ್ಗೆ ಅವರು ಮೊದಲಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಡದಿ ಮತ್ತು ತಾಯಿಯ ಜೊತೆಯಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆನಂತರ ಮತ ಎಣಿಕಾ ಕೇಂದ್ರಕ್ಕೆ ಹೋಗ್ತಾರೆ. ಆಗ ತಾನೇ ಹೇಳಿರ್ತಾರೆ ತುಂಬಾನೇ ಫ್ರೀ ಮೈಂಡೆಡ್ ಆಗಿ ಕಾನ್ಫಿಡೆನ್ಸ್ ನ ಮುಖಾಂತರ ಇದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಆ್ಯಂಡ್ ಅವರ ಬಗೆಗೆ ಆ ವ್ಯಕ್ತಿ ಕಾನ್ಫಿಡೆನ್ಸ್ ಆಗಿ ಇದ್ದಾರೋ ಅಥವಾ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಂಡಿದ್ದಾರೋ ಅನ್ನುವಂಥದ್ದನ್ನ ಯಾರಿಂದಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಇರುವಂಥದ್ದೇ ಹಾಗೆ ತುಂಬಾನೇ ಸರಳತೆಯಿಂದ ಇರುವಂಥದ್ದು. ಆ್ಯಂಡ್ ಜಯಪ್ರಕಾಶ್ ಹೆಗ್ಡೆ ಸಂಸದರಾಗಿ ಅನುಭವವುಳ್ಳಂತಹ ಕ್ಯಾಂಡಿಡೇಟ್. ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅನ್ನು ನೋಡೋದಾದ್ರೆ ರಾಹುಲ್ ಗಾಂಧಿ ರಾವ್ ಬರೇಲಿ ಅಂಡ್ ವಯನಾಡಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಸೊ ವಯನಾಡು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ವಿಚಾರವಾಗಿ ಯಾವುದೇ ಡೌಟ್ ಇಲ್ಲ. ತಮಿಳುನಾಡಿನಲ್ಲಿ ಸಂಚಲನ ಸೃಷ್ಟಿಸಿದ್ದ ಅಣ್ಣಾಮಲೈ ಕೊಯಮತ್ತೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಸೊ ಒಂದೆರಡು ಹಂತದಲ್ಲಿ ಹಿನ್ನಡೆಯನ್ನು ಸಾಧಿಸಿದ್ರು, ಈಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ರಾಯ್ಬರೇಲಿ ಮತ್ತು ವಯನಾಡು 2 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಅಂಡ್ ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಯಾವುದೋ ಒಂದು ಕ್ಷೇತ್ರದಲ್ಲಿ 8,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅಂಡ್ ವಯನಾಡು ಕ್ಷೇತ್ರದಲ್ಲಿ ಕೌಂಟಿಂಗ್ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಆಗಿದೆ, ಒಂದು 5% ಅಷ್ಟು ಕೌಂಟಿಂಗ್ ಆಗಿರ್ಬೋದು. ಬಟ್ ಈಗ ತಾನೇ ಹೇಳಬೇಕು ಅಂತ ಹೇಳಿದ್ರೆ ವಯನಾಡಲ್ಲಿ ಈ ಬಾರಿ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಗೊಳ್ತಾರೆ ಅನ್ನುವಂಥದ್ದು ವಿಚಾರವಾಗಿ ಯಾವುದೇ ಡೌಟ್ ಇಲ್ಲ. ಸೊ ಅದು ಪಕ್ಕಾ ಸೀಟ್ಗಳು ಕಾಂಗ್ರೆಸ್ಗೆ ಇರುವಂಥದ್ದು. ಕಳೆದ ಬಾರಿ 20 ಲೋಕಸಭಾ ಕ್ಷೇತ್ರದಲ್ಲಿ 16 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಕಾಂಗ್ರೆಸ್ ಅಂತ ಹೇಳಿದ್ರೆ ಅಲ್ಲಿ ಮುಸ್ಲಿಂ ಲೀಗ್ ಕೂಡ ಮೈತ್ರಿಯನ್ನು ಮಾಡಿಕೊಂಡಿರುತ್ತೆ ಕೇರಳದಲ್ಲಿ. ಸೊ UDFಗೆ ಅದೊಂದು ದೊಡ್ಡ ಮಟ್ಟಿನ ಬೆನಿಫಿಟ್. ಸೊ ಈ ಬಾರಿಯ ಚುನಾವಣೆಯ ಸಮೀಕ್ಷೆಗಳನ್ನು ಜಾತಿವಾರು ನೋಡೋದಾದ್ರೆ ಆ ಒಂದು ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಒಟ್ಟು ಮುಸ್ಲಿಂ ವೋಟ್ಗಳಲ್ಲಿ 72% ವೋಟ್ಗಳು ಕಾಂಗ್ರೆಸ್ನ ತೆಕ್ಕೆಗೆ ಬಂದಿರುವಂಥದ್ದು. ಇದು ಸಮೀಕ್ಷೆಗಳು ಹೇಳ್ತಾ ಇರುವಂತಹ ವರದಿ. 72%. ಅದರಲ್ಲಿ ಬಿಜೆಪಿಗೆ ಬಂದಿರುವಂಥದ್ದು ಅಬ್ಬಬ್ಬ ಅಂತ ಹೇಳಿದ್ರು ಒಂದು 12% ಅಥವಾ 15% ಅಷ್ಟು ಬಂದಿರಬಹುದು ಅಷ್ಟೇ. ಎರಡನೇ ಸುತ್ತಿನಲ್ಲಿ ಯದುವೀರ್ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಲಕ್ಷ್ಮಣ್ ಎದುರಾಳಿ ಆಗಿರುವಂತಹ ಕಾಂಗ್ರೆಸ್ನಿಂದ ಲಕ್ಷ್ಮಣ್ 21,000 ಮತಗಳು ಮತ್ತು ಯದುವೀರ್ ಅವರು 5,333 ಮತಗಳ ಮುನ್ನಡೆ
ಅವ್ರಿಗೆ ಸಿಕ್ಕಿರುವಂಥದ್ದು 26,000 ಸಮಥಿಂಗ್. ಲಕ್ಷ್ಮಣ್ ಅವರಿಗೆ, ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಲಕ್ಷ್ಮಣ್ ಎದುರಾಳಿಯಾಗಿ ಇರುವಂಥವರು ಮೈಸೂರು ಕ್ಷೇತ್ರದಲ್ಲಿ, ಅವರಿಗೆ ಸಿಕ್ಕಿರುವಂಥದ್ದು 21,000 ಸಮಥಿಂಗ್. ಸೊ 5,344 ಮತಗಳ ಮುನ್ನಡೆಯನ್ನ ಯದುವೀರ್ ಅವರು ಪಡೆದುಕೊಳ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್. ಸೊ ಯದುವೀರ್ ಅವರು ಈ ಬಾರಿ ಸಂಸದರಾಗಿ ಆಯ್ಕೆಗೊಂಡಲ್ಲಿ ಮುಂದಿನ ದಿನಗಳಲ್ಲಿ ಮೈಸೂರು ಕ್ಷೇತ್ರಕ್ಕೆ ಯಾವ ಮಟ್ಟಿನ ಬೆನಿಫಿಟ್ಗಳು ಆಗಬಹುದು ಅನ್ನುವಂಥ ಕುತೂಹಲ ನಮಗಿಂತ ಜಾಸ್ತಿ ಮೈಸೂರು ಜನತೆಗಿದೆ. ಯಾಕಂತ ಹೇಳಿದ್ರೆ ರಾಜ ರೀ, ಅಂತಿಂತ ಮನುಷ್ಯ ಅಲ್ಲ, ಸಾಮಾನ್ಯವಾದ ಮನುಷ್ಯ ಅಲ್ಲ. ಮನತನದಿಂದ ಸಂಸದರಾಗಿ ಆಯ್ಕೆ ಆಗ್ತಾ ಇರುವಂಥವ್ರು. ಸಂಸದರಿಂದ ರಾಜಮನತನ ಅಲ್ಲ, ರಾಜಮನತನದಿಂದ ಸಂಸದರಾಗಿ, ಅಂದ್ರೆ ರಾಜರಾಗಿದ್ದಂಥವ್ರು ಈಗ ಜನರಾಗಿ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಮತ್ತು ಜನ ಮನಸ್ಸಲ್ಲಿ ಜೊತೆಯಾಗೋದಕ್ಕೆ ಬರ್ತಾ ಇರುವಂಥವ್ರು. ಸೊ ಹಾಗಾಗಿ ಮೈಸೂರಿನ ಜನತೆಗೆ ನಿರೀಕ್ಷೆಗಳು ಜಾಸ್ತಿ. ಮತ್ತು ಕಳೆದ ಬಾರಿಯ ಪ್ರತಾಪ್ ಸಿಂಹ ವಿಚಾರವಾಗಿ ಕೂಡ ಗಮನಿಸೋದಾದ್ರೆ ಟಿಕೆಟ್ ಮಿಸ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಕೂಡ ಇತ್ತು. ಅಂಡ್ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಇನ್ನೂ ಕೂಡ 200ರ ಗಡಿ ದಾಟುತ್ತೋ ಇಲ್ವಾ ಅನ್ನುವಂಥ ಸಂಶಯ ಇದ್ದವರಿಗೆ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟ 201 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಗೆಲುವಲ್ಲ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಇದು ಗೆಲುವಲ್ಲ, ಮುನ್ನಡೆಗಳು ಮಾತ್ರ. ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟ 201 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಬಟ್ NDA ಮೈತ್ರಿಕೂಟ 271 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ನರೇಂದ್ರ ಮೋದಿ ಅವರ ಹಾಸ್ಯಾಸ್ಪದ ಮಾತಿನ ಪ್ರಕಾರ 400 ಸೀಟ್ಗಳನ್ನು ನಾವು ಗಳಿಸ್ತೇವೆ ಅನ್ನುವಂತಹ ಮೊದಲ ಒಂದು ಪೀಠಿಕೆಗಳಿತ್ತು. ಬಟ್ ಅಷ್ಟು ಸೀಟ್ಗಳು ಈ ಬಾರಿ ಯಾವ ಎಕ್ಸಿಟ್ ಪೋಲ್ಗಳು ಕೂಡ ನೀಡಿಲ್ಲ. ನನ್ನ ಪ್ರಕಾರ ನ್ಯೂಸ್ 24 ಚಾಣಕ್ಯ ಎಕ್ಸಿಟ್ ಪೋಲ್ನ ಮಾಹಿತಿ ಪ್ರಕಾರ 401 ಸೀಟ್ಗಳು ಸಿಗಬಹುದೋ ಏನೋ, 400 ಪ್ಲಸ್ ಆರ್ -15 ಅಂತ ಹೇಳ್ತಾ ಇದೆ ಚಾಣಕ್ಯ. ಸೊ ಅದು ಒಂದು ಸಮೀಕ್ಷೆಯನ್ನ ಬಿಟ್ಟರೆ ಬೇರೆ ಯಾವುದೇ ಸಮೀಕ್ಷೆಗಳಲ್ಲಿ 400ರ ಗಡಿ ದಾಟುವಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳುವಂಥದ್ದು ಬೇಡ ಅಂತ ಹೇಳಿ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು ಎಕ್ಸಿಟ್ ಪೋಲ್ನಲ್ಲಿ. ಅಂಡ್ ಬೆಂಗಳೂರು ಉತ್ತರದಲ್ಲಿ ನೋಡೋದಾದ್ರೆ ಶೋಭಾ ಕರಂದಾಜೆ ಅವರು ಮೈಸೂರಿನಿಂದ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ವರ್ಗಾವಣೆ ಆಗಿರುವಂಥದ್ದು. ಅವರಿಗೆ ಓಕೆ, ಈಗ ಸದ್ಯಕ್ಕೆ ಎಲ್ರಿಗೂ ಕೂಡ ಕುತೂಹಲ ಇರುವಂತಹ ಪ್ರಮುಖ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಗಳು ಬರ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರಮುಖ ಅಪ್ಡೇಟ್, ಯಾರು ಈಗ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ, ಯಾರು ಗೆಲುವನ್ನ ಕಾಣಬಹುದು. ಇಷ್ಟು ಬೇಗನೆ ಗೆಲುವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಮಯ ಈಗಾಗಲೇ 9:16 ಕೇವಲ ಒಂದು 10% ಅಷ್ಟು ಮತ ಎಣಿಕೆ ಆಗಿರಬಹುದಷ್ಟೇ. ಬಟ್ ಈಗ ಬರ್ತಾ ಇರುವಂತಹ ಸದ್ಯದ ಅಪ್ಡೇಟ್ನ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ 18,181 ಮತಗಳನ್ನು ಗಳಿಸಿದ್ದಾರೆ. ಅಂಡ್ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಹಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ರು. ಬಿಲ್ಲವ ಅಂತಲ್ಲ, ಬಿಲ್ಲವ ಅಂಡ್ ಎಲ್ಲಾ ಸಮುದಾಯದ ಜನರನ್ನು ಕೂಡ ಒಟ್ಟಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಕೊಂಡೊಯ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಂತಹ ನಾಯಕ. ಸೊ ಇವರೀಗ 10,599 ಮತಗಳನ್ನು ಗಳಿಸಿದ್ದಾರೆ. ಅಂದ್ರೆ ಬಿಜೆಪಿಯ ಬ್ರಿಜೇಶ್ ಚೌಟಾ ಅವರು 7,582 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ನಾನು ಆಗ ತಾನೇ ಅಪ್ಡೇಟ್ ಅನ್ನು ಹೇಳಿದ್ದೆ. ಕರಾವಳಿ ಕ್ಷೇತ್ರವನ್ನು ಗಮನಿಸೋದಾದ್ರೆ ದಕ್ಷಿಣ ಕನ್ನಡ ಅಂಡ್ ಉಡುಪಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಉಡುಪಿ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 10,000 ಮತಗಳ ಮುನ್ನಡೆಯನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಗಳಿಸಿದ್ರೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 7,582 ಮತಗಳ ಮುನ್ನಡೆಯನ್ನ ಬ್ರಿಜೇಶ್ ಚೌಟಾ ಅವರು ಸಾಧಿಸ್ತಾ ಇರುವಂತದ್ದು. ಮತ್ತು ಉಡುಪಿ ಚಿಕ್ಕಮಗಳೂರಿನ ಸದ್ಯದ ಅಪ್ಡೇಟ್ ಬರ್ತಾ ಇದೆ. ಸೊ ಬದಲಾದಂತಹ ಅಪ್ಡೇಟ್, ಸದ್ಯದ ಅಪ್ಡೇಟ್ನ ಪ್ರಕಾರ ಕೋಟ ಶ್ರೀನಿವಾಸ್ ಪೂಜಾರಿ ಅವರು 28,670 ಮತಗಳನ್ನು ಗಳಿಸಿದ್ರೆ, ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ 16,700 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮತ್ತು ಬಿಜೆಪಿಯಲ್ಲಿ ಆಲ್ಮೋಸ್ಟ್ 12,000 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಇದು ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್. ಸೊ ಮತ್ತು ರಾಜ್ಯವಾರು ಮತ್ತು ದೇಶವಾರು ನೋಡೋದಾದ್ರೆ ಕೌಂಟಿಂಗ್ಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ನಾನು ಆಗತಾನೆ ಹೇಳಿರೋ ಪ್ರಕಾರ ಇದು ಒಂಥರ ಹಾವು ಏಣಿ ಆಟ. ಈಗ ಇದ್ದಂಥವರು ನೆಕ್ಸ್ಟ್ ಇರ್ತಾರೆ ಅನ್ನೋಂಥ ಸಾಧ್ಯತೆಗಳು ಕಡಿಮೆ. ಆದರೆ ಹಾಸನದಲ್ಲಿ JDS ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಹಾಸನ ಅಂತ ಹೇಳಿದ ಕ್ಷಣ ನೆನಪಾಗುವಂಥದ್ದು ಪ್ರಜ್ವಲ್ ರೇವಣ್ಣ ಅವರು ಈಗ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಹಿನ್ನಡೆಯನ್ನು ಗಳಿಸಿದ್ರು. ಬಟ್ ಈಗ ಸದ್ಯದ ಅಪ್ಡೇಟ್ನ ಪ್ರಕಾರ ಹಾಸನದಲ್ಲಿ
JDS ಮತ್ತು ಕೋಲಾರದಲ್ಲೂ ಕೂಡ JDS ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. 3 ಕ್ಷೇತ್ರಗಳಲ್ಲಿ JDSಗೆ ಸೀಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 3 ಕ್ಷೇತ್ರಗಳಲ್ಲಿ JDS ಈ ಬಾರಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಇದು NDA ಮೈತ್ರಿಕೂಟಕ್ಕೆ ಪ್ಲಸ್ ಆಗುವಂತ ಸಾಧ್ಯತೆ. ಬಟ್ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಏನಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಆ ಸೀಟ್ಗಳು ಮೈನಸ್ ಆದರೂ ಕೂಡ ಸಂಶಯ ಪಡುವಂಥದ್ದೇನಿಲ್ಲ. ಬಟ್ ಸದ್ಯದ ಮಾಹಿತಿ ಪ್ರಕಾರ ಈಗ ಏನು 3 ಸೀಟ್ಗಳನ್ನು ಕೊಟ್ಟಿದ್ದಾರೆ JDSಗೆ, ನೀವು ಇದನ್ನು ಗೆದ್ದು ತರಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಆ ಒಂದು ಕೆಲಸವನ್ನ JDS ಅವರು ಮಾಡ್ತಾ ಇದ್ದಾರೆ. ನೀವು ಕೊಟ್ಟಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ, ನಮ್ಮ ಕಡೆಯಿಂದ ಯಾವುದೇ ಮೈನಸ್ಗಳು ಬರುವುದಿಲ್ಲ, ಉಳಿದಂತಹ 3 ಸೀಟ್ಗಳನ್ನು ನಾವು ಗೆದ್ದು ತರ್ತೇವೆ, ಇನ್ನು ಉಳಿದಿರುವಂಥದ್ದು 25 ಕ್ಷೇತ್ರ ರೀ, ಅದನ್ನ ಬಿಜೆಪಿ ಅವರು ಗೆದ್ದು ತಂದ್ರೆ ಕರ್ನಾಟಕದಲ್ಲಿ ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು NDA ಪ್ಲಾನ್ ಆಗಿರುವಂಥದ್ದು. ಬಟ್ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ನ ಒಂದು ಆಗತಾನೆ ಹೇಳಿರೋ ಪ್ರಕಾರ ಪ್ರಬಲಾಸ್ತ್ರ DK ಸುರೇಶ್ ಬೆಂಗಳೂರು ಗ್ರಾಮಾಂತರ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂತ ಹೇಳುವಾಗಿಲ್ಲ, ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತೂ ಇಲ್ಲ. ಯಾಕಂತ ಹೇಳಿದ್ರೆ DK ಸುರೇಶ್ ವಿರುದ್ಧ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇರುವಂತದ್ದು ಈಗ ಬಿಜೆಪಿ ಅಭ್ಯರ್ಥಿ. ಸೊ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ತುಂಬಾನೇ ಪೈಪೋಟಿಯನ್ನು ನಡೆಸ್ತಾ ಇರುವಂಥದ್ದು. 1-2 ಹಂತದ ಮತದಾನಗಳು ಈಗ ಆಗಿರುವಂಥದ್ದು. ಸೊ ಹಾಗಾಗಿ ಯಾವ ರೀತಿಯಾದಂಥ ಮುನ್ನಡೆಗಳು ಆಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಸೊ 275 ಕ್ಷೇತ್ರಗಳಲ್ಲಿ ಈಗಾಗಲೇ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ NDA ಹಲವು ಪಕ್ಷಗಳ ಒಟ್ಟಾಗಿ ಸೇರಿಕೊಂಡು ಮೈತ್ರಿಕೂಟ ನಡೆಸಿರುವಂಥದ್ದು. ಸೊ ಈ ಒಂದು ಮೈತ್ರಿಕೂಟ ಈ ಬಾರಿ 400 ಸಂಖ್ಯೆಯನ್ನು ತಲುಪುವಂಥದ್ದು ಪ್ರಮುಖ. ಬಟ್ ಈಗ ಬಿಜೆಪಿ ಸಂಖ್ಯೆಯನ್ನು ನಾವು ನೋಡೋದಾದ್ರೆ 275 ಮ್ಯಾಜಿಕ್ ನಂಬರ್ ಇರುವಂಥದ್ದು 272. ಬಟ್ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು 275. ಬಟ್ ಇದು ಗೆಲುವಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಕೇವಲ ಮುನ್ನಡೆ. ಬಟ್ ಮುನ್ನಡೆಯಲ್ಲಿ ಬಿಜೆಪಿ ಆರ್ NDA 275 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ಅನ್ನು ಗಮನಿಸೋದಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬ್ರೇಕಿಂಗ್. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 28,670 ಮತಗಳ ಮತಗಳನ್ನು ಗಳಿಸಿರುವಂಥದ್ದು. ಬಿಜೆಪಿ ಒಟ್ಟಾರೆಯಾಗಿ 11,970 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ. ಓಕೆ, ಸೊ ಉಡುಪಿಯಲ್ಲಿ ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನು ಸಾಧಿಸಿದರೆ, ರಾಹುಲ್ ಗಾಂಧಿ ಅವರ ಪ್ರಮುಖ ಕ್ಷೇತ್ರ ರಾಯ್ಬರೇಲಿ ಅಂಡ್ ವಯನಾಡು 2 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ವಯನಾಡು ಕ್ಷೇತ್ರವನ್ನ ವಯನಾಡಿನ ಎದುರಾಳಿಯಾಗಿ ಬಿಜೆಪಿಯಿಂದ ನಿಲ್ಲಿಸಿರುವಂಥದ್ದು ಸುರೇಂದ್ರನ್. ಅಂದ್ರೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸೋದು ಅನ್ನುವಂಥ ಹುಡುಕಾಟದಲ್ಲಿ ಬಿಜೆಪಿ ಇತ್ತು, NDA ಇತ್ತು, ಯಾರನ್ನ ನಿಲ್ಲಿಸೋದಪ್ಪ ಅಂತ ಹೇಳಿ. ಆ ಸಂದರ್ಭದಲ್ಲಿ ಕೇರಳದಲ್ಲಿರುವಂತಹ ಒಟ್ಟಾರೆಯಾಗಿ ನೋಡೋದಾದ್ರೆ ಕೇರಳದಲ್ಲಿರುವಂತಹ ಪ್ರಬಲ ನಾಯಕ ಅಂತ ಹೇಳಿದ್ರೆ ಅದು ಸುರೇಂದ್ರನ್ ಅವರನ್ನ ಈ ಬಾರಿ ಕಣದಲ್ಲಿ ಇರಿಸಿದ್ದಾರೆ. ಬಟ್ ಸಮೀಕ್ಷೆಗಳು ಹೇಳುವ ಪ್ರಕಾರ ಸುರೇಂದ್ರನ್ ಅವರು ಗೆದ್ದು ಬರುವಂತಹ ಸಾಧ್ಯತೆಗಳು ತುಂಬಾನೇ ವಿರಳ ಅಂತ. ಆದ್ರೆ ಈ ಬಾರಿಯೂ ಕೂಡ ಈಗ ಕೌಂಟಿಂಗ್ ಅನ್ನು ನಾವು ಗಮನಿಸ್ತಾ ಹೋದ್ರೆ ವಯನಾಡು ಕ್ಷೇತ್ರದಲ್ಲಿ ಜಾಸ್ತಿಯಾಗಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ಕೇವಲ ರಾಹುಲ್ ಗಾಂಧಿ ಅವರು ಮಾತ್ರ. ಸುರೇಂದ್ರನ್ ಅವರಿಗೆ ಯಾವುದೇ ರೀತಿಯಾದಂಥ ಮುನ್ನಡೆಗಳು ಯಾವುದೇ ಒಂದು ಹಂತದ ಮತ ಎಣಿಕೆಯಲ್ಲೂ ಕೂಡ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಅಪ್ಡೇಟ್ಗಳನ್ನ ನಾವು ಗಮನಿಸೋದಾದ್ರೆ ಆ್ಯಂಡ್ ರಾಹುಲ್ ಗಾಂಧಿ ಅವರಿಗೆ ಇನ್ನೊಂದು ಕ್ಷೇತ್ರವನ್ನು ನಾವು ನೋಡೋದಾದ್ರೆ ರಾಯ್ಬರೇಲಿಯಲ್ಲಿ. ಸೊ ವಯನಾಡಲ್ಲಿ ಅವರ ಚುನಾವಣೆ ಮುಗಿಯೋ ತನಕ ಇನ್ನೊಂದು ಕ್ಷೇತ್ರದಲ್ಲಿ ನಾನು ನಿಲ್ತೇನೆ ಅನ್ನುವಂತಹ ಅಪ್ಡೇಟನ್ನು ಅವರು ಎಲ್ಲೂ ಕೂಡ ನೀಡಿರಲಿಲ್ಲ. ರೀಸನ್ ಕೆಲವೊಂದು ರಾಜಕೀಯ ವಿಶ್ಲೇಷಕರ ಪ್ರಕಾರ ಒಂದು ವೇಳೆ ವಯನಾಡು ಮತ್ತು ಇನ್ನೂ 2-3 ಕ್ಷೇತ್ರಗಳಲ್ಲಿ ನಾನು ನಿಲ್ತೇನೆ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ರೆ ವಯನಾಡಲ್ಲಿ ಸ್ವಲ್ಪ ವೋಟರ್ಸ್ಗಳು ಕಡಿಮೆ ಆಗುವಂಥ ಸಾಧ್ಯತೆಗಳು ಇರಬಹುದು ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಮುನ್ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಯಾವಾಗ ಕೇರಳ ಚುನಾವಣೆ ಆಗುತ್ತೆ, ವಯನಾಡು ಚುನಾವಣೆ ಮುಗಿಯುತ್ತೆ, ಆ ಚುನಾವಣೆ ಮುಗಿದ ಬಳಿಕ ಡೆಫಿನೆಟ್ ಆಗಿ ರಾಹುಲ್ ಗಾಂಧಿ ಅವರು ಅಮೇಥಿ ಅಥವಾ ರಾಯ್ಬರೇಲಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಅವರ ಮಾತಿನ ಥರ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಲ್ಲೂ ಕೂಡ ಈಗ ಸ್ಪರ್ಧೆಯನ್ನು ಮಾಡಿದ್ದಾರೆ, ಅಮೇಥಿಯಲ್ಲಿ ಯಾವುದೇ ಸ್ಪರ್ಧೆಯನ್ನು ಮಾಡಿಲ್ಲ. ಬಟ್ ಅಲ್ಲಿಯೂ ಕೂಡ ಈಗ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ಗೆ ಇರುವಂತಹ ದಕ್ಷಿಣ ರಾಜ್ಯಗಳ ಪ್ರಮುಖ ಹೆಡ್ ಕ್ವಾರ್ಟರ್ಸ್ ಅಂತಲೇ ಹೇಳ್ಬೋದು, ಆ ಕ್ಷೇತ್ರಗಳಲ್ಲಿ ಈಗಾಗಲೇ ಹೆಚ್ಚಿನ ಮುನ್ನಡೆಯನ್ನು ಕೂಡ ಸಾಧಿಸ್ತಾ ಇರುವಂಥದ್ದು. ಸೊ ಕರಾವಳಿಗೆ ಸಂಬಂಧಪಟ್ಟಂಥ ಅಪ್ಡೇಟನ್ನು ನಾವು ನೋಡೋದಾದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್
ಓಕೆ, ಕರಾವಳಿ ಅಪ್ಡೇಟ್ ಅನ್ನು ನಾವು ನೋಡೋದಾದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಳೆದ ಹಲವು ಮತ ಎಣಿಕೆ ಹಂತಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಸದ್ಯದ ಮಾಹಿತಿಯ ಪ್ರಕಾರ 30,000 ಮತಗಳ ಅಂತರವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗಳಿಸಿರುವಂಥದ್ದು. ಕಂಟಿನ್ಯೂಸ್ ಆಗಿ ಲೀಡ್ ಅನ್ನು ಸಾಧಿಸ್ತಾ ಇದ್ದಾರೆ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ. ಬಟ್ ಜಯಪ್ರಕಾಶ್ ಹೆಗ್ಡೆ ಈ ಹಿಂದೆ ಸಂಸದರಾಗಿಯೂ ಕೂಡ ಆಯ್ಕೆಗೊಂಡಂತಹ ವ್ಯಕ್ತಿ. ಸೊ ಹಾಗಾಗಿ ಅವರ ಮುನ್ನಡೆಯನ್ನ ತಳ್ಳಿ ಹಾಕುವಂತಿಲ್ಲ. ಇನ್ನು ಒಂದೆರಡು ಹಂತಗಳ ನಂತರ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಮುನ್ನಡೆಯನ್ನು ಡೆಫಿನೆಟ್ ಆಗಿ ಸಾಧಿಸ್ತಾರೆ. ಅಂದರೆ ಆ ವೋಟಿಂಗ್ಗಳನ್ನು ಗಮನಿಸೋದಾದ್ರೆ ಮತ್ತು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಗಳ ಪ್ರಕಾರ ದೊಡ್ಡ ಮಟ್ಟಿನ ಲೀಡ್ಗಳನ್ನು ಸಾಧಿಸದಿದ್ರು ಕೂಡ ನಾವು 50,000 to 70,000 ಮತಗಳ ಲೀಡ್ನ ಮುಖಾಂತರ ನಾವು ಪಕ್ಕಾ ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಜಯಪ್ರಕಾಶ್ ಹೆಗ್ಡೆ ಮತ್ತು ಬೆಂಬಲಿಗರಿಗೆ ಇರುವಂಥದ್ದು ಆ ಒಂದು ಕ್ಷೇತ್ರದಲ್ಲಿ. ಮತ್ತು ಪ್ರಮುಖವಾಗಿ ತ್ರಿಶೂರು ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಅವರು ಟಿಕೆಟ್ ನೀಡುವಂಥ ಸಂದರ್ಭದಲ್ಲಿ ನನಗೇನೇ ನೀಡಬೇಕು ಅಂತ ಹೇಳಿ ಕೇಳಿ ಟಿಕೆಟನ್ನು ಪಡ್ಕೊಂಡಿದ್ರು. ಅಂದರೆ ಆ ಒಂದು ತ್ರಿಶೂರು ಕ್ಷೇತ್ರದಲ್ಲಿ ಬೇರೆ ಯಾರು ನಿಂತರೂ ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಟಕ್ಕರ್ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಮತ್ತು ಸುರೇಶ್ ಗೋಪಿ ಅವರು ನನಗೆ ಬೇರೆ ಕ್ಷೇತ್ರಗಳಲ್ಲಿ ಬೇಡಪ್ಪ, ತ್ರಿಶೂರಲ್ಲಿ ಕೊಡೋದಾದ್ರೆ ಕೊಟ್ಬಿಡಿ, ಆ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿಯ ಕಮಲವನ್ನು ಅರಳಿಸುವಂಥ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ಪಣವನ್ನು ತೊಟ್ಟಿದ್ರು. ಅದರ ಪ್ರಕಾರ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ತ್ರಿಶೂರು ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಅವರು ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ 5,000 ಮತಗಳ ಅಂತರವನ್ನು ಗಳಿಸ್ತಾ ಇರುವಂಥದ್ದು. ಇದು ಕೇರಳ, ಕರ್ನಾಟಕ ಮತ್ತು ರಾಜ್ಯದ ಮತ್ತು ಎಂಟೈರ್ ದೇಶದ ಅಪ್ಡೇಟ್ಗಳನ್ನ ಕೂಡ ನಾವು ನೀಡ್ತಾ ಇರುವಂಥದ್ದು. ಈಗ ಪ್ರಮುಖವಾಗಿ ಉಡುಪಿ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 72,972 ಮತಗಳನ್ನು ಗಳಿಸಿದ್ದಾರೆ. ಅಂಡ್ ಜಯಪ್ರಕಾಶ್ ಹೆಗ್ಡೆ 43,516 ಮತಗಳು, ಅಂದರೆ ಆಲ್ಮೋಸ್ಟ್ 30,000 ಮತಗಳ ಅಂತರ. ಆ್ಯಂಡ್ ಮೈಸೂರಲ್ಲಿ 12,000 ಮತಗಳ ಅಂತರವನ್ನು ಯದುವೀರ್ ಅವರು ಗಳಿಸಿರುವಂಥದ್ದು. ಸೊ ಯದುವೀರ್ ಅವರು ಈ ಬಾರಿ ಸತತವಾಗಿ ಮುನ್ನಡೆಯನ್ನು ಸಾಧಿಸ್ತಾ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಲಕ್ಷ್ಮಣ್ ವಿರುದ್ಧ. ಸೊ ಲಕ್ಷ್ಮಣ್ ಕೂಡ ಮೈಸೂರಲ್ಲಿ ಮುಖ ಪರಿಚಯ ಉಳ್ಳಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿ ದುಡಿದಿರುವಂತಹ ಮತ್ತು ಜನ ಪರಿಚಯ ಇರುವಂತಹ ವ್ಯಕ್ತಿತ್ವ. ಅಂಡ್ ಸದ್ಯದ ಅಪ್ಡೇಟ್ನ ಪ್ರಕಾರ ದಕ್ಷಿಣ ಕನ್ನಡದ ಅಪ್ಡೇಟ್, ಬ್ರಿಜೇಶ್ ಚೌಟ 18,181, ಬ್ರಿಜೇಶ್ ಚೌಟ 7,582 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ ಬರ್ತಾ ಇದೆ. ಮೇಜರ್ ಅಪ್ಡೇಟ್, ದಕ್ಷಿಣ ಕನ್ನಡದಲ್ಲಿ 342 ನೋಟಾ ಮತ. ಈ ಬಾರಿ ಪ್ರಬಲವಾಗಿ ಬ್ರಿಜೇಶ್ ಚೌಟ ಮತ್ತು ಪದ್ಮರಾಜ್ ಅವರಿಗೆ ಸಂಕಷ್ಟ ತರುವಂತಹ ಮೇಜರ್ ವಿಚಾರ 352 ನೋಟಾ ಮತಗಳು. ಸೌಜನ್ಯ ಪರವಾದಂತಹ ಹೋರಾಟಗಾರರು ಮಾಡಿರುವಂತಹ ಒಂದು ಅಭಿಯಾನ, ನೋಟಾ ಅಭಿಯಾನ. ಆ ನೋಟಾ ಅಭಿಯಾನದಲ್ಲಿ 352 ನೋಟಾ ಮತಗಳು ಬಿದ್ದಿರುವಂಥದ್ದು. ಬ್ರಿಜೇಶ್ ಚೌಟ ಈಗಾಗಲೇ 18,000 ಮತಗಳನ್ನು ಗಳಿಸಿದ್ರೆ, ಕಾಂಗ್ರೆಸ್ನ ಪದ್ಮರಾಜ್ 10,599 ಮತಗಳು. ಅಂದರೆ ಬ್ರಿಜೇಶ್ ಚೌಟ ಅವರು 7,582 ಮತಗಳ ಮುನ್ನಡೆಯನ್ನ ಸದ್ಯದ ಮಟ್ಟಕ್ಕೆ ಗಳಿಸಿರುವಂಥದ್ದು. ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕರಾವಳಿಯ ಅವಳಿ ಜಿಲ್ಲೆಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಮತ್ತು ರಾಜ್ಯಭಾರ ಕೂಡ ನೋಡೋದಾದ್ರೆ ರಾಜ್ಯದಾದ್ಯಂತ ಕರ್ನಾಟಕ ಆಲ್ಮೋಸ್ಟ್ ನಿಯರೆಸ್ಟ್ 20 ಕ್ಷೇತ್ರಗಳಷ್ಟ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಹಾಗಾಗಿ ಬಿಜೆಪಿ ಈ ಬಾರಿ ಕ್ಲೀನ್ ಸಿಪ್ ಮಾಡುತ್ತಾ ಚಾನ್ಸಸ್ ಇದೆಯಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಕಾಂಗ್ರೆಸ್ನ ಈ ಬಾರಿಯ ಪ್ರಣಾಳಿಕೆ ಅಂತಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗಿತ್ತು ಮತ್ತು ಆ 1 ವರ್ಷ ಆಯಿತು ವಿಧಾನಸಭಾ ಚುನಾವಣೆಯಾಗಿ, ಲೋಕಸಭಾ ಚುನಾವಣೆಗೆ 1 ವರ್ಷಗಳ ಅಂತರವು ಕೂಡ ಆಗಿದೆ. ಈಗಾಗಲೇ ವಿಧಾನಸಭಾ ಚುನಾವಣೆ ನಡೆದು ಸರ್ಕಾರ ರಚನೆಯಾಗಿ ಆ 1 ವರ್ಷದ ಅವಧಿಯಲ್ಲಿ ಏನು ಘೋಷಣೆ ಮಾಡಿದ್ರು 5 ಗ್ಯಾರಂಟಿಗಳನ್ನು, ಆ 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದಾರೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ರಾಜ್ಯದಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ ಇರುವಂಥದ್ದು. ಸೊ ಹಾಗಾಗಿ ಕೆಲವೊಂದು ಸೀಟ್ಗಳು ಕಾಂಗ್ರೆಸ್ನ ಪರವಾಗಿ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಸಮೀಕ್ಷೆಗಳು ಕೂಡ ಹೇಳಿರುವಂಥದ್ದು. ಆ್ಯಂಡ್ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು ವಯನಾಡಲ್ಲಿ 18,000 ಮತಗಳ ಮುನ್ನಡೆ. ಆ್ಯಂಡ್ ಸುರೇಂದ್ರನ್ ಅವರು ಸದ್ಯದ ಮಾಹಿತಿಯ ಪ್ರಕಾರ ಸುರೇಂದ್ರನ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಸುರೇಂದ್ರನ್ ದೊಡ್ಡ ಮಟ್ಟಿನ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇಲ್ಲ. ನನಗೆ ಅನಿಸ್ತಾ ಇದೆ ಈ ಸುರೇಂದ್ರನ್ ಅವರನ್ನ ಬೇರೆ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಿದ್ರೆ ಒಂದು ರೀತಿಯಾದಂತಹ ಪೈಪೋಟಿಯನ್ನು ನೀಡ್ತಾ ಇದ್ರು ಏನು ಅಂತ ಹೇಳಿ. ಬಟ್
ವಾರಣಾಸಿಯಲ್ಲಿ ನರೇಂದ್ರ ಮೋದಿಯ ವಿರುದ್ಧ ಹಲವಾರು ಜನರು ಯಾವ ಥರ ಸ್ಪರ್ಧೆಯನ್ನು ಮಾಡ್ತಾರೋ ಹಾಗೇನೆ ವಯನಾಡಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡುವಂಥದ್ದು ಕೂಡ ಒಂಥರ ಲೂಸ್ ಟಾಕ್ ಥರ. ಅಂದರೆ ಅಲ್ಲಿ ಪ್ರಮುಖವಾಗಿರುವಂಥದ್ದೇ ಒಂದು ಕಾಂಗ್ರೆಸ್ನ ಭದ್ರಕೋಟೆ. ಸದ್ಯದ ವಾತಾವರಣದ ಪ್ರಕಾರ ಕೆಲವೊಂದು ವರ್ಷಗಳ ಮಾಹಿತಿಯ ಪ್ರಕಾರ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಷ್ಟು ಈಸಿಯಾಗಿ ಕಾಂಗ್ರೆಸ್ಸನ್ನು ಮಡಚಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಕಾಂಗ್ರೆಸ್ನ ಭದ್ರ ಅಂತ ಹೇಳಿದ್ರೆ ಭದ್ರಕೋಟೆ. ಆ ಒಂದು ಕಾರಣಕ್ಕೋಸ್ಕರನೇ ದಿಲ್ಲಿಯಿಂದ ಹಳ್ಳಿಯ ತನಕವೂ ಕೂಡ ರಾಹುಲ್ ಗಾಂಧಿ ಅವರು ಬಂದಿರುವಂಥದ್ದು. ಸುಮ್ಮನೆ ಬಂದಿರೋದಿಲ್ಲ ರೀ, ಏನೋ ದೆಹಲಿಯಲ್ಲಿ ಸೀಟುಗಳಿಲ್ವಾ ಅಥವಾ ಉತ್ತರ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಲೋಕಸಭಾ ಕ್ಷೇತ್ರಗಳಿಲ್ವಾ, ಇದೆ. ಬಟ್ ಅಲ್ಲೆಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಚಾನ್ಸಸ್ಗಳು ಕಡಿಮೆ ಇದೆ. ಕಾಂಗ್ರೆಸ್ನ ಎಂತಹ ಅಭ್ಯರ್ಥಿಗಳು ನಿಂತರೂ ಕೂಡ ಮೋದಿ ಅಲೆಗೆ ಸಿಕ್ಕಾಕೊಳ್ತೀವೋ ಅನ್ನುವಂಥ ಹೆದರಿಕೆ. ಆ್ಯಂಡ್ ಕಾಂಗ್ರೆಸ್ನಿಂದ ಮೇಜರ್ ಆಗಿ ಈ ಬಾರಿಯ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥ ಘೋಷಣೆಗಳು ಆಗದೇ ಇರಬಹುದು. ಬಟ್ ರಾಹುಲ್ ಗಾಂಧಿ ಅವರನ್ನೇ ಪ್ರಮುಖವಾಗಿ ಈಗಾಗಲೇ ನಮ್ಮ ನಾಯಕ ಅಂತ ಹೇಳಿ ಕಾಂಗ್ರೆಸ್ ಕೂಡ ಬಿಂಬಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಸದ್ಯದ ಅಪ್ಡೇಟನ್ನು ಗಮನಿಸುವುದಾದರೆ 202 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ INDIA ಕಾಂಗ್ರೆಸ್ ಈಗಾಗಲೇ 202 ಕ್ಷೇತ್ರಗಳ ಮುನ್ನಡೆ. ಸಮೀಕ್ಷೆಗಳ ವರದಿಯ ಪ್ರಕಾರ ಕಾಂಗ್ರೆಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಕೂಡ 202 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಬಂದಿರುವಂಥ ಎಕ್ಸಿಟ್ ಪೋಲ್ನ ಒಂದು 10 ಎಕ್ಸಿಟ್ ಪೋಲ್ನ ನಾವು ರಿಪೋರ್ಟನ್ನು ಗಮನಿಸಿದರೆ ಅದರಲ್ಲಿ 1-2 ಸಮೀಕ್ಷೆಗಳು ಮಾತ್ರ ಕಾಂಗ್ರೆಸ್ಸಿಗೆ ಮೇಜರ್ ಅಂತ ಹೇಳಿದರೆ 202 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ಅಂಕಿಅಂಶನ ನೀಡಿತು. ಬಟ್ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ 202 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಬ್ರಿಜೇಶ್ ಚೌಟ 23,867 ಮತಗಳು, ಕಾಂಗ್ರೆಸ್ನ ಪದ್ಮರಾಜ್ 14,787 ಮತಗಳು. ಇದು ಸದ್ಯದ ಅಪ್ಡೇಟ್. ಬ್ರಿಜೇಶ್ ಚೌಟ 9,080 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಬ್ರಿಜೇಶ್ ಚೌಟ ಅಭ್ಯರ್ಥಿ ಬದಲಾವಣೆ, ಕಳೆದ ಬಾರಿ ಅಭ್ಯರ್ಥಿಯನ್ನು ಹೋಲಿಸಿದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿದ್ದಂತಹ ಕ್ಷೇತ್ರ, ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಕಳೆದ ಸಂಸದರು. ಬಟ್ ಬದಲಾಗಿ ಕೆಲವೊಂದು ಆಡಳಿತ ವಿರೋಧಿ ಅಲೆಗಳು ಇದ್ದಂತಹ ಕಾರಣಕ್ಕೋಸ್ಕರ ಮತ್ತು ಪಕ್ಷದ ನಿರ್ಧಾರದಿಂದಾಗಿ ನಳಿನ್ ಕುಮಾರ್ ಕಟೀಲ್ ಬದಲಾಗಿ ಬ್ರಿಜೇಶ್ ಚೌಟ ಹೊಸ ಮುಖ. ಆ್ಯಂಡ್ ಪದ್ಮರಾಜ್ ಅವರು ಕೂಡ ಹೊಸ ಮುಖನೇ. ದಕ್ಷಿಣ ಕನ್ನಡದ ಜನತೆಗೆ ನೋಡೋದಾದರೆ ರಾಜಕೀಯದ ಅಭ್ಯರ್ಥಿಗಳ ವಿಚಾರದಲ್ಲಿ ರಾಜಕೀಯಕ್ಕೆ ಇಬ್ಬರು ಕೂಡ ಹೊಸತೇನಲ್ಲ. ಈ ಹಿಂದಲೂ ಕೂಡ ರಾಜಕೀಯದಲ್ಲಿ ತೆರೆಯ ಹಿಂದೆ ದುಡಿದಂಥ ಕ್ಯಾಂಡಿಡೇಟ್ಗಳು. ಬಟ್ ಸದ್ಯದ ಅಪ್ಡೇಟ್ನ ಪ್ರಕಾರ ಬ್ರಿಜೇಶ್ ಚೌಟ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಬ್ರಿಜೇಶ್ ಚೌಟ ಅವರು ಈ ಬಾರಿ ಮತ್ತೊಮ್ಮೆ ನಳಿನ್ ಕುಮಾರ್ ಅವರ ಹಾದಿಯನ್ನೇ ಕಂಟಿನ್ಯೂ ಮಾಡ್ತಾರಾ ಅಂತ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ನಳಿನ್ ಕುಮಾರ್ ಕಟೀಲ್ ಅವರು ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಟ್ಟಂತಹ ಕ್ಯಾಂಡಿಡೇಟ್. ಮೊದಲ ಟರ್ಮಲ್ಲಿ 40,000 ಮತಗಳ ಅಂತರದ ಮುಖಾಂತರ ಗೆದ್ದರೆ, ಎರಡನೇ ಟರ್ಮಲ್ಲಿ 1,40,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಮೂರನೇ ಟರ್ಮಲ್ಲಿ 2,70,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಅಂದರೆ ಪ್ರತಿ ಟರ್ಮಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಲೀಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಒಂಥರ ಅವರ ಆಡಳಿತ ಶೈಲಿಯಿಂದ ಓಟ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು, ಅಥವಾ ಮೋದಿ ಅಲೆ ಬರಬರುತ್ತಾ ಕರಾವಳಿಯಲ್ಲಿ ಜಾಸ್ತಿ ಆಯಿತು ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ಬೋದು. ಕೇವಲ ನಳಿನ್ ಕುಮಾರ್ ಅವರ ಆಡಳಿತದಿಂದಲೇ ಅವರಿಗೆ ವೋಟ್ಗಳು ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದೇ ರೀತಿಯಲ್ಲಿ ಅವರಿಗೆ ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಆದರೆ 4ನೇ ಬಾರಿಗೂ ಕೂಡ ಟಿಕೆಟ್ ನೀಡೋದ್ರಲ್ಲಿ ಏನು ಸಂಶಯ ಇತ್ತು ರೀ? 6 ಸಲ ಟಿಕೆಟ್ ಗಿಟ್ಟಿಸಿಕೊಂಡಿರೋರಿದ್ದಾರೆ ರಾಜ್ಯದಲ್ಲಿ. ಅಂಥದ್ರಲ್ಲಿ 4ನೇ ಬಾರಿಗೆ, ಅದು ಕೂಡ ಹ್ಯಾಟ್ರಿಕ್ ಗೆದ್ದಂಥ ಒಬ್ಬ ಅಭ್ಯರ್ಥಿಗೆ 4ನೇ ಬಾರಿ ಟಿಕೆಟ್ ನೀಡುವಂಥದ್ದು ದೊಡ್ಡ ವಿಚಾರ ಏನಲ್ಲ ಬಿಜೆಪಿಯಲ್ಲಿ. ಬಟ್ ಅವರ ವಿರುದ್ಧ ಈ ಬಾರಿ ಆಡಳಿತ ವಿರೋಧಿ ಅಲೆಗಳು ಇರುವಂತಹ ಕಾರಣಕ್ಕೋಸ್ಕರ ಮತ್ತು ಕಾರ್ಯಕರ್ತರೇ ಅವರನ್ನು ಕಡೆಗಣಿಸಿರುವ ಕಾರಣಕ್ಕೋಸ್ಕರ ಹೊಸ ಮುಖವನ್ನು ಪರಿಚಯ ಮಾಡಿದ್ರು. ಬಟ್ ಕಾರ್ಯಕರ್ತರ ಬೆಂಬಲವೂ ಕೂಡ ಇದೆ ಬ್ರಿಜೇಶ್ ಚೌಟ ಅವರಿಗೆ. ಹಾಗಾಗಿ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ಮುನ್ನಡೆಯನ್ನು ಕೂಡ ಸಾಧಿಸ್ತಾ ಇರುವಂಥದ್ದು. ಮತ್ತು ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಘವೇಂದ್ರ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಮತ್ತು ಬೆಳಗಾವಿ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿದ್ದಂಥವರು ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಸಮಯ ಕಾಂಗ್ರೆಸ್ನ ಪರವಾಗಿ ಇದ್ದು ಬಿಜೆಪಿಗೆ ಕ್ಲಾಸ್ ತಗೊಳ್ತಾರೆ. ಈಗ ಮತ್ತೆ ಬಿಜೆಪಿಯಲ್ಲಿ ಬಂದಿದ್ದಾರೆ, ಕರೆಸಿಕೊಳ್ತಾರೆ. ಬಿಜೆಪಿಗೆ ಕರೆಸಿಕೊಂಡು ಈಗ ಟಿಕೆಟನ್ನು ನೀಡಿರುವಂಥದ್ದು, ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಮತ್ತು ರಾಜೀವ್ ಚಂದ್ರಶೇಖರ್ ಕೇರಳದಿಂದ ತಿರುವನಂತಪುರಂ ಬಿಜೆಪಿಯ ಎನ್ಡಿಎ 3 ಕ್ಷೇತ್ರಗಳ ನಿರೀಕ್ಷೆ ಏನಿದೆ ಕೇರಳದಲ್ಲಿ, ಅದರಲ್ಲಿ ಒಂದಾಗಿರುವಂಥದ್ದು ರಾಜೀವ್ ಚಂದ್ರಶೇಖರ್ ತಿರುವನಂತಪುರಂ ಕ್ಷೇತ್ರ. ಸೊ ಅಲ್ಲಿಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ರಾಜೀವ್ ಚಂದ್ರಶೇಖರ್. ಸೊ ಆ ಒಂದು ಕ್ಷೇತ್ರ. ಆ್ಯಂಡ್ ಸುರೇಶ್ ಗೋಪಿ ತ್ರಿಶೂರಿಂದ
ಮತ್ತೊಂದು ಇನ್ನೊಂದು ಕ್ಷೇತ್ರವು ಕೂಡ, ಒಟ್ಟಾರೆಯಾಗಿ 3 ಕ್ಷೇತ್ರಗಳಲ್ಲಿ ನಿರೀಕ್ಷೆಗಳು ಇರುವಂಥದ್ದು, ಮತ್ತು ಕಾಸರಗೋಡು ಕ್ಷೇತ್ರ ಕೂಡ. ಸೊ ಸುರೇಶ್ ಗೋಪಿ ಅವರ ಸದ್ಯದ ಅಪ್ಡೇಟ್ ಅನ್ನು ನಾವು ಗಮನಿಸೋದಾದ್ರೆ 1900 ಮತಗಳ ಮುನ್ನಡೆಯನ್ನ ಈಗಾಗಲೇ ಅವರು ಗಳಿಸಿರುವಂಥದ್ದು, 1900 ಮತಗಳ ಮುನ್ನಡೆ. ಸೊ ಆಗದಿಂದಲೂ ಕೂಡ ಹಲವು ಮತಗಳ ಅಂತರವನ್ನು ಗಮನಿಸೋದಾದ್ರೆ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಸುರೇಶ್ ಗೋಪಿ ಅವರು ತ್ರಿಶೂರ್ ಕ್ಷೇತ್ರದಿಂದ. ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಂತಹ ಈಶ್ವರಪ್ಪ ಅವರಿಗೆ ಶಿವಮೊಗ್ಗದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿಯ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದಂಥವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ತನ್ನ ಮಗನಿಗೆ ಸೀಟು ಕೊಟ್ಟರು, BY ರಾಘವೇಂದ್ರ ಅವರಿಗೆ ಸೀಟು ಕೊಟ್ಟರು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ವಂಶ ಪಾರಂಪರ್ಯ ಟಿಕೆಟ್ ಅನ್ನು ನೀಡೋದಕ್ಕ ನಮ್ಮ ಬಿಜೆಪಿ ಇರುವಂತದ್ದ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಂತಹ ಈಶ್ವರಪ್ಪನವರಿಗೆ ಶಿವಮೊಗ್ಗದಲ್ಲಿ ಭಾರಿ ಹಿನ್ನಡೆಯಾಗಿದೆ. ಬಿಜೆಪಿಯ ಕಟ್ಟಾರ್ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಈಶ್ವರಪ್ಪ ಅಂಡ್ ಬಿಜೆಪಿಯ ಹಿರಿಯ ನಾಯಕ, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ನಾಯಕ ಈಶ್ವರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ, ಪಕ್ಷೇತರವಾಗಿ ನಿಲ್ತಾರೆ. ಪಕ್ಷಕ್ಕೆ ಬಂಡಾಯವಾಗಿ ಪಕ್ಷದ ವಿರುದ್ಧ ರೆಬೆಲ್ ಆಗಿ ನಿಂತಹ ಈಶ್ವರಪ್ಪನವರಿಗೆ ಈಗ ಹಿನ್ನಡೆಯಾಗಿರುವಂಥದ್ದು. ಅಂದ್ರೆ ಶಿವಮೊಗ್ಗದಲ್ಲಿ BY ರಾಘವೇಂದ್ರ, ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಮತ್ತು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿಯ ಬ್ರಿಜೇಶ್ ಚೌಟಾ ಅವರು 12,000 ಮತಗಳ ಮುನ್ನಡೆಯನ್ನು ಗಳಿಸಿರುವಂಥದ್ದು. ಮತ್ತು ಉಡುಪಿ ಕ್ಷೇತ್ರವನ್ನು ಗಮನಿಸೋಣ. ಉಡುಪಿ ಕ್ಷೇತ್ರದ ಅಪ್ಡೇಟ್ಗಳು ಐ ಥಿಂಕ್ ನಾನು ನೀಡಿಲ್ಲ. ಸೊ ಉಡುಪಿ ಕ್ಷೇತ್ರದ ಅಪ್ಡೇಟ್ ಅನ್ನು ನಾವು ನೋಡೋದಾದ್ರೆ ಸದ್ಯದ ಅಪ್ಡೇಟ್, ಉಡುಪಿ ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ 93,000 ಮತಗಳನ್ನು ಗಳಿಸಿದ್ರೆ ಜಯಪ್ರಕಾಶ್ ಹೆಗ್ಡೆ 55,000 ಮತಗಳನ್ನು ಗಳಿಸಿದ್ದಾರೆ. ಅಂದ್ರೆ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ 37,687 ಮತಗಳ ಮುನ್ನಡೆಯನ್ನು ಗಳಿಸಿರುವಂಥದ್ದು. 37,000 ಮತಗಳ ಮುನ್ನಡೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಸದ್ಯದ ಅಪ್ಡೇಟ್ನ ಪ್ರಕಾರ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಇದು. ಅಂಡ್ ಬೆಳ್ತಂಗಡಿ ಕ್ಷೇತ್ರ, ಒಂದು ಬಾರಿ ನಾವು ಬೆಳ್ತಂಗಡಿ ಕ್ಷೇತ್ರವನ್ನ ಸ್ಪಷ್ಟವಾಗಿ ಗಮನವನ್ನ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಕ್ಷೇತ್ರದಲ್ಲಿ ನೋಟಾ ಅಭಿಯಾನ ಕ್ರಿಯೇಟ್ ಆಗಿರುವಂಥದ್ದೇ ಬೆಳ್ತಂಗಡಿ ಕ್ಷೇತ್ರದಿಂದ. ಹರೀಶ್ ಪೂಂಜಾ ಅವರ ವಿಧಾನಸಭಾ ಕ್ಷೇತ್ರ ಅದು. ಈ ಬಾರಿ ಆ ಒಂದು ಕ್ಷೇತ್ರದಲ್ಲಿ ನೋಟಾ ಅಭಿಯಾನ, ಸೌಜನ್ಯ ಹೋರಾಟಗಾರರ ಪರವಾಗಿ ಒಂದು ಅಭಿಯಾನವನ್ನು ಮಾಡಿದ್ರೆ ಅದು ನೋಟಾ ಅಭಿಯಾನ. ನಾವು ಈ ಬಾರಿ ಕಾಂಗ್ರೆಸ್ಗೂ ಓಟ್ ಹಾಕೋದಿಲ್ಲ, ಬಿಜೆಪಿಗೂ ಓಟ್ ಹಾಕೋದಿಲ್ಲ, ನಮ್ದೇನಿದ್ರು ಕೂಡ ನೋಟಾ ಅಭಿಯಾನ ನ್ಯಾಯ ಕೊಡ್ಲಿಲ್ಲಲ್ಲೋ, ಆ ಒಂದು ಕಾರಣಕ್ಕೋಸ್ಕರ ನಾವು ನೋಟಾ ಅಭಿಯಾನ ಅಂತ ಹೇಳಿದ್ರು. ಸೊ ಬೆಳ್ತಂಗಡಿ ಕ್ಷೇತ್ರದ ಒಂದು ರಿಸಲ್ಟ್ ಅನ್ನು ನೋಡೋದಾದ್ರೆ, ಕೇವಲ ಇದು ಬೆಳ್ತಂಗಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಇಲ್ಲಿಯ ಮತಗಳನ್ನು ನೋಡೋದಾದ್ರೆ ಒಟ್ಟಾರೆಯಾಗಿ ಈಗ 10,000 ಮತಗಳ ಎಣಿಕೆ ಆಗಿರುವಂಥದ್ದು. ಎಸ್ ಓಕೆ, 10,856 ಮತಗಳು ಎಣಿಕೆ ಆಗಿರುವಂಥದ್ದು ಬೆಳ್ತಂಗಡಿ ಕ್ಷೇತ್ರದ್ದು. ಆದರೆ ಅದರಲ್ಲಿ ಆಲ್ಮೋಸ್ಟ್ 500 ಮತಗಳು ಅಂದ್ರೆ ಕ್ಯಾಲ್ಕುಲೇಷನ್ ಪ್ರಕಾರ 523 ಮತಗಳು ಈಗಾಗಲೇ ನೋಟಾ ಮತಗಳು. 10,856 ಮತಗಳಲ್ಲಿ 523 ಮತಗಳು ನೋಟಾ. ಎಷ್ಟರ ಮಟ್ಟಿಗೆ ನೋಟಾ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದೇ ರೀತಿಯಾಗಿ ನೋಟಾ ಮತದಾನ ಮುಂದುವರಿತಾ ಹೋದ್ರೆ ಅಬ್ಬಬ್ಬಾ ಅಂತ ಹೇಳಿದ್ರು ಅವರ ಪ್ಲಾನಿಂಗ್ನ ಪ್ರಕಾರ ನಮ್ಮ ಬಳಿ 7 ಲಕ್ಷ ಜನ ಬೆಂಬಲಿಗರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೋಟಾ ಅಭಿಯಾನದ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಬಟ್ ಅಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಅನ್ನುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಈಗಿನ 10,000 ಮತಗಳಲ್ಲಿ ಅಂದರೆ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಇರುವಂತಹ 10,800 ಮತದಾರರಲ್ಲೇ 500 ಮತ ಈಗಾಗಲೇ ನೋಟಾ ಬಿದ್ದಿರುವಂಥದ್ದು. ರಾಜ್ಯಭಾರ ನೋಡೋದಾದ್ರೆ ಬೆಂಬಲಗಳು ಸಿಗ್ಬೋದಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಓಕೆ, ದಕ್ಷಿಣ ಕನ್ನಡದ ಮತ್ತೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು 12,230 ಮತಗಳನ್ನು ಗಳಿಸಿರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ನೋಟಾ ಮತ ಜಾಸ್ತಿ ಆಗ್ತಾ ಇದೆ. 1,198 ಮತಗಳು ಈಗಾಗಲೇ ಬಂದಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ. ಅದರಲ್ಲಿ 523 ಮತಗಳು ಬೆಳ್ತಂಗಡಿ ಕ್ಷೇತ್ರದಿಂದ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸ್ಪೆಷಲಿ. ದಕ್ಷಿಣ ಕನ್ನಡದಲ್ಲಿ 1,198 ನೋಟಾ ಮತ, ಅದರಲ್ಲಿ 523 ಮತ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ. ಸೊ ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಬ್ರಿಜೇಶ್ ಚೌಟಾ ಅವರು
230 ಮತಗಳನ್ನು ಗಳಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಈಗಾಗಲೇ ಗಳಿಸಿರುವಂತಹ ಮತಗಳನ್ನು ಕೂಡ ನೋಡ್ತಾ ಇದ್ವಿ. ಆದರೆ ದಕ್ಷಿಣ ಕನ್ನಡದಲ್ಲಿ 1198 ನೋಟಾ ಮತಗಳು ಕೂಡ ಈಗಾಗಲೇ ದಾಖಲಾಗಿರುವಂಥದ್ದು. ಆ್ಯಂಡ್ ಈಗ ಅನೇಕ ಮತಗಳ ಅಪ್ಡೇಟ್ಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಅಪ್ಡೇಟ್ಗಳ ಬದಲಾವಣೆಯನ್ನು ಕೂಡ ಗಮನಿಸುವುದಾದ್ರೆ ಉಡುಪಿ ಕ್ಷೇತ್ರದಲ್ಲಿ ಮತ್ತೆ ಉಡುಪಿ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬ್ರಿಜೇಶ್ ಚೌಟ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ರಾಜ್ಯಭಾರ ನೋಡೋದಾದ್ರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಆಲ್ಮೋಸ್ಟ್ ಹೈ ನಂಬರ್ಗಳನ್ನು ನೋಡೋದಾದ್ರೆ ಬಿಜೆಪಿನ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಆದರೆ ಅದು 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಕೂಡ ಮುನ್ನಡೆಯನ್ನು ಸಾಧಿಸಿ ಗೆಲುವನ್ನು ಕಾಣುತ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಸೊ ಈ ಬಾರಿಯ ಲೋಕಸಭಾ ಕಣ ಎಷ್ಟರ ಮಟ್ಟಿಗೆ ಟೈಟ್ ಆಗಿದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಕಾಂಗ್ರೆಸ್ನ ಕಳೆದ ಒಂದು ಕ್ಷೇತ್ರ ಈ ಬಾರಿ ಉಳಿಸಿಕೊಳ್ಳುತ್ತಾ ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು ಕಾಂಗ್ರೆಸ್ನ ನಿರೀಕ್ಷೆಗಳಿದೆ ಮತ್ತು ಸಮೀಕ್ಷೆಗಳು ಕೂಡ ಹೇಳುವ ಪ್ರಕಾರ ರಾಜ್ಯದಲ್ಲಿ 8 ಕ್ಷೇತ್ರಗಳನ್ನು ಗಳಿಸಬಹುದು ಕಾಂಗ್ರೆಸ್ ಅನ್ನುವಂಥದ್ದು. ಬಟ್ ಕೇವಲ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಬಟ್ ಈ ಬಾರಿ ಪ್ರಮುಖ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ. ಸೊ ಅವರು ಈಗಲೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಹಲವು ಹಂತಗಳ ಮತ ಎಣಿಕೆ ಆಗಿದೆ. ಸೊ ಹಲವು ಹಂತಗಳ ಮತ ಎಣಿಕೆಯಲ್ಲಿ ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಡಿ ಕೆ ಸುರೇಶ್ ವಿರುದ್ಧ. ಸೊ ಇದು ಒಂಥರ ಕಾಂಗ್ರೆಸ್ಸಿಗೂ ಕೂಡ ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಕಾಂಗ್ರೆಸ್ನ ಪ್ರಬಲ ಅಸ್ತ್ರ ಡಿ ಕೆ ಸುರೇಶ್ ಅವರು ಬೆಂಗಳೂರಿನ ವಿಚಾರವಾಗಿ ನಾವು ನೋಡೋದಾದರೆ. ಎಸ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂಥ ಜಿತೇಂದ್ರ ಕುಂದೇಶ್ವರ್ ಅವರು. ಸರ್, ವೆಲ್ಕಮ್. ಈಗಾಗಲೇ ಬೆಳಗಿನಿಂದ ಹಲವು ಅಪ್ಡೇಟ್ಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಹಲವು ಮತ ಎಣಿಕೆಗಳು ಕೂಡ ಪ್ರಾರಂಭ ಆಗಿದೆ, ರಾಜ್ಯವಾರ ಆಗಿರ್ಬೋದು ಮತ್ತು ದೇಶದಾದ್ಯಂತ ಕೂಡ. ಮತ್ತು ಕರಾವಳಿಯಲ್ಲಿ ಪ್ರಮುಖವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಮತ್ತು ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಕೂಡ ನೋಡೋದಾದ್ರೆ 28 ಕ್ಷೇತ್ರಗಳಲ್ಲೂ ಕೂಡ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಕಾಂಗ್ರೆಸ್ನ ಒಂದು ಭದ್ರಕೋಟೆಯಾಗಿದ್ದಂತಹ ಡಿ ಕೆ ಸುರೇಶ್ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಹಾಗಾಗಿ ಸಮೀಕ್ಷೆ ಕಾಂಗ್ರೆಸ್ಗೆ 8 ಅಂತ ಹೇಳ್ತಾ ಇದೆ. ಮತ್ತು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಇಲ್ಲ ನಾವು 15ರಿಂದ 14 ಸೀಟು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಿನ ಸದ್ಯದ ಅಪ್ಡೇಟ್ ಅಲ್ಲಿ ಯಾವುದೇ ಒಂದು ಹಂತದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇಲ್ಲ. ಇದೇ ರೀತಿಯಾದಂತಹ ಕೌಂಟಿಂಗ್ಗಳು ಮುಂದುವರಿಬಹುದು ಅಥವಾ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇರ್ಬೋದು ಅಂತ ಅನಿಸ್ತಾ ಇದೆ. ಕೆಲವೊಂದು ಈಗ 1000ದ ಒಳಗೆ ಹಾಸನದಲ್ಲಿ 1000ದ ಒಳಗೆ ಇದೆ ಅಂತರ. ಹಾಗಾಗಿ ಕೆಲವು 10-15 ಸಾವಿರಗಳ ಮತಗಳ ಅಂತರಗಳ ಪಡೆದ ನಂತರ ಅದನ್ನು ವಾಪಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಕೊನೆಯ ಸುತ್ತುಗಳಲ್ಲಿ ಅದು ಸಾಧ್ಯ ಇಲ್ಲ. ಕಳೆದ ಬಾರಿ ಕೂಡ ಅಷ್ಟೇ, ಪುತ್ತೂರಿನಲ್ಲಿ ನೀವು ವಿಧಾನಸಭೆ ಚುನಾವಣೆ ನಡೀತಾ ಇರೋ ನೋಡ್ಬೋದು, ಅದು 1000ದ ಒಳಗಡೆ ಇತ್ತು, ಕೊನೆಯವರೆಗೆ 1-2 ಸಾವಿರ. ಅದು ಅದಾದರೆ ಆಚೆ ಈಚೆ ರಿಕವರಿ ಆಗ್ತಾ ಇರ್ತದೆ. ಬಟ್ ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಇರ್ಬೋದು, ಹಾಗೆ ಎಲ್ಲ ಕಡೆಗಳಲ್ಲಿ ಒಂದು 20,000 25,000 ಈ ರೀತಿಯಾಗಿ ಅತಿ ಹೆಚ್ಚಿನ ಗ್ರಾಮಾಂತರದಲ್ಲಿ ಅಲ್ಲೆಲ್ಲ ಏನು ಕಾಂಗ್ರೆಸ್ನವರು ಆಸೆ ಬಿಡೋದು ಒಳ್ಳೆಯದು ಕಾಣ್ತದೆ. ನನ್ನ ಲೆಕ್ಕ ಪ್ರಕಾರ ನಾನು ನಿನ್ನೆ ಹೇಳಿದ್ದೆ, ಮೊನ್ನೆ ಹೇಳಿದ್ದೆ, 20 ಇಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಸೇರಿದರೆ 20 ಬರ್ಬೋದು ಅಂತ, ಉಳಿದದ್ದು ಕಾಂಗ್ರೆಸ್ಗೆ ಬಿಡಬೇಕಾಗ್ತದೆ ಅಂತ. ಅದೇ ಮಾರ್ಜಿನ್ನಲ್ಲಿ ಅದೇ ಒಂದು ಹೋರಾಟದಲ್ಲಿ 9-8 ಆ ಥರ ಹೋಗ್ತಾ ಇದೆ ಒಂದು ಕಾಂಗ್ರೆಸ್. 10 ಬಂದರೂ ಅಚ್ಚರಿ ಇಲ್ಲ ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಅದು ಟೈಟ್ ಇದೆ. ಕಾಂಗ್ರೆಸ್ನವರು 16 ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, 16 ಬರ್ತದೆ ಅಂತ. ಯಾಕೆ ಹೇಳಿದರೆ ಅವರು 1ರಿಂದ 9-8ರವರೆಗೆ ಹೆಚ್ಚು ಮಾಡ್ಕೊಳ್ತಾರಂತಾದರೆ ಅದು 16ಕ್ಕೂ ಹೋಗುವ ಇದು ಅಭಿಲಾಷೆ ತಪ್ಪಲ್ಲ. ಅಂದರೆ ಅವರು ಹೇಳಿದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆಗಳಿಲ್ಲ. ಅಂದರೆ ಅವರು ಆ ಥರ ಟಾರ್ಗೆಟ್ ಮಾಡಿದರೆ ಮಾತ್ರ ಏನು ಸಾಧನೆ ಮಾಡುವಂಥದ್ದು. ಟೋಟಲ್ ನಾನು ನಿನ್ನೆ ಹೇಳಿದ್ದೆ ನಿಮ್ಮ ಜೊತೆ ಮಾತಾಡುವಾಗ, ಒಂದು 300-310 NDA ಒಕ್ಕೂಟ ಬರ್ಬೋದು ಅಂತ. ಯಾಕೆ ಹೇಳಿದ್ರೆ ನಮ್ಮ ಈ ಕರ್ನಾಟಕದಲ್ಲೇ ಈ BJP ಹೆಚ್ಚೆಚ್ಚು ಸ್ಟ್ರಾಂಗ್ ಇರುವಂಥ ಕ್ಷೇತ್ರಗಳಲ್ಲೆಲ್ಲ ಅಂದರೆ 90% ಮೇಲೆ ಸೀಟ್ಗಳನ್ನು ಹೊಡೆದಂಥ ಕಡೆಗಳಲ್ಲಿ ಅದು ಸ್ವಲ್ಪ 15%, 10%, 25% ಅಂದರೆ ಕಮ್ಮಿ ಸೀಟ್ಗಳನ್ನು ಪಡಿತಾ ಹೋದರೆ 353 ಇದ್ದದ್ದು 310 ಅವರೆಗೆ ಬರ್ಬೋದು ಅಂತ ನನ್ನ ಲೆಕ್ಕಾಚಾರ ಆಗಿತ್ತು. ಅಂದರೆ ಯಾವಾಗಲೂ ಒಂದು 10 ವರ್ಷಗಳ ಕಾಲ ಎಷ್ಟು ಒಳ್ಳೆಯ ಆಡಳಿತ ನಡೆಸಿದರೂ ಕೂಡ
ಯಾವುದೇ ಪಕ್ಷದ ಮೇಲೆ ಒಂದು ಆಡಳಿತ ವಿರೋಧಿ ಎಲ್ಲ ಇರ್ತದೆ. ನಮ್ಮ ಮನೆಯಲ್ಲಿ ಸಮಸ್ಯೆ ಆದರೂ ಕೂಡ ಅದು ಸರ್ಕಾರದ ಒಂದು ಭಾಗ ಇರ್ಬೋದು, ಏನು ನನಗೆ ಸಂಬಳ ಕಮ್ಮಿ ಆದರೂ ಕೂಡ ಸರ್ಕಾರದ ಏನೋ ಸಮಸ್ಯೆಯಿಂದಾಗಿ ಆಗಿದೆ ಅನ್ನೋ ಹೇಳುವಂಥ ಭಾವನೆಗಳು ತುಂಬ ಜನಕ್ಕೆ ಇರ್ತದೆ. ಹಾಗಾಗಿ ಟೋಟಲ್ ಆಗಿ ಒಂದು 10 ವರ್ಷದ ಆಡಳಿತ ವಿರೋಧಿ ಅಲೆ. ಮತ್ತು ಯಾವುದೇ ಹೆದರಿಕೆಗಳಿಲ್ಲ. ಈಗ ರಾಮ ಮಂದಿರ ಆಗಿದೆ ಅಥವಾ 370ನೇ ವಿಧಿಯಾಗಿದೆ, ಈ ರೀತಿಯಾಗಿ ಹಲವು ಆಗಿದೆ. ಹೀಗಾಗಿ ಆರಾಮದಲ್ಲಿ ಏನು ಸಮಸ್ಯೆ ಇಲ್ಲದೆ ಇರುವ ಕಾರಣ ಭಾರತದಲ್ಲಿ ಅದೊಂದು ಇರ್ತದೆ. ಎದುರುಗಡೆ ಒಂದು ಸಮಸ್ಯೆ ನೇತಾಡ್ತಾನೆ ಇರಿಸಬೇಕು, ಇಲ್ಲ ಅಂತೇಳಿದ್ರೆ ಅದಕ್ಕೆ ಕೊನೆಯ ಹಂತದಲ್ಲಿ ಮೋದಿಯವರು ಹೇಳಿದರು ಕೆಲವೊಂದು ಹೆದರಿಕೆ ಹುಟ್ಟಿದ್ರು, ಅಂದರೆ ಕೊನೆಯ ಪಕ್ಷ ಜಾಗೃತ ಆಗಲಿ ಅಂತ. ಸೊ ಹಾಗಾಗಿ ಒಂದು ಹಂತದಲ್ಲಿ NDA ಆಡಳಿತ ನಡೆಸ್ಬೋದು, ಆದರೆ 400-400 ಪಾರ್ ಸಾಧ್ಯ ಈಗ ಯಾವುದೇ ಕಾಣುತ್ತಿಲ್ಲ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಬ್ರೇಕಿಂಗ್ ಗಮನಿಸೋದಾದ್ರೆ, ಕಾಸರಗೋಡು ಜಿಲ್ಲೆಯಲ್ಲಿ ರಾಜಮೋಹನ್ ಉಣ್ಣಿತಾಯನ್ 218 ಮತಗಳ ಮುನ್ನಡೆ. ಅಯ್ಯೋ, ದೊಡ್ಡ ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇಲ್ಲ ರಾಜಮೋಹನ್ ಉಣ್ಣಿತಾಯನ್. ಕಳೆದ ಬಾರಿ ಕೂಡ ದೊಡ್ಡ ಮಟ್ಟಿನ ಅಂತರ ಇರಲಿಲ್ಲ, ಬಟ್ ಅವರು ಪಡೆದುಕೊಂಡಿರುವಂತಹ ಮತಗಳನ್ನು ನೋಡಿದ್ರೆ ಬಿಜೆಪಿಗೆ ಕಂಪೇರ್ ಟು NDA ವರ್ಸಸ್ UDF ನೋಡೋದಾದ್ರೆ ಕಳೆದ ಬಾರಿ 4 ಲಕ್ಷ ಮತಗಳನ್ನು ಗಳಿಸಿದ್ರು ರಾಜಮೋಹನ್ ಉಣ್ಣಿತಾಯನ್. ಬಟ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ಕಳೆದ ಬಾರಿಯ ತಂತ್ರಿ ಅವರು, ಸೊ ಅವರು ಗಳಿಸಿರುವಂತಹ ಮತ ಕೇವಲ 1,70,000 ಮತಗಳಾಗಿತ್ತು. ಬಟ್ ಅದ್ರ ಜೊತೆಗೆ ಪ್ರಮುಖವಾಗಿರುವಂಥದ್ದು ಅಲ್ಲಿ CPIM, ಅದು ತುಂಬಾನೇ ಪೈಪೋಟಿಯನ್ನು ನೀಡುತ್ತೆ ಕಾಂಗ್ರೆಸ್ಸಿಗೆ, UDFಗೆ ಪ್ರಬಲ ಪೈಪೋಟಿ ಆಗಿರುವಂಥದ್ದು LDF ಕಾಸರಗೋಡು ಜಿಲ್ಲೆಯಲ್ಲಿ. ಆದರೆ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ML ಅಶ್ವಿನಿ, ಈಗಿನ ಸದ್ಯದ ಅಪ್ಡೇಟ್ಗಳು ಸಿಗ್ತಾ ಇಲ್ಲ, ಎಷ್ಟು ಮತಗಳನ್ನು ಗಳಿಸಿದ್ದಾರೆ ಅಂತ. ಬಟ್ ಈಗಿನ ಸದ್ಯದ ಅಪ್ಡೇಟ್ನ ಪ್ರಕಾರ ಕಾಸರಗೋಡು ಜಿಲ್ಲೆಯಲ್ಲಿ ರಾಜಮೋಹನ್ ಉಣ್ಣಿತಾಯನ್ ಅವರು 218 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾರೆ. ಕಳೆದ ಬಾರಿಯ ಸಿಟ್ಟಿಂಗ್ MP ಕೂಡ ರಾಜಮೋಹನ್ ಉಣ್ಣಿತಾಯನ್. ಸೊ ಈ ಬಾರಿ ಅವರು ಅದೇ ಒಂದು ಲೀಡನ್ನ ಗಳಿಸ್ತಾರಾ, ಅಥವಾ ಬಿಜೆಪಿಯ ಹೊಸ ಅಭ್ಯರ್ಥಿ, ಹೊಸ ಮುಖ ಆಗಿರುವಂತಹ ML ಅಶ್ವಿನಿ ಅವರು ಈ ಬಾರಿ ಏನಾದರೂ ದೊಡ್ಡ ಮಟ್ಟಿನ ಅಂತರದ ಗೆಲುವನ್ನು ಸಾಧಿಸಿ ಇದ್ರೂ ಕೂಡ ಕಳೆದ ಬಾರಿಯ ಮತ ಗಳಿಕೆಗಿಂತ ಈ ಬಾರಿ ಹೆಚ್ಚು ಮತ ಗಳಿಕೆಯನ್ನ ಮಾಡಿದ್ರು ಕೂಡ ಅದು ಬಿಜೆಪಿಯಲ್ಲಿ ಕೇರಳ ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟಿನ ಸಂಚಲನವು ಕೂಡ ಕ್ರಿಯೇಟ್ ಮಾಡಬಹುದು. ಯಾಕಂತ ಹೇಳಿದ್ರೆ 1950ರ ನಂತರ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಕಮಲ ಅರಳಿದಂತ ಇತಿಹಾಸಗಳೇ ಇಲ್ಲ. ಅಂಡ್ ML ಅಶ್ವಿನಿ ಅವರು ಕೂಡ ಮೊದಲ ಮಹಿಳಾ ಕ್ಯಾಂಡಿಡೇಟ್ ಕೂಡ ಆ ಒಂದು ಕ್ಷೇತ್ರದಲ್ಲಿ. ಸೊ ಹಾಗಾಗಿ ನಮ್ಮ ನೆರೆ ಜಿಲ್ಲೆ ಆಗಿರೋದ್ರಿಂದ ಕಾಸರಗೋಡು ಕ್ಷೇತ್ರದ ರಿಸಲ್ಟ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂಡ್ ಜಿತೇನ್ ಸರ್, ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಅನ್ನು ನಾವು ಗಮನಿಸೋದಾದ್ರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನೋಟಾ ಅಭಿಯಾನದ ಮತಗಳು ಜಾಸ್ತಿ ಆಗ್ತಾ ಇದೆ. ಉಡುಪಿಯಲ್ಲಿ ಆಲ್ಮೋಸ್ಟ್ ನಿಯರೆಸ್ಟ್ 2,000 ಮತಗಳು, ಮತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ 2,000 ಮತಗಳ ನೋಟಾ ಬಿದ್ದಿದೆ. ಅದರಲ್ಲೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲೇ ಮ್ಯಾಕ್ಸಿಮಮ್ 523 ಮತಗಳು ಬಿದ್ದಿರುವಂಥದ್ದು. ಇದು ಕೂಡ ಇಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈಗ 4,000 ಒಟ್ಟಾರೆಯಾಗಿ ಕರಾವಳಿಯಲ್ಲಿ 4,000 ಮತಗಳು ಬಿದ್ದಾಗಾಯ್ತು ನೋಟಾ ಅಭಿಯಾನದಲ್ಲಿ. ಈಗ ನೋಟಾ ಕಳೆದ ಬಾರಿಯೂ ಬಿದ್ದಿತ್ತು, ಅಂದರೆ ಗಮನಾರ್ಹವಾಗಿ ಬಿದ್ದಿತ್ತು. ಈಗ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ವಿನಃ ಫಲಿತಾಂಶದಲ್ಲಿ ಯಾವುದೇ ಅದಲು ಬದಲು ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿಯ ನೋಟಾ ಹುಟ್ಟಿದ್ದೇ ಬಿಜೆಪಿಯನ್ನ ಒಂದು ರೀತಿಯಲ್ಲಿ ವಿರೋಧಿಸಿ. ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಕನಕಪುರ ಬಂಡೆಗೆ ಸೈಲೆಂಟ್ ಆಗಿ ಡೈನಮೈಟ್ ಇದ್ದಾರೆ ಬಿಜೆಪಿ. ಕನಕಪುರ ಬಂಡೆ, ಸೊ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮುಂದೆ DK ಸುರೇಶ್ ಅವರು ಯಾವುದೇ ರೀತಿಯಾದಂತಹ ಲೀಡನ್ನು ಗಳಿಸಿಕೊಳ್ತಾ ಇಲ್ಲ. DK ಸುರೇಶ್ ಕಾಂಗ್ರೆಸ್ನ ಪ್ರಬಲ ಒಂದು ಅಸ್ತ್ರ. ಕಳೆದ ಬಾರಿಯ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಂತಹ ಒಂದೇ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು DK ಸುರೇಶ್. ಬಟ್ ಈ ಬಾರಿ ಬಿಜೆಪಿಯ ಒಂದು ಐಡಿಯಾಲಜಿ ಏನಿದೆ, JDS ನಲ್ಲಿ ಗುರುತಿಸಿಕೊಂಡಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ ಒಮ್ಮಿಂದೊಮ್ಮೆಲೆ ಕೊನೆಯ ಹಂತದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ತಾರೆ, ಅದು ಕೂಡ DK ಸುರೇಶ್ ವಿರುದ್ಧ. ಸೊ ಯಶಸ್ವಿ ಆಗಿದೆ ಬಿಜೆಪಿಯ ಅಸ್ತ್ರ ಅಂತಾನೆ ಹೇಳ್ಬೋದು. ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ DK ಸುರೇಶ್ ಅವರು ಸದ್ಯದ ಅಪ್ಡೇಟ್ನ ಪ್ರಕಾರ. ಎಸ್ ಸರ್, ನಾವು ನೋಟಾ ಅಭಿಯಾನದ ಬಗ್ಗೆ ಹೇಳ್ತಾ ಇದ್ರಿ ತಾವು. ಅಂದರೆ ಇಲ್ಲಿ ನೋಟಾ ಹುಟ್ಟಿದ್ದೇ ಒಂದು ರೀತಿಯಲ್ಲಿ BJPಯನ್ನು ಸೋಲಿಸಬೇಕು, BJPಯನ್ನು ವಿರೋಧಿಸಬೇಕು ಎಂಬ ಕಾರಣಕ್ಕಾಗಿ. ಹಾಗೆ ಕೊನೆಯ ಹಂತದಲ್ಲಿ ಆ ನೋಟಕ್ಕೆ ಹೆಚ್ಚು ಮತ ಹಾಕಿದರೆ ಏನು ಕಾಂಗ್ರೆಸ್ ಮೈನಸ್ ಆಗ್ಬೋದು, ಹಾಗೆ ಕಾಂಗ್ರೆಸ್ಸನ್ನು ಬೆಂಬಲಿಸೋದು ಅಂತ ಎಂಬ ಕಾರಣಕ್ಕೆ ನೋಟಾದಿಂದ ಕಾಂಗ್ರೆಸ್ಗೆ ಓಟ್ಗಳು ಕನ್ವರ್ಟ್ ಆಗುವ ಸಾಧ್ಯತೆ ಕೊನೆಯ ಹಂತದಲ್ಲಿ. ಹಾಗಾಗಿ ನೋಟಾ ಏನು ಹೇಳಿದ್ರು 10,000ಕ್ಕಿಂತ ಒಳಗಡೆ, 10,000 ಒಳಗಡೆ, 10,000ಕ್ಕಿಂತ ಒಳಗಡೆ ನೋಟ ಹೇಳಿದರೆ ಏನು ದೊಡ್ಡ ಪರಿಣಾಮ ಬೀಳುವುದು. 14 ಲಕ್ಷ ಚಿಲ್ಲರೆ ಓಟು ಚಲಾವಣೆ ಆದಾಗ ಒಂದು 10,000 ನೋಟಾ ಓಟುಗಳು ಎನ್ನುವುದು ದೊಡ್ಡ ವಿಷಯವೇ ಆಗುವುದಿಲ್ಲ ಅಂತ ನನ್ನ ಲೆಕ್ಕದಲ್ಲಿ. ಆದರೂ
ಅದೊಂದು ಏನೋ ಒಂದು ಕಾಣ್ತದೆ, ಮಾತ್ರ ಎದ್ದು ಕಾಣುವಂಥ ವಿಚಾರ ಆಗ್ತದೆ ಅಷ್ಟೇ. ಎಸ್ ಈಗ ತಾನೇ ನಾನು ಕಾಸರಗೋಡ್ನ ಅಪ್ಡೇಟ್ ಅನ್ನ ಹೇಳಿದ್ದೆ. ರಾಜಮೋಹನ್ ಉಣ್ಣಿತಾಯನವರು 213 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಂತ ಹೇಳಿ. ಈಗ ನಮ್ಮ ಟಿವಿಯ ಬ್ಯಾಕ್ ಎಂಡ್ ಟೀಮ್ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾ ಇದೆ. ನೀವು ಬಯಸಿದಂತಹ ಅಪ್ಡೇಟ್ ಅನ್ನ ಕ್ಷಣದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಸೊ ರಾಜಮೋಹನ್ ಉಣ್ಣಿತಾಯನವರು ಈಗ ಸದ್ಯಕ್ಕೆ ಪಡೆದಿರುವಂತಹ ಮತ 6178. ಅಂಡ್ ML ಅಶ್ವಿನಿ ಡೆಫಿನೆಟ್ಲಿ ಈ ಬಾರಿ ಒಂದು ಕ್ರಿಯೇಟ್ ಅನ್ನು ಮಾಡಿದ್ದಾರೆ, ಕ್ರಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಾಸರಗೋಡು ಕ್ಷೇತ್ರದಲ್ಲಿ. ಯಾಕಂತ ಹೇಳಿದ್ರೆ 2ನೇ ಸ್ಥಾನದಲ್ಲಿ NDA ಇದೆ. ಐ ಮೀನ್ 4319 ಮತಗಳು ML ಅಶ್ವಿನಿಗೆ. ಕಳೆದ ಬಾರಿ 2ನೇ ಸ್ಥಾನದಲ್ಲಿದ್ದಂತಹ CPIM ನ ಬಾಲಕೃಷ್ಣನ್ ಮಾಸ್ಟರ್ ಈ ಬಾರಿ 3ನೇ ಸ್ಥಾನಕ್ಕೆ ಜಿಗಲ್ಪಟ್ಟಿದ್ದಾರೆ. 1476 ಮತ CPIM ನ. ಅಂದ್ರೆ ML ಅಶ್ವಿನಿ ಅವರು ಎಷ್ಟರ ಮಟ್ಟಿಗೆ ಇಫೆಕ್ಟ್ ಅನ್ನ ಆಗಿದೆ ಬಿಜೆಪಿಯ ಒಂದು ಅಸ್ತ್ರ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ ಅಂಡ್ ಹೊಸ ಮುಖ. ಬೆಂಗಳೂರಿಂದ ಕೇರಳದ ವರ್ಕಾಡಿ ಅಂತ ಪ್ಲೇಸ್ಗೆ ಬಂದು ಕಳೆದ ಕೆಲವೊಂದು ವರ್ಷಗಳಿಂದ ಅಲ್ಲಿ ರಾಜಕೀಯದಲ್ಲಿ ನಂಟನ್ನ ಇರಿಸಿಕೊಂಡಿರುವಂತಹ ಅಭ್ಯರ್ಥಿ ಅವರು. ಬಿಜೆಪಿಯ ಮಹಿಳಾ ರಾಷ್ಟ್ರೀಯ ಸದಸ್ಯ ಆಗಿರ್ಬೋದು. ಬಟ್ ಆ ಒಂದು ಕ್ಷೇತ್ರಕ್ಕೆ, ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರದಲ್ಲಾದ್ರೂ ಪಂಚಾಯತ್ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಅಭ್ಯರ್ಥಿ ಅವರು. ಬಟ್ ಲೋಕಸಭಾ ಕ್ಷೇತ್ರಕ್ಕೆ ನೋಡೋದಾದ್ರೆ ಡೆಫಿನೆಟ್ಲಿ ಶಿ ಇಸ್ ನ್ಯೂ ಫೇಸ್. ಸೊ ಆದ್ರೂ ಕೂಡ ಈ ಬಾರಿ ದೊಡ್ಡ ಮಟ್ಟಿನ ಮತದ ಹಿನ್ನಡೆ ಇದ್ರೂ ಕೂಡ ಒಂದು ದೊಡ್ಡ ಮಟ್ಟಿನ ಮುನ್ನಡೆ ಇದೆ. 1859 ಮತಗಳ ಹಿನ್ನಡೆಯನ್ನು ಸಾಧಿಸಿರುವಂತದ್ದು ML ಅಶ್ವಿನಿ. ಬಟ್ 2ನೇ ಸ್ಥಾನದಲ್ಲಿದ್ದಾರೆ ML ಅಶ್ವಿನಿ ಅವರು. ಮೊದಲ ಸ್ಥಾನದಲ್ಲಿ ರಾಜಮೋಹನ್ ಉಣ್ಣಿತಾಯನ್ 6178 ಮತ ಆದ್ರೆ ML ಅಶ್ವಿನಿ 4319 ಮತಗಳ ಮುನ್ನಡೆಯನ್ನು ಸಾಧಿಸಿರುವಂತದ್ದು. ಎಸ್ ಸರ್, ಇದು ಕಾಸರಗೋಡ್ನ ಈ ಒಂದು ರಿಸಲ್ಟ್ ಬಿಜೆಪಿಗೆ ಏನಾದ್ರೂ ಫಲಿತ ಆಗ್ಬೋದಾ? ಯಾಕಂತ ಹೇಳಿದ್ರೆ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಅಂತ ಹೇಳ್ತಾ ಇದೆ. ಯಾವ ಸಮೀಕ್ಷೆಗಳು ಕೂಡ ಇಲ್ಲಿ ತನಕ ಬಿಜೆಪಿ ಪರವಾಗಿ NDA ಪರವಾಗಿ ಹೇಳ್ತಾ ಇರಲಿಲ್ಲ. ಬಟ್ ಈ ಬಾರಿ 3 ಅಂಡ್ ದಕ್ಷಿಣ ರಾಜ್ಯದಲ್ಲಿ ಬಿಜೆಪಿ ಹರಡುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಎಕ್ಸಿಟ್ ಪೋಲ್ಗಳು ಕೂಡ ಬಂದಿದೆ. ಸುರೇಶ್ ಗೋಪಿ ಅವರು ಮುನ್ನಡೆಯಲ್ಲಿದ್ದಾರೆ ಅಂತ ಈಗ ತಾನೇ ವರ್ತಮಾನಗಳು ಬಂತು. ಹಾಗಾಗಿ ಕೇರಳದಲ್ಲಿ ಒಂದು ವೇಳೆ ಬಿಜೆಪಿ ಶುಭಾರಂಭ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಹೊಸ ಟ್ರೆಂಡ್ CPM ನೀವು ಹೇಳಿದಾಗ ಎಡಪಕ್ಷಗಳು ಏನು ಹಿನ್ನಡೆಗೆ ಸರಿತಾ ಇರುವಂಥ, ಕಮ್ಯುನಿಸ್ಟ್ ಪಕ್ಷಗಳು ಹಿನ್ನಡೆಗೆ ಸರಿಯುವಂಥ ಲಕ್ಷಣ ಅಲ್ಲೂ ಕಾಣ್ತಾ ಇದೆ. ಎಲ್ಲ ಕಡೆ ಪಶ್ಚಿಮ ಬಂಗಾಳ ಆಯಿತು, ಇನ್ನು ಇಲ್ಲಿ ಏನು ಕೇರಳದಲ್ಲೂ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಬಿಜೆಪಿಯ ಇದು ಈ ರೀತಿಯಾದಂಥ ವೋಟ್ ಗೇನಿಂಗ್ ಎನ್ನುವಂಥದ್ದು ಬಿಜೆಪಿ ಖಂಡಿತ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಮತ್ತೆ ಪುನಃ ಒಂದು ಆಶಾಭಾವ ಕೇರಳದಲ್ಲಿ ಕೊಟ್ಟರೆ ಅದು ಖಂಡಿತ ಮುಂದಿನ ದಿನಗಳಲ್ಲಿ ಸಮಗ್ರ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಪಕ್ಷ ಆಗ್ತದೆ ಅಂತ ನಾನು ಕಾಣ್ತೇನೆ. ತ್ರಿಶೂರಿಂದ ಸುರೇಶ್ ಗೋಪಿ ಅವರಾಗಿರ್ಬೋದು ಅಥವಾ ತಿರುವನಂತಪುರದಿಂದ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಈ ಬಾರಿ ಕಣದಲ್ಲಿರೋದ್ರಿಂದ ಬಿಜೆಪಿಗೆ ಒಂದು ನಿರೀಕ್ಷೆಗಳಿದೆ. ಈ 2 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬಹುದು. ಅಂಡ್ ಇನ್ನೊಂದು ಕ್ಷೇತ್ರವನ್ನು ನೋಡೋದಾದ್ರೆ ಕೇರಳದಲ್ಲಿ ಅಟ್ಟಿಂಗಲ್ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ವಿ ಮುರಳೀಧರನ್ ಅವರು. ಸೊ ಈ ಒಂದು 3 ಕ್ಷೇತ್ರಗಳು ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಬಿಜೆಪಿ ತೆಕ್ಕೆಗೆ ಬರ್ಬೋದು ಅಂತ ಹೇಳಿ. ಅಂಡ್ ಈಗ ಸದ್ಯದ ಅಪ್ಡೇಟ್ ಅನ್ನು ನಾವು ಗಮನಿಸ್ತಾ ಇದ್ರೆ ಕಾಸರಗೋಡು ಕ್ಷೇತ್ರ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. 2ನೇ ಹಂತದಲ್ಲಿ 2ನೇ ಸ್ಥಾನದಲ್ಲಿ ಬಂದಿರೋದು ಬಿಜೆಪಿಗೆ ಸಂತೋಷ, ಬಿಜೆಪಿಗೆ ಒಂದು ಸಮಾಧಾನಕರ. ಅಂಡ್ ನಾನು ಆಗತಾನೆ ಹೇಳಿರೋ ಪ್ರಕಾರ ಅವರು ಗೆಲುವನ್ನು ಸಾಧಿಸದೇ ಇದ್ರೂ ಕೂಡ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳಿಕೆಯನ್ನು ಮಾಡಿದ್ರು ಕೂಡ ಒಂದು ಹೊಸ ಅಭ್ಯರ್ಥಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನಿರೀಕ್ಷೆ ಮಾಡಬಹುದು. ಖಂಡಿತ. ಎಸ್, ಈಗ ಸದ್ಯಕ್ಕೆ ನಾವು ರಾಜ್ಯಭಾರ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯ ಮಂಜುನಾಥ್ಗೆ 50,000 ಮತಗಳ ಮುನ್ನಡೆ ಆಗಿರುವಂಥದ್ದು. ಸೊ ಮಂಡ್ಯದಲ್ಲಿ JDS ನ ಕುಮಾರಸ್ವಾಮಿಗೆ 70,000 ಮತಗಳ ಮುನ್ನಡೆ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಅಂಡ್ ಸ್ಪೆಷಲಿ ನಾವು ದಕ್ಷಿಣ ಕನ್ನಡ ಕ್ಷೇತ್ರವನ್ನು ಮತ್ತು ಉಡುಪಿ ಕ್ಷೇತ್ರವನ್ನು ಗಮನಿಸುವುದಾದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಸರ್. ಜಯಪ್ರಕಾಶ್ ಹೆಗ್ಡೆ ಅವರ ಮತ್ತು ಕಾಂಗ್ರೆಸ್ನ ಅಭಿಪ್ರಾಯಗಳು ಕೂಡ ಇದ್ದಂಥದ್ದು ದೊಡ್ಡ ಮಟ್ಟಿನ ಲೀಡ್ ನಮಗೆ ಸಿಗೋದಿಲ್ಲ ಈ ಬಾರಿ. ಬಟ್ ಗೆಲುವು ಅನ್ನುವಂಥದ್ದು ಪಕ್ಕ ಅಂತ ಜಯಪ್ರಕಾಶ್ ಹೆಗ್ಡೆ ಹೇಳ್ತಾ ಇದ್ರು. ಬಟ್ ಈಗ ಸದ್ಯದ ಅಪ್ಡೇಟ್ನ ಪ್ರಕಾರ ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಓಕೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಬ್ರಿಜೇಶ್ ಚೌಟ 68,609, ಪದ್ಮರಾಜ್ 53,232, 15,000 ಮತಗಳ ಮುನ್ನಡೆ ಬ್ರಿಜೇಶ್ ಚೌಟ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 15,000 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಬ್ರಿಜೇಶ್ ಚೌಟ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ 15,000 ಮತಗಳ ಮುನ್ನಡೆ. ಮತ್ತು ನೋಟಾ ಮತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ 2,171.
ಆಲ್ಮೋಸ್ಟ್ 10 ಹಂತಗಳ ಮತದಾನ ಈಗಾಗಲೇ ಮುಗಿದಿದೆ. ಸೊ ಅದರಲ್ಲಿ 2,000 ಮತಗಳಷ್ಟು ನೋಟಾ ಮತಗಳು ಈಗ ದಾಖಲಾಗಿರುವಂಥದ್ದು. ಮತ್ತು ಉಡುಪಿ ಕ್ಷೇತ್ರದಲ್ಲೂ ಕೂಡ ಈಗ ಉಡುಪಿ ಕ್ಷೇತ್ರದ ಅಪ್ಡೇಟ್ ಅನ್ನು ಕೂಡ ನಾವು ಒಂದು ಬಾರಿ ಗಮನಿಸೋದಾದ್ರೆ, ಉಡುಪಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಬಿಜೆಪಿ 48,000 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1,10,000 ಮತಗಳನ್ನು ಗಳಿಸಿದ್ರೆ, ಜಯಪ್ರಕಾಶ್ ಹೆಗ್ಡೆ ಅವರು 62,000 ಮತಗಳನ್ನು ಗಳಿಸಿದ್ದಾರೆ. ಸೊ ಆಲ್ಮೋಸ್ಟ್ 48,000 ಮತಗಳು ಅಂದ್ರೆ ನಿಯಸ್ಟ್ 50,000 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಸರ್, ಏನಾದ್ರೂ ಕಳೆದ ಬಾರಿ ಕಾಂಗ್ರೆಸ್ ಕಣದಲ್ಲಿ ಇರಲಿಲ್ಲ, JDS ಇಂದ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಬಟ್ ಈ ಬಾರಿ ಕಣದಲ್ಲಿ ಕಾಂಗ್ರೆಸ್ ಇದೆ. ಹೀಗಿದ್ರೂ ಕೂಡ ಬಿಜೆಪಿ ಕಳೆದ ಬಾರಿಯ ರಿಸಲ್ಟ್ ಅನ್ನೇ ಈ ಬಾರಿ ಮತ್ತೊಮ್ಮೆ ರಿಪೀಟ್ ಮಾಡುತ್ತಾ, ಅಂದ್ರೆ ಶೋಭಾ ಕರಂದ್ಲಾಜೆ ಅವರ ತರ 5 ಲಕ್ಷ ಲೀಡ್ ಅಲ್ಲಿ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇದೆ. 3,75,000 ಕಳೆದ ಸಾರ, ಈ ಸಾರಿ 5 ಲಕ್ಷ ಅಂತ ಹೇಳ್ತಾ ಇದ್ರು. ಈಗಾಗಲೇ 50,000 ಹತ್ರ ಬಂದಿದ್ದಾರೆ. ಇನ್ನೊಂದಂದ್ರೆ ಅಂದ್ರೆ ಇದೇ ರೀತಿಯಾಗಿ ಮುನ್ನಡೆ ಸಾಧಿಸ ಹೋದ್ರು ಒಂದು 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ. 2 ಲಕ್ಷ ಆದ್ರೂ 75,000 ಮತಗಳು ಕಮ್ಮಿ ಆಗ್ತದೆ. ಆದ್ರೂ ನಾವೆಲ್ಲ ಲೆಕ್ಕಾಚಾರ ಹಾಕಿದಂತೆ ಮಂಗಳೂರು ಸ್ವಲ್ಪ ಏನು ಮಂಗಳೂರಿಗಿಂತ ಉಡುಪಿ ಕಷ್ಟ ಆಗ್ಬೋದು ಕಾಂಗ್ರೆಸ್ಸಿಗೆ, ಅಲ್ಲ ಅದು BJPಗೆ ಅಂತ. ಯಾಕೆ ಹೇಳಿದ್ರೆ ಅಲ್ಲಿ ಜಯಪ್ರಕಾಶ್ ಹೆಗ್ಡೆ ಹಿಂದೆ ಸುನಿಲ್ ಕುಮಾರ್ BJPಯಲ್ಲಿದ್ದಾಗ ಸೋಲಿಸಿದ್ರು, ಆ ಪರಿಚಿತರು. ಮತ್ತು ಅಲ್ಲಿ ಬಂಡ್ಸ್ ಸ್ವಲ್ಪ ಒಟ್ಟಾಗಿದ್ದಾರೆ ಜಯಪ್ರಕಾಶ್ ಅನ್ನುವಂಥ ಒಂದು ಭಾವನೆಗಳು ಎಲ್ಲ ಬರ್ತಾ ಇತ್ತು. ಬಟ್ ಅಲ್ಲಿ ಯಾರು ಜಾತಿಯನ್ನು ನೋಡಲಿಲ್ಲ ಅಂತ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ವಿಷಯವೇ. ಇಲ್ಲೂ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಸ್ವಲ್ಪ ಅಂತರಗಳು ತುಂಬ ಕಮ್ಮಿ ಇದೆ. ಅಂದರೆ 2,75,000 3,75,000 ಕಳೆದ ಸರಿ ಇದು ಉಡುಪಿಯಲ್ಲಿ. ಇಲ್ಲಿ 2,75,000 ಇತ್ತು. ಸೊ ಆದರೂ ಅದನ್ನು ಕಂಪೇರ್ ಮಾಡಿದರೆ ಸ್ವಲ್ಪ ಅಂತರ ಸದ್ಯಕ್ಕೆ ಅಂತೂ ಕಮ್ಮಿ, ಅಂದರೆ ಹೆಚ್ಚು ಕಾಣ್ತಾ ಇಲ್ಲ. ಬಟ್ ಈಗ 12,000 15,000 ಅಂತ ಹೇಳಿದ್ರೆ ಮುಂದೆ ವೋಟ್ ಕೌಂಟ್ ಕೂಡ ಹೆಚ್ಚಾಗಲಿಲ್ಲಲ್ಲ. ಮುಂದುವರೆದಾಗ ಗಮನಾರ್ಹ 1.25 ಲಕ್ಷ 1.25 ಲಕ್ಷ ನಾವು ಲೆಕ್ಕಾಚಾರ ಹಾಕಿದಾಗೆ ಇಲ್ಲಿ ಲೆಕ್ಕಾಚಾರ ಹಾಕಿದಾಗಿದೆ. ಬಟ್ ಉಡುಪಿ ಸ್ವಲ್ಪ ಜಾಸ್ತಿ ಮತಗಳ ಅಂತರ ಬರ್ಬೋದು ಅಂತ ಕಾಣ್ತದೆ. ಆ್ಯಂಡ್ ಈಗ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಮತ್ತು ವಯನಾಡು 2 ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅವರ ನಿರೀಕ್ಷೆಗಳಿದ್ದಂಥದ್ದೇ ಆ 2 ಕ್ಷೇತ್ರಗಳು ಮತ್ತು ಸ್ಟ್ರಾಟಜಿಗಳನ್ನು ಕೂಡ ಬಳಸಿರುವಂಥದ್ದು. ವಯನಾಡು ಚುನಾವಣೆ ಆದ ಬಳಿಕ ಅಲ್ಲಿ ರಾಯ್ಬರೇಲಿಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ನರೇಂದ್ರ ಮೋದಿ ಅವರು ಅದನ್ನ ಭಾಷಣದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿದ್ರು. ವಯನಾಡು ಚುನಾವಣೆ ಮುಗಿಯಲಿ, ಆನಂತರ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಹೇಳಿ. ಅದೇ ತರ ಅಲ್ಲಿಯೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ಈಗ 2 ಕ್ಷೇತ್ರಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ದಕ್ಷಿಣ ರಾಜ್ಯಗಳಲ್ಲೇ ಈ ಬಾರಿ ಕಾಂಗ್ರೆಸ್ ತನ್ನ ಮ್ಯಾಜಿಕ್ ನಂಬರ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆಯಾ? ಅಂದ್ರೆ ಅವರಿಗೆ ಬೇರೆ ದಾರಿಗಳಿಲ್ಲ. ಸೊ ಮ್ಯಾಜಿಕ್ ನಂಬರ್ ಕ್ರಿಯೇಟ್ ಮಾಡೋದಕ್ಕೆ ಇದೇ ಪ್ರಮುಖ ಅಂತ ಹೆಡ್ ಕ್ವಾರ್ಟರ್ಸ್ಗಳಿರುವಂಥ. ಕಾಂಗ್ರೆಸ್ಸಿಗೆ ಒಂದು ಒಳ್ಳೆಯ ಅಂಶ ಏನು ಹೇಳಿದರೆ, ಇನ್ನೇನು ಕಾಂಗ್ರೆಸ್ ಸಿಂಗಲ್ ನಂಬರ್ಗೆ ಇಳಿತದೆ ಎನ್ನುವಂಥ ಸಂದರ್ಭದಲ್ಲಿ ಈಗ 3 ಡಿಜಿಟ್ ಹತ್ರ ಅಂದರೆ 100ರ ಹತ್ರ ಬರ್ತದೆ ಎನ್ನುವಂಥ ವಿಶ್ವಾಸ ಏನಿದೆ ಅವರಿಗೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ ಆ ಸೀಟ್ಗಳ ಸಂಖ್ಯೆ. ಖಂಡಿತ ಕಾಂಗ್ರೆಸ್ ಮುಕ್ತ ಭಾರತ ಆಗಲುವಂಥ ಯಾವುದೇ ಅವಕಾಶ ಇಲ್ಲ. ಕಾಂಗ್ರೆಸ್ ಕೂಡ ಸ್ವಲ್ಪ ಮತ್ತೆ ಮುಂದಕ್ಕೆ ಬರುವ ಚಾನ್ಸ್ ಇದೆ. ಅಂದರೆ ಹೆಚ್ಚು ಗೈನ್ ಆಗದಿದ್ರು ಈ ಎಲ್ಲ ಅಳಿದುಳಿದ ಪಾರ್ಟಿಗಳು, ಚದುರಿ ಹೋದ ಪಾರ್ಟಿಗಳನ್ನು ಒಟ್ಟು ಮಾಡಿಕೊಂಡು ಮುಂದೆ ಅವರಿಗೆ ಒಂದು ಆಡಳಿತ ನಡೆಸಬಹುದಾದಂಥ ಒಂದು ಅವಕಾಶವನ್ನು ಈ ಚುನಾವಣೆ ತೋರಿಸಿದೆ. ಅದೇ ರೀತಿ NDAಗೂ ಕೂಡ ಇನ್ನಷ್ಟು ಹೋರಾಟವನ್ನು ಕೊಡಬೇಕಾದಂಥ ಮುಂದಿನ ಹಂತಗಳಲ್ಲಿ ಈ ಸರಿ ಏನೋ ಕಷ್ಟಪಟ್ಟು ಮಾಡುವ ಎಲ್ಲ ಕಾಣ್ಬೋದು. ಆದರೂ ಕೂಡ ಒಂದು ಭರ್ಜರಿಯಾದ ಒಂದು ಒಳ್ಳೆಯ ಇದನ್ನು ಕೊಡಲಿಲ್ಲ, ಬಹುಮತವನ್ನು ಅಥವಾ ಮ್ಯಾಂಡೇಟ್ ಹೇಳ್ತಾರಲ್ಲ, ಅದನ್ನು ಈ ಸಾರಿ ಸಿಕ್ಕಲಿಲ್ಲ ಅಂತ ಸಿಗುವ ಚಾನ್ಸ್ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆ್ಯಂಡ್ ಈಗ ದೇಶವಾರು ನಾವು ನೋಡೋದಾದ್ರೆ 291 ಕ್ಷೇತ್ರಗಳಲ್ಲಿ NDA ಈಗ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬಟ್ ಇಂಡಿಯಾ ಮೈತ್ರಿಕೂಟ 201 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 210 ಕ್ಷೇತ್ರಗಳು ಈಗಾಗಲೇ ಇಂಡಿಯಾ ಮೈತ್ರಿಕೂಟ. ಅಂದ್ರೆ ಬಿಜೆಪಿ ದೊಡ್ಡ ಮಟ್ಟಿನ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಹೋಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಅನಿಸ್ತಾ ಇದೆ. ಖಂಡಿತ ನಾನು ನಿನ್ನೆ ಅಂದ್ರೆ ಯಾಕೆ ಹೇಳಿದ್ರೆ, ಕಳೆದ ಬಾರಿ ಉತ್ತರ ಪ್ರದೇಶ, ಕರ್ನಾಟಕ ಹೀಗೆ ಎಲ್ಲೆಲ್ಲ ಜಾಸ್ತಿ ಅವ್ರ ಬಂಪರ್ ಬೆಳೆಯನ್ನ ಕ್ರಾಪ್ ತೆಗೆಯುವಲ್ಲಿ ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಇರಲ್ಲ ಅವಕಾಶ. ಹಾಗಾಗಿ ಅದು ಕಮ್ಮಿ ಆದರೆ ಅದು ಸಹಜವಾಗಿ ಒಂದು 5 ವರ್ಷದ ನಂತರ
ಅದು ಎಷ್ಟೇ ಒಳ್ಳೆ ಹೆಚ್ಚಿನ ಆಡಳಿತ ಕೊಟ್ಟರು ಬಹುಮತ ಬಂದರೂ ಕೂಡ ಅದರ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್, ಕೊಡಗು ಮೈಸೂರು ಕ್ಷೇತ್ರದಲ್ಲಿ 8ನೇ ಹಂತದ ಎಣಿಕೆ ಮುಕ್ತಾಯ ಆಗಿದೆ. ಮತ ಎಣಿಕೆ ಈಗಾಗಲೇ ಮುಕ್ತಾಯ ಆಗಿರುವಂತದ್ದು. ಬಿಜೆಪಿಯ ಯದುವೀರಿಗೆ 1,11,823 ಮತಗಳು. ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಈಗಾಗಲೇ ಹಿನ್ನಡೆಯನ್ನು ಸಾಧಿಸಿರುವಂತದ್ದು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ 8ನೇ ಹಂತದ ಮತ ಎಣಿಕೆ ಈಗಾಗಲೇ ಮುಕ್ತಾಯ ಆಗಿದೆ. ಬಿಜೆಪಿಯ ಯದುವೀರ್ 1,11,823 ಮತ ಆದರೆ ಕಾಂಗ್ರೆಸ್ನ ಎಂ ಲಕ್ಷ್ಮಣಿಗೆ 91,627 ಮತಗಳು ಸಿಕ್ಕಿರುವಂತದ್ದು. ಅಂದ್ರೆ ಮುನ್ನಡೆಯನ್ನ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ ಅವರು ಸಾಧಿಸಿರುವಂತದ್ದು. ಅಂಡ್ ಕೇರಳದಲ್ಲೂ ಕೂಡ ನೋಡೋದಾದ್ರೆ ಸುರೇಶ್ ಗೋಪಿ ಅವರು ತ್ರಿಶೂರು ಕ್ಷೇತ್ರದಿಂದ 15,000 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಅಂಡ್ ಈಗಿನ ಸದ್ಯದ ಅಪ್ಡೇಟ್ ಅನ್ನು ಒಂದು ಬಾರಿ ನಾವು ಚೆಕ್ ಮಾಡೋದಾದ್ರೆ ತುಂಬಾನೇ ಬದಲಾವಣೆ ಆಗಿದೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ. ಸೊ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಈಗಿನ ಅಪ್ಡೇಟ್ ಅನ್ನು ಗಮನಿಸಿದ್ರೆ ಊಹೆಗೂ ಕೂಡ ನಿಲುಕದ ರೀತಿಯಲ್ಲಿ ಬದಲಾವಣೆ ಆಗಿದೆ. ಡೆಫಿನೆಟ್ಲಿ ಸಿಪಿಐಎಂ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. 20,699 MV ಬಾಲಕೃಷ್ಣನ್ ಮಾಸ್ಟರ್. ನಾನು ಆಗತಾನೆ ಹೇಳಿರ್ತಾರೆ, ಇದು ಒಂಥರ ಹಾವು ಏಣಿ ಆಟ. ನೀವು 99ರ ತನಕ ಹೋದ್ರೂ ಕೂಡ ನೇರವಾಗಿ 1ಕ್ಕೆ ಇಳಿಯುವ ಚಾನ್ಸಸ್ ಇದೆ. 3ನೇ ಸ್ಥಾನದಲ್ಲಿದ್ದಂತಹ MV ಬಾಲಕೃಷ್ಣನ್ ಮಾಸ್ಟರ್ ಈಗ ಮೊದಲ 1ನೇ ನಂಬರ್ ಅಲ್ಲಿದ್ದಾರೆ, 20,699. ಸೊ ಇಂತಹ ಮೇಜರ್ ಅಪ್ಡೇಟ್ಗಳು ಸಿಗುವಂತದ್ದು ನಮ್ಮ ಟಿವಿಯ ಮುಖಾಂತರ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ. ಕರಾವಳಿಯ 2 ಕ್ಷೇತ್ರಗಳು, ವಿಧಾನಸಭಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂಡ್ ಕೇರಳದ ಪ್ರಮುಖ ಕ್ಷೇತ್ರವಾಗಿರುವಂತಹ ಕಾಸರಗೋಡು, ಈ ಕರಾವಳಿಯ 3 ಕ್ಷೇತ್ರಗಳ ಪ್ರಮುಖ ಅಪ್ಡೇಟ್ಗಳನ್ನು ನಾವು ಗಮನಿಸೋದಾದ್ರೆ 2ನೇ ಸ್ಥಾನದಲ್ಲಿ ರಾಜಮೋಹನ್ ಉನ್ನಿತಾಯನ್ ಸಿಟ್ಟಿಂಗ್ MP 19,675 ಮತಗಳನ್ನು ಗಳಿಸಿದ್ರೆ ML ಅಶ್ವಿನಿ 10,099 ಮತ 3ನೇ ಸ್ಥಾನಕ್ಕೆ ಈಗಾಗಲೇ ಇಳಿದಿರುವಂಥದ್ದು. ಸೊ 20,699 ಮತಗಳ ಮುಖಾಂತರ ಬಾಲಕೃಷ್ಣನ್ ಮಾಸ್ಟರ್ ಅಂದ್ರೆ 1,024 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಅಪ್ಡೇಟ್, ಮೇಜರ್ ಅಪ್ಡೇಟ್, ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾದಂತಹ ಮೇಜರ್ ಅಪ್ಡೇಟ್ ಈಗ ಸಿಗ್ತಾ ಇರುವಂತದ್ದು. ವಾರಣಾಸಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪ್ರಮುಖ ಹೆಡ್ ಕ್ವಾರ್ಟರ್ಸ್, 80 ಲೋಕಸಭಾ ಕ್ಷೇತ್ರ ಇರುವಂತಹ ಬಿಜೆಪಿಯ ಪ್ರಮುಖ ಹೆಡ್ ಕ್ವಾರ್ಟರ್ಸ್ ಅಲ್ಲಿ PM ಕ್ಯಾಂಡಿಡೇಟ್ ನರೇಂದ್ರ ಮೋದಿಗೆ ಹಿನ್ನಡೆ. ಸೊ ಇದು ಮೇಜರ್ ಅಪ್ಡೇಟ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅಜಯ್ ರಾಯ್ 21,552 ಮತಗಳನ್ನು ಗಳಿಸಿದ್ದಾರೆ. ಸುಮಾರು 1,628 ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ನ ಅಜಯ್ ರಾಯ್ ಗಳಿಸಿದ್ರೆ PM ಕ್ಯಾಂಡಿಡೇಟ್, NDAಯ PM ಕ್ಯಾಂಡಿಡೇಟ್ ಆಗಿರುವಂತಹ ನರೇಂದ್ರ ಮೋದಿ ಅವರು 19,924 ಅಂದ್ರೆ 1,628 ಮತಗಳ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಸೊ PM ಕ್ಯಾಂಡಿಡೇಟ್ ಮತ್ತು ಕಾಂಗ್ರೆಸ್ ಒಬ್ಬ ಪ್ರಬಲ ನಾಯಕನ ನಡುವೆ ನಡೀತಾ ಇರುವಂತಹ ಒಂದು ಸ್ಪರ್ಧೆ ಯಾವ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ವಾರಣಾಸಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಅಪ್ಡೇಟ್ ಇದು. ಸೊ ಈ ಒಂದು ಬದಲಾವಣೆಗಳು ಇನ್ನೂ ಕೂಡ ಹಿನ್ನಡೆ ಮುನ್ನಡೆಗಳು ಬದಲಾಗ್ತಾ ಇರ್ಬೋದು. ಬಟ್ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಸರಿ. ಈಗ ವಾರಣಾಸಿ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ನೀವು ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಬೇಕಾದ ಪರಿಸ್ಥಿತಿ ಇದೆ. ಅಂದರೆ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಷ್ಟು 200 ಚಿಲ್ಲರೆ ಕಡೆಗಳಲ್ಲಿ ರ್ಯಾಲಿಯನ್ನು ಮಾಡಿದಂತಹ ನರೇಂದ್ರ ಮೋದಿಯವರು ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ ನೀವು ಇನ್ನೊಂದ್ಸರಿ ಚೆಕ್ ಮಾಡಿ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಎನಿಹಾವ್ ಆರಂಭಿಕವಾಗಿ ಕೆಲವೊಮ್ಮೆ ಆಚೆ ಈಚೆ ಆಗ್ತದೆ. ಆದರೂ ಕೂಡ ಇದೇನೋ NDAಗೆ ಏನೋ ಆರಂಭಿಕವಾಗಿ ಒಂದು ಅರ್ಧ ಗಂಟೆಗಳಲ್ಲಿ ಸಿಕ್ಕಂತಹ ಏನು ಫಲಿತಾಂಶಗಳು ಮುಂದಿನ ಹಂತಕ್ಕೆ ಹೋಗ್ತಾ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಇದು ಕೂಡ ಒಂದು ನೀವು ಹೇಳಿದಾಗೆ ಪ್ರಧಾನಿ ಮೋದಿ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ಒಂದು ರೀತಿಯಲ್ಲಿ ಏನು NDAಗೆ ಅಷ್ಟೊಂದು ಒಂದು ತೃಪ್ತಿದಾಯಕವಾದಂಥ ಈ ಬಾರಿ ಬಹುಮತ ಅಥವಾ ಫಲಿತಾಂಶ ಸಿಗ್ತಾ ಇಲ್ಲ ಅಂತ ಕಾಣ್ತದೆ. ಎಸ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 8ನೇ ಸುತ್ತಿನ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. 8ನೇ ಸುತ್ತಿನಲ್ಲಿ 89,739 ಮತಗಳು ಬಿಜೆಪಿ ಗಳಿಸಿದ್ರೆ, ಬ್ರಿಜೇಶ್ ಚೌಟ ಅವರು ಗಳಿಸಿದರೆ, ಕಾಂಗ್ರೆಸ್ನ ಪದ್ಮರಾಜ್ ಅವರು 73,318 ಮತಗಳನ್ನು ಗಳಿಸಿದ್ದಾರೆ.
16,421 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಬಟ್ ಆಲ್ಮೋಸ್ಟ್ ನಿಯರ್ 3,000ದಷ್ಟು ನೋಟಾ ಅಭಿಯಾನದ ಮತಗಳು ಈಗಾಗಲೇ ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲೇ ಸುಮಾರು 3,000 ಮತಗಳು ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಅನ್ನ ನಾವು ಗಮನಿಸೋದಾದ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ 1,58,618 ಮತ ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಿಕ್ಕಿರುವಂತದ್ದು. 63,000 ಮತಗಳ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. 63,000 ಮತಗಳ ಮುನ್ನಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮೇಜರ್ ಅಪ್ಡೇಟ್. ಅಂಡ್ ಇನ್ನೊಂದು ವಿಚಾರವನ್ನ ಗಮನಿಸೋದಾದ್ರೆ ಸರ್, ಈಗಾಗಲೇ ಕರಾವಳಿಯ ನಿಯರೆಸ್ಟ್ ಪ್ಲೇಸ್ ಆಗಿರುವಂತಹ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರ ವಿರುದ್ಧ ಬಂಡಾಯವಾಗಿ ನಿಂತಿರುವಂತಹ ಈಶ್ವರಪ್ಪನವರು ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅಲ್ಲಿ ಒಂದರ್ಥದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ತರ ಸ್ಪರ್ಧೆ ನಡೆದಿತ್ತು. ಬಟ್ BY ರಾಘವೇಂದ್ರ ಅವರಿಗಾಗಲೇ ಮುನ್ನಡೆಯನ್ನ ಸಾಧಿಸಿದ್ರು ಕೂಡ ಈಶ್ವರಪ್ಪನವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮುಂದಕ್ಕೆ ಗೆದ್ದು ಬಂದಿದ್ರೆ ಅವರಿಗೆ ಒಂದು ಅವಕಾಶಗಳು ಅಂತ ಹೇಳ್ಬೋದು. ಏನಾದ್ರೂ ಹಿನ್ನಡೆಯನ್ನ ಸಾಧಿಸಿದಂತ ಸಂದರ್ಭದಲ್ಲಿ ಏನಾಗಬಹುದು ಅಂತ ಹೇಳಿ, ಲೋಕಸಭೆ ಚುನಾವಣೆ ಅದು ಮೋದಿ ಹೆಸರು ಇರುವಾಗ, ಬ್ರ್ಯಾಂಡ್ ಇರುವಾಗ, ಅದು ಕಮಲದ ಚಿಹ್ನೆ ಇರುವಾಗ BJPಯಿಂದ ಸ್ಪರ್ಧೆ ಮಾಡಿದಂಥವರು ಗೆಲ್ಲುವಂಥದ್ದು ಸಾಧ್ಯತೆ ಇಲ್ಲ. ಅದು ಕನಸಿನ ಮಾತು. ಅದು ಇದು BJPಯ ಶಕ್ತಿ ಕೇಂದ್ರ ಇರುವಂಥ ಈ ಕ್ಷೇತ್ರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ BJP, ಶಿವಮೊಗ್ಗ ಈ ಭಾಗದಲ್ಲಿ ಈಶ್ವರಪ್ಪನವರು ಪಡೆದ್ರೆ ಒಂದು 25,000 ಮತಗಳು ಮೇಲ್ಗಡೆ ಪಡಿಬೋದು ಎನ್ನುವುದಷ್ಟೇ, ಒಂದು ನೋಟಕ್ಕಿಂತ ಸ್ವಲ್ಪ ಹೆಚ್ಚು ಮತಗಳನ್ನು ಪಡಿಬೋದು ಎನ್ನುವುದಷ್ಟೇ ಇತ್ತು. ಬಟ್ ಅವರಿಗೆ ಕಿರಿಕಿರಿ ಮಾಡಬೇಕು, ತಮ್ಮ ಪ್ರತಿರೋಧವನ್ನು ತೋರಿಸಬೇಕು ಎನ್ನುವ ಕಾರಣಕ್ಕಷ್ಟೇ ಈಶ್ವರಪ್ಪ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಆ ಸ್ಪರ್ಧೆ ವಿಜಯೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ ಯಾವುದೇ ಸಮಸ್ಯೆಯನ್ನು ತಂದೊಡ್ಡುವುದಿಲ್ಲ ಎನ್ನುವುದಷ್ಟೇ ಈಗ ಪರಿಣಾಮ, ಅಂದರೆ ಲೆಕ್ಕಾಚಾರವನ್ನು ಹಾಕಬೇಕಾಗ್ತದೆ ಅಷ್ಟೇ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರಿಗೂ ಕೂಡ ಹಿನ್ನಡೆ ಆಗಿರುವಂಥದ್ದು. ಸೊ ನಿರೀಕ್ಷೆಗಳಿದ್ದಂತಹ ಕ್ಷೇತ್ರ ಅದು ಸ್ಮೃತಿ ಇರಾನಿ. ಬಟ್ ಹಿನ್ನಡೆಗಳು ಈಗ ಸದ್ಯದ ಮಟ್ಟಿನ ಅಪ್ಡೇಟ್. ಅದು ಗೆಲುವಂತ ಅಲ್ವೇ ಅಲ್ಲ, ಅಥವಾ ಸೋಲಂತ ಅಲ್ವೇ ಅಲ್ಲ, ಕೇವಲ ಹಿನ್ನಡೆ ಮುನ್ನಡೆಯನ್ನು ಮಾತ್ರ ನಾವು ಈಗ ಹೇಳ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಗೆಲುವನ್ನ ಸಾಧಿಸಲಿಲ್ಲ. ಎಲ್ಲೂ ಕೂಡ ಕೌಂಟಿಂಗ್ಗಳು ಮುಕ್ತಾಯ ಆಗಿಲ್ಲ. ಒಂದು ಕ್ಷೇತ್ರಗಳೇನೋ BJP NDA ವಶಕ್ಕೆ ಬಂದಿರುವಂಥದ್ದು. ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಒಂದು ಕ್ಷೇತ್ರ. ಸೊ ಅಲ್ಲಿ ಎಲೆಕ್ಷನ್ ನಡೆದಿರಲಿಲ್ಲ, ಅವಿರೋಧವಾಗಿ ಆಗಿರುವಂಥ ಆಯ್ಕೆ, ಅದು ಒಂದು ಸೀಟ್ ಈಗಾಗಲೇ NDAಗೆ ಬಂದಿರುವಂಥದ್ದು. ಅದರ್ವೈಸ್ ಈಗ ಗಮನಿಸ್ತಾ ಹೋದ್ರೆ ಎಲ್ಲೂ ಕೂಡ ಗೆಲುವನ್ನ ಸಾಧಿಸಿರುವಂಥ ಕ್ಷೇತ್ರಗಳು ಕಡಿಮೆ. ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ. ಸೊ 25 ಸುತ್ತು ಮತ ಎಣಿಕೆ ಕಾರ್ಯ ನಡೆದಿದೆ. ಸೊ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ. ಸೊ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯ ತೇಜಸ್ವಿ ಸೂರ್ಯ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು, ಮತ್ತು ಬೆಳಗಾವಿಯಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು ಕೂಡ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ. ಸೊ ಪ್ರಮುಖ ಅಂಕಿಅಂಶಗಳು ಇದೆಲ್ಲವೂ ಕೂಡ. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಕಳೆದ ಬಾರಿಯ MP ಆಗಿದ್ದಂಥವರು, ಶ್ರೇಯಸ್ ಪಟೇಲ್ ಅವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಇರುವಂತಹ ಪ್ರಬಲ ಅಸ್ತ್ರ. ಸೊ ಪ್ರಜ್ವಲ್ ರೇವಣ್ಣ ಅವರಿಗೆ ಹಿನ್ನಡೆ, ಅವರ ಪ್ರಕರಣದಿಂದ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕಡಿಮೆ. ಯಾಕಂತ ಹೇಳಿದ್ರೆ ಚುನಾವಣೆ ಅದಕ್ಕಿಂತ ಮುಂಚೆನೇ ನಡೆದಿತ್ತು. ಸೊ ರಾಜ್ಯಭಾರ ನೋಡೋದಾದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ಬಾರಿ ಬಿಜೆಪಿಯಲ್ಲಿ ಇದ್ದಂಥವರು ಕಾಂಗ್ರೆಸ್ಗೆ ಹೋಗ್ತಾರೆ, ಆನಂತರ ಮತ್ತೆ ಬಿಜೆಪಿಗೆ ಕರೆಸಿ ಟಿಕೆಟ್ ಅನ್ನು ನೀಡ್ತಾರೆ. ಅದೇ ವಿಚಾರದಲ್ಲಿ ದೊಡ್ಡ ಇಶ್ಯೂ ಕೂಡ ಆಗಿತ್ತು ಬಿಜೆಪಿಯಲ್ಲಿ. ಪಕ್ಷದ ಇನ್ನೊಂದು ಪಕ್ಷದಿಂದ ಬಂದಂತವರಿಗೆಲ್ಲ ಟಿಕೆಟ್ ನೀಡ್ತೀರಾ, ಪಕ್ಷದಲ್ಲಿ ನಿಷ್ಠೆ ಇಲ್ಲದವರಿಗೂ ಕೂಡ ಟಿಕೆಟ್ ನೀಡ್ತೀರಾ ಅಂತ ಹೇಳಿ. ಬಟ್ ಈಗ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಬಿಜೆಪಿಗೆ ಒಂದು ರೀತಿಯಲ್ಲಿ ಪ್ಲಸ್ ಆಗ್ತಾನೆ. ಅದು ಜಗದೀಶ್ ಶೆಟ್ಟರ್ ಒಂದೊಳ್ಳೆ ಸಂಭಾವಿತ
ನಾಯಕ, ಹಿರಿಯ ನಾಯಕ, ಮುಖ್ಯಮಂತ್ರಿ ಆಗಿದ್ದವರು, ಅವರನ್ನು ಏಕಾಏಕಿ ಟಿಕೆಟ್ ವಂಚಿತರನ್ನಾಗಿ ಮಾಡೋದು ಮತ್ತು ಆಕ್ಟಿವ್ ರಾಜಕೀಯದಲ್ಲಿ ಇರುವಾಗ ಮಾಡಿದ್ದು ಅದೊಂದು ಅನ್ಯಾಯ ಅಂತ ಎಲ್ರಿಗೂ ಅನಿಸಿತ್ತು. ಸೊ ಅದನ್ನು ಅದರಿಂದಾಗಿ ಮುಂದಿನ ವಿಧಾನಸಭೆಯಲ್ಲೂ ಸಮಸ್ಯೆ ಆಗಿತ್ತು. ಹಾಗಾಗಿ ಅವರನ್ನು ಮತ್ತೆ ವಾಪಸ್ ತಗೊಂಡ್ರು. ಮತ್ತು ಅದು BJPಯ ಭದ್ರಕ್ಷೇತ್ರ, ಸುರೇಶ್ ಅಂಗಡಿ ಅವರೆಲ್ಲ ಇದ್ದಂಥ ಕ್ಷೇತ್ರಗಳು ಆದ್ದರಿಂದ ಅಲ್ಲಿ ಅವರಿಗೆ ಮತ್ತೆ ಅಲ್ಲಿ ಜನವನ್ನು ಸ್ವೀಕಾರ ಮಾಡಿದ್ದಾರೆ ಸ್ಪಷ್ಟವಾಗಿ. ಅಂದರೆ ಅನ್ಯಾಯ ಆಗಿದ್ದು ಅಂತ ಗೊತ್ತಾಗಿ ಜನ ಅವರನ್ನು ಮತ್ತೆ ಸ್ವೀಕಾರ ಮಾಡಿದ್ದಾರೆ. ಅದು ಅವರು ತಮ್ಮದಲ್ಲದ ಕ್ಷೇತ್ರದಲ್ಲಿ ಹೋಗಿ ಸ್ಪರ್ಧೆ ಮಾಡಿ 50,000 ಮತಗಳನ್ನು ಮುನ್ನಡೆ ಪಡೆಯುವುದು ಇದು ಜಗದೀಶ್ ಶೆಟ್ಟರ್ ಮಾತ್ರ ಅಲ್ಲ, ಅದು BJP ಮತ್ತು ಮೋದಿ ಅವರು ಮತ್ತು ಜನಗಳಿಗೆ ಅವರು ಆಗ್ಬೋದು ಅಂತ ಅನಿಸಿದ್ದು ಕಾರಣ. ಓಕೆ. ಸೊ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕ್ಷೇತ್ರದ ಅಪ್ಡೇಟನ್ನು ಕೂಡ, ಈಗಿನ ಸದ್ಯದ ಅಪ್ಡೇಟನ್ನು ಕೂಡ ನಾವು ಗಮನಿಸೋಣ. ಸೊ ಬ್ರಿಜೇಶ್ ಚೌಟ ಈಗಾಗಲೇ 1,703 ಮತಗಳನ್ನು ಗಳಿಸಿದರೆ ಪದ್ಮರಾಜ್ ಅವರು 90,000 ಮತಗಳನ್ನು ಗಳಿಸಿರುವಂಥದ್ದು. ಆಲ್ಮೋಸ್ಟ್ BJP 13,500 ಮತಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು ಸದ್ಯದ ಅಪ್ಡೇಟ್. ಮತ್ತು ಉಡುಪಿ ಕ್ಷೇತ್ರದ ಅಪ್ಡೇಟನ್ನು ಕೂಡ ಸದ್ಯಕ್ಕೆ ಗಮನಿಸೋಣ, ಯಾವ ರೀತಿಯಾದಂಥ ಅಪ್ಡೇಟ್ಗಳು ಸಿಗ್ತಾ ಇದೆ ಅಂತ ಹೇಳಿ. ಸೊ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJPಯ ಮತ್ತೆ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಮತ್ತು ಮತ ಎಣಿಕಾ ಕೇಂದ್ರದತ್ತ ಈಗಾಗಲೇ ಕಾರ್ಯಕರ್ತರು ಕೂಡ ದೌಡಾಯಿಸ್ತಾ ಇರುವಂಥದ್ದು. ಅಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಹಳ ಅಂತರದ ಮುಖಾಂತರ ಲೀಡನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಎಸ್, ನವೀನ್ ಸರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಡುಪಿ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮೊದಲ ಹಂತದಿಂದ ಇಲ್ಲಿಯ ತನಕ ಕೂಡ ಒಂದು ಬಾರಿಯೂ ಕೂಡ ಬಿಟ್ಟುಕೊಟ್ಟಿಲ್ಲ, ತಾನೇ ಕಂಟಿನ್ಯೂಸ್ ಆಗಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾರ್ಯಕರ್ತರ ಸಂಖ್ಯೆನೂ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದೆ BJP ಕಡೆಯಿಂದ. ಸೊ ಪಕ್ಕ ಅವ್ರ ಕಡೆನೇ ಈ ಬಾರಿಯ ಟಿಕೆಟ್ ವಾಲುವಂಥದ್ದು ಅಂತ ಹೇಳ್ಬೋದಾ? ಖಂಡಿತ. ಅಂದ್ರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ BJPಯ ಭದ್ರಕೋಟೆ. ಕಳೆದ ಕೆಲವಾರು ವರ್ಷಗಳಿಂದ ಅದು ಡಾಕ್ಟರ್ BS ಆಚಾರ್ಯರವರಂತಹ ಹಿರಿಯ ರಾಜಕೀಯ ನಾಯಕರುಗಳಿಂದ ಕಟ್ಟಲ್ಪಟ್ಟಂತಹ ಒಂದು ಪಕ್ಷ. ಆ ಒಂದು ಕೋಟೆ ಇವತ್ತಿಗೂ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಆಗಿಲ್ಲ. ಹಾಗಾಗಿ ಮತ್ತೆ ನಾನು ಆಗಲೇ ಒಂದ್ಸರಿ ಹೇಳಿದರೆ, ಅತ್ಯಂತ ತಳಮಟ್ಟದಿಂದ ರಾಜಕೀಯವಾಗಿ ಬೆಳೆದು ಬಂದವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಯಾವುದೇ ಒಂದು ಕಳಂಕವನ್ನು ಮೈಗೆ ಅಂಟಿಸಿಕೊಂಡಿರದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ಹಾಗಾಗಿ ವಿಪಕ್ಷ ಅಲ್ಲಿ ನಾಯಕರಾಗಿದ್ದವರು, ಎಲ್ಲ ಒಂದು ಹುದ್ದೆಗಳನ್ನು ಅಲಂಕರಿಸಿ ಬಂದವರು. ಇದೀಗ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಪ್ರವೇಶನ ಮಾಡುವಂತಹ ಸನ್ನಾಹದಲ್ಲಿದ್ದಾರೆ. ಬಹುತೇಕ ಈ ಕ್ಷಣದವರೆಗೆ ಯಶಸ್ವಿಯಾಗಿದ್ದಾರೆ. ಇನ್ನು ಅತ್ಯಂತ ಕುತೂಹಲನ ತಂದಿರುವಂತಹ ಕ್ಷೇತ್ರ ಅಂದರೆ ಉತ್ತರ ಪ್ರದೇಶ ರಾಜ್ಯ. ಇಡೀ ರಾಷ್ಟ್ರ ರಾಜ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್, ಬ್ರಿಜೇಶ್ ಚೌಟ ಅವರು 98,336 ಮತ್ತು ಪದ್ಮರಾಜ್ 85,096, BJP 13,240 ಮತಗಳ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಮತ್ತೊಂದು ಕುತೂಹಲ ಅಂಶ ಅಂದರೆ ರಾಷ್ಟ್ರ ರಾಜಕಾರಣದ ಒಂದು ಪ್ರಧಾನ ವ್ಯಕ್ತಿ ಅಮಿತ್ ಶಾ ಅವರು 2 ಲಕ್ಷಗಳ ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಉತ್ತರ ಪ್ರದೇಶ, ನಾನಾಗಲೇ ಒಂದು ಪ್ರಸ್ತಾವ ಮಾಡಿದ್ದೇನೆ, ರಾಷ್ಟ್ರ ರಾಜಕಾರಣವನ್ನು ನಿರ್ಧಾರ ಮಾಡುವಂಥ ಒಂದು ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ. ಯಾಕಂದರೆ 80 ಸ್ಥಾನಗಳಿರುವಂಥ ಅತ್ಯಂತ ದೊಡ್ಡ ರಾಜ್ಯ. ಅಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಂತಹ ಪಕ್ಷ ಸಾಮಾನ್ಯವಾಗಿ ರಾಷ್ಟ್ರದ ಅಧಿಕಾರದ ಗದ್ದುಗೆಯನ್ನು ಹಿಡಿತದೆ. 2014ರಲ್ಲಿ 71 ಸ್ಥಾನಗಳನ್ನು BJP ಪಡೆದುಕೊಂಡಿತ್ತು. ಆ ಬಳಿಕ 2019ರಲ್ಲಿ 62 ಸ್ಥಾನಗಳು. ಆದರೆ ಈ ಬಾರಿ ಕನಿಷ್ಠ ಒಂದು 67 ಸ್ಥಾನಗಳವರೆಗೆ ಪಡ್ಕೊಳ್ಬೋದು ಅನ್ನೋಂಥ ನಿರೀಕ್ಷೆಯನ್ನು ಸಮೀಕ್ಷೆಗಳು ಹೇಳಿದ್ದವು. ಆ ಒಂದು ಲೆಕ್ಕಾಚಾರವನ್ನು ಹಾಕಿದ್ರು. ಈ ಕ್ಷಣಕ್ಕೆ ಅದು ತಲೆ ಕೆಳಗಾದಂತೆ ಕಾಣ್ತದೆ. ಆದರೂ ಇನ್ನು ಸಾಕಷ್ಟು ಸುತ್ತುಗಳು ಬಾಕಿ ಉಳಿದಿವೆ. ಯಾಕಂದರೆ ಒಂದು ಹಂತದಲ್ಲಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋಂಥ ಮಾತುಗಳು. ಅಂದರೆ ಈ ಕ್ಷಣಕ್ಕೆ ಇರ್ಬೋದು, ಕೆಲವೇ ಕ್ಷಣಗಳಲ್ಲಿ ಅದು ಬದಲಾಗುವ ಸಾಧ್ಯತೆಗಳು ಅತ್ಯಂತ. ಹೈದರಾಬಾದ್ ಕ್ಷೇತ್ರವನ್ನು ನಾವು ಗಮನಿಸೋದಾದ್ರೆ ಮಾಧವಿಲತಾ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಒಂದು ರೀತಿ ಅವರ ಹಿಂದೆ ಜನವೇ ಇರಲಿಲ್ಲ, ಒಂದು 5-6 ಜನ ಹೋಗ್ತಾ ಇದ್ರು. OWC ಹಿಂದ್ಗಡೆ ಸಾವಿರ ಜನ ಸಂಖ್ಯೆಯಲ್ಲಿದ್ದರು. ಈ ಓಟ್ನಲ್ಲಿ ಮಾತ್ರ ಮಾಧವಿಲತಾ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಹೇಳುವಾಗ ಏನೋ ಒಂಥರ, ಅಂದರೆ BJP ಕಾಂಗ್ರೆಸ್ ಅಂತಲ್ಲ, ಜನ ಒಳಗಿಂದೊಳಗೆ ಸಪೋರ್ಟ್ ಮಾಡೋ ಜನರು ತುಂಬ ಜನ ಇರ್ತಾರೆ. ನಮ್ಮ ಎದುರುಗಡೆ ನೋಡಿದ ಸಂಖ್ಯೆ ಮಾತ್ರ ಕೌಂಟಲ್ಲ ಅಂತ ಕಾಣ್ತದೆ. ಸೊ ಹಾಗಾಗಿ ಈ ಬಾರಿ ಮಾಧವಿಲತಾ ಅವರು ಮತ್ತೊಂದು ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ. ಅದು ಕೂಡ OWC ವಿರುದ್ಧ ಏನಾದರೂ ಗೆಲುವನ್ನ ಅಥವಾ ಹೆಚ್ಚಿನ ಮುನ್ನಡೆಯನ್ನ ಸಾಧಿಸಿದ್ರೆ BJP ಕೂಡ ದೊಡ್ಡ ಪ್ಲಸ್ ಆಗುತ್ತೆ. ಅದು ಬಹಳ ದೊಡ್ಡದಂತ ಒಂದು ದೊಡ್ಡದಾದ ಯಾಕೆಂತೇಳಿ OWC ಮೇಲೆ ತುಂಬಾ ಜನರಿಗೆ ಕಣ್ಣಿತ್ತು. ಮತ್ತೆ ಅವರು ಅನಭಿಷಿಕ್ತ ಸಾಮ್ರಾಟ ಅಲ್ಲಿಯ ಸಮುದಾಯದ ಅಂತ ಎಲ್ಲ ರೀತಿಯ ಮಾತುಗಳಿತ್ತು. ಆದರೆ ಮಂತ್ರ ಹೇಳ್ಕೊಂಡು, ಶ್ಲೋಕ ಹೇಳ್ಕೊಂಡು ಟ್ರೋಲ್ಗೊಳಗಾಗ್ತಾ ಇದ್ದಂಥ ಒಂದು ಗೃಹಿಣಿ ಹೆಂಗಸು ಅವರು ಅಷ್ಟೊಂದು ದೊಡ್ಡ ಮುನ್ನಡೆಯನ್ನು ಅಂತಹ ಒಂದು ಬಲಿಷ್ಠ ನಾಯಕನ ಎದುರು ಅಂತ ಹೇಳಿದ್ರೆ ಪಕ್ಷಗಳ ಮಧ್ಯೆ ಅನ್ನೋದಕ್ಕಿಂತ ಒಂದು ಸಮುದಾಯಗಳ ಮಧ್ಯೆಯಲ್ಲಿ ಸ್ಪರ್ಧೆ ಆಗ್ತದೆ ಅಂದ್ರೆ ಅದು ಅಲ್ಪಸಂಖ್ಯಾತರು ಅತಿ ಹೆಚ್ಚಿರುವಂತಹ ಕ್ಷೇತ್ರ ಖಂಡಿತ ಭದ್ರಕೋಟೆ. ಇನ್ನು ಮೈಸೂರಿನ ಒಡೆಯರು, ಯದುವೀರ ಒಡೆಯರವರು ದೊಡ್ಡ ಅಂತರದ ಒಂದು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.
ಇನ್ನು ಸಮೀಕ್ಷೆಗಳ ಪ್ರಕಾರ ಹೇಳುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಸಮೀಕ್ಷೆಗಳು ನಿಜ ಕನಿಷ್ಠ 18 ಸ್ಥಾನಗಳು BJP ಮೈತ್ರಿಕೂಟಕ್ಕೆ ಸಿಗ್ತದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿದ್ರು. ಅದು ಈ ಕ್ಷಣಕ್ಕೆ ನಿಜ ಆಗ್ತಾ ಇದೆ. ವಿಶೇಷವಾಗಿ ಉತ್ತರ ಪ್ರದೇಶದ ಇಡೀ ಚಿತ್ರಣವೇ ಬದಲಾದಂತೆ ಈ ಕ್ಷಣಕ್ಕೆ ಗೋಚರ ಆಗ್ತದೆ. ಇನ್ನು ಸಾಕಷ್ಟು ಸಮಯ ಇದೆ, ಸಾಕಷ್ಟು ಸುತ್ತುಗಳ ಎಣಿಕೆ ಬಾಕಿ ಇದೆ. ಹಾಗಾಗಿ ಆ ಒಂದು ಈಗ ಪ್ರಸ್ತುತ NDA ಮೈತ್ರಿಕೂಟ 301 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಬೆಳೆಯಬಹುದು ಅಥವಾ ಇಳಿಬಹುದು ಅನ್ನುವಂಥ ಪ್ರಶ್ನೆ. ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಅದು ಈ ಕ್ಷಣಕ್ಕೆ 201 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ಕಾಂಗ್ರೆಸ್ನ ಮಟ್ಟಿಗೆ ಬಹಳ ದೊಡ್ಡ ಒಂದು ಚೇತೋಹಾರಿ ಬೆಳವಣಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಹಂತದಲ್ಲಿ ಒಂದು ಮಾತು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು, ತಾವು ಒಂದ್ಸರಿ ಪ್ರಸ್ತಾವ ಮಾಡಿದರೆ ಅದು ಖಂಡಿತವಾಗಿಯೂ ಈ ಕ್ಷಣಕ್ಕೆ ಅಸಾಧ್ಯ ಅಂತ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೆ ಒಂದು ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬರ್ತಾ ಇದೆ ಕಾಂಗ್ರೆಸ್ ನೇತೃತ್ವದ ಪ್ರತಿಪಕ್ಷ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸ್ತಾ ಇರುವಂತದ್ದು, ಕಂಟಿನ್ಯೂಸ್ ಆಗಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಆಗ ತಾನೇ ಹೇಳಿರೋ ತರ ಮತ ಎಣಿಕಾ ಕೇಂದ್ರದತ್ತ ಈಗಾಗಲೇ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಸತತವಾಗಿ ನೇರ ಚುನಾವಣೆಯಲ್ಲಿ 3 ಬಾರಿ ಸೋತಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಬಾರಿ ನೇರ ಚುನಾವಣೆ ಜನರ ನಡುವೆ ನಡೆದಂತಹ ಚುನಾವಣೆಯಲ್ಲಿ ಗೆದ್ದು ಬಂದು ಹಳೆ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುವ ಮೂಲಕ ನೇರವಾಗಿ ಮೇಲೆ ಫ್ಲೈಟ್ ಹತ್ತಾರೆ ಅಂತ ಕಾಣ್ತಾ ಇದೆ. ಮತ್ತು ಆ ಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಘುಪತಿ ಭಟ್ರನ್ನು ತೆಗೆದ್ರು. ಅಂದರೆ ಒಂದು ಸಾರಿ ಮಾತ್ರ ಅಲ್ಲಿ ಕಾಂಗ್ರೆಸ್ ಬಂದ ಪ್ರಮೋದ್ ಮಧ್ವರಾಜ್ ಅವರ ಒಳಗಿನ ಕೊನೆಯ ಹಂತದ ಗಲಾಟೆಯಿಂದ. ಇಲ್ಲದಿದ್ದರೆ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಸ್ಥಳೀಯ ಆಡಳಿತವನ್ನು ಗೆದ್ದುಕೊಟ್ಟಂಥದ್ದು ಉಡುಪಿ ನಗರಸಭೆ. ಅದು ಡಾಕ್ಟರ್ VS ಆಚಾರ್ಯ ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ. ಹಾಗಾಗಿ ಇದು ಯಾವತ್ತೂ ಕೂಡ RSS ಅಥವಾ BJP ವಾಜಪೇಯಿಯಿಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು BJP ಎಲ್ಲ ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಎಲ್ಲ ನಾಯಕರಿಗೆ ಉಡುಪಿ ಅಂದರೆ ಅಚ್ಚುಮೆಚ್ಚು. ಅಂದರೆ ಉಡುಪಿ ಅಥವಾ ಇದು ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾಗ ಅದು ಅವರಿಗೆ ಬಹಳ ಖುಷಿ. ಅಂದರೆ ನಮಗೆ ಮೊದಲ ಖಾತೆಯನ್ನು ಮೊದಲ ಆಡಳಿತವನ್ನು ತೆರೆದಂಥ ದಕ್ಷಿಣ ಭಾರತದಲ್ಲಿ ಇದ್ದರೆ ಅದೊಂದು ಉಡುಪಿ, ಅದು ಶಕ್ತಿ ಕೇಂದ್ರ ಅಂತ. ಈಗಲೂ ಅದೇ ರೀತಿಯಾಗಿ ಎಲ್ಲ ಕಡೆಯಿಂದ ಏನು ಹೇಳಲಿಕ್ಕೆ ಬರ್ತಾ ಇದೆ. ಆದರೆ ಒಮ್ಮೊಮ್ಮೆ ಎಲ್ಲ ಉಲ್ಟಾ ಆದದ್ದು ಇದೆ. 7 BJP, 1 7 ಕಾಂಗ್ರೆಸ್, ಆ ಥರ ಚೇಂಜ್ ಆದಂಥ ಜನ ಪಕ್ಕನೇ ತಪ್ಪು ಮಾಡಿದರೆ ಇಲ್ಲಿ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. 2013ರಲ್ಲಿ ಕೇವಲ 1 ಸ್ಥಾನವನ್ನು ಮಾತ್ರ ಬಿಜೆಪಿ ಸಾಧ್ಯ ಆಗಿತ್ತು. ಹಾಗಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಚೆನ್ನಾಗಿ ಕೆಲಸ ಮಾಡಿದರೆ ಇಲ್ಲಿ ರಾಷ್ಟ್ರೀಯ ಪಕ್ಷವಾದಂಥ BJPಗೆ ಸಪೋರ್ಟ್ ಮಾಡುವಂಥ ಶಕ್ತಿ ಕೇಂದ್ರ ಇದು ಹೌದು ಅಂತ ಈಗಲೂ ಮತ್ತೆ ಪುನಃ ಸಾಬೀತಾಗ್ತದೆ. ಕಳೆದ ಬಾರಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ BJP ಅಭ್ಯರ್ಥಿ ಸ್ಮೃತಿ ಇರಾನಿ ಈ ಕ್ಷಣಕ್ಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ, ನೋಡಬೇಕಾಗಿದೆ. ಈಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ತನ್ನ ಒಂದು ಸಂಖ್ಯೆಯನ್ನು ವರ್ಧಿಸ್ತಲೇ ಇದೆ. 201 ಇತ್ತು, ಈಗ 209ಕ್ಕೆ ನೆಗೆತವನ್ನು ಕಾಣ್ತಾ ಇದೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದ ಅತ್ಯಂತ ಗಮನ ಸೆಳೆದಂತಹ ಕ್ಷೇತ್ರಗಳಲ್ಲಿ ಒಂದು. ಯಾಕೆಂದರೆ DK ಸುರೇಶ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಂತಹ ಕ್ಷೇತ್ರ. ಕಳೆದ ಬಾರಿ ಗೆದ್ದಂತಹ ಒಂದೇ ಒಂದು ಸ್ಥಾನ ಆದರೆ ಅದು DK ಸುರೇಶ್. ನಮಗೆ ಬಹಳ ಖುಷಿ ಏನಾಗ್ತದೆ ಅಂತ ಅಲ್ಲಿ BJP ಗೆಲ್ತಾ ಇದೆ ಅಂತ ಇಲ್ಲ. ಒಬ್ಬ ಸಜ್ಜನ ರಾಜಕಾರಣಿ, ಒಬ್ಬ ಸಮಾಜಮುಖಿ ವೈದ್ಯರು, ಆರೋಗ್ಯಕ್ಕೂ ಅದು ಮತ್ತು ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡಿದಂಥ ಒಬ್ಬ ರಾಜಕೀಯದಿಂದ ಹೊರತಾಗಿ ಅಂದರೆ ಅವರ ಮನೆಯವರು ರಾಜಕೀಯ ಇರ್ಬೋದು, ಸೇವೆ ಮಾಡಿದಂಥ ಮಂಜುನಾಥ್ ಅವರು ಬರ್ತಾ ಇರೋದು ಬಹಳ ಖುಷಿ. ಈಗ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. 20,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಆದರೆ 4,000 ಮತಗಳು ಈಗಾಗಲೇ ನೋಟಾ ಮತಗಳು ಬಿದ್ದಿರುವಂಥದ್ದು. ಸುಮಾರು 4,000 ಮತಗಳು, 4,134 ಮತಗಳು ನೋಟಾ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ. ಹೀಗಾದ್ರೆ 15,000 ಬರ್ತದೆ, ಅದೊಂದು ಗಮನಾರ್ಹ. 10,000 ಒಳಗೆ ಬಂದ್ರೆ ಏನು ದೊಡ್ಡ ವಿಷಯ ಅಲ್ಲ. ಅವರ ನಿರೀಕ್ಷೆ 50,000ವರೆಗೆ ಬರ್ಬೋದೇನೋ ಅಂತ. ಆದರೆ ಖಂಡಿತವಾಗಿ ಅದು ಕಷ್ಟ. ಅದಂದ್ರೆ ಆ ಥರ ಬಂದರೆ ಅದ್ಭುತ ಆಗ್ತದೆ. ಯಾಕೆ ಹೇಳಿದ್ರೆ ಅದು ಕಾಂಗ್ರೆಸ್ಸಿನ ಪರವಾಗಿ ನೋಟಾ ಅಭಿಯಾನ ಚಾಲುವಾಗ ಸಾಧ್ಯತೆ ಇದೆ.
ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್ ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೋಪ್. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Achieving exam success is the goal of every ambitious PU student. Bosco's Pre-University College offers top-notch education in science, commerce, and specialized courses like NEET, JEE, CET, and CA Foundation. With a modern campus, experienced faculty, and a strong track record of results, we prepare students for success in exams and admissions to top medical and engineering colleges. Join us to shape your future confidently. ಲೈಫ್ ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್ ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೋಪ್. Parivar Residency, a new landmark for hospitality in Bangalore. Parivar
Residency, situated at Kotekar Biri, in a calm and comfortable environment, just 10 minutes drive from Pumpwell Circle. Stay in our 21 AC luxury rooms with all modern amenities and truly spectacular service. Parivar Residency is a perfect place for every occasion. Make your event a very memorable one in our AC banquet halls, a cozy mini hall and an open-air terrace hall which can accommodate 50 to 1000 packs. Stay with us. Feel at home. Parivar Residency, Kotekar Biri, Someshwar, Mangalore. For reservations, call 9141034808 or email us at reservations@parivarresidency.in. For any business, location is everything. And what better location to do business than Rohan City at Bijay Main Road, Mangalore? Get guaranteed 7.5 ROI on your investment. Call us now and give your business the address it deserves. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. Achieving exam success is the goal of every ambitious PU student. Bosco's Pre-University College offers top-notch education in science, commerce, and specialized courses like NEET, JEE, CET, and CA Foundation. With a modern campus, experienced faculty, and a strong track record of results, we prepare students for success in exams and admissions to top medical and ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಮಹಾ ತೀರ್ಪು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಕಳೆದ 10 ವರ್ಷಗಳಿಂದ ಬಲಿಷ್ಠ ವಿಪಕ್ಷಗಳು ಬೇಕು ಅನ್ನೋ ಒಂದು ಕೂಗಿತ್ತು. ಈಗಿನ ಚಿತ್ರಣವನ್ನು ನೋಡ್ತಾ ಇದ್ರೆ ಬಲಿಷ್ಠ ವಿಪಕ್ಷದ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಇಂಡಿಯಾ ಒಕ್ಕೂಟಕ್ಕೆ 211 ಸ್ಥಾನಗಳ ಮುನ್ನಡೆ ಲಭಿಸಿದರೆ NDA ಮೈತ್ರಿಕೂಟಕ್ಕೆ 303 ಸ್ಥಾನಗಳ ಮುನ್ನಡೆ ಲಭಿಸಿದೆ. ಎಲ್ಲ ತಲೆ ಕೆಳಗಾಗೋ ರೀತಿಯಲ್ಲಿ ಫಲಿತಾಂಶದತ್ತ ಹೆಜ್ಜೆಯನ್ನಿಟ್ಟಿರುವುದು ಅಂದರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ವಿಚಾರವನ್ನು ಇಟ್ಕೊಂಡು NDA ಏನಾದರೂ ಗೆಲುವನ್ನು ಸಾಧಿಸಬಹುದಾ ಅನ್ನುವಂತಹ ಒಂದು ಕುತೂಹಲ ಇತ್ತು. ಆದರೆ ಅದೆಲ್ಲ ತಲೆಗಳಗಾಗೋ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚಿತ್ರಣ ಸ್ವಲ್ಪ ಬದಲಾಗಿದೆ ಅಂತ ಹೇಳ್ಬೋದು. NDA ಅಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಹೇಳ್ತೀರಾ ನವೀನ್? ಈಗಿನ ಚಿತ್ರಣ ನೋಡ್ತಾ ಇದ್ರೆ ಈಗ ಒಂದು 4 ರಿಂದ 5 ಸುತ್ತಿನ ಮತ ಎಣಿಕೆ ಮುಗ್ದಿರ್ಬೋದು. ಏನು ಅನ್ನಿಸ್ತಾ ಇದೆ? ಖಂಡಿತ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಆರಂಭಿಕ ಹಂತದಲ್ಲಿ ಸಮೀಕ್ಷೆಗಳ ಪ್ರಕಾರ ಸಾಗಿದ್ರು ಕೂಡ ಈಗ ತಲೆ ಕೆಳಗಾಗುವಂಥ ಒಂದಷ್ಟು ಲಕ್ಷಣಗಳು ಬರ್ತಾ ಇದೆ. ಯಾಕೆಂದರೆ ಕನಿಷ್ಠ ಒಂದು 350ಕ್ಕೂ ಹೆಚ್ಚಿನ ಸ್ಥಾನಗಳನ್ನು NDA ಮೈತ್ರಿಕೂಟ ಪಡೆಯುತ್ತದೆ ಅನ್ನುವಂಥ ಸಮೀಕ್ಷೆಯನ್ನು ಎಲ್ಲ ಸರ್ವೆಗಳು ಹೇಳಿತ್ತು. ಆದರೆ ಈಗ ಅದು ಸ್ವಲ್ಪ ಮಟ್ಟಿಗೆ ಬುಗ್ಗರಿಸ್ತಾ ಇದೆ. NDA ಬಹಳ ನಿಧಾನಗತಿಯಲ್ಲಿ ಕುಂಟುತ್ತಾ ಸಾಗ್ತದೆ. ಅದರ ಜೊತೆಯಲ್ಲಿ NDA ಮೈತ್ರಿಕೂಟ ನಿರೀಕ್ಷೆಗೂ ಮೀರಿದಂತಹ ಒಂದು ಸಾಧನೆಯನ್ನು ತೋರಿಸ್ತಾ ಇದೆ. ಈ ಕ್ಷಣಕ್ಕೆ 305 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಗಳಿಸಿದರೆ 209 ಸ್ಥಾನಗಳಲ್ಲಿ ಕಾಂಗ್ರೆಸ್ನ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಹಾಗಾಗಿ ಇದೇ ಅಂತಿಮ ಸಂಖ್ಯೆ ಅಲ್ಲ, ಅಂಕಿ ಅಲ್ಲ, ಬದಲಾಗ್ಬೋದು, ಯಾವುದೇ ಕ್ಷಣದಲ್ಲಿ ಬದಲಾಗ್ಬೋದು. ಈಗ ಹಿನ್ನಡೆಯಲ್ಲಿರೋರು ಮುಂದೆ ಕೆಲವೇ ಕ್ಷಣಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು, ಅಥವಾ ಈಗ ಮುನ್ನಡೆಯಲ್ಲಿರೋರು ಹಿನ್ನಡೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ. ಆದರೆ ಕೆಲವೊಂದು ಕ್ಷೇತ್ರಗಳನ್ನು ಗಮನಿಸಿದಾಗ ಈಗ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈ ಒಂದು ಮುನ್ನಡೆಯನ್ನು ಹಿಮ್ಮೆಟ್ಟಿಸಿ ಜಯವನ್ನು ಸಾಧಿಸುವುದು ಸ್ವಲ್ಪ ಮಟ್ಟಿಗೆ ಕಷ್ಟಕರವಾದಂಥ ವಿಚಾರ. ಅದೇ ರೀತಿ ಇನ್ನೊಂದು ರಾಜ್ಯದ ಪ್ರಮುಖವಾದಂತಹ ಕ್ಷೇತ್ರ ಬೆಂಗಳೂರು
ಗ್ರಾಮಾಂತರದ ಡಾಕ್ಟರ್ CN ಮಂಜುನಾಥ್ ಅವರು ಅದ್ಭುತವಾದಂತಹ ಒಂದು ಅಂತರದೊಂದಿಗೆ ಮುನ್ನಡೆಯನ್ನು ಸಾಧಿಸ್ತಿದ್ದಾರೆ. ಸರಿಸುಮಾರು 90,000 ಮತಗಳ ಮುನ್ನಡೆ. ಅದು ಕೂಡ ಒಂದು ಘಟಾನುಘಟಿ ನಾಯಕ DK ಸುರೇಶ್ ಅವರು. ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ, ಕನಕಪುರದ ಬಂಡೆ ಅಂತಲೇ ಒಂದು ಅಭಿಧಾನವನ್ನು ಪಡೆದಿರುವಂತಹ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕಳೆದ ಬಾರಿ ಏಕೈಕ ಕಾಂಗ್ರೆಸ್ನ ಸಂಸದರಾಗಿದ್ದವರು. ಈ ಕ್ಷಣಕ್ಕೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ಹಂತಗಳಲ್ಲಿ ಏನಾಗ್ತದೆ. ನಾವು ಹೇಳಿದಾಗೆ ಇಡೀ ರಾಷ್ಟ್ರದ ಚಿತ್ರಣವನ್ನು ನಿರ್ಧರಿಸುವಂಥ ಒಂದು ರಾಜ್ಯ ಉತ್ತರ ಪ್ರದೇಶದಲ್ಲಿ ಸಮೀಕ್ಷೆಗಳ ಪ್ರಕಾರ 65-66 ಸ್ಥಾನಗಳನ್ನು ಕನಿಷ್ಠವಾಗಿ BJP ಗೆಲ್ಲಬೇಕಿತ್ತು, ಅಂದರೆ NDA ಮೈತ್ರಿಕೂಟ. ಆದರೆ ಈಗ 40-43ರ ಮುನ್ನಡೆಯನ್ನು ಮಾತ್ರ ಪಡೆಯುತ್ತಾ ಇದೆ. ಇದು ಬಹಳ ದೊಡ್ಡ ಆಘಾತವನ್ನು NDA ಮೈತ್ರಿಕೂಟ ವಿಶೇಷವಾಗಿ BJPಗೆ ನೀಡಿದೆ. ಇನ್ನು ಆಗ ನಾವು ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನ ಕಂಡಿರುವಂಥದ್ದು, ಅಲ್ಲಿ ಕ್ಲೀನ್ ಸ್ವೀಪ್ ಇದೆ NDAಗೆ. ರಾಜಸ್ಥಾನದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆ ಬಿಜೆಪಿಗೆ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಸ್ವಲ್ಪ ಅದು ಬಹಳ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಡಬೇಕಾದಂತಹ ರಾಜ್ಯಗಳಲ್ಲಿ ಒಂದು ರಾಜಸ್ಥಾನ. ಆದರೆ ಈ ಬಾರಿ ನಿರೀಕ್ಷೆ ಇತ್ತು ಒಂದಷ್ಟು ಸ್ಥಾನಗಳನ್ನು ಖಂಡಿತವಾಗಿಯೂ ಬಿಜೆಪಿಯ NDA ಮೈತ್ರಿಕೂಟ ಕಳೆದುಕೊಳ್ತದೆ. ಅದು ಹಾಗೆ ಆಗ್ತದೆ. ಅದು ಬಹುಶಃ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಕಳೆದುಕೊಳ್ತಾ ಇದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿ ಅಭ್ಯರ್ಥಿ 1 ಲಕ್ಷ ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆಗ ನೀವು ತಿಳಿಸಿದಂತೆ ಬೆಂಗಳೂರು ಗ್ರಾಮಾಂತರ 70,000ಕ್ಕೂ ಅಧಿಕ ಲೀಡ್ನಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಇದ್ದಾರೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕನಕಪುರದಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಲಾಗಿದೆ. ಅಂದರೆ ಅಹಿತಕರ ಘಟನೆ ನಡೆಯುವ ಸಾಧ್ಯತೆ ಇರೋದ್ರಿಂದ DK ಸುರೇಶ್ ಅವರು ಹಿನ್ನಡೆಯಲ್ಲಿದ್ದಾರೆ. ಗೊತ್ತಿಲ್ಲ ಇನ್ನೇನಾಗುತ್ತೆ ಅಂತ. ಇನ್ನೂ ಹಲವಾರು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಬಾಕಿ ಇದೆ. ಆ ನಂತರ ಸ್ಪಷ್ಟ ಚಿತ್ರಣ ಸಿಗಲಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕನಕಪುರದಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದಿನ ರಾಜ್ಯ ರಾಜಕಾರಣವನ್ನು ಗಮನಿಸಿದಾಗ 28 ಸ್ಥಾನಗಳ ಪೈಕಿ 17 ಸ್ಥಾನಗಳಲ್ಲಿ BJP ಮುನ್ನಡೆಯನ್ನು ಪಡೆದುಕೊಂಡ್ರೆ 3 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿರುವಂಥ 3 ಸ್ಥಾನಗಳಲ್ಲಿ JDS ಮುನ್ನಡೆಯನ್ನು ಈ ಕ್ಷಣಕ್ಕೆ ಪಡೆದುಕೊಳ್ತಾ ಇದೆ. ಇನ್ನು ಉಳಿದ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಳ್ತಾ ಇದೆ. ನಿರಂತರವಾಗಿ ಒಂದು ರೀತಿಯ ಅದೇ ಒಂದು ಸಂಖ್ಯೆಗಳು ಬರ್ತಾ ಇದೆ ಮುನ್ನಡೆಯ ಒಂದು ಆಧಾರದಲ್ಲಿ ನೋಡುವಾಗ. ಇನ್ನು ಕೆಲವು ಕ್ಷಣಗಳಲ್ಲಿ ಒಂದಷ್ಟು ಸುತ್ತುಗಳ ಮತ ಎಣಿಕೆ ಮುಗಿಬಹುದು. ಆ ಬಳಿಕ ಒಂದಷ್ಟು ಚಿತ್ರಣಗಳು ಬದಲಾಗುವಂತಹ ಸಾಧ್ಯತೆಗಳಿದೆ. ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದ BJP ಅಭ್ಯರ್ಥಿ 1,45,445 ಮತಗಳೊಂದಿಗೆ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ, ಪದ್ಮರಾಜ್ರವರು 1,23,384 ಮತಗಳನ್ನು ಪಡೆದುಕೊಂಡಿದ್ದಾರೆ. ಮುನ್ನಡೆ 22,061 ಮತಗಳು. 22,061 ಮತಗಳ ಮುನ್ನಡೆಯನ್ನು BJP ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪಡ್ಕೊಂಡಿದ್ದಾರೆ. ಇತ್ತ ಕಡೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೊಂದು ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 2,10,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಮತಗಳ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. 2,10,116 ಮತಗಳು BJPಗೆ, ಶ್ರೀನಿವಾಸ ಪೂಜಾರಿ ಅವರಿಗೆ. ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಈ ಜಿಲ್ಲೆಯ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು 1,27,459 ಮತಗಳನ್ನು ಪಡ್ಕೊಂಡ್ರೆ BJPಗೆ ಈ ಕ್ಷಣಕ್ಕೆ 82,000ಕ್ಕೂ ಹೆಚ್ಚಿನ ಮತಗಳ ಮುನ್ನಡೆ ಸಿಗ್ತಾ ಇದೆ. ಅರ್ಥಾತ್ 2,10,116 ಮತಗಳನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಇನ್ನು ತ್ರಿಶೂರ್ನಲ್ಲಿ ನಿರೀಕ್ಷೆಗೂ ಮೀರಿ ಬಿಜೆಪಿಯ ಸುರೇಶ್ ಗೋವಿ ಅವರು 20,000ಕ್ಕೂ ಅಧಿಕ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಗೆದ್ದುಕೊಂಡ್ರೆ ಅದು ಚರಿತ್ರೆ ನಿರ್ಮಾಣ ಆಗ್ತದೆ ಬಹುಶಃ. ಕೇರಳದಲ್ಲಿ ಪ್ರಥಮ ಬಿಜೆಪಿಗೆ ಒಂದು ಸ್ಥಾನ ಲಭಿಸ್ಲಿಕ್ಕಿದೆ ಅನ್ನುವಂಥ ಮಾಹಿತಿ ಲಭಿಸ್ತಾ ಇದೆ. ತ್ರಿಶೂರ್ನ ಸುರೇಶ್ ಗೋವಿ ಅವರು ಬಿಜೆಪಿಯಿಂದ ಮುನ್ನಡೆಯಲ್ಲಿದ್ದಾರೆ 20,000 ಮತಗಳ ಅಂತರದಿಂದ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಭಗವಂತ ಖೂಬಾ ಅವರ ವಿರುದ್ಧ ಸ್ಪರ್ಧಿಸಿದಂಥ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರು ಮುನ್ನಡೆಯಲ್ಲಿದ್ದಾರಂತೆ.
ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ 69,000ಕ್ಕೂ ಅಧಿಕ ಮತಗಳ ಅಂತರದ ಮುನ್ನಡೆ ಇದೆ. ಇನ್ನು ಬೆಳಗಾವಿಯನ್ನ ಗಮನಿಸೋದಾದ್ರೆ ಆಗ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಹಿನ್ನಡೆಯನ್ನ ಕಾಣ್ತಾ ಇದ್ರು. ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವರು ಹಿನ್ನಡೆಯನ್ನು ಅನುಭವಿಸಿದ್ರು. ಈಗ 70,000 ಮತಗಳ ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೊಂದು ವಿಚಾರ ಹೇಳೋದು ಅಂದರೆ ತಿರುವನಂತಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ತರೂರ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜೀವ್ ಚಂದ್ರಶೇಖರ್ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ. ಈ ಕಡೆ ರಾಷ್ಟ್ರ ರಾಜಕಾರಣದ ಒಟ್ಟು ಅಂಕಿಸಂಖ್ಯೆಗಳನ್ನು ಗಮನಿಸ್ತಾ ಹೋದರೆ 300ಕ್ಕಿಂತಲೂ ಕೆಳಗೆ ಇಳೀತಾ ಇದೆ ಆ ಸಂಖ್ಯೆ, NDA ಮೈತ್ರಿಕೂಟದ ಮುನ್ನಡೆಯ ಸಂಖ್ಯೆ. ಅತ್ತ ಕಡೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ 201 ಆ ಒಂದು ಸಂಖ್ಯೆಯನ್ನು ಉಳಿಸ್ಕೊಳ್ತಾ ಇದೆ. ಇದೇ ಒಂದು ಪರಂಪರೆಯನ್ನು ಅಥವಾ ಇದೇ ಒಂದು ಸಂಖ್ಯೆಯನ್ನು ಉಳಿಸಿಕೊಂಡ್ರೆ ಭಾಳ ದೊಡ್ಡ ಮಟ್ಟದ ಸಾಧನೆ ಆಗಲಿಕ್ಕಿದೆ ಇಂಡಿಯಾ ಮೈತ್ರಿಕೂಟದ ಈ ಒಂದು ಚುನಾವಣೆಯಲ್ಲಿ. 7ನೇ ಸುತ್ತಿನ ಬಳಿಕ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸ್ಪರ್ಧಿಸಿದಂತಹ 3 ಕ್ಷೇತ್ರಗಳಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರು ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಮಂಡ್ಯ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದು ಭಾಳ ದೊಡ್ಡ ಮಟ್ಟದ ಒಂದು ಅಂತರ. ಈ ಕ್ಷಣಕ್ಕೆ ಬಹುಶಃ ಇನ್ನಷ್ಟು ಹೆಚ್ಚಾಗ್ಬೋದು ಅಥವಾ ಒಂದಷ್ಟು ಕುಸಿಬೋದು, ಅದೇ ಬೇರೆ ಪ್ರಶ್ನೆ. ನೋಡೋಣ, ಇನ್ನೂ ಕೂಡ ಕೆಲವು ಸುತ್ತಿನ ಮತ ಎಣಿಕೆ ಬಾಕಿ ಉಳಿದಿದೆ. ಎಷ್ಟು ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತದೆ, ಎಷ್ಟು ಕ್ಷೇತ್ರಗಳನ್ನು ಇಂಡಿಯಾ ಮೈತ್ರಿಕೂಟ ಪಡೆದುಕೊಳ್ಳುತ್ತದೆ ಎನ್ನುವುದು ಸದ್ಯದ ಕುತೂಹಲಗಳಿಗೆ ಬಹುಶಃ ಇನ್ನೂ 1.5 ಗಂಟೆಯಲ್ಲಿ ಒಂದಷ್ಟು ಸ್ಪಷ್ಟ ಚಿತ್ರಣ ನಮಗೆ ದೊರೆಯಕ್ಕೆ ಸಾಧ್ಯ ಇದೆ. ಇನ್ನು ಹಾಸನದಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೇರಳದ ತ್ರಿಶೂರ್ನಲ್ಲಿ 20,454 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿಯ ಸೋಮಣ್ಣ 28,000 ಮತಗಳ ಮುನ್ನಡೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿಗೆ 18,000 ಮತಗಳ ಮುನ್ನಡೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮೋದಿ ಅವರ ತವರು ರಾಜ್ಯ ಗುಜರಾತ್ ಕೂಡ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದ ಸ್ಥಾನಗಳನ್ನು ಗೆದ್ದುಕೊಡುವಂತಹ ರಾಜ್ಯ. ಕ್ಲೀನ್ ಸ್ವೀಪ್ ಅನ್ನು ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಕಳೆದ ಬಾರಿ ಕೂಡ 25 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಬಾರಿಯ ಸಮೀಕ್ಷೆಗಳ ಪ್ರಕಾರ ಕೂಡ 26 ಇಲ್ಲದಿದ್ದರೂ ಕನಿಷ್ಠ 25 ಸ್ಥಾನಗಳನ್ನು ಗೆಲ್ಲುತ್ತದೆ ಬಿಜೆಪಿ ಅನ್ನುವಂಥ ಒಂದು ಮಾಹಿತಿಯನ್ನು ಸಮೀಕ್ಷೆಗಳು ಕೊಟ್ಟಿತ್ತು. ಈ ಕ್ಷಣಕ್ಕೆ ಅದೇ ರೀತಿ ಸಾಗ್ತಾ ಇದೆ. 25 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡು, ಅಂದರೆ NDA ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 1 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಗುಜರಾತ್ ಕ್ಷೇತ್ರದಲ್ಲಿ ಕಾಯ್ದುಕೊಂಡಿದೆ. ಪಂಜಾಬ್ನಲ್ಲಿ ಯಾವುದೇ ಸ್ಥಾನಗಳನ್ನು ಮುನ್ನಡೆಯಲ್ಲಿ ಸಾಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ NDAಗೆ. ಇದು ತೀವ್ರ ಹಿನ್ನಡೆ. ಖಾತೆಯನ್ನೇ ತೆರೀಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಮುನ್ನಡೆ ಆಧಾರದಲ್ಲಿ ಹೇಳುವುದಾದರೆ ಇನ್ನು ಯಾವುದು ಸ್ಪಷ್ಟ ಫಲಿತಾಂಶ ಯಾವ ಕ್ಷೇತ್ರದಲ್ಲೂ ಬರಲಿಲ್ಲ. ಕೇವಲ 1 ಸ್ಥಾನದಲ್ಲಿ ಅವಿರೋಧ ಆಯ್ಕೆಯಾಗಿತ್ತು ಗುಜರಾತ್ನಲ್ಲಿ ಬಿಜೆಪಿಗೆ. ಆ ಒಂದು ಕ್ಷೇತ್ರವನ್ನು ಹೊರತುಪಡಿಸಿದರೆ ಯಾವುದೇ ಕ್ಷೇತ್ರದ ಫಲಿತಾಂಶ ಘೋಷಣೆ ಆಗಲಿಲ್ಲ. ಯಾಕೆಂದರೆ ಮತ ಎಣಿಕೆ ಇನ್ನೂ ಕೂಡ ಸಾಕಷ್ಟು ಆಗಲಿಕ್ಕಿದೆ, ಸಾಕಷ್ಟು ಸುತ್ತುಗಳು ಬಾಕಿ ಉಳಿದಿವೆ. ಇನ್ನು ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭರ್ಜರಿ ಮುನ್ನಡೆಯಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮಂಡ್ಯದ ಮತ ಎಣಿಕಾ ಕೇಂದ್ರದತ್ತ ಕುಮಾರಸ್ವಾಮಿ ಅವರು ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಲವು ಕಡೆ ಆಯಾ ಕ್ಷೇತ್ರದ ಮುನ್ನಡೆಯಲ್ಲಿರುವಂಥ ಪಕ್ಷಗಳ ಕಾರ್ಯಕರ್ತರು ತಮ್ಮ ಅಭ್ಯರ್ಥಿಯ ಮುನ್ನಡೆಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಅಲ್ಲಿ ಬಂದು ನಮ್ಮ ಬಂದೋಬಸ್ತ್ ವ್ಯವಸ್ಥೆಗೆ ನಿಯೋಜಿಸಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಬಂದು ಈ ರೀತಿ ಮಾಡಬೇಡಿ ಅಂತ ಹೇಳ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮತ ಎಣಿಕಾ ಕೇಂದ್ರಗಳ ಮುಂಭಾಗ ಆ ರೀತಿ ವಿಜಯೋತ್ಸವವನ್ನು ಆಚರಿಸಲಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಹಾರದಲ್ಲಿ ಉತ್ತಮ ಸಾಧನೆಯನ್ನು NDA ಮೈತ್ರಿಕೂಟ ತೋರ್ಪಡಿಸ್ತಾ ಇದೆ. ಅದೇ ರೀತಿ ಕೆಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನಿರೀಕ್ಷೆಗೂ ಮೀರು ಮಾಡಿದರೆ, ಇನ್ನು ಪ್ರಮುಖವಾದಂತಹ ರಾಜ್ಯಗಳಲ್ಲಿ ಬಿಜೆಪಿ ನಿರೀಕ್ಷಿತ ಮಟ್ಟವನ್ನು ತಲುಪುವುದಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ನಾವು ಮತ್ತೆ ಹೇಳಬೇಕಾಗಿರುವುದು ಉತ್ತರ ಪ್ರದೇಶ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಇದೆ, 80 ಕ್ಷೇತ್ರಗಳಿದೆ. ಹಾಗಾಗಿ ಅಷ್ಟು ದೊಡ್ಡ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದುಕೊಳ್ಳುವಂತಹ ಪಕ್ಷ ಸಾಮಾನ್ಯವಾಗಿ ರಾಷ್ಟ್ರ ರಾಜಕಾರಣದ ಅಧಿಕಾರವನ್ನು ಪಡೆದುಕೊಳ್ತದೆ. ಈ ಕ್ಷಣಕ್ಕೆ ಅಲ್ಲಿ ತೀವ್ರವಾದಂತಹ ಸ್ಪರ್ಧೆಯನ್ನು ಓಡ್ತಾ ಇದೆ. ಅಖಿಲೇಶ್ ಯಾದವ್ ನೇತೃತ್ವದ ಈ ಸಮಾಜವಾದಿ ಪಕ್ಷ ತೀವ್ರ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಬಹುತೇಕ ಕತ್ತಿನ ಹೋರಾಟವನ್ನು ನೀಡ್ತಾ ಇದೆ. ಅಂತಹ ಒಂದು ಸ್ಪರ್ಧೆಯನ್ನು ಯಾವ ಸಮೀಕ್ಷೆಗಳು ಕೂಡ ಹೇಳಿರಲಿಲ್ಲ.
ಬಹುತೇಕ 65ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಇಲ್ಲಿ ಈ ಬಾರಿ BJP ಅಥವಾ NDA ಗೆಲ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದು ತಲೆ ಕೆಳಗಾಗ್ತಾ ಇದೆ. 40-43ರ ಆಸುಪಾಸಿನಲ್ಲಿ ಮುನ್ನಡೆಯನ್ನು NDA ಪಡೆದುಕೊಳ್ತಾ ಇದೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸರಿಸುಮಾರು 1 ಲಕ್ಷ ಮತಗಳ ಅಂತರದ ಮುನ್ನಡೆಯನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ TMCಗೆ ಮುನ್ನಡೆ ಇದೆ ಅಂತ ಹೇಳಿ TMC ಅಭ್ಯರ್ಥಿಗಳು 29 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಲ್ಲಿವರೆಗೂ ಹಿನ್ನಡೆಯಲ್ಲಿದ್ದಂಥ TMC ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು BJP ಅಲ್ಲಿ 16 ಕ್ಷೇತ್ರಗಳಲ್ಲಿ 16ರಿಂದ 17 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿತ್ತು. ಈಗ ಅದು 11 ಸ್ಥಾನಕ್ಕೆ ಕುಸಿದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ಒಂದು 16ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಅಲ್ಲಿ ಪಡೆಯಬಹುದನ್ನಂತೆ ನಿರೀಕ್ಷೆ ಇತ್ತು. ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರು 2,36,037 ಮತಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಲಕ್ಷ್ಮಣ್ ಅವರು 1,79,663 ಮತಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಯದುವೀರ್ ಅವರು 56,374 ಮತಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಾಪ್ ಸಿಂಹ ನಾಯಕರವರಿಗೆ ತಪ್ಪಿದ್ದಂತಹ ಟಿಕೆಟ್ ಅದು ದೊರೆತಿದ್ದು ಮೈಸೂರಿನ ಯದುವೀರ್ ಒಡೆಯರಿಗೆ. ಅದು ಕೂಡ ಪ್ರಬಲವಾದಂಥ ಒಂದು ಕ್ಷೇತ್ರಗಳು. ಇಲ್ಲಿ ಒಂದು BJP ಈ ಬಾರಿ ಮತ್ತೆ ಮುನ್ನಡೆಯನ್ನು ಭಾಳ ದೊಡ್ಡ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಒಟ್ಟು ಅಂಕಿಅಂಶಗಳನ್ನು ಗಮನಿಸುವುದಾದರೆ 893 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 201 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿದ್ದ NDA ಈ ಬಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಈ ಬಾರಿ INDIA ಮೈತ್ರಿಕೂಟಕ್ಕೆ ಮುನ್ನಡೆ ಲಭ್ಯವಾಗ್ತಾ ಇದೆ. 28 ಕ್ಷೇತ್ರಗಳಲ್ಲಿ ನಿರೀಕ್ಷಿತವಾಗಿತ್ತು. ಈ ಬಾರಿ ಹೆಚ್ಚಿನ ಮುನ್ನಡೆ ಸಿಗಲಿಕ್ಕಿಲ್ಲ. ತೀವ್ರ ಸ್ಪರ್ಧೆ ಬರ್ಬೋದು. ಒಂದು ಕಡೆ ಶಿವಸೇನಾ ಆ ಒಂದು ಬಣದಿಂದ ಆಗಿರುವಂತಹ ನಷ್ಟ ಇದೆ. ಅದನ್ನು ತುಂಬಿಕೊಳ್ಳುವುದಕ್ಕೆ ಎಷ್ಟು ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ. ಉದ್ಧವ್ ಠಾಕ್ರೆ ಬಣ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಲಿ NDAಗೆ ದೊಡ್ಡ ಹೊಡೆತ ಬೀಳ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ನಿಜವಾಗಿದೆ. 293 ಸ್ಥಾನಗಳಲ್ಲಿ NDA ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ 201 ಸ್ಥಾನಗಳಲ್ಲಿ INDIA ಮೈತ್ರಿಕೂಟ ಇದೆ. ಪ್ರಬಲ ವಿಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ ಅಥವಾ ಈ ಬಾರಿಯೂ ಅತಂತ್ರ ಸ್ಥಿತಿ ಎದುರಾಗಬಹುದಾ? ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರ ನಡೆದಿದ್ದಾರೆ. ಅರ್ಥ ಇನ್ನೂ ಜಯ ಕಷ್ಟ ಎನ್ನುವಂತಹ ಒಂದು ವಾಸ್ತವತೆಗೆ ಅವರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಹೊರ ನಡೆದಿದ್ದಾರೆ. ಬಹಳ ದೊಡ್ಡ ಅಂತರದಿಂದ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಬಹುಶಃ ಇನ್ನು ಮುಂದೆ ಗೆಲುವು ಕಷ್ಟ ಆಗ್ಬೋದು ಎನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ಮತ ಎಣಿಕೆ ಕೇಂದ್ರದಿಂದ ಹೊರ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಒಂದು ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರು ಹಿನ್ನಡೆಯಲ್ಲಿದ್ದರು. ತುಂಬ ಸಾಧಾರಣ ಒಂದು 20,000 ಮತಗಳಿಂದ ಹಿನ್ನಡೆಯಲ್ಲಿದ್ದರು. ಏಕಾಏಕಿ ಅದು ಜಂಪ್ ಆಗ್ತಾ ಈಗ 80,000 ಚಿಲ್ಲರೆ ಮತಗಳ ಆರಂಭದಲ್ಲಿ ಆ ಒಂದು ಕ್ಷೇತ್ರವನ್ನು BJP ಗೆದ್ದುಕೊಳ್ಳೋದು ಬಹಳ ಕಷ್ಟ ಇದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಂದರೂ ಕೂಡ ತೀವ್ರ ಸ್ಪರ್ಧೆ ಬರ್ಬೋದು. ದೊಡ್ಡ ಮಟ್ಟದ ಅಂತರ ಖಂಡಿತವಾಗಿಯೂ ಸಿಗಲಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಆದರೆ ಅದನ್ನು ಸುಳ್ಳಾಗಿಸಿ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಗೆಲ್ಲುವ ಅತ್ತ ಪಯಣವನ್ನು ಬೆಳೆಸಿದ್ದಾರೆ. ಇನ್ನೂ ಗೆದ್ದಿಲ್ಲ, ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಕಳೆದ ಬಾರಿಯ ವಿಧಾನಸಭಾ ಚುನಾವಣಾ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ BJPಯನ್ನು ತೊರೆದು ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಿದರು. ಕಾಂಗ್ರೆಸ್ನಿಂದ ಟಿಕೆಟನ್ನು ಪಡೆದುಕೊಂಡು ಸೋಲನ್ನು ಅನುಭವಿಸಿದರು. ಈ ಬಾರಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗುವ ಕೆಲ ದಿನಗಳ ಮುಂಚೆ ಅವರು ಮಾತೃಪಕ್ಷಕ್ಕೆ ವಾಪಸ್ಸಾಗಿದ್ರು. ಮಾತೃಪಕ್ಷಕ್ಕೆ ವಾಪಸ್ಸಾಗಿ ಬೆಳಗಾವಿಯಿಂದ ಟಿಕೆಟನ್ನು ಪಡೆದುಕೊಂಡಿದ್ರು. ಇದೆಲ್ಲ ಅವರಿಗೆ ಅಂದರೆ ಪಕ್ಷಾಂತರ ಆದ ಹಿನ್ನೆಲೆಯಲ್ಲಿ ಮಾತೃಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಿ ಈಗ ಪುನಃ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗಲಿಕ್ಕಿದೆ, ಟಿಕೆಟ್ಗೋಸ್ಕರ ಲಾಬಿ ಮಾಡಿಕೊಂಡು ಮಾತೃಪಕ್ಷಕ್ಕೆ ಮರಳಿದ್ರು ಅನ್ನೋ ಅಪವಾದಗಳೆಲ್ಲ ಜಗದೀಶ್ ಶೆಟ್ಟರ್ ಅವರ ಒಂದು ಕಡೆ ಅದು ವಿಚಾರ. ಇನ್ನೊಂದು ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ತಾಯಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅತ್ಯಂತ ಪ್ರಭಾವಿ ಸಚಿವರವರು. ಹಾಗಾಗಿ ಅವರು ಗೆಲುವನ್ನು ಸಾಧಿಸ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಅದು ಸುಳ್ಳಾಗ್ತಾ ಇದೆ. ನೋಡಬೇಕಾಗ್ತದೆ ಮುಂದಿನ ಹಂತಗಳಲ್ಲಿ ಏನಾಗ್ತದೆ, ಬದಲಾಗುವ ಸಾಧ್ಯತೆಗಳು ಏನಾದರೂ ಇದೆಯಾ. ಬಹುಶಃ
ಅವರಿಗೆ ಅನಿಸ್ತಾ ಇಲ್ಲ, ಇನ್ನು ಗೆಲುವು ಕಷ್ಟ ಅಂತ ಅನ್ನಿಸಿರ್ಬೋದು. ಹಾಗಾಗಿ ಮತ ಎಣಿಕೆ ಕೇಂದ್ರದಿಂದ ಹೊರ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಬರುತ್ತದೆ. ಈ ಕ್ಷಣಕ್ಕೆ ರಾಜ್ಯದಲ್ಲಿ 17 ಕ್ಷೇತ್ರಗಳಲ್ಲಿ BJP, 3 ಕ್ಷೇತ್ರಗಳಲ್ಲಿ JDS, ಅಂದರೆ ಒಟ್ಟಾರೆಯಾಗಿ 20 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಅದು ಮುನ್ನಡೆಯನ್ನು ಗಳಿಸಿದರೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡ್ಕೊಂಡಿದೆ. ಸಮೀಕ್ಷೆಗಳ ಪ್ರಕಾರ ರಾಜ್ಯದಲ್ಲಿ 20ಕ್ಕೂ ಅಧಿಕ ಸ್ಥಾನ BJP ಗೆಲ್ಲಬಹುದು ಅನ್ನುವಂಥ ಒಂದು ಅಂಶ ಹೊರಬಿದ್ದಿತ್ತು. ಆದರೆ ಕನಿಷ್ಠ 18 ಸ್ಥಾನಗಳು. ಈಗಿನ ಚಿತ್ರಣ ನೋಡ್ತಾ ಇದ್ರೆ ಅದರ ಸನಿಹದಲ್ಲೇ ಇದೆ ಅಂತ ಅನ್ಕೊಳ್ತೀವಿ. ರಾಜ್ಯದಲ್ಲಿ ಬಹುತೇಕ ಇದೆ. ಕಾಂಗ್ರೆಸ್ನ ಸಾಧನೆ ಮಾತ್ರ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ. 2019ರಲ್ಲಿ 1 ಸ್ಥಾನಕ್ಕೆ ಕುಸಿದಿದ್ದಂಥ ಕಾಂಗ್ರೆಸ್ ಈ ಬಾರಿ ಈಗ 8 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. JDS 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ರಾಜ್ಯ ನಾಯಕರ ಪ್ರಕಾರ ಕನಿಷ್ಠ 14 ಅದು 20-20ಕ್ಕಿಂತಲೂ ಹೆಚ್ಚು ಸ್ಥಾನಗಳವರೆಗೂ ಕೂಡ ನಾವು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿದರು. ಆದರೆ ಅದು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈ ಕ್ಷಣಕ್ಕೆ ಕೇವಲ 8 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಗಳಿಸಿಕೊಂಡಿದ್ದಾರೆ. ಅದು ನಿರಂತರವಾಗಿ ಅದೇ ಒಂದು ಅಂಕಿಅಂಶಗಳು ಕಾಣಿಸ್ತಾ ಇದೆ ಕಳೆದ ಕೆಲವು ನಿಮಿಷಗಳಿಂದ ಅಥವಾ ಕೆಲವು ಗಂಟೆಗಳಿಂದ. ಹಾಗಾಗಿ ಮುಂದೆ ಕೂಡ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ನಿರೀಕ್ಷೆ. ಹಾಗಾಗಿ ಆ ಸಮೀಕ್ಷೆಗಳ ಪ್ರಕಾರವೇ ಸಾಗ್ತಾ ಇದೆ ಬಹುತೇಕ. ಇನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಗಮನಿಸೋದಾದರೆ ಈ ಬಾರಿ ಆಗಲೇ ತಿಳಿಸಿದಂತೆ ಬಂಟ ಬಿಲ್ಲವ ಅನ್ನುವಂಥ ಒಂದು ಅಂಶವನ್ನು ಇಟ್ಟುಕೊಂಡು ಸಾಕಷ್ಟು ಕಾರ್ಯಕರ್ತರು ಈ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಾಗಿರಬಹುದು ಅಥವಾ ಕೆಲವು ಮಾಧ್ಯಮಗಳಲ್ಲಿ ಈ ಬಗ್ಗೆ ಅಸಮಾಧಾನವನ್ನು ಕೆಲವರು ಹೊರಹಾಕಿದರು. ಬಿಲ್ಲವ ಕಾರ್ಯಕರ್ತರು ಬಂಟದ ಮೇಲೂ, ಬಂಟ ಕಾರ್ಯಕರ್ತರು ಬಿಲ್ಲವರ ಮೇಲೂ ವಾಗ್ದಾಳಿಗಳನ್ನು ನಡೆಸಿಕೊಂಡು ಸ್ವಪಕ್ಷದಲ್ಲಿಯೇ ಆ ಥರ ಆಗ್ತಾ ಇತ್ತು. ಆದರೆ ಅದು ಫಲಿತಾಂಶ ಮಾತ್ರ ತೀರಾ ವ್ಯತಿರಿಕ್ತವಾಗಿ ಬರ್ತಾ ಇದೆ. ನಮ್ಮ 2 ಕ್ಷೇತ್ರಗಳಲ್ಲೂ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದರಲ್ಲಂತೂ ಉಡುಪಿ ಚಿಕ್ಕಮಗಳೂರು ಹೇಳಿದೆ, ಈ ಒಂದು ಭಾಗದಲ್ಲಿ ಜಾತಿ ರಾಜಕಾರಣ ಯಾವತ್ತೂ ನೋಡಿಲ್ಲ. ಈ ಹಿಂದೊಂದ್ಸರಿ ಹೇಳಿದ್ರು, ಒಂದು ವೇಳೆ ಜಾತಿ ರಾಜಕಾರಣ ಆಗ್ತಿದ್ರೆ ಮೂಲ್ಕಿ ಮೂಡುಬಿದಿರೆ ಕ್ಷೇತ್ರದಲ್ಲಿ ಅಭಯಚಂದ್ರ ಜೈನ್ ಅವರು ಗೆಲ್ಲುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಚಿಕ್ಕ ಸಮುದಾಯ, ಹೆಚ್ಚಿನ ಮತದಾರ ಆ ಸಮುದಾಯದ ಮತದಾರ ಇರಲ್ಲ. ಆದರೂ ಅವರು ಗೆಲ್ತಾರೆ ಅಂದರೆ ಪಕ್ಷ ನೋಡಿ ಅಥವಾ ವ್ಯಕ್ತಿ ನೋಡಿ ಅಲ್ಲಿ ಮತ ಹಾಕ್ತಾರೆ ಹೊರತು ಜಾತಿ ನೋಡಿ ಮತ ಹಾಕಲಿಲ್ಲ. ಆದರೆ ಈ ಬಾರಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅದು ಮಾತುಗಳು ಕೇಳಿ ಬರ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅದು ಕೆಲಸ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಆಗಿರ್ಬೋದು, ಯಾಕೆಂದರೆ ಲೀಡನ್ನು ಗಮನಿಸಿದರೆ ಉಡುಪಿಗೆ ನಾವು ಹೋಲಿಕೆ ಮಾಡುವಾಗ ದಕ್ಷಿಣ ಕನ್ನಡದಲ್ಲಿ ಆ ದೊಡ್ಡ ಮಟ್ಟದ ಅಂತರಗಳು ಕಾಣಿಸ್ತಾ ಇಲ್ಲ ಬ್ರಿಜೇಶ್ ಚೌಟ್ರ್ ಅವರಿಗೆ. ಇದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣಾ ಮತ ಎಣಿಕೆ ಕೂಡ ಇವತ್ತೇ ನಡೀಲಿಕ್ಕಿದೆ. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾರಾ ಅನ್ನುವ ಒಂದು ಮಾಹಿತಿಗಳು ಈ ಕ್ಷಣಕ್ಕೆ ಬರ್ತಾ ಇದೆ. ಕುತೂಹಲ ಕೂಡ ಇದೆ. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ NDA ಮೈತ್ರಿಕೂಟ ಸ್ವಲ್ಪ ಮುನ್ನಡೆಯಲ್ಲಿ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನವೀನ್, ಖಂಡಿತ. ಈಗ ಈ ಕ್ಷಣಕ್ಕೆ ಮಾಹಿತಿಯನ್ನು ನೀಡುವುದಾದರೆ 293 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ, ಮತ್ತೊಮ್ಮೆ ಗಮನಿಸಿ, ಈ ರಾಷ್ಟ್ರದ ಅಧಿಕಾರವನ್ನು ಅಂದರೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕಾದ್ರೆ 272 ಸ್ಥಾನಗಳು ಬೇಕಾಗ್ತದೆ. ಅದಕ್ಕಿಂತ ಮೀರಿ 293 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ NDA ಮೈತ್ರಿಕೂಟ. ಇಂಡಿಯಾ ಮೈತ್ರಿಕೂಟ 201ರ ಆಸುಪಾಸಿನಲ್ಲಿ ಇದ್ದಾರೆ. ಪಕ್ಷೇತರರು ಸರಿಸುಮಾರು 45-46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನೋಡಬೇಕಾಗಿದೆ ಮುಂದಿನ ಹಂತಗಳಲ್ಲಿ ಈ ಒಂದು ಸಂಖ್ಯೆಗಳು ಬದಲಾಗ್ತಾವ ಅಥವಾ ಹಾಗೆ ಉಳಿಯುತ್ತವ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಬಹುಶಃ ಇನ್ನೊಂದು 1.5 ಗಂಟೆಗಳಲ್ಲಿ ಸಿಗಲಿಕ್ಕಿದೆ. ನೋಡೋಣ. ಒಟ್ಟು 543 ಕ್ಷೇತ್ರಗಳಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ 1 ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಆಗಿತ್ತು, ಗುಜರಾತ್ನಲ್ಲಿ. ಹಾಗಾಗಿ BJPಯ ಖಾತೆ ಅವತ್ತೇ ಆರಂಭ ಆಗಿತ್ತು. ಇದೀಗ ಈ ಕ್ಷಣಕ್ಕೆ 293ರಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತದೆ. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರಿಗೂ ಮುನ್ನಡೆ ಲಭಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಂಡ್ಯದಲ್ಲಿ ನಾವು 1,30,000. ಹೌದು. ಇನ್ನು ಮಂಡಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಟಿ ಕಂಗನಾ ರಣಾವತ್ ಅವರು. ಭಾರಿ ಕುತೂಹಲ ಕೆರಳಿಸಿದ್ದಂತಹ ಕ್ಷೇತ್ರ ಮಂಡಿ. ಅಲ್ಲಿ ಚಿತ್ರನಟಿ ಕಂಗನಾ ರಣಾವತ್ ಅವರಿಗೆ ಟಿಕೆಟನ್ನು BJP ಘೋಷಣೆ ಮಾಡಿದ ನಂತರ ತುಂಬ ಪ್ರಚಾರ ಕಾರ್ಯದಲ್ಲೆಲ್ಲ ಅವರು ಪಾಲ್ಗೊಂಡ್ರು. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರಿಗೆ ತೀವ್ರ ಹಿನ್ನಡೆಯಾಗಿದೆ ಅನ್ನುವಂಥ ಮಾಹಿತಿ ಲಭಿಸ್ತಾ ಇದೆ. ಇದು ಒಂದು ರೀತಿಯಲ್ಲಿ
ಡಿ ಕೆ ಸುರೇಶ್ ಅವರು ಉಪಮುಖ್ಯಮಂತ್ರಿಗಳಾಗಿರುವಂಥವ್ರು, ಅದರ ಜೊತೆಗೆ ಅವರ ಸಹೋದರನೇ ಹಿನ್ನಡೆಯನ್ನು ಅನುಭವಿಸಿದ್ರೆ ಹೇಗೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಇದು ರಾಜ್ಯ ರಾಜಕಾರಣದ ಮೇಲೂ ಅಂತ ದೊಡ್ಡ ಮಟ್ಟದಲ್ಲಿ ಮುಜುಗರ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಅಣ್ಣ ಈ ರಾಜ್ಯದ ಉಪಮುಖ್ಯಮಂತ್ರಿ, ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ತಮ್ಮ ಕಳೆದ ಬಾರಿಯ ಏಕೈಕ ಸಂಸದರು ಕಾಂಗ್ರೆಸ್ನ ಮಟ್ಟಿಗೆ ರಾಜ್ಯದಲ್ಲಿ. ಅವರು ಈ ಬಾರಿ ಹಿನ್ನಡೆಯನ್ನು ಅನುಭವಿಸುವುದು, ಅದು ಕೂಡ ಏನು ಹಿರಿಯ ರಾಜಕಾರಣಿಯಾದ ನುರಿತ ರಾಜಕೀಯ ತಜ್ಞರ ಎದುರಲ್ಲ, ರಾಜಕೀಯ ನಾಯಕರ ಎದುರಲ್ಲ, ಪ್ರಪ್ರಥಮ ಬಾರಿಗೆ ರಾಜಕಾರಣಕ್ಕೆ ಇಳಿದಂತಹ ಡಾಕ್ಟರ್ CN ಮಂಜುನಾಥ್ರವರ ಎದುರು ಒಂದು ವೇಳೆ ಸೋತ್ರೆ, ಇನ್ನು ಕೂಡ ಅಂತರ ಮಾತ್ರ ಇದೆ, ಸೋತ್ರೆ ಒಂದಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಮುಜುಗರ ತರುವಂತಹ ವಿಚಾರ. ಸಾಧ್ಯತೆಗಳನ್ನಷ್ಟೇ ನಾವಿಲ್ಲಿ ಚರ್ಚಿಸ್ತಾ ಇದ್ದೇವೆ ವೀಕ್ಷಕರೇ. ಸ್ಪಷ್ಟ ಚಿತ್ರಣ ಇನ್ನೇನಿದ್ರು ಒಂದು 12 ಗಂಟೆಯ ಸುಮಾರಿಗೆ ನಮಗೆ ಲಭಿಸಬಹುದು. ಈಗಾಗಿರೋದು ಕೇವಲ 5 ರಿಂದ 6 ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮಾತ್ರ. ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕೇಂದ್ರಗಳಲ್ಲಿ 18 ರಿಂದ 21 ಸುತ್ತಿನ ಮತ ಎಣಿಕೆ ಕಾರ್ಯ ನಡೀಲಿಕ್ಕಿದೆ. ಈಗ ಆಗಿರೋದು ಕೇವಲ 6 ರಿಂದ 7, 5 ರಿಂದ 6 ಅಥವಾ 6 ರಿಂದ 7. ಇಷ್ಟರಲ್ಲಿ ಸ್ಪಷ್ಟ ಚಿತ್ರಣ ಸಿಗೋದು ಕಷ್ಟ ಸಾಧ್ಯ. ಇನ್ನೇನು 12 ಗಂಟೆಯ ಅವಧಿಯಲ್ಲಿ ಒಂದು ತಕ್ಕ ಮಟ್ಟಿನ ಚಿತ್ರಣ ಲಭಿಸುತ್ತೆ. ಮುನ್ನಡೆ ವಿಜಯ ಕೂಡ ಆಗ್ಬೋದು ಕೆಲ ಕ್ಷೇತ್ರಗಳಲ್ಲಿ ಆ ಅವಧಿಯಲ್ಲಿ. ನೋಡೋಣ, ಕಾದ್ ನೋಡೋಣ ಫಲಿತಾಂಶ ಏನಾಗುತ್ತೆ ಅಂತ. ಈ ಮಧ್ಯೆ ಇಂಡಿಯಾ ಮೈತ್ರಿಕೂಟದ ಸಾಧನೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಂಖ್ಯೆಗಳ ಆಧಾರದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೂ ಕೂಡ ನಿರೀಕ್ಷಿತ ಸಮೀಕ್ಷೆಗಳ ಪ್ರಕಾರ ಏನು ಸ್ಥಾನಗಳನ್ನು ಕೊಟ್ಟಿದ್ದು ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಮುನ್ನಡೆಯ ಆಧಾರದಲ್ಲಿ ಹೇಳುವುದಾದರೆ 216 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳು ಏನು ಹೇಳ್ತಾ ಇದ್ರು, 295 ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ, ನಾವೇ ಅಧಿಕಾರವನ್ನು ಪಡೆತೇವೆ ಅಂತ. ಆದರೆ ಸಮೀಕ್ಷೆಗಳು, ಯಾವ ಸಮೀಕ್ಷೆ ಕೂಡ ಆ ಒಂದು ಅಂಕೆಗಳನ್ನು ಕೊಟ್ಟಿಲ್ಲ. ಆದರೆ ಈಗ ಅವರು ತೋರಿಸ್ತಾ ಇರುವಂಥ ಸಾಧನೆ ಮಾತ್ರ ಒಂದು ರೀತಿಯಲ್ಲಿ ಅಮೋಘವಾದಂತಹ ಸಾಧನೆ. ಸಮೀಕ್ಷೆಗಳ ಪ್ರಕಾರ 145 ರಿಂದ 150 ಸ್ಥಾನಗಳಲ್ಲಿ INDIA ಮೈತ್ರಿಕೂಟ ಗೆಲುವನ್ನು ಸಾಧಿಸಬಹುದು ಅನ್ನೋ ಅಂಶ ತಿಳಿದು ಬಂದಿತ್ತು. ಆದರೆ ಈಗ ನೋಡ್ತಾ ಇದ್ರೆ ಸುಮಾರು 70ಕ್ಕೂ ಅಧಿಕ ಸ್ಥಾನಗಳಲ್ಲಿ INDIA ಒಕ್ಕೂಟ ಮುನ್ನಡೆಯನ್ನು ಗಳಿಸಿರುವಂಥದ್ದು. BJP NDA ಮೈತ್ರಿಕೂಟ 304 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನೋಡೋಣ, ತುಮಕೂರಲ್ಲಿ ಇನ್ನು ಬಿಜೆಪಿಯ ಸೋಮಣ್ಣ ಅವರು ಭರ್ಜರಿ ಮುನ್ನಡೆಯನ್ನ ಗಳಿಸ್ತಾ ಇದ್ದಾರೆ. ಭಾರಿ ಮುನ್ನಡೆಯಲ್ಲಿ ಅವರು ತೆರಳ್ತಾ ಇರುವಂತದ್ದು. ಸದ್ಯಕ್ಕೆ ಏನು NDA 304, 303 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು, 303 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈಗ ಆ ಮಟ್ಟಕ್ಕೆ, ಆ ವಿಚಾರಕ್ಕೆ ನೋಡಿದ್ರೆ ಈ ಬಾರಿ ತೀರಾ ಕಡಿಮೆ ಅಂತ ಹೇಳ್ಬೋದು. ಖಂಡಿತ ಯಾವೆಲ್ಲ ಅಂಶಗಳು ಈ ಹಿನ್ನಡೆಗೆ ಕಾರಣ ಆಗಿರಬಹುದು? ಈಗ ಚರ್ಚೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಈಗ ಫಲಿತಾಂಶ ಬಂದಿಲ್ಲ ಅಥವಾ ಸ್ಪಷ್ಟ ಚಿತ್ರಣ ದೊರಕ್ತಾ ಇಲ್ಲ. ಈ ಕ್ಷಣದವರೆಗೂ ಮುನ್ನಡೆಯಲ್ಲಿ NDAನೇ ಇದೆ. ಇಂಡಿಯಾ ಮೈತ್ರಿಕೂಟ ಉತ್ತಮ ಸಾಧನೆಯನ್ನು ತೋರ್ಪಡಿಸಿರ್ಬೋದು, ಆದರೆ ಅಧಿಕಾರವನ್ನು ಪಡೆಯುವ ನಿಟ್ಟಿನಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಮುಗ್ಗರಿಸ್ತಾ ಇದೆ. ಹಾಗಾಗಿ ಬಹುಶಃ 3ನೇ ಬಾರಿಗೆ ಅಧಿಕಾರದ ಗದ್ದಿಗೆಯನ್ನು ನರೇಂದ್ರ ಮೋದಿಯವರು ಏರ್ತಾರೆ ಅಂತ ಏನು ಸಮೀಕ್ಷೆಗಳು ಹೇಳಿದೆ, ಅದು ಬಹುತೇಕ ನಿಜ ಆಗ್ತಾ ಇದೆ. ಸಂಖ್ಯೆಗಳ ಆಧಾರದಲ್ಲಿ ಕಡಿಮೆ ಇದ್ದರೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿದ್ರೆ ಸಾಕು, ಅವರು ಹ್ಯಾಟ್ರಿಕ್ ಆಗಿ ಪ್ರಧಾನಿ ಪಟ್ಟವನ್ನು ಏರೋದಕ್ಕೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಆಗ ನಾವು ಹೇಳಿದಾಗೆ 90,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ. ಇನ್ನೊಂದು ರಾಷ್ಟ್ರದ ರಾಜಕಾರಣವನ್ನು ಗಮನಿಸಿದಾಗ ಹೆಚ್ಚಿನ ಅವಧಿಗೆ, ಹೆಚ್ಚು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದವರು ಪಂಡಿತ್ ಜವಾಹರಲಾಲ್ ನೆಹರು ಅವರವರು. ಅದೇ ರೀತಿ ಮತ್ತು ಇಂದಿರಾ ಗಾಂಧಿ ಬಿಟ್ಟರೆ ಅವರು 12 ವರ್ಷ, ಬಹುಶಃ ಇವರು 17 ವರ್ಷ ನೆಹರು ಅವರವರು ಪ್ರಧಾನಿಯಾಗಿದ್ದರು. ಇಂದಿರಾ ಗಾಂಧಿ ಅವರು 12 ವರ್ಷ ಪ್ರಧಾನಿಯಾಗಿದ್ದರು. ಕಳೆದ 2 ಅವಧಿಗಳಲ್ಲಿ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 10 ವರ್ಷ ಪ್ರಧಾನಿಯಾಗಿದ್ದವರು. ಇದೀಗ ಮತ್ತೆ 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಏನಾದರೂ ಪ್ರಧಾನಿಯಾದರೆ ಬಹುಶಃ 3ನೇ, ಈ ರಾಷ್ಟ್ರ ರಾಜಕಾರಣದ 3ನೇ ಅತ್ಯಂತ ಹೆಚ್ಚು ಅವಧಿಗೆ ಪ್ರಧಾನಿಯಾದ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇನ್ನು ನಿರೀಕ್ಷೆಯಂತೆ ರಾಜ್ಯದಲ್ಲಿ 3 ಸ್ಥಾನಗಳಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮಂಡ್ಯ, ಹಾಗೆ ಹಾಸನಗಳಲ್ಲಿ ಮತ್ತು ಕೋಲಾರದಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿಯೊಂದಿಗಿನ ಮೈತ್ರಿ ಫಲ ಕೊಡುವ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದೆ. ಖಂಡಿತ ಹಳೆ ಮೈಸೂರು ಭಾಗದಲ್ಲಿ ಕೂಡ 6 ಸ್ಥಾನಗಳಲ್ಲಿ ದೋಸ್ತಿ ಕೈ
ಬಲಪಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರವನ್ನು ಆಗಲೇ ಒಂದ್ಸರಿ ಹೇಳಿದೆ, ಉದ್ದೇಶವೇ ಅದಾಗಿರ್ಬೋದು ಮೈತ್ರಿ ಮಾಡುವುದು. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಪ್ರಾಬಲ್ಯ ಇಲ್ಲ. ಅಲ್ಲಿ ಏನಿದ್ರು ಕಾಂಗ್ರೆಸ್ ಮತ್ತು JDS ಮಧ್ಯೆ ಸ್ಪರ್ಧೆ ಆಗ್ತಾ ಇತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭಗಳನ್ನು ಗಮನಿಸಿದಾಗ. ರಾಷ್ಟ್ರ ರಾಜಕಾರಣದ ಲೋಕಸಭಾ ಚುನಾವಣೆಯಲ್ಲಿ ಅದು ಬೇರೆ ಬೇರೆ ವಿಚಾರಗಳಲ್ಲಿ ಮತಗಳು ಸಿಗ್ತಾ ಇತ್ತು ಬಿಜೆಪಿಗೆ, ವಿಶೇಷವಾಗಿ ನರೇಂದ್ರ ಮೋದಿ ಅವರ ಹೆಸರು ಇರ್ಬೋದು, ಹಿಂದುತ್ವ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಮತವನ್ನು ಪಡಿತಾ ಇದ್ರು. ಆದರೆ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದಾಗ ಇಲ್ಲಿ JDS ಮತ್ತು ಕಾಂಗ್ರೆಸ್ನ ಮಧ್ಯೆ ನೇರ ಸ್ಪರ್ಧೆ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಲಾಭ ಆಗ್ಬೋದು, ಇನ್ನಷ್ಟು ಲಾಭ ಆಗ್ಬೋದು, ಏನಾದರೂ ಕುಸಿಯುವಂಥ ಸಾಧ್ಯತೆಗಳಿದ್ದರೆ ಅಲ್ಲಿ ಕೂಡ ಒಂದಷ್ಟರ ಮಟ್ಟಿಗೆ ನಮಗೆ ಆಧಾರ ಸಿಗ್ಬೋದು ಎನ್ನುವಂಥ ಲೆಕ್ಕಾಚಾರ ಇರ್ಬೋದು. ಗೆದ್ದಿದ್ದಾರೆ ಆ ಒಂದು ಲೆಕ್ಕಾಚಾರದಲ್ಲಿ ಅಂತ ಅನಿಸ್ತಾ ಇದೆ. ಇನ್ನು ಕರಾವಳಿ ಮಲೆನಾಡು ಭಾಗದಲ್ಲಿ BJPಗೆ ಮುನ್ನಡೆ ಲಭಿಸ್ತಾ ಇದೆ. ಇಲ್ಲಿ ಸಾಧಾರಣವಾಗಿ BJP ಯಾವತ್ತು ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಭದ್ರಕೋಟೆ ಅಂತಲೂ ಹೇಳ್ಬೋದು. ಈ ಬಾರಿ ಭಾರಿ ಮುನ್ನಡೆಯಲ್ಲಿದೆ BJP ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರಾಜ್ಯ ರಾಜಕಾರಣ ನೋಡೋದಾದರೆ ಒಕ್ಕಲಿಗ ಹಾಗೂ ಲಿಂಗಾಯತ ಮತಗಳು ಅಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. JDSನೊಂದಿಗಿನ ಮೈತ್ರಿಯಿಂದಾಗಿ BJPಗೆ ಕೂಡ ಒಕ್ಕಲಿಗ ಮತಗಳು BJP ತನ್ನ ಮತಗಳನ್ನಾಗಿ ಪರಿವರ್ತಿಸಿಕೊಂಡಿದೆಯಾ? ಖಂಡಿತ ಆ ಒಂದು ಸೂಚನೆ ಸಿಗ್ತಾ ಇದೆ. ಪ್ರಭಾವಿ ನಾಯಕರು JDSನಲ್ಲಿ ವಿಶೇಷವಾಗಿ ಪ್ರಧಾನಿಯಾಗಿದ್ದಂತಹ HD ದೇವೇಗೌಡರು ಇವತ್ತಿಗೂ ಕೂಡ ರಾಜಕೀಯದಿಂದ ದೂರ ಆಗಿಲ್ಲ, ನಿವೃತ್ತರಾಗಿಲ್ಲ. ಇವತ್ತು ಕೂಡ ರಾಜಕೀಯ ಚಾಣಕ್ಯ ಅಂತಲೇ ಅವರು ಹೆಸರುವಾಸಿಯಾಗಿರುವವರು, ತಂತ್ರಗಾರಿಕೆಯಲ್ಲಿ ನಿಷ್ಣಾತರು. ಅವರ ಒಂದು ಮಾರ್ಗದರ್ಶನ ಇರ್ಬೋದು. HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಪ್ರಧಾನಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಅವಧಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿರೋರು. ಅವರು ಕೂಡ ಒಂದಷ್ಟು ಪ್ರಭಾವ ವಲಯವನ್ನು ಹೊಂದಿರುವವರು. ಇನ್ನು ಆಗಲೇ ಹೇಳಿದ ಹಾಗೆ ರಾಜ್ಯಾದ್ಯಂತ ಇಲ್ಲದೇ ಇದ್ದರೂ ಕೂಡ ಕನಿಷ್ಠ ಒಂದು 2-3 ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಪ್ರಭಾವವನ್ನು ಹೊಂದಿರುವಂತಹ ಪಕ್ಷ, ಅದು ಪ್ರಾದೇಶಿಕ ಪಕ್ಷ ಆದರೂ ಕೂಡ JDSಗೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿ ಒಂದಷ್ಟು ಪ್ರಭಾವವನ್ನು ಬೀರಿದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಾ ಅನ್ನೋ ಅಭಿಯಾನವನ್ನೆಲ್ಲ ಅವರು ಎದುರಿಸಬೇಕಾಯಿತು, ಭಾರೀ ವಿರೋಧವನ್ನು ಎದುರಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಗಳೂರು ಉತ್ತರದಿಂದ ಟಿಕೆಟನ್ನು BJP ಘೋಷಣೆ ಮಾಡಿತು. ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಲ್ಲಿನ ಇನ್ನು ಬೆಂಗಳೂರು ಉತ್ತರದಲ್ಲಿನ ಕಾರ್ಯಕರ್ತರು ಕೂಡ ಅವರ ಆಗಮನದಿಂದಾಗಿ ಅಸಮಾಧಾನಗೊಂಡಿದ್ರು. ಅವರನ್ನು ಅಲ್ಲಿ ಕೂಡ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಕೂಡ ಒತ್ತಡವನ್ನು ಹಾಕುವಂಥ ಕಾರ್ಯ ಆಯಿತು. ಆ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಈಗ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 5 ಕ್ಷೇತ್ರಗಳಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ BJP ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಲ್ಲಿ ತೀವ್ರ ಹಿನ್ನಡೆಯಾಗಿರುವಂಥ ಲಕ್ಷಣಗಳು ಗೋಚರವಾಗ್ತಾ ಇದೆ. ರಮೇಶ್ ಜಿಗಜಿಣಗಿ ಅವರು ಅಲ್ಲಿ BJPಯ ಯುವ ನಾಯಕ ತೇಜಸ್ವಿ ಸೂರ್ಯ, ನಮ್ಮ ಜಿಲ್ಲೆಯವರು ಮೂಲತಃ, ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಯಾರ ವಿರುದ್ಧ ಅಂದರೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಅವರ ವಿರುದ್ಧ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. PC ಮೋಹನ್ ಅವರು ಆರಂಭದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದರು. ಈ ಕ್ಷಣಕ್ಕೆ ಹಿನ್ನಡೆಯಲ್ಲಿ ಅವರು ಸಾಕ್ತಾ ಇದ್ದಾರೆ. ನೋಡಬೇಕಾಗಿದೆ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬರ್ಬೋದು ಅಂತ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಕಾಸರಗೋಡಿನ ರಾಜ್ ಮೋಹನ್ ಉಣ್ಣಿತ್ತಾನ್ ಅವರು 53,535 ಮತಗಳನ್ನು ಪಡ್ಕೊಂಡಿದ್ದಾರೆ. CPIMನ MV ಬಾಲಕೃಷ್ಣನ್ 42,535 ಮತಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು BJPಯ ಅಶ್ವಿನಿ ML ಅವರು 24,356 ಮತಗಳನ್ನು ಗಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಕಾಂಗ್ರೆಸ್ಗೆ ಭಾರೀ ಮುನ್ನಡೆ ಅಂದರೆ 11,000 ಮತಗಳ ಅಂತರದ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ದುಕೊಂಡಿದೆ. ಖಂಡಿತ ಅದು ಕೂಡ ಒಂದಷ್ಟು ಕುತೂಹಲವನ್ನು ಕೆರಳಿಸುವಂತಹ ಕ್ಷೇತ್ರ. ಯಾಕೆಂದರೆ ಮಹಿಳಾ ಅಭ್ಯರ್ಥಿಯೊಬ್ಬರು ಅಲ್ಲಿ BJPಯಿಂದ ಸ್ಪರ್ಧೆಯನ್ನು ಮಾಡಿದರು, ಅಶ್ವಿನಿ ಅವರು ಕೂಡ ಕರ್ನಾಟಕ ಮೂಲದವರೇ. ಪಕ್ಕದ ಕೇರಳ ರಾಜ್ಯದ ಗಡಿ ಜಿಲ್ಲೆ ಕಾಸರಗೋಡಿನ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಒಂದಷ್ಟು ಕುತೂಹಲ ಶಿಕ್ಷಕಿಯಾಗಿರುವಂಥವರು ನೋಡಬೇಕಾಗ್ತದೆ. ಆದರೆ ಅಲ್ಲಿ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು BJP ಇಟ್ಟುಕೊಳ್ಳುವ ಹಾಗಿಲ್ಲ. ಯಾಕೆಂದರೆ 1 ಸ್ಥಾನವನ್ನು ಕೇರಳದಲ್ಲಿ ಗೆದ್ದರೂ ಕೂಡ ಅದೊಂದು ರೀತಿಯ ಭಾಳ ದೊಡ್ಡ ಸಾಧನೆ ಅಂತಲೇ ಹೇಳಬೇಕಾಗ್ತದೆ. ಈ ಬಾರಿ ಸಮೀಕ್ಷೆಗಳ ಪ್ರಕಾರ ಒಂದು 2 ಸ್ಥಾನಗಳನ್ನು ಗೆಲ್ಲುವಂಥ ಅವಕಾಶ ಇದೆ, 2ರಿಂದ 3 ಸ್ಥಾನಗಳು ಗೆಲ್ಲುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇತ್ತು. ಇನ್ನು BJP ವೈಯಕ್ತಿಕವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಹೇಳುವುದಾದರೆ 46 ಸ್ಥಾನಗಳನ್ನು ವೈಯಕ್ತಿಕವಾಗಿ ಗೆಲ್ಲುವತ್ತ ಸಾಗ್ತಾ ಇದೆ, ಅಂದರೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಕಳೆದ ಬಾರಿಯ ಸಾಧನೆಗಿಂತ ಒಂದಷ್ಟು
ಮುನ್ನಡೆಯನ್ನು ಕಾಯ್ದುಕೊಂಡು ಉತ್ತಮಪಡಿಸಿಕೊಂಡಿದೆ. 92 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಂಗ್ರೆಸ್ ವೈಯಕ್ತಿಕವಾಗಿ ಏಕಾಂಗಿಯಾಗಿ ಪಡೆದುಕೊಂಡಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸಿರುವಂಥ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವರು ಕೂಡ ಅವರು ಮುನ್ನಡೆಯನ್ನು ಸಾಧಿಸಿರುವಂತಹದ್ದು. ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಮುನ್ನಡೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಿಜೆಪಿಯ ಗೋವಿಂದ ಕಾರಜೋಳ ಅವರು ಕೂಡ ಮಾಜಿ ಸಚಿವರು ಚಿತ್ರದುರ್ಗದಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಈಗ ಉಡುಪಿ ಚಿಕ್ಕಮಗಳೂರಿನಲ್ಲಿ 3ನೇ ಸುತ್ತಿನ ಅಧಿಕೃತ ಘೋಷಣೆಯ ಪ್ರಕಾರ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 1,39,182 ಮತಗಳನ್ನು ಗಳಿಸಿ ಮುನ್ನಡೆಯಲ್ಲಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಲಭ್ಯವಾಗಿರುವ ಮತಗಳು 84,078. 55,104 ಮತಗಳ ಅಂತರದಿಂದ 3ನೇ ಸುತ್ತಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವ ಈಗ ಹಾಸನದಲ್ಲಿ 8ನೇ ಸುತ್ತಿನ ಮುಕ್ತಾಯದ ವೇಳೆಗೆ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ. ಈ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು 5,700 ಮತಗಳಿಂದ ಹಿನ್ನಡೆಯನ್ನು ಅನುಭವಿಸುತ್ತಿದ್ದಾರೆ. ನೋಡಬೇಕಾದ್ರೆ ಇನ್ನೂ ಕೂಡ ಸಾಕಷ್ಟು ಸುತ್ತುಗಳನ್ನ ಬಾಕಿ ಇದೆ ಎಣಿಕೆ ಮಾಡಲಿಕ್ಕೆ. ಮುಂದಿನ ಹಂತದಲ್ಲಿ ಬದಲಾದರೂ ಆಗ್ಬೋದು, ಆಗದೇ ಇರ್ಬೋದು, ಗೊತ್ತಿಲ್ಲ. ಈ ಕ್ಷಣಕ್ಕೆ 303 ಸ್ಥಾನಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆ. ಅದೇ ರೀತಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ 217 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಇನ್ನು ಕೊಪ್ಪಳದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ. ಅಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಕೊಪ್ಪಳದಲ್ಲಿ ಟಫ್ ಫೈಟ್ ಇದೆ. ಬಿಜೆಪಿ ಆದರೂ ಕೂಡ ಸ್ವಲ್ಪ ಮಟ್ಟಿನ ಮುನ್ನಡೆಯಲ್ಲಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಕೆಲವು ಹಂತಗಳ ಮತ ಎಣಿಕಾ ಕಾರ್ಯ ಮುಕ್ತಾಯಗೊಳ್ಳಿಕ್ಕಿದೆ. ಆ ನಂತರವಷ್ಟೇ ಗೊತ್ತಾಗುತ್ತೆ ಯಾರು ಮುನ್ನಡೆಯಲ್ಲಿರ್ತಾರೆ, ಯಾರು ವಿನ್ ಆಗ್ತಾರೆ ಅಂತ. ಈಗ ನೋಡಿ, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ. ಅಲ್ಲಿ ಕೂಡ ಹಾಸನದ ರೀತಿಯಾಗಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಜೆಪಿ ಮುನ್ನಡೆ ಇತ್ತು, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಖಂಡಿತ ಅದು ಬದಲಾಗ್ತಾ ಹೋಗ್ತದೆ. ಇನ್ನೂ ಕನಿಷ್ಠ ಒಂದು ಅರ್ಧ ಗಂಟೆ ಆ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆ ಬಳಿಕ ಒಂದಷ್ಟು ಸ್ಪಷ್ಟ ಮಾಹಿತಿ ಸಿಗ್ಬೋದು. ಈಗ 1 ಲಕ್ಷದ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯುವ ಬಿಜೆಪಿ ರಾಜಕಾರಣಿ ಸಂಸದರು ತೇಜಸ್ವಿ ಸೂರ್ಯರವರು. 1 ಲಕ್ಷವನ್ನು ದಾಟಿದ ಬಳಿಕ ಸಾಧಾರಣ ಮಟ್ಟಿಗೆ ನಾವು ಒಂದು ಸ್ಪಷ್ಟ ಚಿತ್ರಣದಲ್ಲಿದ್ದಾರೆ ಅಂತ ನಿರೀಕ್ಷೆ ಮಾಡಬಹುದಾ? ಖಂಡಿತ. 1 ಲಕ್ಷ ಅಂದ್ರೆ ಬೃಹತ್ ಅಂತರ ಅದು. ಹಾಗಾಗಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗೋದು ಸ್ವಲ್ಪ ಕಷ್ಟ. ಇನ್ನು ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬ್ರೇಕಿಂಗ್ ನ್ಯೂಸ್ ಅನ್ನು ಗಮನಿಸೋದಾದ್ರೆ ಬ್ರಿಜೇಶ್ ಚೌಟಾ ಅವರಿಗೆ 2,20,294 ಮತಗಳು ಲಭ್ಯವಾಗ್ತಾ ಇದೆ. ಪದ್ಮರಾಜ್ ಅವರಿಗೆ 1,71,000 ಅಂತರದಲ್ಲಿ ಅವರು ಹಿನ್ನಡೆಯಲ್ಲಿದ್ದಾರೆ. 2 ಲಕ್ಷ ಚಿಲ್ಲರೆ ಮತಗಳಲ್ಲಿ ಬ್ರಿಜೇಶ್ ಚೌಟಾ, ಬಿಜೆಪಿಯ ಬ್ರಿಜೇಶ್ ಚೌಟಾ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಪದ್ಮರಾಜ್ ಅವರಿಗೆ ಲಭಿಸಿರುವಂತಹ ಮತಗಳು ಸದ್ಯಕ್ಕೆ 1,71,180. ಗಮನಿಸಬೇಕು, ಈಗ ಎಣಿಕೆಯಾಗಿರುವುದು ಕೇವಲ ಕಾಲು ಭಾಗ ಮಾತ್ರ, ಒಂದು 25% ಮಾತ್ರ ಅಲ್ಲಿ ಎಣಿಕೆಯಾಗಿರುವಂಥದ್ದು. ಇನ್ನು ಅದರ 3ರಷ್ಟು ಎಣಿಕೆ ಆಗಲಿಕ್ಕಿದೆ. ಹಾಗಾಗಿ ಮುಂದಿನ ಹಂತಗಳಲ್ಲಿ ಕನಿಷ್ಠ ಆ ಸಂಖ್ಯೆಗಳು ಅಂತರಗಳಂತೂ ಬದಲಾಗೇ ಆಗ್ತದೆ. ಎಷ್ಟರ ಮಟ್ಟಿಗೆ ಆ ಸಂಖ್ಯೆ ಇರ್ತದೆ, ಯಾರು ಕೊನೆಯಲ್ಲಿ ವಿಜಯಮಾಲೆಯನ್ನು ತನ್ನ ಕೊರಳಿಗೆ ಇಕ್ಕಿಸಿಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ನಮ್ಮ ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 1,39,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಮಟ್ಟದ ಒಂದು ಅಂತರ. ಈ ಹಂತದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಬೃಹತ್ ಅಂತರವನ್ನು ಪಡ್ಕೊಂಡಿರುವುದು ಬಹಳ ದೊಡ್ಡ ಸಾಧನೆ ಅಂತ ನನಗೆ ಹೇಳಬೇಕಾಗ್ತದೆ. ಪ್ರಥಮ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡೋದಕ್ಕೆ ಬಹುಶಃ ಎಲ್ಲ ವ್ಯವಸ್ಥೆಗಳು ಆಗಿದೆ ಅಂತ ನಾವು ಹೇಳಬೇಕಾಗ್ತದೆ. ಸುಮಾರು 1.5 ಲಕ್ಷದ ಅಂತರ ಅಂದರೆ ಮುಂದೆ ಅದು ಕಡಿಮೆ ಆಗೋದು ಬಹಳ ಕಷ್ಟ. ಇನ್ನು ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗೆಲುವು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. 1,32,000
1000 ಮತಗಳ ಲೀಡ್ನಲ್ಲಿ ಅವರಿದ್ದಾರೆ. ಹಾಗಾಗಿ ಅವರ ಗೆಲುವು ಖಚಿತ ಅಂತಲೇ ಅಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿಂದ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ತಮ್ಮ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಕಾರ್ಯಕರ್ತರೊಂದಿಗೆ ಅವರು ಇರಬೇಕಾದದ್ದು ಅವರ ಕರ್ತವ್ಯ. ಹಾಗಾಗಿ ಅವರು ಮಂಡ್ಯದೆಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ವೀಕ್ಷಕರೇ, ವೈಯಕ್ತಿಕ ನೆಲೆಯಲ್ಲಿ ನೋಡುವುದಾದರೆ BJP ಈ ಬಾರಿ ಈ ಕ್ಷಣಕ್ಕೆ 242 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಇದೆ. ಕಳೆದ ಬಾರಿ ಗೆದ್ದಿರುವಂತಹ ಸ್ಥಾನಗಳು 303. ಹಾಗಾಗಿ ಸರಿಸುಮಾರು 80 ಸ್ಥಾನಗಳ ಕುಸಿತವನ್ನು ಈ ಕ್ಷಣಕ್ಕೆ, ಅಂದರೆ 79 ಸ್ಥಾನಗಳ ಕುಸಿತವನ್ನು ಈ ಕ್ಷಣಕ್ಕೆ ಕಾಣ್ತಾ ಇದೆ BJP ಏಕಾಂಗಿಯಾಗಿ. ಇನ್ನು ನಡೆದಿರೋದು 7ರಿಂದ 8 ಸುತ್ತಿನ ಮತ ಎಣಿಕೆ. ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ 18ರಿಂದ 21 ಸುತ್ತಿನ ಮತ ಎಣಿಕೆ ಕಾರ್ಯ ನಡೀಲಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಅಯೋಧ್ಯೆಯಲ್ಲಿ BJP ಅಭ್ಯರ್ಥಿ ಲಲ್ಲೂ ಸಿಂಗ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ನ INDIA ಮೈತ್ರಿಕೂಟದ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇದಂತೂ ತೀರಾ ವಿಚಿತ್ರ ಅನ್ನಿಸ್ತಾ ಇದೆ. ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಅಯೋಧ್ಯ ಕ್ಷೇತ್ರಗಳು ಒಂದು. ವಿಶೇಷವಾಗಿ ಇಡೀ ಉತ್ತರ ಪ್ರದೇಶ ಅಂದರೆ ಅದು BJPಯ ಕಳೆದ ಕೆಲವು ವರ್ಷಗಳಿಂದ ಅಥವಾ ಕೆಲವು ದಶಕಗಳಿಂದ ಭದ್ರಕೋಟೆಯಾಗಿದ್ದಂಥ ಉತ್ತರ ಪ್ರದೇಶ ಈ ಬಾರಿ ಏನೋ ಛಿದ್ರ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮೀಕ್ಷೆಗಳು ಹೇಳಿದ್ದು 65-66 ಸ್ಥಾನಗಳು ಖಂಡಿತವಾಗಿ ಬರ್ತದಂತ, ಆದರೆ ಅದು ಕಾಣಿಸುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೆ SP ಸಮಾಜವಾದಿ ಪಕ್ಷವೇ ಒಂದು ರೀತಿಯಾದಂಥ ಮುನ್ನಡೆಯನ್ನು, ಪ್ರಾಬಲ್ಯವನ್ನು ಕಂಡುಕೊಳ್ತಾ ಇದೆ. ಸರಿ ವೀಕ್ಷಕರೇ, ಇನ್ನಷ್ಟು ಕ್ಷಣದ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡಲಿಕ್ಕೆ ಇದ್ದೇವೆ. ಕಾಯ್ತಾ ಇರಿ ಒಂದು ವಿರಾಮದ ಬಳಿಕ. Achieving exam success is the goal of every ambitious PU student. Bosco's Pre-University College offers top-notch education in science, commerce and specialized courses like NEET, JEE, CET and CA Foundation. With a modern campus, experienced faculty and a strong track record of results, we prepare students for success in exams and admissions to top medical and engineering colleges. Join us to shape your future confidently. ಲೈಫ್ ಮಂಗಳೂರು 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು, ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ICU ಸೌಲಭ್ಯ, ಅತ್ಯಾಧುನಿಕವಾದ 5 ಲ್ಯಾಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯುನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್ ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೋಪ್. ಮುಂಚೆ ಕೋಳಿನ ಕೇಳಿ, ಅದು ಹೇಳತ್ತೆ ಅಲ್ಲ ತೇಜ್ ಮಸಾಲ.
Parivar Residency, a new landmark for hospitality in Bangalore. Parivar Residency, situated at Kotekar Biri, in a calm and comfortable environment, just 10 minutes drive from Pumpwell Circle. Stay in our 21 AC luxury rooms with all modern amenities and truly spectacular service. Parivar Residency is a perfect place for every occasion. Make your event a very memorable one in our AC banquet halls, a cozy mini hall and an open air terrace hall which can accommodate 50 to 1000 packs. Stay with us. Feel at home. Parivar Residency, Kotekar Biri, Someshwar, Mangalore. For reservations, call 9141034808 or email us at reservations@parivarresidency.in. For any business, location is everything. And what better location to do business than Rohan City at Bijay Main Road, Mangalore? Get guaranteed 7.5 ROI on your investment. Call us now and give your business the address it deserves. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. ಮಹಾ ತೀರ್ಪು 2024 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸತತ 3ನೇ ಬಾರಿಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ ಅಥವಾ ಸಮೀಕ್ಷೆಗಳು ನಿರೀಕ್ಷೆಗಳನ್ನೆಲ್ಲ ಮೀರಿ INDIA ಒಕ್ಕೂಟ ಹೆಚ್ಚಿನ ಮತಗಳನ್ನು ಪಡೆದು ತಾನು ಅಧಿಕಾರದ ಗದ್ದುಗೆಯನ್ನೇರುತ್ತಾ ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ ಸ್ಪಷ್ಟ ಚಿತ್ರಣ. ಈಗಾಗಲೇ ರಾಷ್ಟ್ರ ರಾಜಕಾರಣದ ಅಂಕಿಅಂಶಗಳನ್ನು ಗಮನಿಸೋ ಪ್ರಕಾರ BJP 292 ಸ್ಥಾನಗಳಿಗೆ ಕುಸಿದಿದೆ. ಆಗ ಸ್ವಲ್ಪ ಹೊತ್ತಿನ ಮುಂಚೆ 304 ಸ್ಥಾನಗಳಲ್ಲಿದ್ದ BJP 392 ಸ್ಥಾನಗಳಿಗೆ ಕುಸಿದಿದೆ. ಇನ್ನು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ರಾಮನಗರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಭರ್ಜರಿ ಮುನ್ನಡೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 3,17,598 ಮತಗಳನ್ನು ಪಡೆದು ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ 2,27,219 ಮತಗಳನ್ನು ಪಡೆದು ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಇದೊಂದು ತೀರಾ ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಡಳಿತದಲ್ಲಿರುವಂಥ ಉಪಮುಖ್ಯಮಂತ್ರಿಗಳು ಆಗಿರುವಂಥ DK ಶಿವಕುಮಾರ್ ಅವರ ಸಹೋದರ ಈ ಮಟ್ಟಿನ ಹಿನ್ನಡೆಯನ್ನು ಅನುಭವಿಸುವುದು ಅಂತ ಹೇಳಿದರೆ ಸ್ವಲ್ಪ ಅವಮಾನಕಾರಿ ವಿಚಾರ ಅಂತಲೂ ಹೇಳ್ಬೋದು. ನಮ್ಮೊಂದಿಗೆ ಶಿಶಾನ್ ಕೌಡೂರು ಅವರು ನನ್ನ ಸಹೋದ್ಯೋಗಿ ಈಗ ಜಾಯಿನ್ ಆಗಿದ್ದಾರೆ. ಇನ್ನಷ್ಟು ನೀವು ನಮ್ಮಿಂದ ನೀವು ನಿರೀಕ್ಷೆಗಳನ್ನು ಮಾಡಬಹುದು. ಇನ್ನಷ್ಟು ಕ್ಷಣದ ಅಪ್ಡೇಟ್ಸ್ಗಳನ್ನು ನಾವು ನಮ್ಮ ಈ ಮಹಾ ತೀರ್ಪು ಕಾರ್ಯಕ್ರಮದ ಮೂಲಕ ನಿಮಗೆ ಕೊಡಲಿಕ್ಕಿದ್ದೇವೆ. ಈಗಾಗಲೇ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಮತ್ತು ರಾಜ್ಯದ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳ ಅಂಕಿಅಂಶಗಳನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗ್ತೇವೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಪಿನ್ ಟು ಪಿನ್ ಪ್ರತಿ ಒಂದು ಹಂತದ ಕೌಂಟಿಂಗ್ ಏನಾಗುತ್ತೆ ಅದೆಲ್ಲದರ ಅಪ್ಡೇಟ್ಗಳನ್ನ ಕೂಡ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಮತ್ತು ದೇಶದ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳೇನಿದೆ ಆ ಎಲ್ಲ ಕ್ಷೇತ್ರಗಳ ಮಾಹಿತಿಗಳನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗೋಣ. ಆ್ಯಂಡ್ ಇವತ್ತಿನ ರಿಸಲ್ಟ್ಗಳನ್ನು ಗಮನಿಸ್ತಾ ಇದ್ದಾರೆ. ಈಗಾಗಲೇ NDA 239 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಮತ್ತು INDA ಕೂಡ 229 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ 200ರ ಗಡಿಯನ್ನು ದಾಟಿದೆ. ಬಟ್ ಪ್ರಮುಖವಾಗಿ ಕಾಂಗ್ರೆಸ್ಸಿಗರಿಗೆ ಈ ಬಾರಿಯ ಎಕ್ಸಿಟ್ ಪೋಲ್ಗಳನ್ನ ನಂಬ್ತಾ ಇರಲಿಲ್ಲ. ಈ ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಕೇವಲ ಮಾಧ್ಯಮದವರು ಕ್ರಿಯೇಟ್ ಮಾಡಿರುವಂಥದ್ದು. ನಾವು ಅದನ್ನು ನಂಬೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವರ ಬಲವಾದ ರೀಸನ್ ಏನು ಅಂತ ಹೇಳಿದರೆ ಕಳೆದ ಬಾರಿ
ಎಕ್ಸಿಟ್ ಪೋಲ್ಗಳಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಗೆ 67 ಸೀಟುಗಳು ಅನ್ನುವಂಥದ್ದನ್ನು ಬಿಂಬಿಸಲಾಗಿತ್ತು. ಬಟ್ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ 130ಕ್ಕಿಂತಲೂ ಅಧಿಕ ಸೀಟುಗಳು ಸಿಗೋದ್ರ ಮುಖಾಂತರ ಸರ್ಕಾರ ರಚನೆ ಮಾಡೋದ್ರಲ್ಲಿ ನೋ ಡೌಟ್ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿ ಈಗಾಗಲೇ 1 ವರ್ಷ ಪೂರೈಕೆ ಆಗಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟಕ್ಕೆ ಈ ಬಾರಿ ಇರುವಂತಹ ಒಂದು ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ, ಈ ಬಾರಿ ನಾವು 295 ಸೀಟುಗಳಿಗಿಂತಲೂ ಅಧಿಕ ಸೀಟುಗಳನ್ನು ನಾವು ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಬಟ್ ಸಮೀಕ್ಷೆಗಳು ಹೇಳೋ ಪ್ರಕಾರ 220ಕ್ಕಿಂತ ಜಾಸ್ತಿ ಯಾವುದೇ ಸಮೀಕ್ಷೆಗಳು ಕೂಡ ಈ ಬಾರಿ ಕಾಂಗ್ರೆಸ್ಸಿಗೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಭವಿಷ್ಯವನ್ನು ಕೂಡ ನುಡಿಲಿಲ್ಲ. ಬಟ್ ಈಗಿನ ಸದ್ಯದ ಅಪ್ಡೇಟ್ ಅನ್ನು ನಾವು ಗಮನಿಸ್ತಾ ಇದ್ರೆ 232 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು INDA ಮೈತ್ರಿಕೂಟ. ಬಟ್ ಕೊನೆಯ ಹಂತದಲ್ಲಿ ಇಲ್ಲಿ ತನಕ ಯಾವುದೇ ಒಂದು ಕ್ಷೇತ್ರದ ಗೆಲುವು ಕೂಡ ಪ್ರೂವ್ ಆಗಿಲ್ಲ. ಓಕೆ, ಉಡುಪಿಯಿಂದ ಕೋಟಾ ಮತ್ತು ದಕ್ಷಿಣ ಕನ್ನಡದಲ್ಲಿ ಚೌಟ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಉಡುಪಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್, ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಕರಾವಳಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಕರಾವಳಿ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ. ಅದು ಶಿವಮೊಗ್ಗ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅಥವಾ ದಕ್ಷಿಣ ಕನ್ನಡ ಆಗಿರ್ಬೋದು. ಬಟ್ ಕರಾವಳಿಯ ಕೇರಳ ಕಾಸರಗೋಡು ಕ್ಷೇತ್ರವನ್ನು ಒಂದು ಬಿಟ್ಟರೆ, ಬಿಕಾಸ್ ಅದು ಅಷ್ಟು ಸುಲಭದಲ್ಲಿ ಅರಳುವಂತಹ ಕಮಲ ಅಲ್ಲ, ಅಲ್ಲಿಯ ಕೆಸರಲ್ಲಿ ಅರಳುವುದಕ್ಕೆ ಅಷ್ಟು ಈಸಿ ಇಲ್ಲ. ಬಟ್ ಒಂದು ವೇಳೆ ಏನಾದರೂ ಕಮಲ ಅಲ್ಲಿ ಅರಳಿತು ಅಂತಾದರೆ ಎಂಟೈರ್ ಇಂಡಿಯಾದಲ್ಲಿ ರೆಕಾರ್ಡ್. ನಿಜಕ್ಕೂ ಕೂಡ ಇಲ್ಲಿಯ ತನಕ 1950ರ ನಂತರ ಒಂದೇ ಒಂದು ಬಾರಿಯೂ ಕೂಡ ಕಮಲ ಅರಳದಂತಹ ಕ್ಷೇತ್ರ ಅದು ಕಾಸರಗೋಡು. ಆ ಕ್ಷೇತ್ರದಲ್ಲಿ ಏನಾದರೂ ಮ್ಯಾಜಿಕ್ ಮಾಡಿದ್ರೆ ನಿಜಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಏನೋ, ಅಂಥ ರೀತಿಯಾದಂಥ ರೆಕಾರ್ಡ್ ಆಗುವಂಥ ಕ್ಷೇತ್ರ ಆಗಿತ್ತು. ಬಟ್ ಈಗಿನ ಸದ್ಯದ ಅಪ್ಡೇಟ್ ಅನ್ನ ನೋಡ್ತಾ ಹೋದ್ರೆ ಬಿಜೆಪಿಯಲ್ಲಿ ತುಂಬಾನೇ ಹಿನ್ನಡೆ ಅನುಭವಿಸ್ತಾ ಇರುವಂಥದ್ದು. ಬಟ್ ಕಾಂಗ್ರೆಸ್ಗಿಂತಲೂ ಕೂಡ ಓವರ್ಟೇಕ್ ಮಾಡ್ತಾ ಇರುವಂಥದ್ದು ಅಲ್ಲಿ CPIM. ಬಟ್ ಕಳೆದ ಬಾರಿ ನೆಕ್ ಟು ನೆಕ್ ಫೈಟ್ ಅಲ್ಲಿ ಕಾಂಗ್ರೆಸ್ ಮತ್ತು CPIM ಲೀಡನ್ನು ಗಳಿಸೋದ್ರ ಮುಖಾಂತರ ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸಿತ್ತು. ಮತ್ತು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತ ಹೇಳಿದ್ರೆ ಅದು ಕೇರಳ ಮತ್ತು ದಕ್ಷಿಣದ ರಾಜ್ಯಗಳು ಅಂತ ಹೇಳ್ಬೋದು. ಕಳೆದ ಬಾರಿ 16 ಸೀಟುಗಳನ್ನ ಗೆದ್ದಿತ್ತು ಕಾಂಗ್ರೆಸ್. ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇದೆ. 20 ಲೋಕಸಭಾ ಕ್ಷೇತ್ರದಲ್ಲಿ, ಕೇರಳದಲ್ಲಿ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಟುಕೊಂಡಿರುವಂಥದ್ದು. ಮತ್ತು ವಯನಾಡಲ್ಲಿ ಈಗ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಆಲ್ಮೋಸ್ಟ್ 1,20,000ಕ್ಕಿಂತಲೂ ಅಧಿಕ ಮತಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಯಾವುದೇ ಡೌಟ್ ಇಲ್ಲ ಗೆಲ್ಲೋದ್ರಲ್ಲಿ. ಎದುರಾಳಿ ಆಗಿರುವಂಥದ್ದು ಸುರೇಂದ್ರನ್ ಪ್ರಸ್ತುತ ನೋಡೋದಾದ್ರೆ ಬಿಜೆಪಿಯ ಪ್ರಬಲ ಕ್ಯಾಂಡಿಡೇಟ್. ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಉತ್ತಮ ನಾಯಕತ್ವವನ್ನು ಹೊಂದಿರುವಂಥ ಮತ್ತು ಒಂಥರ ಫೈರ್ ಬ್ರ್ಯಾಂಡ್ ಸ್ಪೀಚ್ ಇರುವಂಥ ಮತ್ತು ಸೆಲೆಬ್ರಿಟಿ ಅಭ್ಯರ್ಥಿ ಅಂತ ಹೇಳ್ಬೋದು. ಈಗ ನಾವು ಕೇರಳದಲ್ಲಿ ನಾವು ವಯನಾಡಲ್ಲಿ ನಿಂತಿರುವಂಥ ರಾಹುಲ್ ಗಾಂಧಿ ಅವರನ್ನು ಹೇಗೆ ಕಾಂಗ್ರೆಸ್ನ ಸೆಲೆಬ್ರಿಟಿ ಅಭ್ಯರ್ಥಿ ಅಂತ ನಾವು ಸೂಚಿಸ್ತೇವೆ, ಅದೇ ಥರ ಸುರೇಂದ್ರನ್ ಅವರು ಬಿಜೆಪಿಗೆ ಸಂಬಂಧಪಟ್ಟಂತೆ, ಕೇರಳ ಬಿಜೆಪಿಗೆ ಸಂಬಂಧಪಟ್ಟಂತೆ ಒಬ್ಬ ಸೆಲೆಬ್ರಿಟಿ ಕ್ಯಾಂಡಿಡೇಟ್. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಚುನಾವಣಾ ಪ್ರಚಾರದಲ್ಲೂ ಕೂಡ ಸುರೇಂದ್ರನ್ ಅವರನ್ನು ಬಳಸಿಕೊಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಕೇರಳದಲ್ಲಿ ಆ ರೇಂಜಿಗೆ ಹವಾವನ್ನು ಕ್ರಿಯೇಟ್ ಮಾಡಿದ್ದಂಥವ್ರು. ಬಟ್ ರಾಹುಲ್ ಗಾಂಧಿಯ ಮುಂದೆ ಅವರ ಈ ಬಾರಿಯ ಪ್ರದರ್ಶನ ಅಷ್ಟರ ಮಟ್ಟಕ್ಕೆ ಎಫೆಕ್ಟ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ ನೋಡೋದಾದ್ರೆ. ಈಗ ನೋಡ್ತಾ ಹೋದಾಗೆ ಬಿಜೆಪಿ 289 ಸ್ಥಾನಗಳಿಗೆ ಕುಸಿತವನ್ನ ಕಾಣ್ತಾ ಇದೆ. ಕಾಂಗ್ರೆಸ್ 232 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮೀಕ್ಷೆಗಳು ತಲೆ ಕೆಳಗಾಗುತ್ತಾ, ಮತದಾರರ ಆದೇಶ ಏನು ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಸ್ಪಷ್ಟ ಚಿತ್ರಣ ಸಿಗಲಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು ಬರೋಣ. ರಾಜ್ಮೋಹನ್ ಉಣ್ಣಿತಾನ್ ಅವರು 73,216 ಮತಗಳನ್ನು ಪಡೆದುಕೊಂಡಿದ್ದಾರೆ. CPIMನ MV ಬಾಲಕೃಷ್ಣನ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಬಿಜೆಪಿಯ ಅಶ್ವಿನಿ ML ಅವರು ಕಾಸರಗೋಡು ಕ್ಷೇತ್ರದಿಂದ 35,497 ಮತಗಳನ್ನು ಪಡೆದುಕೊಂಡಿದ್ದಾರೆ. CPIMನ MV ಬಾಲಕೃಷ್ಣನ್ 55,655 ಮತಗಳನ್ನು ಪಡ್ಕೊಂಡ್ರೆ ರಾಜ್ಮೋಹನ್ ಉಣ್ಣಿತಾನ್ 75,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ಗೆ 17,561 ಮತಗಳ ಭಾರೀ ಮುನ್ನಡೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಬಾರಿಯ ಸಿಟ್ಟಿಂಗ್ MP ರಾಜ್ಮೋಹನ್ ಉಣ್ಣಿತಾನ್. ಸೊ ಈ ಬಾರಿಯೂ ಕೂಡ
ಕೌಂಟಿಂಗ್ನ ಮೊದಲ ಹಂತದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ರಾಜಮೋಹನ್ ಉಣ್ಣಿತಾಯನವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. 2ನೇ ಸ್ಥಾನದಲ್ಲಿ ML ಅಶ್ವಿನಿ ಅವರಿದ್ರು. ಬಟ್ ಈಗಿನ ಸದ್ಯದ ಅಪ್ಡೇಟ್ ಅನ್ನು ನೋಡ್ತಾ ಹೋದ್ರೆ ಮತ್ತೆ ರಾಜಮೋಹನ್ ಉಣ್ಣಿತಾಯನವರು ಮತ್ತೆ ಕಣದಲ್ಲಿದ್ದಾರೆ. ಮೊದಲ ಸ್ಥಾನದಲ್ಲಿರುವಂಥವರು ಕಳೆದ ಸಿಟ್ಟಿಂಗ್ MP ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಅವರನ್ನು ವಿರೋಧ ಮಾಡುವಂಥದ್ದು ಕೂಡ ಕಷ್ಟ. ಮತ್ತು ಸ್ಪಷ್ಟವಾಗಿ ನೋಡೋದಾದರೆ ಕಾಸರಗೋಡಲ್ಲಿ ಅಷ್ಟರ ಮಟ್ಟಿಗೆ ವಿರೋಧಿ ಅಲೆಗಳಿಲ್ಲ, ಅವರ ಮೇಲೆ ಆಡಳಿತ ವಿರೋಧಿ ಅಲೆಗಳು ಕಡಿಮೆ ಇದೆ. ಬಟ್ ಪ್ರಮುಖವಾಗಿರುವಂಥದ್ದು ಆ ವ್ಯಕ್ತಿ ಕಾಸರಗೋಡಿಗೆ ಸಂಬಂಧಪಟ್ಟಂಥವರಲ್ಲ, ಕಾಸರಗೋಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯಲ್ಲ, ಕೇರಳದ ಭಾಗದಲ್ಲಿ ಇರುವಂಥ ವ್ಯಕ್ತಿ. ಬೇರೆ ಕ್ಷೇತ್ರದಿಂದ ನಮ್ಮ ಕಾಸರಗೋಡು ಕ್ಷೇತ್ರಕ್ಕೆ ಬಂದಿರುವಂತಹ ಆಮದಾಗಿರುವಂತಹ ಕ್ಯಾಂಡಿಡೇಟ್. ಸೊ ಹಾಗಾಗಿ ಅವರನ್ನು ಈ ಬಾರಿ ಜನ ತಿರಸ್ಕರಿಸ್ತಾರೆ ಅನ್ನುವಂತಹ ಮಾತಿತ್ತು. ಬಟ್ ಅದು ಯಾವುದೂ ಕೂಡ ಈಗಿನ ಸದ್ಯದ ರಿಸಲ್ಟ್ಗಳನ್ನು ಗಮನಿಸ್ತಾ ಇದ್ರೆ ಅದು ಅಷ್ಟರ ಮಟ್ಟಕ್ಕೆ ಎಫೆಕ್ಟ್ ಆಗಿಲ್ಲ. ಕಾಂಗ್ರೆಸ್ನ ಭದ್ರ ಬುನಾದಿ ಮತ್ತಷ್ಟು ಭದ್ರ ಆಗ್ತಾ ಇದೆ ಕೇರಳದಲ್ಲಿ ಮತ್ತು ದಕ್ಷಿಣದ ರಾಜ್ಯಗಳಲ್ಲಿ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಮತ್ತು ಪ್ರಮುಖವಾಗಿ ಗಮನಿಸಬಹುದು, ಈಗ 233 INDIA ಮೈತ್ರಿಕೂಟದ ನಂಬರ್ ಆಗಿದೆ. ಬಟ್ ಅದರಲ್ಲಿ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿರುವಂತಹ ನಂಬರ್ ಕೇವಲ 98. ಅಂದರೆ ಕಾಂಗ್ರೆಸ್ ಇನ್ನೂ ಕೂಡ 2 ಅಂಕಿಯನ್ನು ದಾಟ್ತಾ ಇಲ್ಲ. 98 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಕರೆಕ್ಟಾಗಿ ನೋಡೋದಾದರೆ ಇದು ಮುನ್ನಡೆ 98. ಬಟ್ ಇದರಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇಂಡಿವಿಜುವಲಿ ಗೆಲುವನ್ನು ಕಾಣಬಹುದು? ಬಿಕಾಸ್ ಇದು ರಾಷ್ಟ್ರೀಯ ಪಕ್ಷ, ನ್ಯಾಷನಲ್ ಪಾರ್ಟಿ, ಯಾವುದೋ ಪ್ರಾದೇಶಿಕ ಪಕ್ಷ ಅಲ್ಲ ರೀ, ಯಾವುದೋ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಾದೇಶಿಕ ಪಕ್ಷ ಅಲ್ಲ. ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ನ್ಯಾಷನಲ್ ಪಾರ್ಟಿ. ನ್ಯಾಷನಲ್ ಪಾರ್ಟಿಯಾಗಿ 543 ಕ್ಷೇತ್ರಗಳಲ್ಲಿ ಬರೀ 50ರಲ್ಲಿ ಗೆದ್ರೆ ಹೆಂಗಾಗುತ್ತೆ? ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ನೆನಪಿಸ್ಕೊಳ್ಬೇಕಾಗುತ್ತೆ ಈ ಕ್ಷಣದಲ್ಲಿ. ಕೇವಲ ಇಂಡಿಯಾ ಮೈತ್ರಿಕೂಟದ ಮುಖಾಂತರ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಬದಲಾಗಿ 2 ಅಂಕಿಯನ್ನು ಕೂಡ ದಾಟದಂತಹ ನ್ಯಾಷನಲ್ ಪಾರ್ಟಿಯ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಮುಖ್ಯ. ಆ್ಯಂಡ್ BJP ಕೂಡ 290 ಕ್ಷೇತ್ರಗಳು, ಇದು NDA ಸೀಟ್ಗಳು. ಅದರಲ್ಲಿ BJP ಸ್ಪಷ್ಟವಾಗಿ ನೋಡೋದಾದ್ರೆ 234 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅಂದರೆ ಇಂಡಿವಿಜುವಲಿ BJP 234, 290ರಲ್ಲಿ 234, ಅಂದರೆ ಆಲ್ಮೋಸ್ಟ್ 50 ಸೀಟುಗಳು ಮಿತ್ರ ಪಕ್ಷಗಳಿಂದ ಬಂದರೂ ಕೂಡ ಮ್ಯಾಕ್ಸಿಮಮ್ ಆಫ್ ನಂಬರ್ BJP ತನ್ನ ಸ್ವಂತಿಕೆಯಿಂದ ಕ್ಷೇತ್ರಗಳನ್ನು ಗಳಿಸ್ತಾ ಇರುವಂಥದ್ದು. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 16 ಸ್ಥಾನಕ್ಕೆ BJP ಕುಸಿತವನ್ನು ಕಂಡಿದೆ. ಕಾಂಗ್ರೆಸ್ 10 ಸ್ಥಾನಗಳಿಗೆ ಜಿಗಿತವನ್ನು ಕಂಡಿದೆ ಅಂತ ಹೇಳ್ಬೋದು. ಸಮೀಕ್ಷೆಗಳು ಸುಳ್ಳಾಗ್ತಾವ? ಕಾದು ನೋಡಬೇಕು. 20+ ಸೀಟ್ಗಳು ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ BJPಗೆ ಲಭಿಸಬಹುದು ಅಂತ ಹೇಳಲಾಗಿತ್ತು. ಕಾಂಗ್ರೆಸ್ಗೆ 6, JDS 3 ಆ ರೀತಿ. ಆದರೆ ಈಗಿನ ಚಿತ್ರಣವನ್ನು ನೋಡ್ತಾ ಇದ್ದರೆ ರಾಜ್ಯದಲ್ಲಿ BJPಗೆ 16 ಸ್ಥಾನಗಳು ಲಭಿಸುವಂಥ, ಅಂದರೆ 16 ಸ್ಥಾನಗಳಲ್ಲಿ ಮುನ್ನಡೆಯನ್ನು BJP ಕಾಯ್ದುಕೊಂಡಿದೆ. BJPಗೆ ರಾಜ್ಯದಲ್ಲಿ BJP JDS ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಅನಿಸ್ತಾ ಇದೆ. ಒಂದು ಪ್ಲಸ್ ಅಂತ ಅನಿಸ್ಬೋದು. ಯಾಕಂತ ಹೇಳಿದರೆ 3 ಕ್ಷೇತ್ರಗಳಲ್ಲಿ JDSನಿಂದ ಈಗಾಗಲೇ ಸೀಟ್ ನೀಡಿರುವಂಥದ್ದು, JDSಗೆ ಸೀಟ್ ನೀಡಿರುವಂಥದ್ದು BJP. ಆ 3 ಕ್ಷೇತ್ರಗಳಲ್ಲೂ ಕೂಡ JDS ಮುನ್ನಡೆಯನ್ನು ಸಾಧಿಸಿದೆ. ಅದು ಕುಮಾರಸ್ವಾಮಿ ಅವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಈ 3 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿರೋದ್ರಿಂದ ಇದು BJPಗೆ ಒಂಥರ ಪ್ಲಸ್ ಪಾಯಿಂಟ್. ಮೈತ್ರಿಯನ್ನು ಮಾಡಿಕೊಂಡಿರೋದಕ್ಕೂ ಕೂಡ ಸಾರ್ಥಕ ಆಯ್ತು ರೀ ಅಂತ ಹೇಳ್ತಾರೆ. ಸೊ ರಾಜಮೋಹನ್ ಉಣ್ಣಿತಾಯನ್ 73,216 ಮತ, CPMನ MV ಬಾಲಕೃಷ್ಣನ್ 55,655 ಮತ. ಸೊ BJPಯ ಅಶ್ವಿನಿ ML 35,497 ಮತ. ಸೊ ಕಾಂಗ್ರೆಸ್ 17,561 ಮತಗಳ ಭಾರಿ ಮುನ್ನಡೆಯನ್ನು ಸಾಧಿಸಿದೆ. ಇದು ಸದ್ಯದ ಅಪ್ಡೇಟ್ ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ.
ಗಮನಿಸ್ತಾ ಇದ್ದೇವೆ. ಕೇರಳದಲ್ಲಿ ಮೊದಲ ಬಾರಿಗೆ 2 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಬಿಜೆಪಿಯ ಸುರೇಶ್ ಗೋಪಿ ತ್ರಿಶೂರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ತಿರುವನಂತಪುರದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಒನ್ ಆಫ್ ದ ಲೀಡಿಂಗ್ ಪ್ಲೇಸಸ್ ಬಿಜೆಪಿಗೆ ಸಂಬಂಧಪಟ್ಟಂತೆ ತ್ರಿಶೂರಲ್ಲಿ ಬಿಜೆಪಿಯ ಸುರೇಶ್ ಗೋಪಿ ನಿರೀಕ್ಷೆ ಇತ್ತು 37,000 ಮುನ್ನಡೆ. ಇದು ಬಿಜೆಪಿಗೆ ಇಡೀ ಕೇರಳವನ್ನೇ ಗೆದ್ದಂತ ಖುಷಿ ಆಗ್ಬೋದು ಆಕ್ಚುಲಿ. ಅಂಡ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ 1,23,650 ಮತಗಳ ಮುನ್ನಡೆ. ಕಳೆದ ಬಾರಿ 3.5 ಲಕ್ಷ ಮುನ್ನಡೆಯನ್ನು ಸಾಧಿಸಿ ಅಂತರದ ಮುಖಾಂತರ ಗೆಲುವನ್ನು ಸಾಧಿಸಿದ್ರು ಬಿಜೆಪಿಯ ಕ್ಯಾಂಡಿಡೇಟ್. ಈ ಬಾರಿ ಸದ್ಯಕ್ಕಿದು ಬಂದಿರುವಂಥದ್ದು ಮುನ್ನಡೆ, ಗೆಲುವಲ್ಲ ಮುನ್ನಡೆ. ಮತ್ತೆ ಹೇಳ್ತಾ ಇದ್ದೀನಿ, ಮುನ್ನಡೆ. ಸೊ ಬಿಜೆಪಿಯ ಬದಲಾವಣೆಗಳನ್ನು ಗಮನಿಸ್ತಾ ಇದ್ರೆ ಎಸ್ಪೆಷಲಿ ಕೇರಳದಲ್ಲಿ ತುಂಬಾನೇ ಗ್ರೌಂಡ್ ವರ್ಕ್ ಆಗಿದೆ. ಆ ಗ್ರೌಂಡ್ ವರ್ಕ್ ಆಗಿರೋದಕ್ಕೆ ಒಂದು ಸಣ್ಣ ಪುಟ್ಟ ಬೆನಿಫಿಟ್ಗಳು ಬಂದಾಗ ಅದು ಖುಷಿ ಆಗುತ್ತೆ. ಅದು ಈಗ ಕಾಣಿಸ್ತಾ ಇದೆ. ರಾಜೀವ್ ಚಂದ್ರಶೇಖರ್ ರಾಷ್ಟ್ರೀಯ ಮಟ್ಟದ ನಾಯಕ. ಸೊ ತಿರುವನಂತಪುರದಲ್ಲಿ 8,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಅದು ಒಂಥರ ಪ್ಲಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಸ್ಥಾನದ ಮೇಲೆ ಬಿಜೆಪಿಯ ಕಣ್ಣಿತ್ತು ತಿರುವನಂತಪುರ. ಅದು ಬಿಟ್ಟರೆ ತ್ರಿಶೂರಲ್ಲಿ ಸುರೇಶ್ ಗೋಪಿ ಚಲನಚಿತ್ರ ನಟ ಅನ್ನೋಂಥದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಮೇಲೆ ಇದ್ದಂಥ ನಂಬಿಕೆ ಬಿಜೆಪಿ ಕಾರ್ಯಕರ್ತರಿಗೆ. ಸೊ ಆ ಒಂದು ವಿಚಾರವಾಗಿ ಈ ಬಾರಿ ತ್ರಿಶೂರ್ ಮತ್ತು ತಿರುವನಂತಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸಮೀಕ್ಷೆ ಹೇಳೋ ಪ್ರಕಾರ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸುತ್ತೆ ಅಥವಾ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಕೇರಳದಲ್ಲಿ ಸ್ಪೆಷಲಿ. ಅಂಡ್ ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇರಬಹುದು ಆಲ್ಮೋಸ್ಟ್ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಇಂಡಿವಿಜುವಲಿ NDA ಅಲ್ಲ, ಬದಲಾಗಿ ಕೇವಲ ಬಿಜೆಪಿ ಮತ್ತು JDS 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆಯಪ್ಪ. ಅಂದ್ರೆ ಅಲ್ಲಿಗೆ 16+2 ಅಂತ ಹೇಳಿದ್ರು, 18 ಆಯ್ತು. ಇನ್ನು 10 ಕ್ಷೇತ್ರ ಎಲ್ಲಿ ಹೋಯ್ತ್ರಿ? ಕಾಂಗ್ರೆಸ್ ಪಾಲಾಗುತ್ತಾ 10 ಕ್ಷೇತ್ರ? ಒಂದು ವೇಳೆ ಕಾಂಗ್ರೆಸ್ ಪಾಲಾಯಿತು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಮುಖಭಂಗ ಇನ್ನೊಂದಿಲ್ಲ ಬಿಜೆಪಿಗೆ. ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಕಳೆದ ಬಾರಿ 1 ಕ್ಷೇತ್ರ ಗೆದ್ದಂತಹ ಕಾಂಗ್ರೆಸ್ ಈ ಬಾರಿ 10 ಕ್ಷೇತ್ರ ಗೆಲ್ಲುತ್ತಾ? ಗೆದ್ದರೆ ಕರ್ನಾಟಕ ಬಿಜೆಪಿಯ ಈ ಬಾರಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರೇ ಹೊಣೆ ಆಗ್ತಾರೆ ಈ ಬಾರಿಯ ಎಲೆಕ್ಷನ್ ಸೋಲಿಗೆ ಸ್ಪಷ್ಟವಾಗಿ. ಯಾಕಂತ ಹೇಳಿದ್ರೆ ಅವರ ನೇತೃತ್ವದಲ್ಲಿ ತಾನೇ ಚುನಾವಣೆ ನಡೀತಾ ಇರುವಂಥದ್ದು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಇಫೆಕ್ಟ್ ಹೇಗೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಗಲನ್ನ ಬೆನ್ನಟ್ಟಿತ್ತೋ ಅದೇ ಥರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಕರ್ನಾಟಕದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಟಕ್ಕರ್ ಕೊಟ್ಟು ಅಂತ ಅನ್ಕೊಳ್ಳಿ, ಸೆಂಟ್ರಲಿಂದ ಡೆಫಿನೆಟ್ ಆಗಿ ವಿಜಯೇಂದ್ರ ಅವರಿಗೆ ಟಕ್ಕರ್ ಕೊಡೋದಂತ ಗ್ಯಾರಂಟಿ ಕೊಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಗ್ರೌಂಡ್ ವರ್ಕ್ ಆಗಿಲ್ವಾ? ಬರೀ ಭಾಷಣಗಳು ಮಾತ್ರನ ಬಿಗಿಯೋದು ಅನ್ನುವಂಥದ್ದು ಕೂಡ ಪ್ರಮುಖ ಪ್ರಶ್ನೆ ಆಗುತ್ತೆ. ಮತ್ತು ಇನ್ನೊಂದು ವಿಚಾರಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಕರಾವಳಿಗೆ ಸಂಬಂಧಪಟ್ಟಂತಹ ದಕ್ಷಿಣ ಕನ್ನಡದ ಬ್ರೇಕಿಂಗ್ ಬರ್ತಾ ಇದೆ. ಬ್ರಿಜೇಶ್ ಚೌಟ 2,72,493, ಪದ್ಮರಾಜ್ 2,09,472. ಆಕ್ಚುಲಿ ದಿಸ್ ಇಸ್ ದ ನೆಕ್ ಟು ನೆಕ್ ಫೈಟ್. ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಡೆಫಿನೆಟ್ಲಿ 63,000. ಬಟ್ ಇದು ಒಂಥರ ನೆಕ್ ಟು ನೆಕ್ ಫೈಟ್ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು, ಇನ್ನು ಸ್ವಲ್ಪ ಹೊತ್ತಲ್ಲಿ ಹಿನ್ನಡೆಯನ್ನು ಸಾಧಿಸಬಹುದು ಅನ್ನೋ ರೀತಿಯಲ್ಲಿ. ಬಟ್ ಕಂಟಿನ್ಯೂಸ್ ಆಗಿ ಬ್ರಿಜೇಶ್ ಚೌಟ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಂದು ಬಾರಿಯೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ ಕರಾವಳಿಯಲ್ಲಿ. ಅದು ಉಡುಪಿ ಕ್ಷೇತ್ರದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಆಗಿರ್ಬೋದು. ಸೊ ಪ್ರೂವ್ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಉದ್ಘೋಷಗಳು ಮೊಳಗ್ತಾ ಇದೆ. ಉಡುಪಿಯಲ್ಲಿ ಕೋಟಾ, ದಕ್ಷಿಣ ಕನ್ನಡದಲ್ಲಿ ಚೌಟ ಅನ್ನೋ ಥರ. ಬಟ್ ಅದು ಪ್ರೂವ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ರೀ. ಬಿಕಾಸ್ ಇದು ಎಕ್ಸಿಟ್ ಪೋಲ್ ಅಲ್ಲ, ಇದು ಎಕ್ಸಾಕ್ಟ್ ಪೋಲ್. ಸೊ ಎಕ್ಸಾಕ್ಟ್ ಪೋಲ್ನ ಪಿನ್ ಟು ಪಿನ್ ಡೀಟೇಲ್ಸ್ ನಮ್ಮ ಟಿವಿ ನಿಮಗೆ ಬೆಳಿಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರದ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದೆ. ನೀವು ಮನೆಯಲ್ಲೇ ಕೂತು ಇವತ್ತು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನೋಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಸದ್ಯಕ್ಕೆ ಬರ್ತಾ ಇರುವಂತಹ ಮೇಜರ್ ಅಪ್ಡೇಟ್ಸ್ ಅನ್ನು ನೀಡ್ತಾ ಇದ್ದೇವೆ. ಸೊ ಮನೆಯಲ್ಲೇ ಕೂತು
ನೀವು ಆಯ್ಕೆ ಮಾಡಿದಂತಹ ಅಭ್ಯರ್ಥಿಯ ಭವಿಷ್ಯವನ್ನ ನೋಡಬಹುದಾದಂತಹ ಒಂದು ಅವಕಾಶ. ಇದು ಕರಾವಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್. ಅಂಡ್ ಕರಾವಳಿಯ ವಿಚಾರವಾಗಿ ನಾವು ನೀಡ್ತಾ ಹೋದ್ರೆ ಆಗದಿಂದಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡೂ ಅವಳಿ ಜಿಲ್ಲೆಗಳ ವಿಚಾರವಾಗಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ನೆರೆ ಜಿಲ್ಲೆಯಾಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಅಥವಾ ಈ ಕಡೆ ಬರೋದಾದ್ರೆ ಕೇರಳದಲ್ಲಿ ನೋಡೋದಾದ್ರೆ ಇಲ್ಲಿ UDF ಕಾಂಗ್ರೆಸ್ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಹೀನಾಯ ಹಿನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ನಾರ್ಮಲಿ ಹಿನ್ನಡೆಯಲ್ಲ, ಹೀನಾಯ ಹಿನ್ನಡೆ. ಒಂದು ವೇಳೆ ಈಗಾಗಲೇ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ML ಅಶ್ವಿನಿ ಅವರು ಗಳಿಸಿರುವಂತಹ ಮತಗಳನ್ನು ಒಂದು ಬಾರಿ ನಾವು ಚೆಕ್ ಮಾಡೋದಾದ್ರೆ ಕುಂಟಾರ್ ಅವರು ಪಡೆದಿರುವಂಥದ್ದು ಕಳೆದ ಬಾರಿ 1,70,000 ಸಮಥಿಂಗ್ ಮತಗಳು, 70,000 ಸಮಥಿಂಗ್ ಮತಗಳು. ಬಟ್ ಈ ಬಾರಿ ಏನಾದರೂ ML ಅಶ್ವಿನಿ ಅವರು ಅದಕ್ಕಿಂತಲೂ ಕಡಿಮೆ ಮತಗಳನ್ನು ಗಳಿಸಿದ್ರೆ ದಿಸ್ ಇಸ್ ದ ಎಕ್ಸಾಕ್ಟ್ಲಿ ಹೀನಾಯ ಸೋಲು, ಹೀನಾಯ ಹಿನ್ನಡೆ ಡೆಫಿನೆಟ್ಲಿ. ಬಟ್ ಒಂದು ವೇಳೆ ML ಅಶ್ವಿನಿ ಅವರು ಏನಾದರೂ 2.5 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಗಳಿಕೆ ಮಾಡೋದ್ರಲ್ಲಿ ಸಾಧ್ಯ ಆಯಿತು ಅಂತಾದರೆ ದಿಸ್ ಇಸ್ ದ ಎಕ್ಸಾಕ್ಟ್ಲಿ ಗೆಲುವು. ಆಗದಿದ್ದರೂ ಕೂಡ ಅದು ಒಂಥರ ಗೆಲುವೆ. ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಪಕ್ಕಾ ಗ್ಯಾರಂಟಿ ನೀಡುವಂತಹ ಗೆಲುವು. ಸೊ ಅದನ್ನು ಅವರು ಮಾಡ್ತಾರಿಲ್ವೋ ಗೊತ್ತಿಲ್ಲ. ನಮ್ಮ ನೆರೆ ಜಿಲ್ಲೆ ಆಗಿರೋದ್ರಿಂದ ಆ ಕ್ಷೇತ್ರದ ಬಗ್ಗೆ ಹಲವಾರು ವೀಕ್ಷಕರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಆ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ಗಳು ಸಿಗ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಆ ಅಪ್ಡೇಟ್ಗಳನ್ನ ನೀಡ್ತಾ ಇದ್ದೇವೆ. ಸೊ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ರಾಜ್ಮೋಹನ್ ನಿತಾಯನ್ 77,301 ಮತ ಆ್ಯಂಡ್ ME ಬಾಲಕೃಷ್ಣನ್ ಮಾಸ್ಟರ್ 61,261. ಸೊ CPIM, ಸೊ ಕೇರಳ ಅಂತ ಹೇಳಿದ ಕ್ಷಣ ಕಮ್ಯುನಿಸ್ಟರ ಭದ್ರಕೋಟೆಯಾಗಿದ್ದಂಥ ಸರ್ಕಾರ ಇರುವಂಥ ಕ್ಷೇತ್ರ ಅದು. ಬಟ್ ಡೆಫಿನೆಟ್ಲಿ ಅದು ಇಂಡಿಯಾ ಅಲಿಯನ್ಸಲ್ಲಿ ಮಿಕ್ಸ್ ಆಗಿರುವಂಥದ್ದು. ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಒಂದಾಗಿರುವಂಥದ್ದು. ಅಲ್ಲಿ UDF ಆ್ಯಂಡ್ LDF ಯಾವುದೇ ಬಂದರೂ ಕೂಡ ಒಟ್ಟಾಗಿ ಹೋಗುವಂಥದ್ದು ಇಂಡಿಯಾ ಮೈತ್ರಿಕೂಟದ ತೆಕ್ಕೆಗೆ. ಸೊ ME ಬಾಲಕೃಷ್ಣನ್ ಅವರು ಕೂಡ CPIM ಇಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಪ್ರಸ್ತುತ ಸರ್ಕಾರ ಇರುವಂಥದ್ದು ಪಿಣರೈ CPIM-ನಿಂದ ಪ್ರಸ್ತುತ ಸರ್ಕಾರ. ಸೊ ಹಾಗಾಗಿ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಸೊ BJPಗೆ ಇಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಸೊ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್, ಡಾಕ್ಟರ್ CN ಮಂಜುನಾಥ್ಗೆ 4,50,000 ಮತ, ಕಾಂಗ್ರೆಸ್ನ DK ಸುರೇಶ್ಗೆ 3,21,000 ಸಮಥಿಂಗ್ ಮತಗಳು. ಸೊ ಭರ್ಜರಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥನ್. ಆ್ಯಂಡ್ ಮೈಸೂರಲ್ಲಿ ಯದುವೀರ್ ಒಡೆಯರಿಗೆ 82,000 ಮತಗಳ ಮುನ್ನಡೆ. ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಿರೀಕ್ಷೆಯೇ ಮಾಡದ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. DK ಸುರೇಶ್, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ DK ಸುರೇಶ್ ಅವರು ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಸಿಕ್ಕಂಥ ಒಂದು ಬಹುದೊಡ್ಡ ಅಸ್ತ್ರ. ಕಾಂಗ್ರೆಸ್ಸಿಗೆ ಅಯ್ಯೋ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಬಾವುಟ ಹಾರಿಸೋಣ ಅಂತ ಇದ್ರೆ, ಯಾವುದಾದ್ರೂ ಒಂದು ಊರಲ್ಲಿ ಬಾವುಟ ಹಾರಿಸಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಯಾವುದಾದ್ರೂ ಒಂದು ಊರಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರವಾದಂಥ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರ ಕ್ಷೇತ್ರ. ಬಟ್ ಈ ಬಾರಿ ಆ ಕ್ಷೇತ್ರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇದರರ್ಥ ಸಂಸದರಾಗಿ ನೀವು ಏನು ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಉತ್ತರಿಸಬೇಕಾಗಿದೆ ಕಾಂಗ್ರೆಸ್ನ DK ಸುರೇಶ್. ಒಂದು ವೇಳೆ ಹೀನಾಯ ಹಿನ್ನಡೆಯನ್ನು ಅನುಭವಿಸಿದ್ರೆ ಉತ್ತರವನ್ನು ನೀಡಲೇಬೇಕಾಗುತ್ತೆ. ಏನು ಮಾಡಿದ್ರಿ ಜನರಿಗೆ? ಸಂಸದರಾಗಿ ಜನರ ಪರವಾಗಿದ್ರ, ಜನರ ವಿರುದ್ಧವಾಗಿದ್ರ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಬಟ್ ಡಾಕ್ಟರ್ CN ಮಂಜುನಾಥ್ ಅವರು ರಾಜಕೀಯದಲ್ಲಿ ಪಳಗಿದಂಥ ವ್ಯಕ್ತಿ ಅಲ್ವೇ ಅಲ್ಲ, ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿನೂ ಕೂಡ ಅಲ್ಲ. ವೈದ್ಯಕೀಯವಾಗಿ ಹಲವಾರು ಜನರ ಜೀವನದಲ್ಲಿ ಹೆಲ್ಪಿಂಗ್ ನೇಚರ್ ಮುಖಾಂತರ ಗುರುತಿಸಿಕೊಂಡಂಥ ವ್ಯಕ್ತಿತ್ವ. ಬಟ್ ಈ ಬಾರಿ ರಾಜಕೀಯದಲ್ಲಿ ಅವರು ಈ ಮಟ್ಟಕ್ಕೆ ಕಮಾಲ್ ಮಾಡ್ತಾರೆ ಅಂತ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿಲ್ಲ. ಬಟ್ ಅವರ ಪರವಾಗಿ ಬೆಂಬಲಗಳು ಇತ್ತು. ಬಟ್ ಉತ್ತರ ಪ್ರದೇಶದಲ್ಲಿ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್, ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ 42 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಮಟ್ಟಿನ ಮುನ್ನಡೆ. ಬಿಕಾಸ್ ಬಿಜೆಪಿಯ ಭದ್ರಕೋಟೆ, ಬಿಜೆಪಿಯ ಕೇಸರಿಮಯವಾಗಿರುವಂತಹ ಉತ್ತರ ಪ್ರದೇಶ, ಆ ಒಂದು ರಾಜ್ಯದಲ್ಲಿ ಇರುವಂತಹ ಮ್ಯಾಕ್ಸಿಮಮ್ ಸೀಟ್ಗಳು ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಸೀಟ್ಗಳು. ಬಹುದೊಡ್ಡ ಕ್ಷೇತ್ರ, ರಾಜಕೀಯದ ಲೋಕಸಭಾ ಕ್ಷೇತ್ರದ ಬಹುದೊಡ್ಡ ಕ್ಷೇತ್ರ ಅಂತ ಇದ್ರೆ
ಅದು ಉತ್ತರ ಪ್ರದೇಶ. 80 ಲೋಕಸಭಾ ಕ್ಷೇತ್ರವನ್ನು ಒಳಗೊಂಡಿರುವಂತಹ ಉತ್ತರ ಪ್ರದೇಶದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ 42 ಕ್ಷೇತ್ರಗಳಲ್ಲಿ ಮುನ್ನಡೆ. ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಸರ್ಕಾರ ಇರುವಂತಹ ಉತ್ತರ ಪ್ರದೇಶದಲ್ಲಿ ಕಮಲ ಅರಳಿರುವಂತಹ ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಕಮಾಲ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಡೆಫಿನೆಟ್ಲಿ ಇದು ಒಂದು ವೇಳೆ ಏನಾದರೂ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಹಲವು ಕ್ಷೇತ್ರಗಳನ್ನು ವಶಪಡಿಸುವುದಕ್ಕೆ ಯಶಸ್ವಿಯಾದರೆ ಅದು ಕೇವಲ ಯೋಗಿ ಆದಿತ್ಯನಾಥ್ ಅವರಿಗೆ ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹಂತದ ರಿಸಲ್ಟನ್ನು ಕೂಡ ನಾವು ಇಲ್ಲಿ ಪಬ್ಲಿಷ್ ಮಾಡಿದ್ವಿ. 8,000 ಮತಗಳ ಹಿನ್ನಡೆಯನ್ನು ಅನುಭವಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ನ ಅಜಯ್ ರೈ ವಿರುದ್ಧ. ಅಂದರೆ ಅವರು ಕೂಡ ಸ್ಪರ್ಧೆಯನ್ನು ಮಾಡಿರುವಂಥದ್ದು ಉತ್ತರ ಪ್ರದೇಶದ ವಾರಣಾಸಿಯಿಂದ. ಪ್ರಬಲ ನಾಯಕರು ಒಳಗೊಂಡಿರುವಂಥ ಕ್ಷೇತ್ರ ರೀ ಅದು ಬಿಜೆಪಿ ನಂಬಿಕೊಂಡಿರುವಂಥದ್ದೇ, ಬಿಜೆಪಿ ನೆಚ್ಚಿಕೊಂಡಿರುವಂಥದ್ದೇ. ಬಿಜೆಪಿ ಇನ್ನೂ ಕೂಡ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಏನಾದರೂ ಒಂದು ಮೂಲೆಗಡೆ ಇದ್ರೆ ಅಂತಾದರೆ, ಹ್ಯಾಟ್ರಿಕ್ ಗೋಲನ್ನು ಹೊಡಿತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ ಅಂತಾದರೆ ಅದು ಉತ್ತರ ಪ್ರದೇಶ. ಬಿಕಾಸ್ 80 ಲೋಕಸಭಾ ಕ್ಷೇತ್ರ ಇರುವಂತಹ ಬಹುದೊಡ್ಡ ಸ್ಟೇಟ್ ಅದು. ಅಂತಹ ಕ್ಷೇತ್ರ ರಾಜ್ಯದಲ್ಲಿ 42 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಥವಾ INDIA ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಅಂತ ಹೇಳಿದರೆ ಅದು ಬಿಜೆಪಿಗೆ ದೊಡ್ಡ ಮಟ್ಟಿನ ಹೊಡೆತ ಆಗುತ್ತೆ. ಬಟ್ ಇದು ಕೇವಲ ಮುನ್ನಡೆ ಮಾತ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಮುನ್ನಡೆ. ಯಾವ ಥರ ಬದಲಾಗುತ್ತೆ ರಿಸಲ್ಟ್ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ NDA 296 ಕ್ಷೇತ್ರ, ಇಂಡಿಯಾ ಮೈತ್ರಿಕೂಟ 226 ಕ್ಷೇತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ 226 ಕ್ಷೇತ್ರಗಳಲ್ಲಿ ಸ್ಪೆಷಲಿ ಕಾಂಗ್ರೆಸ್ 2 ಅಂಕಿಗಳನ್ನು ಕೂಡ ದಾಟಿಲ್ಲ. ನಾನು ಹಾಗೆ ತಾನೇ ಹೇಳಿರುತ್ತಾರ, 2 ಅಂಕಿಗಳನ್ನು ಕೂಡ ದಾಟಿಲ್ಲ. ಸಮೀಕ್ಷೆಗಳೇ ಹೇಳಿದೆ 2 ಅಂಕಿಗಳನ್ನು ಕೂಡ ದಾಟೋದಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಹೇಳಿ. ಅದೇ ರೀತಿ ಆಗ್ತಾ ಇದೆ. ಮುನ್ನಡೆಯನ್ನೇ ಸಾಧಿಸಿಕೊಳ್ತಾ ಇಲ್ಲ ಅಟ್ಲೀಸ್ಟ್ ಇಂಡಿವಿಜುವಲ್ ನಂಬರ್ ಆಗಿ ಕಾಂಗ್ರೆಸ್. ಮೈತ್ರಿಕೂಟದಲ್ಲಿ 226 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ಳಿದೆ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಇಂಡಿವಿಜುವಲ್ ಆಗಿ ನ್ಯಾಷನಲ್ ಪಾರ್ಟಿ ಅಂತ ಕರೆಸಿಕೊಳ್ಳುವಂಥ ಕಾಂಗ್ರೆಸ್ 2 ಅಂಕಿ ದಾಟಬೇಕು. ಸ್ಪೆಷಲಿ ಆ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸುತ್ತಾ ಕಳೆದ ಬಾರಿಯ ರಿಸಲ್ಟನ್ನೇ ಮತ್ತೆ ರಿಟರ್ನ್ ಹೊಡೆಯುತ್ತಾ, ಅದು ಕೂಡ ಪ್ರಮುಖ. ಸೊ 296 ಕ್ಷೇತ್ರಗಳಲ್ಲಿ NDA, 226 ಕ್ಷೇತ್ರಗಳಲ್ಲಿ ಇಂಡಿಯಾ ಮತ್ತು 21 ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳು ಈಗಾಗಲೇ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಮತ್ತು ರಾಜ್ಯವಾರು ನೋಡೋದಾದರೆ ಕರ್ನಾಟಕದಲ್ಲಿ ಈಗಾಗಲೇ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು 2 ಕ್ಷೇತ್ರಗಳಲ್ಲಿ JDS, ಅಂದರೆ 18 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಮತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಬಿಜೆಪಿ ಅಭ್ಯರ್ಥಿಗಳೇ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಗೆಲುವಿನ ದಡದತ್ತ ಈಗಾಗಲೇ ಬಿಜೆಪಿಯ ನಾಯಕರು ದಾಪುಗಾಲನ್ನು ನೀಡ್ತಾ ಇರುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥದ್ದ ಅಪ್ಡೇಟ್. ಕೇರಳದ ಕಾಸರಗೋಡು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ UDF ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು. ಮತ್ತು ತ್ರಿಶೂರ್ ಮತ್ತು ತಿರುವನಂತಪುರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಕೇವಲ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು ಮತ್ತು ಕಂಟಿನ್ಯೂ ಮುನ್ನಡೆ. ಅದು ಒಂದು ಬಾರಿ ಏನೋ ತಿರುವನಂತಪುರದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಒಂದೆರಡು ಬಾರಿ ಹಿನ್ನಡೆಯನ್ನು ಅನುಭವಿಸಿದ್ರು. ಬಟ್ ಈಗ ಸದ್ಯದ ಅಪ್ಡೇಟ್ನ ಪ್ರಕಾರ ತಿರುವನಂತಪುರದಲ್ಲಿ ಸತತವಾಗಿ ರಾಜೀವ್ ಚಂದ್ರಶೇಖರ್ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಮತ್ತು ತ್ರಿಶೂರಲ್ಲಿ ಡೆಫಿನೆಟ್ಲಿ ಸುರೇಶ್ ಗೋಪಿ ಅವರು ಅನೇಕ ಹಂತಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಉಳಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ಅಲ್ಲಿ ಬಿಜೆಪಿಯ ಕಮಲ ಅರಳುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಯಾವ ರೀತಿಯಾದಂಥ ಬೆಳವಣಿಗೆ ಆಗಬಹುದು ಅನ್ನುವಂಥದ್ದನ್ನು ಇನ್ನೊಂದು 1 ಗಂಟೆಯ ನಂತರ ಇದಕ್ಕೆ ಸ್ಪಷ್ಟವಾದಂಥ ಉತ್ತರಗಳು ಸಿಗ್ಬೋದು. ಈಗಾಗಲೇ 11:30 ಆಗಿದೆ. ಇನ್ನೂ ಕೂಡ ಯಾವುದೇ ಒಂದು ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪಷ್ಟವಾದಂತಹ ಬಹುಮತದ ಗೆಲುವು ಎಲ್ಲೂ ಕೂಡ ಸಿಕ್ಕಿಲ್ಲ.
ಸೊ 1,33,000 ಲೀಡ್ನಿಂದ ಸ್ವಲ್ಪ ಕುಸಿತಗಳಾಗ್ತಾ ಇದೆ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ಟ್ರೆಂಡ್ ಬದಲಾಗಿದೆ. DK ಸುರೇಶ್ ಪರವಾಗಿ ಮತಗಳು ಈಗ ಹೆಚ್ಚಾಗ್ತಾ ಇದೆ. ರಾಜ್ಯದ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸ್ಪೆಷಲಿ ಬೆಂಗಳೂರು ಸೆಂಟ್ರಲ್, ಕಲಬುರಗಿ, ಬಳ್ಳಾರಿ, ಶ್ರೀರಾಮುಲು ಇರುವಂಥದ್ದು ಎದುರಾಳಿಯಾಗಿ, ಚಿಕ್ಕೋಡಿ, ದಾವಣಗೆರೆ, ಕೊಪ್ಪಳ, ಚಾಮರಾಜನಗರ ಆ್ಯಂಡ್ ಹಾಸನ, ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನ ಆ್ಯಂಡ್ ಬೀದರ್ ಪ್ರಮುಖ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಬಿಜೆಪಿ ಮತ್ತು JDS ಒಟ್ಟಾಗಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸೊ 28 ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ ಮತ್ತು ಸಮೀಕ್ಷೆಗಳು ಕೂಡ ಹೇಳುತ್ತಾರೆ ಈ ಬಾರಿ ಕಾಂಗ್ರೆಸ್ 6ರಿಂದ 8 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಭವಿಷ್ಯವನ್ನು ನುಡಿದಿದೆ. ಒಂದು ವೇಳೆ ಆ ಭವಿಷ್ಯ ನಿಜ ಆಗುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿನ ಚೇತರಿಕೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ರಿಸಲ್ಟ್ಗೆ ಹೋಲಿಸಿದರೆ ಈ ಬಾರಿ ಉತ್ತಮ ರೀತಿಯಾದಂಥ ಚೇತರಿಕೆ ಅಂತ ಹೇಳ್ಬೋದು. ಅದಕ್ಕೆ ಪುಷ್ಟಿ ನೀಡೋ ಥರ ಈಗಾಗಲೇ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇರುವಂಥದ್ದು ಕಾಂಗ್ರೆಸ್. ಸೊ ಅಮೇಠಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಈಗಾಗಲೇ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು. ಅಂದರೆ ಹೀನಾಯ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 32,000 ಮತಗಳಿಂದ ಸ್ಮೃತಿ ಇರಾನಿಗೆ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ KL ಶರ್ಮಾ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವಂಥದ್ದು. 2019ರಲ್ಲಿ ಅಮೇಠಿಯಲ್ಲಿ ಗೆದ್ದಿದ್ದಂತಹ ಸಂಸದೆ ಸ್ಮೃತಿ ಇರಾನಿ ಈಗ ಸೋಲನ್ನು ಅನುಭವಿಸ್ತಾರಾ ಅನ್ನುವಂಥದ್ದು. ಕೇಂದ್ರ ಸಚಿವೆ ಆಗಿದ್ದಂಥವರು ಸ್ಮೃತಿ ಇರಾನಿ. ಸೊ BJPಯ ನಿರೀಕ್ಷೆಯ ಒಂದು ಕ್ಷೇತ್ರ ಅದು. ಬಟ್ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ KL ಶರ್ಮಾ ವಿರುದ್ಧ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಸದ್ಯದ ಅಪ್ಡೇಟ್ನ ಪ್ರಕಾರ. ಸೊ 2019ರ ರಿಸಲ್ಟನ್ನು ಮತ್ತೆ ರಿಸೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕಳೆದ ಬಾರಿ ರಾಹುಲ್ ಗಾಂಧಿಯ ವಿರುದ್ಧ ಗೆದ್ದು ಬಂದಿದ್ದಂತಹ ಬಿಜೆಪಿಯ ನಾಯಕ. ಕಾಸರಗೋಡಿನಲ್ಲಿ ನೋಟಕ್ಕೆ 1209 ಮತಗಳು. ಕರ್ನಾಟಕದಂತೆ ನೆರೆ ರಾಜ್ಯ, ನೆರೆ ಜಿಲ್ಲೆಯಾಗಿರುವಂತಹ ಕಾಸರಗೋಡಿನಲ್ಲೂ ಕೂಡ ನೋಟ ಮತದಾನದ್ದೇ ಹವ. ಕಾಸರಗೋಡಿನಲ್ಲಿ ನೋಟಕ್ಕೆ 1209 ಮತಗಳು ಈಗಾಗಲೇ ಬಿದ್ದಿರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸುಮಾರು 6,000ದಷ್ಟು ನೋಟ ಮತದಾನ ಆಗಿರುವಂಥದ್ದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಸುಮಾರು 4,000ಕ್ಕಿಂತಲೂ ಅಧಿಕ ನೋಟ ಮತ ಈಗಾಗಲೇ ಬಂದಿರುವಂಥದ್ದು. ಸೊ ಹಾಗಾಗಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಈ 3 ಜಿಲ್ಲೆಗಳಲ್ಲೂ ಕೂಡ ನೋಟ ಹವ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು ಮತ್ತು ತುಮಕೂರು ಮತ್ತು ಮೈಸೂರು ಕೊಡಗು, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಇದೆಲ್ಲವೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಕ್ಷೇತ್ರಗಳು. 16 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಸೊ ಈಗಾಗಲೇ ಬಿಜೆಪಿ ಇಂಡಿವಿಜುವಲ್ ಆಗಿ ನೋಡೋದಾದ್ರೆ 237 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಬಿಜೆಪಿ. ಆದರೆ ಕಳೆದ ಬಾರಿ ಇಂಡಿವಿಜುವಲ್ ಆಗಿ 303 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು. ಬಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ಕೇವಲ ಮುನ್ನಡೆ ಬಗ್ಗೆ ಹೇಳ್ತಾ ಇದ್ದೀರಿ. 237 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಂದರೆ ಮ್ಯಾಜಿಕ್ ನಂಬರ್ ಕೂಡ ರೀಚ್ ಆಗಲಿಲ್ಲ. ಅಟ್ಲೀಸ್ಟ್ ಮುನ್ನಡೆಯಲ್ಲೂ ಕೂಡ ಬಿಜೆಪಿ ಇಂಡಿವಿಜುವಲ್ ಆಗಿ ಮ್ಯಾಜಿಕ್ ನಂಬರನ್ನು ಕೂಡ ತಲುಪಿಲ್ಲ. ಸೊ ಹಾಗಾಗಿ ಬಿಜೆಪಿ ಇನ್ನೂ ಒಂದೂವರೆ ಗಂಟೆಯ ನಂತರ ಎಲ್ಲ ರೀತಿಯಾದಂಥ ರಿಸಲ್ಟ್ಗಳು ಕೂಡ ಪಬ್ಲಿಷ್ ಆಗುತ್ತೆ. ಕೊನೆಯ ಹಂತದ ಮತದಾನದ ಕೌಂಟಿಂಗ್ಗಳು ಕೂಡ ನಡೆಯುತ್ತೆ. ಮತ್ತು ಇಲ್ಲಿಯ ತನಕ ಮುನ್ನಡೆಯಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಬಿಜೆಪಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿಲ್ಲ. ಕಾಂಗ್ರೆಸ್ ಅಂತೂ ಡೆಫಿನೆಟ್ಲಿ ಇಂಡಿವಿಜುವಲ್ ಆಗಿ ಮ್ಯಾಜಿಕ್ ನಂಬರ್ನ ನಿಯರ್ ಕೂಡ ಬರಲಿಲ್ಲ. ಐ ಮೀನ್ ಟೋಟಲ್ ಆಗಿ ನೋಡೋದಾದ್ರೂ ಕೂಡ ಇಂಡಿಯಾ ಮೈತ್ರಿಕೂಟ ಕೂಡ 226 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಮ್ಯಾಜಿಕ್ ನಂಬರ್ನ ನಿಯರ್ ಕೂಡ ಈಗ ಇನ್ನೂ ಕೂಡ ಬಂದಿಲ್ಲ. ಸೊ 272
ಸಂಖ್ಯೆ ಮ್ಯಾಜಿಕ್ ನಂಬರ್. ಸೊ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಬ್ರಿಜೇಶ್ ಚೌಟ 3,15,243. ಪದ್ಮರಾಜ್ 10,000 ಮತಗಳು ನೋಟ ದಕ್ಷಿಣ ಕನ್ನಡದಲ್ಲಿ. ಒಮ್ಮಿಂದೊಮ್ಮೆಲೆ ನೋಟ ಮತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ 74,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಟ್ ಅದರಲ್ಲಿ 10,000 ಮತಗಳು ನೋಟ. ಬ್ರಿಜೇಶ್ ಚೌಟ 3,15,000, ಪದ್ಮರಾಜ್ 2,41,000, ನೋಟ 10,000. ಇದರ ಜೊತೆಗೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ 10,000 ಮತಗಳ ಹಿನ್ನಡೆಯನ್ನ, 20,000 ಮತಗಳ ಹಿನ್ನಡೆಯನ್ನ ಅನುಭವಿಸಿರುವಂಥದ್ದು ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ 20,000 ಮತಗಳ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸೊ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಕಳೆದ ಬಾರಿ MP ಆಗಿ ಆಯ್ಕೆಯಾಗಿದ್ದಂಥವರು ಹಾಸನದಿಂದ. ಸೊ ಮತ್ತೊಮ್ಮೆ ಈ ಬಾರಿ ಟಿಕೆಟನ್ನು ಕೂಡ ನೀಡಲಾಗಿತ್ತು. ಎಲೆಕ್ಷನ್ ಆದ ಬಳಿಕ 33 ದಿವಸ ಊರಲ್ಲಿ ಇಲ್ಲದೆ ಬೇರೆ ಊರಲ್ಲಿ ಪಾಪ ನಾಪತ್ತೆಯಾಗಿದ್ದರು. ಅಂಥ ಪುಣ್ಯಾತ್ಮ ಈಗ ಎಲೆಕ್ಷನ್ ರಿಸಲ್ಟ್ನ ಟೈಮಲ್ಲಿ ರಾಜ್ಯಕ್ಕೆ ಮತ್ತೆ ಮರಳಿ ಬಂದಿದ್ದಾರೆ. ವಿನ್ ಆಗ್ಬೋದು ಅಥವಾ ಸಂಭ್ರಮಾಚರಣೆಗಂತ ಬಂದಿದ್ರು ಏನೋ ಗೊತ್ತಿಲ್ಲ. ಬಟ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ಇದರಲ್ಲಿ ಗೊತ್ತಾಗುವಂಥದ್ದು ಇಶ್ಯೂ ನಿಮಗೆ ಚುನಾವಣೆ ಆದ ಬಳಿಕ ಪಬ್ಲಿಷ್ ಆದರೂ ಅಥವಾ ಚುನಾವಣೆಗಿಂತ ಮುಂಚೆ ಪಬ್ಲಿಷ್ ಆದರೂ ಎಫೆಕ್ಟ್ ಅಂತೂ ಆಗುವಂಥದ್ದು ಹಾಗೇ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಹಿನ್ನಡೆಗಳು ಕಾಣಿಸ್ತಾ ಇರುವಂಥದ್ದು. ಸೊ ಮೈಸೂರಲ್ಲಿ ಯದುವೀರಿಗೆ 88,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಅಂತೂ HD ಕುಮಾರಸ್ವಾಮಿ ಅವರು ತಮ್ಮ ಹವಾವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. 1,76,000 ಮತಗಳ ಮುನ್ನಡೆಯ ಜೊತೆಗೆ HDK ಅವರು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಇನ್ನೇನು ಒಂದು ಸ್ವಲ್ಪ ಹೆಜ್ಜೆ ಅಷ್ಟೇ ಗೆಲುವನ್ನು ಸಾಧಿಸೋದಕ್ಕೆ. ಸೊ ಮಂಡ್ಯದಲ್ಲಿ ಮತ್ತೆ HD ಕುಮಾರಸ್ವಾಮಿ ಕಮಾಲನ್ನು ಮಾಡೋದಕ್ಕಿದ್ದಾರೆ. ಸೊ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇದು ಎಲ್ಲ ಕಡೆಗಳಲ್ಲೂ ಕೂಡ BJP ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಂಡರೂ ಕೂಡ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ BJPಗೆ ದೊಡ್ಡ ಮಟ್ಟಿನ ಹೊಡೆತ. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ BJP ಇಂಡಿವಿಜುವಲ್ ಆಗಿ ಗೆದ್ದಿದ್ದಂಥ ಕ್ಷೇತ್ರ. ಬಟ್ ಈ ಬಾರಿ ಇಂಡಿವಿಜುವಲ್ ಆಗಿ 16 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಸೊ BJPಯ ಕೆಲವೊಂದು ಕ್ಲೀನ್ ಸ್ವಿಪ್ ಆಗುವಂತಹ ರಾಜ್ಯದಲ್ಲೂ ಕೂಡ ಈ ಬಾರಿ BJPಗೆ ಹೊಡೆತ ಬಿದ್ದಿರುವಂಥದ್ದು. ಅಲ್ಲಿ ಕಾಂಗ್ರೆಸ್ಸೇ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿರುವಂಥದ್ದು. ಸೊ ಇದು ಈ ಬಾರಿಯ BJPಯ ರಿಸಲ್ಟಿಗೆ ನೇರ ಪರಿಣಾಮ ಬೀರೋದಕ್ಕಿದೆ. ಆ್ಯಂಡ್ ಸ್ಪೆಷಲಿ ಈಗಿನ ನಾವು ಆಲ್ಮೋಸ್ಟ್ ಸಮಯ 11:15 ಆಗ್ತಾ ಇದೆ, 11 ಗಂಟೆ 45 ನಿಮಿಷ. ಈ ಸಮಯ ಆಗುವಾಗ ಆಲ್ಮೋಸ್ಟ್ ನಿಯರೆಸ್ಟ್ ರಿಸಲ್ಟ್ಗಳು ಬರುವಂತಹ ಸಮಯ. ಮ್ಯಾಕ್ಸಿಮಮ್ 8 ಗಂಟೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ 8 ಗಂಟೆಗೆ ಅಂಚೆ ಮತದಾನ ಪ್ರಾರಂಭ ಆಗಿದ್ರು ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಅದಕ್ಕಿಂತ ಮುಂಚೆನೇ ಮತ ಎಣಿಕೆ ಪ್ರಾರಂಭ ಆಗಿತ್ತು. ಸೊ ಹಾಗಾಗಿ ಈ ಒಂದು ಸಮಯಕ್ಕಾಗುವಾಗ ಅಥವಾ 12 ಗಂಟೆ ಸಮಯಕ್ಕಾಗುವಾಗ ಆಲ್ಮೋಸ್ಟ್ ಕ್ಲಿಯರ್ ಪಿಕ್ಚರ್ಗಳು ಸಿಗ್ತಾ ಇತ್ತು. ಬಟ್ ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು NDA 294 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬೆಂಗಳೂರು ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ತೇಜಸ್ವಿ ಸೂರ್ಯ ಮುನ್ನಡೆ. ಬೆಂಗಳೂರು ದಕ್ಷಿಣದಲ್ಲಿ, ದಕ್ಷಿಣ ಕನ್ನಡ ಅಲ್ಲ, ಬೆಂಗಳೂರು ದಕ್ಷಿಣದಲ್ಲಿ, ಕರೆಕ್ಷನ್ ಮಾಡ್ಕೊಳ್ಳಿ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಮುನ್ನಡೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್. ಹಾವೇರಿಯಲ್ಲಿ ಮಾಜಿ CM ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಾವೇರಿ. ಶಿವಮೊಗ್ಗದಲ್ಲಿ ಮುನ್ನಡೆ ಮಾತ್ರ ಅಲ್ಲ, ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದಾರೆ BY ರಾಘವೇಂದ್ರ. 1,30,000 ಮತಗಳ ಮುನ್ನಡೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೀನಾಯ ಹಿನ್ನಡೆ. 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ KSC ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಬಂಡಾಯ ವರ್ಕೌಟ್ ಆಗಿಲ್ಲ. ಹಾಗಾದ್ರೆ ಜನ ಬಂಡಾಯವನ್ನು ಕ್ಯಾರೆ ಅನ್ನಲಿಲ್ಲ. ಶಿವಮೊಗ್ಗ ಹೇಗೂ ಕೂಡ ಯಡಿಯೂರಪ್ಪನವರ ಒಂದು ಭದ್ರಕೋಟೆ, ಅವರು ರಚನೆ ಮಾಡಿರುವಂಥ ಒಂದು ಕೋಟೆ, ಅದರಲ್ಲಿ ಅವರ ಮಕ್ಕಳೇ ಬೆಳೀತಾರೆ ಅನ್ನೋ ಥರ ಈಗ ರಿಸಲ್ಟ್ಗಳು ಕಾಣ್ತಾ ಇದೆ. ಯಾವುದೇ ಬಂಡಾಯಕ್ಕೂ ಕೂಡ ಕ್ಯಾರ್ ಅಂತ ಇಲ್ಲ ಮತದಾರರು.
ಸೊ ಎಕ್ಸಿಟ್ ಪೋಲ್ನ ಥರ ಈಗ ಪಬ್ಲಿಷ್ ಆಗ್ತಾ ಇರುವಂಥದ್ದು ಇದು ಎಕ್ಸಾಕ್ಟ್ ಪೋಲ್, ಎಕ್ಸಾಕ್ಟ್ ರಿಸಲ್ಟ್. ಕೋಲಾರದಲ್ಲಿ JDS ಅಭ್ಯರ್ಥಿ ಬಹುತೇಕ ಗೆಲುವು ಅನ್ನೋ ಥರ ಅಪ್ಡೇಟ್ ಬರ್ತಾ ಇರುವಂಥದ್ದು. ಇನ್ನು ಕೊನೆಯ 3 ಹಂತದ ಮತ ಎಣಿಕೆಗಳು ಮಾತ್ರ ಬಾಕಿ ಇರುವಂಥದ್ದು. ಕೋಲಾರದಲ್ಲಿ JDS ಅಭ್ಯರ್ಥಿ ಬಹುತೇಕ ಗೆಲುವು ಆಗುವಂಥ ಸಾಧ್ಯತೆ ಇದೆ. ಈ ಬಾರಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ 3 ಸೀಟುಗಳನ್ನು JDSಗೆ ಬಿಟ್ಟುಕೊಡಲಾಗಿತ್ತು BJP. ಸೊ ಮೈತ್ರಿ ಆಗಿರೋದ್ರಿಂದ ಆ 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಈ ರಿಸಲ್ಟ್ ಮತ್ತು ಪ್ರಜ್ವಲ್ ರೇವಣ್ಣ BJPಗೆ ಈ ಬಾರಿ ನುಂಗಲಾರದ ತುತ್ತೆ. ಡೆಫಿನೆಟ್ಲಿ ಆ ಪುಣ್ಯಾತ್ಮನಿಂದ BJP ಆಗಿರುವಂತಹ ಅವಮಾನ ಒಂದು ಕಡೆ ಆದರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಗೆದ್ದು ಬಂದಿದ್ದರೆ ಅದಾದರೂ ಒಂದು ಪ್ಲಸ್ ಆಗ್ತಾ ಇತ್ತು. ಬಟ್ ಅದರಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ JDSನಿಂದ ಟಿಕೆಟ್ ಕೊಟ್ಟು. ಬಟ್ ನೋಡೋಣ, ಇನ್ನೂ ಅನೇಕ ಸುತ್ತುಗಳು ಬಾಕಿ ಇದೆ. ಬಟ್ ಸದ್ಯದ ಅಪ್ಡೇಟ್ನ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಕೋಲಾರದಲ್ಲಿ ಸೀಟನ್ನು ನೀಡಲಾಗಿತ್ತು JDSಗೆ. ಬಟ್ ಅಲ್ಲಿ ಅಭೂತಪೂರ್ವ ಮುನ್ನಡೆಯನ್ನು ಗಳಿಸ್ತಾ ಇದೆ ಕೋಲಾರದಲ್ಲಿ JDS ಅಭ್ಯರ್ಥಿ, ಅಂದರೆ ಅದು NDA ಅಭ್ಯರ್ಥಿ. ಸೊ ಹಾಗಾಗಿ ಇದು BJPಗೆ ಪ್ಲಸ್ ಆಗುತ್ತೆ. JDS ಜೊತೆ ಮೈತ್ರಿ ಮಾಡಿಕೊಂಡಿರೋದಕ್ಕೂ ಕೂಡ ಸಾಬೀತಾಯಿತು ಪ್ರೂವ್ ಆಯಿತು ಅನ್ನೋ ಥರ. ಇನ್ನೊಂದು ಮಂಡ್ಯ ಕಳೆದ ಬಾರಿ ಸುಮಲತಾ ಅಂಬರೀಶ್ ಅವರ ಕ್ಷೇತ್ರ, ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದಂಥ ಕ್ಷೇತ್ರ. ಈ ಬಾರಿ ಅವರ ಬದಲಾಗಿ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಕೊನೆಯ ಹಂತದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ ನೀಡಿದಂಥ ಟಿಕೆಟ್ಗೆ ಈಗಾಗಲೇ ಉತ್ತಮ ರೀತಿಯಾದಂಥ ಸ್ಪಂದನೆ ಸಿಗ್ತಾ ಇರುವಂಥದ್ದು. ಕೊನೆಯ ಹಂತದಲ್ಲಿ ಹೆಚ್ಚಿನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ HD ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ. ಸೊ ಈಗಾಗಲೇ ಇಂಡಿಯಾ ಮೈತ್ರಿಕೂಟ 228 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಕರಾವಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಈಗಾಗಲೇ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟನ್ನು ಗಮನಿಸುವುದಾದರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ 4,680,00,000 ಮತಗಳನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ 2,59,917. ಅಂದರೆ BJP 1,43,763 ಮತಗಳ ಮುನ್ನಡೆಯನ್ನು ಗಳಿಸಿದ್ದಾರೆ. ಉಡುಪಿಯಲ್ಲಿ 6,000 ಮತಗಳು ನೋಟಕ್ಕೆ ಬಿದ್ದಿರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ 10,000 ಮತ, ಅಲ್ಲಿಗೆ 16 ಆಯಿತು. ಇನ್ನು ಕಾಸರಗೋಡಲ್ಲಿ 2,000, 18. ಇನ್ನು ರಾಜ್ಯದ ಹಲವು ಮೂಲೆಗಳಲ್ಲಿ ಇನ್ನೂ ಹಲವು ನೋಟಗಳು. ಅಂದರೆ ಬರಬರುತ್ತಾ ಪ್ರತಿ ಚುನಾವಣೆಯಲ್ಲೂ ಕೂಡ ನೋಟ ಮತದಾನಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ನಾನು ಯಾವುದೋ ಒಂದು ಅಭಿಯಾನ ಮಾಡಿ ಇದರಿಂದ ನೋಟ ಮತದಾನ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಜನರ ತೀರ್ಪು ರೀ, ಜನರಿಗೆ ಅವಕಾಶ ಇದೆ. ಸಂವಿಧಾನ ನೀಡಿರುವಂಥ ಹಕ್ಕು. ನಿಮಗೆ ಓಕೆನಾ, ನಿಮ್ಮ ಕ್ಷೇತ್ರದಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ನಿಮಗೆ ಓಕೆನಾ, ಮತದಾನ ಹಾಕಿ. ಅಥವಾ ನಿಮಗೆ ಓಕೆ ಇಲ್ಲ, ನಿಮ್ಗೆ ಬೇಕಾದಂಥ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದರೆ ಮತದಾನ ಹಾಕದೇ ಇರಬೇಡಿ, ಬದಲಾಗಿ ನೋಟ ಅನ್ನುವಂಥ ಆಪ್ಷನ್ ಇದೆ, ಅದಕ್ಕಾದರೂ ಹೋಗಿ ನೋಟವನ್ನು ಚೂಸ್ ಮಾಡಿ ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ಸೊ ಅದರ ಥರ ಈ ಬಾರಿ ನೋಟ ಮತದಾನಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಉತ್ತರ ಕನ್ನಡದಲ್ಲಿ BJPಯ ಕಾಗೇರಿ ಅವರು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅಮಿತ್ ಶಾ 5,50,000 ಮತಗಳ ಮುನ್ನಡೆ. ದಕ್ಷಿಣ ಕನ್ನಡದಲ್ಲಿ BJPಯ ಬ್ರಿಜೇಶ್ ಚೌಟ ಮುನ್ನಡೆಯನ್ನು ಸಾಧಿಸಿದರೆ, ಉತ್ತರ ಕನ್ನಡದಲ್ಲಿ BJPಯ ಕಾಗೇರಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆಯ ಬದಲಾಗಿ, ರಾಜಕೀಯದಲ್ಲಿ ಸಕ್ರಿಯವಾಗಿ ಇರದಂತಹ ನಾಯಕನ ಬದಲಾಗಿ, ಉತ್ತರ ಕನ್ನಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಂಥ ಸಮಯದಲ್ಲೂ ಕೂಡ ಭಾಗಿಯಾಗದಂತಹ BJP ಕಾರ್ಯಕರ್ತನ ವಿರುದ್ಧವಾಗಿ ಅವಕಾಶ ಗಿಟ್ಟಿಸಿಕೊಂಡಂತಹ ಕಾಗೇರಿ ಈಗ ಪ್ರೂವ್ ಮಾಡ್ತಾ ಇದ್ದಾರೆ, ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅವರ ವಿರುದ್ಧ ಅನೇಕ ವಿರೋಧಗಳಿತ್ತು. ಕಾಗೇರಿ ಅವರಿಗೆ ಸೀಟ್ ಕೊಟ್ಟರೆ ನಾವು ಈ ಸಲ ಅವರನ್ನು ಗೆಲ್ಲಿಸೋದಿಲ್ಲ, ಅವರ ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ ಅಂತ BJPಯ ಒಳಗಡೆ ಕೆಲವೊಂದು ಸ್ಟ್ರಾಟಜಿಗಳು ನಡೆದಿತ್ತು. ಅಂದರೆ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಸೀಟ್ಗಳು ಅವರಿಗೆ ಸೀಟ್ ನೀಡಬೇಕು ಅಂತ ಹೇಳಿ. ಬಟ್ ಕೊನೆಯ ಹಂತದಲ್ಲಿ ಸೀಟನ್ನು ಬದಲಾವಣೆ ಮಾಡಲಾಯಿತು. ಕಾರಣ ಅನಂತಕುಮಾರ್ ಹೆಗಡೆ ಅವರಿಗೆ ಅನಾರೋಗ್ಯವೂ ಇತ್ತು ಮತ್ತು
ರಾಜಕೀಯದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಳ್ತಾ ಇರಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ. ಬಟ್ ಅದು ವರ್ಕೌಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದರೆ ಕಾಗೇರಿ ಅವರು ಮುನ್ನಡೆಯನ್ನು ಸಾಧಿಸ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರೂವ್ ಆಗ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಕಾಗೇರಿ ಅವರಿಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸೊ 1 ಲಕ್ಷಕ್ಕಿಂತಲೂ ಅಧಿಕ ಮತಗಳ ಮುನ್ನಡೆಯನ್ನು ಕಾಯ್ದಿರುವಂಥದ್ದು. ಸೊ ಇದು ಬಿಜೆಪಿಗೆ ಒಂದು ದೊಡ್ಡ ಮಟ್ಟಿನ ಮುನ್ನಡೆ. ತಿರುವನಂತಪುರ, ಕೇರಳದ ತಿರುವನಂತಪುರ, ಕೇರಳ ಬಿಜೆಪಿಯ ನಿರೀಕ್ಷೆಯ ಕ್ಷೇತ್ರ ತಿರುವನಂತಪುರದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ 23,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ತಿರುವನಂತಪುರದಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಮುನ್ನಡೆ. ಸೊ ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ಅನ್ನು ಗಮನಿಸೋದಾದ್ರೆ, ವಯನಾಡು ಮತ್ತು ರಾಯಬೇರಿ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೇರಳದಲ್ಲಿ ಖಾತೆ ತೆರೆಯುವಂತಹ ಬಿಜೆಪಿ ದಾಪುಗಾಲ ನೀಡ್ತಾ ಇದೆ. ಈ ಬಾರಿ ಏನಾದರೂ ಕೇರಳದಲ್ಲಿ ಮಿನಿಮಮ್ 2 ಅಥವಾ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಖಾತೆಯನ್ನು ತೆರೆದ್ರೆ ಡೆಫಿನೆಟ್ಲಿ ಮಿರಾಕಲ್ ಅಂತಾನೆ ಹೇಳ್ಬೋದು ಕೇರಳದಲ್ಲಿ. ಆದರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ತಮಿಳುನಾಡಿನ ಅಣ್ಣಾಮಲೈ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸಮೀಕ್ಷೆಗಳೇ ಹೇಳಿದೆ, ಅಣ್ಣಾಮಲೈ ನೇತೃತ್ವದಲ್ಲಿ ತಮಿಳುನಾಡಲ್ಲಿ 1-2 ಸೀಟ್ಗಳು ಬರಬಹುದು. ಬಟ್ ಅಣ್ಣಾಮಲೈಗೆ ಈ ಬಾರಿಯ ಸೀಟ್ ಸಿಗುವಂಥದ್ದು ಡೌಟ್ಫುಲ್ ಅಂತ. ಬಟ್ ಅದು ಈಗ ಪ್ರೂವ್ ಆಗ್ತಾ ಇದೆ. ಕಳೆದ ಹಲವು ಹಂತಗಳ ಮತದಾನದಲ್ಲಿ ಅಣ್ಣಾಮಲೈ ಅವರು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಅವರು ಎಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇಲ್ಲ, ಹಿನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಕೇರಳಕ್ಕೆ ಸಂಬಂಧಪಟ್ಟಂತಹ ಓವರ್ ಆಲ್ ಅಪ್ಡೇಟ್ ಅನ್ನು ನೋಡೋದಾದ್ರೆ, ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಓವರ್ ಆಲ್ ಅಪ್ಡೇಟ್ 20 ಲೋಕಸಭಾ ಕ್ಷೇತ್ರಗಳಿರುವಂತಹ ಕೇರಳದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 16 ಕ್ಷೇತ್ರಗಳನ್ನ ಗೆದ್ದು ಏಕೈಕವಾಗಿ ಕಾಂಗ್ರೆಸ್ನ ಭದ್ರ ಬುನಾದಿ ಅಂತ ಪ್ರೂವ್ ಮಾಡಿತ್ತು. ರಾಹುಲ್ ಗಾಂಧಿ ಅವರು ವಯನಾಡಿಂದ ಗೆದ್ದಿದ್ರು. ಜೊತೆಗೆ ಕೇರಳದಲ್ಲಿ 16 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಸಿಪಿಎಂನ ವಿರುದ್ಧ ತೊಡೆ ತಟ್ಟಿದ್ದಂತಹ ಕಾಂಗ್ರೆಸ್ ಈ ಬಾರಿ 15 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಮತ್ತು 2 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ರೆ, ಇನ್ನು 2 ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಮತ್ತು ಸಿಪಿಎಂ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂಥದ್ದು ಕೇರಳದಲ್ಲಿ. ಅಧಿಕ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್, ಉತ್ತರ ಪ್ರದೇಶದ ಗಾಂಧಿನಗರ ಕ್ಷೇತ್ರದಲ್ಲಿ ಅಮಿತ್ ಶಾಗೆ ಗೆಲುವು. 5 ಲಕ್ಷಕ್ಕಿಂತಲೂ ಅಧಿಕ ಮತಗಳ ಮುಖಾಂತರ ಅಮಿತ್ ಶಾ ಗೆಲುವನ್ನು ಕಂಡಿದ್ದಾರೆ. ಬಿಜೆಪಿಯ ಇನ್ನೊಂದು ಖಾತೆ ಓಪನ್ ಆಗಿದೆ. ಗುಜರಾತ್ನಲ್ಲಿ ಅವಿರೋಧ ಆಯ್ಕೆ ಆದ ಬಳಿಕ ಉತ್ತರ ಪ್ರದೇಶದ ಗಾಂಧಿನಗರದಲ್ಲಿ ಅಮಿತ್ ಶಾ ಗೆಲುವು. ಗಾಂಧಿನಗರ ಕ್ಷೇತ್ರದಲ್ಲಿ ಅಮಿತ್ ಶಾ ಈಗಾಗಲೇ ಗೆಲುವನ್ನು ಸಾಧಿಸಿರುವಂತದ್ದು. ಅಂಡ್ ಕರ್ನಾಟಕದಲ್ಲಿ ಮೊದಲ ಖಾತೆ ಓಪನ್ ಆಗಿದೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಎನ್ಡಿಎ ಖಾತೆಗೆ ಕೋಲಾರದ ಅಭ್ಯರ್ಥಿ ಆಗಿರುವಂತಹ ಜೆಡಿಎಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ಗೆ ಸೋಲಾಗಿರುವಂತದ್ದು. ಕೋಲಾರದಿಂದ ಆಯ್ಕೆ ಆಗಿರುವಂತಹ ಜೆಡಿಎಸ್ ಅಭ್ಯರ್ಥಿಗೆ ಗೆಲುವಾಗಿದೆ. ಈಗ ಬರ್ತಾ ಇರುವಂತಹ ಸದ್ಯದ ಅಪ್ಡೇಟ್, 5 ಲಕ್ಷ ಮತಗಳ ಅಂತರದಿಂದ ಆಲ್ಮೋಸ್ಟ್ 5,60,000 ಅಂತ ಅನ್ಕೊಳ್ತೀನಿ ಅಮಿತ್ ಶಾಗೆ ಬಂದಿರುವಂತಹ ವೋಟ್ ಮುನ್ನಡೆ. 5,60,000 ಮತಗಳ ಮುನ್ನಡೆಯ ಜೊತೆಗೆ ಅಮಿತ್ ಶಾ ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವಂತಹ ಅಮಿತ್ ಶಾ, ಬಿಜೆಪಿಯ ಮಾಸ್ಟರ್ ಮೈಂಡ್ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ, ಬಿಜೆಪಿಯ ರಣತಂತ್ರವನ್ನು ಹೂಡಬಲ್ಲ ಅಮಿತ್ ಶಾ ಈಗ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿದ್ದಾರೆ. ಉತ್ತರ ಪ್ರದೇಶದ ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ಬಹುದೊಡ್ಡ ಅಂತರದಿಂದ ಗೆಲುವು.
ಕಳೆದ ಬಾರಿಯ ಲೀಡ್ ಎಷ್ಟಂತ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ಕಳೆದ ಬಾರಿಯ ಲೀಡ್ಗಿಂತ ಹೆಚ್ಚಿನ ಲೀಡನ್ನು ಸಾಧಿಸಿದ್ದಾರೋ ಇಲ್ವೋ ಮುಂದಕ್ಕೆ ಅಪ್ಡೇಟ್ಗಳು ನೋಡೋಣ. ಬಟ್ ಡೆಫಿನೆಟ್ಲಿ 5,60,000 ಸಮಥಿಂಗ್ ವೋಟರ್ಸ್ಗಳು ಅನ್ನುವಂಥದ್ದು ದೊಡ್ಡ ಮಟ್ಟಿನ ಗೆಲುವು. ನರೇಂದ್ರ ಮೋದಿಯವರ ವಾರಾಣಸಿ ಕ್ಷೇತ್ರದ ಅಪ್ಡೇಟ್ಗಳು ಇನ್ನೂ ಬರಬೇಕಷ್ಟೇ. ಒಂದೆರಡು ಕ್ಷೇತ್ರದ ಮತ ಎಣಿಕೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹಿನ್ನಡೆಯನ್ನು ಅನುಭವಿಸಿದರು. ಬಟ್ ಈಗ ಸದ್ಯಕ್ಕೆ ಯಾವ ರೀತಿಯಾದಂಥ ಅಪ್ಡೇಟ್ಗಳು ಬರ್ತಾ ಇದೆ ಅಂತ ಗಮನಿಸಿ ನಿಮ್ಮ ಜೊತೆಗೆ ಆ ವಿಚಾರವನ್ನು ಹಂಚಿಕೊಳ್ಳೋಣ. ಬಟ್ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ಗುಜರಾತಿಂದ ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ಗೆಲುವನ್ನು ಸಾಧಿಸಿರುವಂಥದ್ದು. ಸೊ ಮ್ಯಾಜಿಕ್ ನಂಬರಿಗೆ ನಾನು ಆಗತಾನೆ ಹೇಳಿರೋ ಥರ 12 ಗಂಟೆ ಆಗ್ತಾ ಬಂತು. ಸೊ ಇನ್ನು ನಾವು ಜಾಸ್ತಿಯಾಗಿ ವೆಯ್ಟ್ ಮಾಡಬೇಕಾದಂಥ ಅನಿವಾರ್ಯತೆಗಳಿಲ್ಲ. ಇನ್ನೇನಿದ್ರೂ ಕೂಡ ಸಂಭ್ರಮಾಚರಣೆಗೆ ತಯಾರು ಮಾಡ್ಕೊಳ್ಳೋದೆ. ಅದು ಅಭ್ಯರ್ಥಿ ಯಾರು ಅನ್ನುವಂಥದ್ದು ಮುಖ್ಯ. ಅದು ಕಾಂಗ್ರೆಸ್ನ ಅಭ್ಯರ್ಥಿನೋ ಅಥವಾ BJP ಅಭ್ಯರ್ಥಿ ಅನ್ನುವಂಥದ್ದು ಮುಖ್ಯ. ಸೊ ಯಾವ ಪಕ್ಷದ ಅಭ್ಯರ್ಥಿ ಈಗ ಗೆಲುವಿನ ಕುದುರೆಯ ಜೊತೆಗೆ ಮುಂದೇಟನ್ನು ಇಡ್ತಾರೆ ಅನ್ನುವಂಥದ್ದು ಪ್ರಮುಖ. ಸೊ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಎಲೆಕ್ಷನ್ ಅಪ್ಡೇಟ್. ಎಸ್, ಅಮಿತ್ ಶಾ ಗುಜರಾತ್ನ ಗಾಂಧಿನಗರದಿಂದ 5 ಲಕ್ಷ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂಡ್ ಗೆಲುವಾಗಿದೆ. ಕೇವಲ ಮುನ್ನಡೆ ಮಾತ್ರ ಅಲ್ಲ, ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಅಮಿತ್ ಶಾ ಗೆಲುವನ್ನ ಕಂಡಿದ್ದಾರೆ. 5 ಲಕ್ಷ ಮತಗಳ ಅಂತರದ ಗೆಲುವು ಗುಜರಾತ್ನ ಗಾಂಧಿನಗರ ಕ್ಷೇತ್ರದಿಂದ. ಅಂಡ್ ಕರ್ನಾಟಕದಲ್ಲೂ ಕೂಡ ಒಂದು ಮುನ್ನಡೆಯನ್ನು ಸಾಧಿಸಿದೆ BJP ಮತ್ತು JDS ಮೈತ್ರಿಯ ಕೋಲಾರ ಕ್ಷೇತ್ರದಲ್ಲಿ. ನಾನು ಆಗತಾನೆ ಹೇಳಿರೋ ಪ್ರಕಾರ ಈ ಬಾರಿ BJP ಮೂರು ಕ್ಷೇತ್ರಗಳಲ್ಲಿ ಅವಕಾಶವನ್ನು ನೀಡಿತ್ತು JDSಗೆ. ಮೈತ್ರಿಯನ್ನು ಮಾಡಿಕೊಂಡಿರೋದ್ರಿಂದ 3 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಟ್ಟಿತ್ತು. ಆ 3 ಕ್ಷೇತ್ರಗಳನ್ನು ನೀವು ಗೆದ್ದು ತನ್ನಿ, ಮಿಕ್ಕಿರೋದನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ BJP ಒಂದು ಕಾನ್ಫಿಡೆನ್ಸಲ್ಲಿತ್ತು. ಬಟ್ ಈಗಿನ ಸದ್ಯದ ಅಪ್ಡೇಟನ್ನು ನೋಡ್ತಾ ಹೋದರೆ JDSಗೆ ನೀಡಿರುವಂಥ 3 ಕ್ಷೇತ್ರಗಳಲ್ಲಿ ಆ್ಯಕ್ಚುಲಿ 1 ಕ್ಷೇತ್ರದಲ್ಲಿ ಗೆಲುವಾಗಿದೆ ನನ್ನ ಪ್ರಕಾರ. ಎಸ್, ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ 1 ಕ್ಷೇತ್ರದಲ್ಲಿ ಕೋಲಾರದಲ್ಲಿ ಬಹು ಅಂತರದ ಮುನ್ನಡೆ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಕೊನೆಯ ಹಂತದ ಚುನಾವಣೆ ಆಗ್ತಾ ಇದೆ. ಐ ಮೀನ್ ಕೌಂಟಿಂಗ್ ಆಗ್ತಾ ಇದೆ ಕೊನೆಯ ಹಂತದ. ಸೊ ಹಾಗಾಗಿ ಅಲ್ಲಿ ಗೆಲುವಾಗುವಂಥ ಸಾಧ್ಯತೆ ಬಹುತೇಕ ಪಕ್ಕ ಆ್ಯಂಡ್ ಗೆಲುವಾಗಿದೆ ಅಂತಲೇ ಅನ್ಕೊಳ್ಬೋದು. ಕೋಲಾರದಲ್ಲಿ ಕೊನೆಯ ಹಂತದ ಕೌಂಟಿಂಗಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಕೋಲಾರದಲ್ಲಿ ಹೇಗೂ ಕೂಡ ಗೆಲುವಾದರೆ ಇನ್ನು ಉಳಿದಿರುವಂಥದ್ದು ಮಂಡ್ಯದಿಂದ ಬಂದಿರುವಂಥದ್ದು ನಮ್ಮ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು. ಸೊ ಅವರ ಸ್ಟ್ಯಾಟಿಸ್ಟಿಕ್ಸನ್ನು ಗಮನಿಸಿದರೆ ಅವರು ಕೂಡ ಆಲ್ಮೋಸ್ಟ್ 1,30,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಅವರು ಕೂಡ ಆಲ್ಮೋಸ್ಟ್ ಗೆಲುವಿನ ದಡದತ್ತ ಬರ್ತಾ ಇದ್ದಾರೆ. ಬಟ್ ಆ ದಡ ದಾಟಿ ಹೋಗ್ತಾರಾ ಇಲ್ವೋ ಅನ್ನುವಂಥದ್ದು ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನು 3ನೇ ಕ್ಷೇತ್ರ ಅಂತ ಹೇಳಿದರೆ JDSಗೆ ಇರುವಂಥದ್ದು ಅದು ಹಾಸನ, ಪ್ರಜ್ವಲ್ ರೇವಣ್ಣ ವಿಚಾರ. ಬಟ್ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಯಾಕೋ ಆ ವ್ಯಕ್ತಿ ಟೈಮ್ ಸ್ವಲ್ಪ ಸರಿಯಾಗಿಲ್ಲ ಅಂತ ಅನಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದೆ ಅವರಿಗೆ. ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ. ಕಳೆದ ಬಾರಿ ಗೆದ್ದಂತಹ ಸಿಟ್ಟಿಂಗ್ MP ಗೊತ್ತಾಗುತ್ತೆ ಇದರಲ್ಲೇ ಸಿಟ್ಟಿಂಗ್ MP ಆಗಿ ಏನು ಮಾಡಿದ್ರು ಅಂತ ಹೇಳಿ. ರಿಸಲ್ಟ್ ಬರಲಿ, ಅಲ್ಲಿ ತನಕ ನಾವು ಕೂಡ ಏನು ಮಾತಾಡೋದಿಲ್ಲ. ರಿಸಲ್ಟ್ ಬಂದ ಬಳಿಕ ಇದೆ. ಸಿಟ್ಟಿಂಗ್ MP ಆಗಿ, ಅದು ಪ್ರಜ್ವಲ್ ರೇವಣ್ಣ ಅಂತಲ್ಲ, ಸಿಟ್ಟಿಂಗ್ MPಗಳಾಗಿದ್ದು ಈ ಬಾರಿ ಸೋತಂತಹ ಯಾವುದೇ ರಾಜಕೀಯ ನಾಯಕರಾಗಿರಲಿ ಅವ್ರು ಏನು ಕಡ್ದು ಕಿತ್ತಾಕಿದ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅದು ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಕೂಡ. ಸೊ ಸರ್ಕಾರ ರಚನೆಗೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಕಸರತ್ತನ್ನು ನಡೆಸ್ತಾ ಇದೆ. ಯಾವ ಹಂತದ ಮುಖಾಂತರ ನಾವು ಗೆಲುವನ್ನು ಸಾಧಿಸಬಹುದು ಅಥವಾ ಸರ್ಕಾರ ರಚನೆ ಮಾಡಬಹುದು. ದೊಡ್ಡ ಮಟ್ಟಿನ ಬಹುಮತವನ್ನು ಸಾಬೀತು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಾಂಗ್ರೆಸ್ನ ಮೂಲಗಳೇ ಒಪ್ಪಿಕೊಂಡಿದೆ. ಆ್ಯಂಡ್ ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಎಕ್ಸಿಟ್ ಪೋಲ್ ಬಂದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ರು 295 ಅಂತೂ ಪಕ್ಕ ನಮ್ಮದು. ನೀವು ಎಕ್ಸಿಟ್ ಪೋಲ್ಗಳಲ್ಲಿ 200 ದಾಟೋದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅಥವಾ ನಾವೇನೋ 400 ಸೀಟನ್ನು ಗೆಲ್ತೀವಿ ಅಂತಲೂ ಕೂಡ ಹೇಳೋದಿಲ್ಲ. ಬದಲಾಗಿ 295 ಸೀಟಂತೂ ಪಕ್ಕಾ ಗೆಲ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ, ಮ್ಯಾಜಿಕ್ ನಂಬರ್ 272 ಕ್ರಾಸ್ ಆಗಿ ಹೋಗ್ತೀವಿ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಕಾಂಗ್ರೆಸ್ ನಾಯಕರಿದ್ದರು. ಆ್ಯಂಡ್ ಅದಕ್ಕೆ ತಕ್ಕದಾಗಿ ಈಗ
ಸರ್ಕಾರ ರಚನೆಗೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಇಂಡಿಯಾ ಮೈತ್ರಿಕೂಟ. ಯಾರ್ಯಾರು ಸಿಗ್ತಾರ್ರಿ? ನೀವು ಬನ್ರಿ ನಮ್ಮ ಜೊತೆ ಸರ್ಕಾರ ರಚನೆ ಮಾಡೋಣ, ನೀವು ಬನ್ರಿ. ಯಾರೆಲ್ಲ ಸಿಗ್ತಾರಪ್ಪ ಕೊನೆ ಹಂತದಲ್ಲಿ? ಆಲ್ರೆಡಿ NDA ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ, ಪರವಾಗಿಲ್ಲ ರೀ, ಮೈತ್ರಿಯನ್ನು ಅವ್ರ ಜೊತೆ ಮಾಡ್ಕೊಂಡಿದ್ದೀರ, ನಮ್ಮ ಜೊತೆ ಬನ್ನಿ, ಸರ್ಕಾರ ರಚನೆ ಮಾಡೋಣ. ಹೊಸ ಪ್ಲಾನಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಯಾರನ್ನೆಲ್ಲ ಗಾಳ ಹಾಕಿ ಇಳಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ಬಾರಿಯ ಚುನಾವಣೆ ಕಣ ಇನ್ನಷ್ಟು ರಂಗ ಇರೋದ್ರಲ್ಲಿ ಡೌಟೇ ಇಲ್ಲ. ಸರ್ಕಾರ ಯಾರು ರಚನೆ ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ, ಯಾರಿಗೆ ಎಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆ ಅನ್ನುವಂಥದ್ದು ಅಲ್ಲವೇ ಅಲ್ಲ. NDA 290 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರ್ಬೋದು. ಬಟ್ ಈ ಕಡೆ ನೋಡ್ರಿ, IND 232 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಒಂದು ವೇಳೆ ಗಾಳ ಬೀಸಿ NDA ಇಂದ ಒಂದೊಂದು ಮೈತ್ರಿಕೂಟಗಳನ್ನು ಈ ಕಡೆ ಇಳ್ಕೊಂಡ್ರು ಅಂತಾದ್ರೆ ಸರ್ಕಾರ ರಚನೆ ಮಾಡೋದ್ರಲ್ಲಿ ನೋ ಡೌಟ್. ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ಈಗಿನ ಅಪ್ಡೇಟ್ ಅನ್ನ ಗಮನಿಸಬೇಕಷ್ಟೇ. ಐ ಥಿಂಕ್ 2 ಅಂಕಿ ದಾಟಿದ್ದಾರೆ ಅಂತ ಅನ್ಕೊಳ್ತೀನಿ ಕಾಂಗ್ರೆಸ್. 232 ಕ್ಷೇತ್ರಗಳಲ್ಲಿ ಇಂಡಿಯಾ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅದರಲ್ಲಿ ಕಾಂಗ್ರೆಸ್ ಇಂಡಿವಿಜುವಲ್ ಆಗಿ ಎಷ್ಟು ನಂಬರನ್ನು ಗಳಿಸಿದೆ ಅನ್ನುವಂಥದ್ದು ಕೂಡ ಮುಖ್ಯ. ಸೊ ಆಲ್ಮೋಸ್ಟ್ ರಾಜ್ಯದಲ್ಲಿ ಗಮನಿಸೋದಾದರೆ ಹಲವು ಕ್ಷೇತ್ರಗಳಲ್ಲಿ ಅದೇ ರಿಸಲ್ಟ್ಗಳಿರುವಂಥದ್ದು. 16 ಕ್ಷೇತ್ರಗಳಲ್ಲಿ BJP, 2 ಕ್ಷೇತ್ರಗಳಲ್ಲಿ JDS, 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್. ಅಂಡ್ ಕೇರಳದ ಪ್ರಮುಖ ಕ್ಷೇತ್ರವಾಗಿರುವಂತಹ ಶಶಿ ತರೂರ್ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಶಶಿ ತರೂರ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟಿನ ಮುಖಭಂಗ ಆಗಬಹುದಾದಂತಹ ಸಾಧ್ಯತೆ. ಯಾಕಂತ ಹೇಳಿದ್ರೆ ಶಶಿ ತರೂರ್ ಅವರ ಮೇಲೆ ಅಧಿಕ ವಿಶ್ವಾಸ ಇಟ್ಟಿರುವಂತಹ ಕ್ಷೇತ್ರ ಕಾಂಗ್ರೆಸ್. ಇನ್ನಷ್ಟು ಅಪ್ಡೇಟ್ಗಳನ್ನ ನೀಡೋಣ ಒಂದು ಸಣ್ಣ ಬ್ರೇಕ್ನ ಬಳಿಕ. Achieving exam success is the goal of every ambitious PU student. Bosco's Pre-University College offers top-notch education in science, commerce, and specialized courses like NEET, JEE, CET, and CA Foundation. With a modern campus, experienced faculty, and a strong track record of results, we prepare students for success in exams and admissions to top medical and engineering colleges. Join us to shape your future confidently.
ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್ ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೋಪ್. Parivar Residency, a new landmark for hospitality in Bangalore. Parivar Residency, situated at Kotekar Biri, in a calm and comfortable environment, just 10 minutes drive from Pumpwell Circle. Stay in our 21 AC luxury rooms with all modern amenities and truly spectacular service. Parivar Residency is a perfect place for every occasion. Make your event a very memorable one in our AC banquet halls, a cozy mini hall and an open air terrace hall which can accommodate 50 to 1000 packs. Stay with us. Feel at home. Parivar Residency, Kotekar Biri, Someshwar, Mangalore. For reservations, call 9141034808 or email us at reservations@parivarresidency.in. For any business, location is everything. And what better location to do business than Rohan City at Bijay Main Road, Mangalore? Get guaranteed 7.5 ROI on your investment. Call us now and give your business the address it deserves. ಆಧುನಿಕ ಯಂತ್ರೋಪಕರಣಗಳಿಂದ ಬಹು ವಿಧಗಳಲ್ಲಿ ಪರಿಷ್ಕರಿಸಿದ ಕುಚ್ಚಲಕ್ಕಿ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ಶಶಿ ಇದ್ದಲ್ಲಿ ಕೊಳೆಯ ಮತ್ತೆಲ್ಲಿ. ನಮ್ಮ ಶಶಿ. ಎಸ್, ವೆಲ್ಕಮ್ ಬ್ಯಾಕ್. ಸೊ ಮಹಾ ತೀರ್ಪು 2024ರ ಅಪ್ಡೇಟ್ಗಳನ್ನ ನೋಡ್ತಾ ಹೋಗೋಣ. ಈಗ ಸಮಯ ಆಲ್ಮೋಸ್ಟ್ 12 ಗಂಟೆ 10 ನಿಮಿಷಗಳು ಕಳೆದಿದೆ. ಈಗ ಎಕ್ಸಾಕ್ಟ್ ಪಿಕ್ಚರ್ಗಳು ಸಿಗುವಂತಹ ಸಮಯ. ಸೊ ಹಲವರ ನಿರೀಕ್ಷೆಗಳು ಸುಳ್ಳಾಗಲೂಬಹುದು ಅಥವಾ ಹಲವರ ನಿರೀಕ್ಷೆಗಳು ಸತ್ಯ ಆಗಲೂ ಕೂಡ ಬಹುದು. ಈಗ ಆಕ್ಚುಯಲ್ ಪಿಕ್ಚರ್ಗಳು ಸಿಗ್ತಾ ಇದೆ. ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಅದು ಕೋಲಾರದಲ್ಲಿ ಆಗಿರ್ಬೋದು ಅಥವಾ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಹಿನ್ನಡೆ ಮುನ್ನಡೆಯ ಜೊತೆಗೆ ಗೆಲುವನ್ನು ಸಾಧಿಸಿರುವಂತಹ ಅಪ್ಡೇಟ್ಗಳು ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಕೊನೆಯ ಹಂತದಲ್ಲಿ ಮ್ಯಾಜಿಕ್ ನಂಬರ್ ನ ಯಾರು ಪ್ರವೇಶ ಮಾಡ್ತಾರೆ, ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಸರ್ಕಾರ ರಚನೆ ಮಾಡುವಂತದ್ದು ಯಾರು? ಸೊ ಬಿಜೆಪಿ ಈ ಬಾರಿ ಹ್ಯಾಟ್ರಿಕ್ ಆಗಿ ಮತ್ತೊಂದು ಗೋಲ್ ಅನ್ನ ಹೊಡೆಯುತ್ತಾ ಅಥವಾ ಕಾಂಗ್ರೆಸ್ನ INDA ಮೈತ್ರಿಕೂಟಕ್ಕೆ ಈ ಬಾರಿ ಡೆಫಿನೆಟ್ ಆಗಿ ಎಡವಿ ಬೀಳುತ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಎಸ್, ನಮ್ಮ ಜೊತೆ ನವೀನ್ ಶೆಟ್ಟಿ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸೊ ಇವತ್ತಿನ ಅಪ್ಡೇಟ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ. ಸೊ ಈಗ ಸದ್ಯದ ಅಪ್ಡೇಟ್ ನ ಪ್ರಕಾರ 238 ಕ್ಷೇತ್ರಗಳಲ್ಲಿ ಬಿಜೆಪಿ ಇಂಡಿವಿಜುವಲ್ ಆಗಿ ಗೆಲುವನ್ನ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. 291 ಕ್ಷೇತ್ರಗಳಲ್ಲಿ NDA
ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸರ್, ಈಗಾಗಲೇ ಆರಂಭದಲ್ಲಿ ಹೇಳಿದ್ದೇವೆ, ಎಷ್ಟೇ ಸಮೀಕ್ಷೆಗಳು ಹೇಳಿದರೂ ಕೂಡ ಎಲ್ಲವೂ ಸರಿಯಾಗಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ಸರಿಯಾದಂತಹ ಒಂದು ರೀತಿಯಲ್ಲಿ ಸಾಕ್ತದೆ ಸಮೀಕ್ಷೆಗಳು, ಏನು ಅಂಕಿಅಂಶಗಳು. ಆದರೆ ಮತ್ತೊಮ್ಮೆ ಇದು ಸುಳ್ಳಾಗುವಂತಹ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು. ಕನಿಷ್ಠ ಅಂದರೂ ಕೂಡ NDA ಮೈತ್ರಿಕೂಟಕ್ಕೆ 350 ಸ್ಥಾನಗಳಿಗಿಂತ ಹೆಚ್ಚು ಸಿಗ್ತದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಎಲ್ಲ ಸಮೀಕ್ಷೆಗಳು ನೀಡಿದ್ದು. ಆದರೆ ಅದು ಸುಳ್ಳಾಗುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟವಾದಂತಹ ಮಾಹಿತಿಗಳು, ಅಧಿಕೃತ ಘೋಷಣೆಗಳು ಕೂಡ ಆಗಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು 291 ಅಥವಾ 92 ಆ ಒಂದು ಮುನ್ನಡೆಯನ್ನು ಮಾತ್ರ ಕಾಯ್ದುಕೊಳ್ತದೆ NDA ಮೈತ್ರಿಕೂಟ. ವೈಯಕ್ತಿಕವಾಗಿ ಹೇಳುವುದಾದರೆ ಭಾರತೀಯ ಜನತಾ ಪಕ್ಷ ಕಳೆದ ಚುನಾವಣೆಯಲ್ಲಿ 303 ಸ್ಥಾನಗಳನ್ನು ಏಕಾಂಗಿಯಾಗಿ ಗೆದ್ದುಕೊಂಡಿತ್ತು ಸ್ಪಷ್ಟ ಬಹುಮತದಿಂದ. ಅದರ ಹಿಂದಿನ ಅಂದರೆ 2014ರ ಚುನಾವಣೆಯಲ್ಲಿ 282 ಸ್ಥಾನಗಳೊಂದಿಗೆ ಆ ಒಂದು ಮಾಯಾ ಸಂಖ್ಯೆಗಿಂತ ಹೆಚ್ಚು 10 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಬಾರಿ ಅದು 238ರಲ್ಲಿ ಒಂದು ರೀತಿಯಲ್ಲಿ ಕುಂಟುತ್ತಾ ಸಾಗ್ತದೆ. ಹಾಗಾಗಿ ಇದೀಗ ವಿಚಾರ ಇರುವುದು ಮುಂದಿನ ಸರ್ಕಾರವನ್ನು ಯಾರು ರಚಿಸ್ತಾರೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ, ನಾವು TDP ಅಂದರೆ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ TDP ಪಕ್ಷವನ್ನು, ಅದೇ ರೀತಿ ನಿತೀಶ್ ಕುಮಾರ್ ಅವರ JDU ಅವರನ್ನು ಕೂಡ ಸಂಪರ್ಕ ಮಾಡಿದ್ದೇವೆ. ಹಾಗಾಗಿ ನಾವು ಮೈತ್ರಿ ಮಾಡಿಕೊಂಡು ಒಂದು ಸರ್ಕಾರದ ರಚನೆಗೆ ಮುಂದಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದನ್ನು ಈ ಒಂದು ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ BJPಗೆ ಇನ್ನೂ ಕೂಡ ಸರಿಸುಮಾರು 34 ಸ್ಥಾನಗಳು ಬೇಕಾಗಿದೆ ಏಕಾಂಗಿಯಾಗಿ ಒಂದು ಅಧಿಕಾರವನ್ನು ನಡೆಸಬೇಕಾದ್ರೆ. ಯಾವುದೇ ಕ್ಷಣದಲ್ಲಿ ಕೂಡ ರಾಜಕೀಯ ಪಲ್ಲಟಗಳು ಆಗುವಂತಹ ಸಾಧ್ಯತೆಗಳು ಇದೆ. ಇದು ಕುತೂಹಲಕಾರಿ. ಏನು ಮಾಡಬಹುದು ಮುಂದಿನ ನಡೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಖಂಡಿತವಾಗಿಯೂ ಕೂಡ ಈಗಾಗಲೇ ಸಮಯ 12 ಗಂಟೆ ಆಲ್ರೆಡಿ ಕಳೆದಿದೆ. ಈ ಸಮಯದ ಈ ಒಂದು ಟೈಮ್ಗೆ ಆಲ್ರೆಡಿ ಮ್ಯಾಜಿಕ್ ನಂಬರ್ನ ನಿಯರೆಸ್ಟ್ ಇರಬೇಕು ಅಥವಾ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಆಗಿರಬೇಕು. ಬಟ್ ಯಾವುದೇ ಪಕ್ಷ ಕೂಡ ಇನ್ನೂ ಕೂಡ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಆಗಿಲ್ಲ. ಬಟ್ ಕಳೆದ ಬಾರಿ BJP ಇಂಡಿವಿಜುವಲ್ ಆಗಿ 303 ಕ್ಷೇತ್ರದಲ್ಲಿ ಮುನ್ನಡೆಯ ಜೊತೆಗೆ ಗೆಲುವನ್ನು ಸಾಧಿಸಿತ್ತು. ಹಾಗಾಗಿ ಯಾವುದೇ ಹೆದರಿಕೆಗಳಿರಲಿಲ್ಲ. ವಿಪಕ್ಷಗಳೆಲ್ಲ ಒಟ್ಟಾಗಿ ನಮ್ಮ ಎದುರಾಗಿ ನಿಂತರೂ ಕೂಡ ನಾವು ಇಂಡಿವಿಜುವಲ್ ಆಗಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಆಗಿದ್ದೇವೆ. ಯಾರು ಎಂತಹ ದೊಡ್ಡ ಮಹಾ ಗಠಬಂಧನನ್ನೇ ಮಾಡಿರಲಿ, ನಮಗೆ ಯಾವುದೇ ಹೆದರಿಕೆ ಇಲ್ಲ ಅನ್ನುವಂತಹ ನಿರೀಕ್ಷೆ ಇತ್ತು BJPಗೆ. ಬಟ್ ಈ ಬಾರಿ ಆ ನಿರೀಕ್ಷೆಗಳು ಸುಳ್ಳಾಗಬಹುದಾ ಅನ್ನುವಂತಹ ಪ್ರಶ್ನೆಗಳಿರುವಂತದ್ದು. ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್, ಸೌಮ್ಯ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ತೇಜಸ್ವಿ ಸೂರ್ಯ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೌಮ್ಯ ರೆಡ್ಡಿ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ತೇಜಸ್ವಿ ಸೂರ್ಯ. ಎರಡನೇ ಬಾರಿಗೆ ತೇಜಸ್ವಿ ಸೂರ್ಯ ಅವರು ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಇಡೀ ರಾಜ್ಯದ ಗಮನವನ್ನು ಸೆಳೆದಂತಹ ಕ್ಷೇತ್ರ. ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ, ಕಳೆದ ಬಾರಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿದ್ದು. ಆ ಒಂದು ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಗೆದ್ದಿದ್ರು. ಅಲ್ಲಿ ಕೂಡ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ಅಂತ ಅನಿಸ್ತದೆ. BJPಯ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಬಹುತೇಕ ಗೆಲುವಿನ ಅಂಚಿನಲ್ಲಿದ್ದಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಭರ್ಜರಿ ಗೆಲುವು ತುಮಕೂರಿನಲ್ಲಿ. ಸೊ BJPಯ ಅಭ್ಯರ್ಥಿ ಸೋಮಣ್ಣ ಮೈಸೂರಿನಲ್ಲಿ ಗೆಲುವಿನತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೊಸ ಮುಖ ಆಗಿರುವಂತಹ ರಾಜಕೀಯಕ್ಕೆ ಹೊಸ ಮುಖ ಆಗಿರುವಂತಹ ಯದುವೀರ್ ಒಡೆಯರ್. ಸೊ BJPಯ BY ರಾಘವೇಂದ್ರ ಗೆಲುವು ಆಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅವರಿಗೆ ಗೆಲುವಾಗಿದೆ. ಈಶ್ವರಪ್ಪನವರ ಪಕ್ಷೇತರ ಅಥವಾ ಬಂಡಾಯದ ವಿರುದ್ಧ ಕೂಡ. ಮತ್ತು ಕೋಲಾರದಲ್ಲಿ JDSಗೆ ಜಯ. ಸೊ ಕೋಲಾರದಲ್ಲಿ JDS, ತುಮಕೂರಲ್ಲಿ BJP ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು ಅಧಿಕಾರವನ್ನು ನಡೆಸುವುದರ ಬಗ್ಗೆ ನಾವು ಮಾತನಾಡೋದಾದರೆ 237 ಸ್ಥಾನಗಳಲ್ಲಿ BJP ಏಕಾಂಗಿಯಾಗಿ ಗೆಲುವಲ್ಲ ಮುನ್ನಡೆಯನ್ನು ಸಾಧಿಸಿದೆ. ಅದನ್ನು ಗೆಲ್ಲುವಂತಲೇ ಪರಿಗಣಿಸಿದರೆ ಮತ್ತೆ ಕೂಡ 35 ಸ್ಥಾನಗಳು ಬೇಕಾಗಿದೆ. ಆ 35 ಸ್ಥಾನಗಳನ್ನು ಎಲ್ಲಿಂದ ತರ್ತಾರೆ ಅನ್ನೋದು ಪ್ರಶ್ನೆ. ಮೈತ್ರಿಕೂಟದ ಕೆಲವೊಂದು ಪಕ್ಷಗಳನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ಕೊಡುಗೆಗಳನ್ನು ಕೂಡ ಕೊಡುವುದು. ಯಾಕಂದರೆ ಸರ್ಕಾರ ರಚನೆ ಮಾಡಿದಲ್ಲಿ ಉನ್ನತವಾದಂತಹ ಹುದ್ದೆಗಳನ್ನು ನಿಮಗೆ ಕೊಡ್ತೇವೆ ಎನ್ನುವಂತಹ ಒಂದು ಮಾತನ್ನು ಹೇಳಿ ಒಂದಷ್ಟು ಒಪ್ಪಂದಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ TDPಯ ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಕುಮಾರ್ ಅವರು ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ದವರು, ಕೊನೆಯ ಕ್ಷಣದಲ್ಲಿ NDA ಮೈತ್ರಿಕೂಟಕ್ಕೆ ಸೇರಿದವರು. ಉತ್ತಮವಾದಂತಹ ಸಾಧನೆಯನ್ನು ಈ ಚುನಾವಣೆಯಲ್ಲಿ ಮಾಡಿದರು ಬಿಹಾರದಲ್ಲಿ. ಹಾಗಾಗಿ ಆ ಒಂದು 2 ನಾಯಕರುಗಳನ್ನು ಸೆಳೆದರೆ ಸರ್ಕಾರ ರಚನೆಯನ್ನು ಮಾಡುವುದಕ್ಕೆ ಸಾಧ್ಯ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಬಹುಶಃ ಕೇವಲ 2 ಪಕ್ಷಗಳು ಸಿಕ್ಕಿದ್ರೆ ಮಾತ್ರ ಸಾಧ್ಯ ಆಗುವುದಿಲ್ಲ. ಇನ್ನಷ್ಟು ಪಕ್ಷಗಳನ್ನು ಸೆಳೆಯುವಂಥ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಇಲ್ಲಿ ಇತರರು 21 ಸ್ಥಾನಗಳಲ್ಲಿ ಈ ಕ್ಷಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಆ ಇತರರನ್ನು ಯಾರು ಸೆಳೆಯುತ್ತಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಒಂದು ವೇಳೆ BJPಗೆ ಅನಿವಾರ್ಯ ಆದರೆ ಇತರರನ್ನು ಕೂಡ ಸೆಳೆಯುವುದು ಕೊಂಡು ಸರ್ಕಾರದ ರಚನೆ ಮಾಡುವಂಥ ಪ್ರಯತ್ನಕ್ಕೆ ಮುಂದಾಗ್ಬೋದು.
ಇನ್ನು ಕೆಲವೇ ಬಹುಶಃ ನಿಮಿಷಗಳಲ್ಲಿ ಒಂದಷ್ಟು ಚಿತ್ರಣಗಳು ಬದಲಾಗುವ ಸಾಧ್ಯತೆಗಳು ಕೂಡ ಇದೆ. ಎಸ್, ಈಗಾಗಲೇ ಗುಜರಾತಿಂದ ಗಾಂಧಿನಗರ ಕ್ಷೇತ್ರದಿಂದ ಅಮಿತ್ ಶಾ ಅವರು ಗೆಲುವನ್ನು ಕಂಡಿದ್ದಾರೆ. ಅದು ಹೊರತುಪಡಿಸಿದರೆ ಪ್ರಮುಖವಾಗಿ ಬಿಜೆಪಿ ನಾಯಕರ ಯಾವ ರಿಸಲ್ಟ್ಗಳು ಇನ್ನೂ ಕೂಡ ಬರಬೇಕಷ್ಟೇ. ಸೊ ಹಾಗಾಗಿ ಚಾಣಕ್ಯನ ರಿಸಲ್ಟ್ ಈಗಾಗಲೇ ಬಂದ ನಂತರ ಸರ್ಕಾರ ರಚನೆಗೆ ಇನ್ನು ಮುಂದೆ ಯಾವ ಥರ ಟೆಕ್ನಿಕ್ಗಳನ್ನು ಹೂಡಬೇಕು ಅನ್ನುವಂಥ ಪ್ಲಾನಿಂಗ್ಗಳನ್ನು ನಡೀತಾ ಇರ್ಬೋದು ಏನೋ. ಆಲ್ರೆಡಿ ಕಾಂಗ್ರೆಸ್ಸಿಂದ ಪ್ಲಾನಿಂಗ್ಗಳು ನಡೀತಾ ಇದೆ, ಈ ಕಡೆಯಿಂದ ಬಿಜೆಪಿಯಿಂದ ಕೂಡ ಪ್ಲಾನಿಂಗ್ಗಳು ನಡೀಬೋದು ಅಂತ ಅನ್ಕೊಳ್ತೀನಿ. ಸಹಜವಾಗಿ ಆ ಒಂದು ಪ್ರಕ್ರಿಯೆಗೆ ಮುಂದಾಗಿ ಆಗ್ತಾರೆ. ಯಾವ ಪಕ್ಷಗಳನ್ನು ಉಳಿಸ್ಕೊಳ್ಬೇಕು ಅಥವಾ ಬೇರೆ ಪಕ್ಷಗಳನ್ನು ಸೆಳೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಪಕ್ಷೇತರರು, ನಾನು ಹೇಳೋದು ಅಲ್ಲಿ 21 ಸ್ಥಾನಗಳನ್ನು ಪಕ್ಷೇತರರು ಬಹುತೇಕ ಗೆಲ್ಲುವಂತಹ ಸಾಧ್ಯತೆಗಳು ಕಾಣಿಸ್ತದೆ. ಒಂದು ಕನಿಷ್ಠ 20 ಸ್ಥಾನಗಳು ನೋಡುವ ಅಲ್ಲಿ ಎಷ್ಟು ಸ್ಥಾನಗಳು ಲಭಿಸ್ಬೋದು ಅನ್ನೋದರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಿಶೇಷವಾಗಿ ಮುಂದಾಗಿದೆ ಅಂತ ಅನಿಸ್ತಾ ಇದೆ. ಈ ಬಾರಿ ಈಗಾಗಲೇ ಬಿಜೆಪಿ ಇನ್ನೂ ಕೂಡ ಮ್ಯಾಜಿಕ್ ನಂಬರನ್ನು ರೀಚ್ ಆಗಿಲ್ಲ. ಸೊ ಅದಕ್ಕೆ ಪ್ರಮುಖ ಕಾರಣಗಳು ಏನಾಗಿರ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ. ಯಾಕೆ ಹೊಡೆತ ಬಿತ್ತು? 303 ಸೀಟುಗಳನ್ನು ಇಂಡಿವಿಜುವಲ್ ಆಗಿ ಗೆದ್ದಿದ್ದಂತಹ ಬಿಜೆಪಿ ಈಗ ಒಮ್ಮಿಂದೊಮ್ಮೆಲೆ ಇಂಡಿವಿಜುವಲ್ ಆಗಿ 232 ಸಂಖ್ಯೆಯನ್ನು ಕೂಡ ದಾಟಿಲ್ಲ. ಅದು ಕೂಡ ಕೇವಲ ಮುನ್ನಡೆ, ಗೆಲ್ಲುವಂತ ಅಲ್ವೇ ಅಲ್ಲ, ಕೇವಲ ಮುನ್ನಡೆ. ಆ ಮಟ್ಟಕ್ಕೆ ಕುಸಿತ ಆಗೋದಕ್ಕೆ ಸ್ಪೆಷಲ್ ಕಾರಣಗಳು ಏನು ಅನ್ನುವಂಥದ್ದು ಕೂಡ ಕೆಲವೊಂದು ರಾಜ್ಯಗಳನ್ನು ನೋಡೋದಾದ್ರೆ ಸಮೀಕ್ಷೆಗಳು ಹೇಳೋ ಪ್ರಕಾರ ಮಹಾರಾಷ್ಟ್ರ, ಕರ್ನಾಟಕ, ರಾಜಸ್ಥಾನ, ಬಿಹಾರ, ಜಾರ್ಖಂಡ್ ಮತ್ತು ಹರಿಯಾಣಗಳಲ್ಲಿ ಬಿಜೆಪಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸಮೀಕ್ಷೆಗಳು ಹೇಳಿತ್ತು. ಅದರಂತೆ ಈಗಲೂ ಕೂಡ ರಿಸಲ್ಟ್ಗಳು ಕೂಡ ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. ಬಹಳ ದೊಡ್ಡ ಹೊಡೆತ ನನ್ನ ಪ್ರಕಾರ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿದ್ದಿದೆ. ಅಲ್ಲಿ ಏನಿಲ್ಲ ಅಂದರೂ ಒಂದು 30 ಸ್ಥಾನಗಳಲ್ಲಿ ಕುಸಿತವನ್ನು ಕಂಡಿದೆ ಬಿಜೆಪಿ. ಆ ಒಂದು ಅಂಶವೇ ಇಲ್ಲಿ ಪ್ರಧಾನ ಪಾತ್ರವಾಗಿ ನಿರ್ವಹಣೆ ಮಾಡ್ತಾ ಇದೆ ಅಂತ ನನಗನಿಸಿದೆ. ಇನ್ನು ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿದ್ರೂ ಕೂಡ ಈ ಒಂದು ಪಕ್ಷಗಳಲ್ಲಿ ಸ್ಥಾನಗಳಲ್ಲಿ ಕುಸಿತ ಆಗಿರೋದಕ್ಕೆ ನೇರವಾಗಿ ನರೇಂದ್ರ ಮೋದಿ ಅವರು ಒಂದು ರೀತಿಯಲ್ಲಿ ಹೊಣೆಗಾರರು ಆಗೇ ಆಗ್ತಾರೆ. ಸಾಕಷ್ಟು ಟೀಕೆಗಳು ಕೂಡ ಎದುರಾಗುವಂಥ ಸಾಧ್ಯತೆಗಳಿವೆ. ಸ್ಮೃತಿ ಇರಾನಿ ಇರುವಂತಹ ಪ್ರಮುಖ ಸಂಸದರಿಗೂ ಕೂಡ ಈ ಬಾರಿ ಹಿನ್ನಡೆಯನ್ನು, ಅದು ಕೂಡ 50,000 ಮತಗಳ ಹಿನ್ನಡೆ, 1-2 ಮತಗಳ ಹಿನ್ನಡೆ ಇಲ್ಲ. ಆ ಮಟ್ಟಕ್ಕೆ ಬದಲಾವಣೆ ಆಗಬೇಕು ಅಂತ ಆದರೆ ರಾಜಕೀಯದಲ್ಲಿ ಆಗಿರುವಂಥ ಬದಲಾವಣೆಯನ್ನು ಕೂಡ ನಾವು ಗಮನಿಸಬಹುದು. ಆದರೆ ಕಂಗನಾ ರಾಣವತ್ ಈ ಬಾರಿ ಹೊಸ ಮುಖ, ಬಟ್ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಂಡು. ಬಟ್ ರಾಜ್ಯದಲ್ಲಿ ಬಿಜೆಪಿ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಆದರೆ ಅದಕ್ಕಿಂತ ಓವರ್ಟೇಕ್ ಮಾಡೋದಕ್ಕೆ ಪ್ರಮುಖವಾಗಿ ಕಾಂಗ್ರೆಸ್ನಿಂದ 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಮತ್ತು ಉಡುಪಿಯಿಂದ ಬೆಂಗಳೂರು ಉತ್ತರಕ್ಕೆ ವರ್ಗಾವಣೆ ಆಗಿರುವಂಥ ಶೋಭಾ ಕರಂದಾಜೆ ಅವರು ಇಲ್ಲಿ ಗೆದ್ದಂಥ ಸಂಸದೆ, ಅಲ್ಲಿಯೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸೊ ಅಲ್ಲಿ ಏನಾದರೂ ಗೆದ್ದರೆ ಟಿಕೆಟ್ ಕೊಟ್ಟಿರೋದಕ್ಕೂ ಕೂಡ ಬಿಜೆಪಿ ಸಾರ್ಥಕ ಆಯಿತು ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಕ್ಯಾಂಪೇನ್ ಕೂಡ ಇತ್ತು. ಈಗಾಗಲೇ ಬಿಜೆಪಿ ಕಚೇರಿ ಮುಂಭಾಗ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ರಿಸಲ್ಟ್ ಇನ್ನೂ ಕೂಡ ಬರಬೇಕಷ್ಟೇ ಅಂತ ಅನ್ಕೊಳ್ತೀನಿ. ಎಸ್, ಕೋಟಾ ಶ್ರೀನಿವಾಸ್ ಪೂಜಾರಿ ಭಾರಿ ಮುನ್ನಡೆಯ ಹಿನ್ನೆಲೆ ಸ್ಪಷ್ಟವಾಗಿ ಗಮನದಲ್ಲಿರಿಸಿ, ಕೇವಲ ಮುನ್ನಡೆಯ ಹಿನ್ನೆಲೆ ಕಡಿಯಾಳಿಯಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಪ್ರಾರಂಭ ಆಗಿದೆ. ಇದೇನು ಹೊಸತಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಮೂಲಗಳ ಪ್ರಕಾರ ಕೋಟಾ ಶ್ರೀನಿವಾಸ್ ಪೂಜಾರಿ ಮನೆಯಲ್ಲಿ ನಿನ್ನೆನೇ ಎಲ್ಲ ವ್ಯವಸ್ಥೆಗಳಾಗಿದೆ ಸಂಭ್ರಮಾಚರಣೆಗೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇತ್ತು. ಸೊ ಅದಕ್ಕೆ ಪೂರಕ ಅನ್ನುವಂಥ ಈಗಾಗಲೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 2 ಲಕ್ಷ ಮತಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಕ್ಷೇತ್ರದಲ್ಲಿ. ಖಂಡಿತ ಬಹಳ ಉತ್ತಮವಾದಂತಹ ಸಾಧನೆಯನ್ನು ಅವರು ಮಾಡಿದ್ರು. ಅದು ನಿರೀಕ್ಷಿತವೂ ಕೂಡ. ಕಾಂಗ್ರೆಸ್ನ ರಾಜ್ಯ ನಾಯಕರುಗಳನ್ನ ಒಂದು ಹೇಳಿಕೆಗಳನ್ನು ಗಮನಿಸಿದ್ರು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಮಗೆ ಗೆಲುವು ಕಷ್ಟ ಅನ್ನುವಂಥ ಮಾತನ್ನ ಈ ಹಿಂದೆ ಹೇಳಿದ್ದಾರೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು. ಅದು ನಿಜ ಅಂತ ಅನಿಸ್ತಾ ಇದೆ. ಈಗ ಇರುವುದು ಮುಂದಿನ ಸರ್ಕಾರ ರಚನೆ ಯಾರು ಮಾಡ್ತಾರೆ. ಮೇಲ್ನೋಟಕ್ಕೆ NDA ಮೈತ್ರಿಕೂಟಕ್ಕೆ ಸ್ಪಷ್ಟವಾದಂತಹ ಸ್ಥಾನಗಳು ದೊರೆಯುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಈಗಾಗಲೇ 290ಕ್ಕೂ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಗಳಿಸಿದ್ದಾರೆ. ಅದು ಕೇವಲ ಮುನ್ನಡೆ ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಅಧಿಕೃತವಾದಂಥ ಘೋಷಣೆ ಕೂಡ ಆಗಿದೆ. ಆದರೂ ಮಾಯಾ ಸಂಖ್ಯೆ ಅಂತ ನಾವು ಹೇಳ್ತೇವೆ, ಮ್ಯಾಜಿಕ್ ನಂಬರ್ 272 ಸ್ಥಾನಗಳು ಬಂದರೆ ಅಲ್ಲಿ ಅಧಿಕಾರವನ್ನು ಮಾಡಬಹುದು. ಆದರೆ ಈಗ ರಾಜಕೀಯ ತಂತ್ರಗಾರಿಕೆ ನಡೀತಾ ಇದೆ. ಒಂದೇ ಪಕ್ಷ ಅಂದರೆ BJP ಒಂದೇ ಪಕ್ಷ ಅಲ್ಲಿ 272 ಪಡ್ಕೊಂಡಿಲ್ಲ, ಬದಲಾಗಿ 238, 39 ಅಷ್ಟು ಸ್ಥಾನಗಳಲ್ಲಿ ಬರುವಂತಹ ನಿರೀಕ್ಷೆ ಈ ಕ್ಷಣಕ್ಕೆ ಗೋಚರ ಆಗ್ತದೆ. ಹಾಗಾಗಿ ಮತ್ತೆ
ಏನಿಲ್ಲ ಅಂದರೂ ಒಂದು 34 ಸ್ಥಾನಗಳು ಬೇಕಾಗ್ತದೆ. ಆ 34 ಸ್ಥಾನಗಳ ಕೊರತೆಯನ್ನು ಯಾವ ರೀತಿ ನೀಗಿಸ್ತದೆ ಅನ್ನೋದು ಪ್ರಶ್ನೆ. ಇತ್ತ ಕಡೆ ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ ಕೂಡ ಬೇರೆ ಒಂದಷ್ಟು ಪಕ್ಷಗಳನ್ನು ಸೆಳೆದುಕೊಂಡು ಅಥವಾ ಪಕ್ಷೇತರರನ್ನು ಸೆಳೆದುಕೊಂಡು ನಾವು ಯಾಕೆ ಸರ್ಕಾರ ರಚನೆ ಮಾಡಬಾರ್ದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ತೊಡಗಿಕೊಂಡಿದೆ. ಇಲ್ಲಿ ಗಮನಿಸಬೇಕು, ಉತ್ತಮವಾದಂತಹ ಹುದ್ದೆಗಳನ್ನೇ ಅವರಿಗೆ ನೀಡಬೇಕಾಗ್ತದೆ. ಇಲ್ಲದಿದ್ದರೆ ಅವರಷ್ಟು ಸುಲಭದಲ್ಲಿ ಬರೋದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಪಕ್ಷೇತರರು ಇರ್ಬೋದು ಅಥವಾ ಬೇರೆ ಪಕ್ಷಗಳ ನಾಯಕರು ಪ್ರಮುಖವಾದಂಥ ಹುದ್ದೆಗಳನ್ನು ನೀಡಿದಲ್ಲಿ ಬರುವ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ಬೆಳಗಾವಿಯಲ್ಲಿ ಈಗಾಗಲೇ ಬಿಜೆಪಿಯಿಂದ ಕಾಂಗ್ರೆಸ್ ಕದ ತಟ್ಟಿ ಈಗ ಮತ್ತೆ ಬಿಜೆಪಿಯ ಮನೆಯನ್ನು ಸೇರಿರುವಂತಹ ಜಗದೀಶ್ ಶೆಟ್ಟರ್, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಕರೆಸಿ ಟಿಕೆಟ್ ಕೊಟ್ಟದಕ್ಕೂ ಕೂಡ ಸಾರ್ಥಕ ಆಯಿತು ಬಿಜೆಪಿಗೆ. ನಿಜಕ್ಕೂ ಇದೊಂದು ಒಂದು ರೀತಿಯಲ್ಲಿ ಅನಿರೀಕ್ಷಿತ ಅಂತಲೇ ಹೇಳಬೇಕಾಗ್ತದೆ. ಕೆಲ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದ್ರು ಇಲ್ಲಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವರ ಗೆಲುವು ಸ್ವಲ್ಪ ಕಷ್ಟ ಇದೆ. ಯಾಕೆಂದರೆ ಅಲ್ಲಿ ಎದುರಿಗೆ ನಿಂತವರು ಪ್ರಭಾವಿ ನಾಯಕಿ, ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕಿಯರಲ್ಲಿ ಒಬ್ಬರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅಲ್ಲಿ ಸ್ಪರ್ಧೆಯನ್ನು ಮಾಡಿದರು. ಅವರನ್ನು ಸೋಲಿಸಿ ಗೆಲುವನ್ನು ಸಂಪಾದಿಸುವುದು ಅಷ್ಟು ಸುಲಭದ ಮಾತಾಗಿರಲ್ಲ. ಅದನ್ನು ಸಾಧಿಸಿ ತೋರಿಸಿದ್ದಾರೆ ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು. ಓಕೆ, ಅದರ ಜೊತೆಗಾಗಿ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್, ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಅಪ್ಡೇಟ್ಗಳು ಬರ್ತಾ ಇರುವಂತಹ ಅಲ್ಲಿ ಕೂಡ ಗಮನಿಸಬೇಕಾಗ್ತದೆ. ಅನಂತ್ ಹೆಗ್ಡೆ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಆಕ್ರೋಶ ಬಿಜೆಪಿ ಅಥವಾ ಸಂಘಟನೆಯ ಒಂದು ವಲಯದಲ್ಲಿ ವ್ಯಕ್ತವಾಗಿತ್ತು. ಯಾಕಂದರೆ ಹಿಂದೂ ಪರ ಧ್ವನಿ ಎತ್ತುವವರನ್ನು ಪಕ್ಷ ಮೂಲೆಗುಂಪು ಮಾಡ್ತಾ ಇದೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಸ್ವತಃ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದ್ದಾರೆ, ಇಲ್ಲಿ ಅಷ್ಟು ಸುಲಭ ಇಲ್ಲ ಗೆಲುವನ್ನು ಸಾಧಿಸಬೇಕಾದ್ರೆ, ಮತಗಳನ್ನು ಪಡೆಯಬೇಕಾದ್ರೆ. ಅದನ್ನು ಸುಳ್ಳಾಕಿಸಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಒಂದು ಅದ್ಭುತವಾದಂಥ ಗೆಲುವನ್ನು ಸಂಪಾದಿಸಿದ್ದಾರೆ. ಕರಾವಳಿ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಇದು ಇವತ್ತಿಗೂ ಬಿಜೆಪಿಯ ಮಟ್ಟಿಗೆ ಭದ್ರಕೋಟೆ ಅನ್ನುವುದು ಮತ್ತೊಮ್ಮೆ ನಿರೂಪಿಸಲ್ಪಟ್ಟಿದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೆಲುವು ಸೇರಿದಂತೆ. ಎಸ್ ಸರ್, ಈಗ ಇವರೆಲ್ಲ ಗೆಲುವನ್ನು ನೋಡ್ತಾ ಇದ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿರ್ಬೋದು ಅಥವಾ ಬೆಳಗಾವಿಯ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ, ಯಾರೆಲ್ಲ ವಿರೋಧವನ್ನ ಕಟ್ಟಿಕೊಂಡಿದ್ರು ಅವರೆಲ್ಲ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಬಟ್ ಯಾರ ಮೇಲೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗ್ತಿತ್ತು ಅವರು ಈ ಬಾರಿ ನಿರೀಕ್ಷೆಗಷ್ಟು ಉತ್ತಮ ಸಾಧನೆಯನ್ನ ತೋರ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ. ಅದೇ ರೀತಿ ಶ್ರೀರಾಮುಲು ಅವರ ಏನಾಗಿದೆ ಅಂತ ಸ್ಪಷ್ಟ ಮಾಹಿತಿಗಳು ದೊರೆತಾ ಇಲ್ಲ. ಒಂದು ಕಡೆ ಮುನ್ನಡೆ, ಮತ್ತೊಂದು ಕಡೆ ಹಿನ್ನಡೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತದೆ. ಅಧಿಕೃತ ಘೋಷಣೆ ಏನಾಗಿಲ್ಲ. ಅದು ಒಂದು ವೇಳೆ ಅವರಿಗೆ ಸೋಲಾದರೆ ಅದು ಕೂಡ ಭಾಳ ದೊಡ್ಡ ಆಘಾತ ಭಾರತೀಯ ಜನತಾ ಪಕ್ಷಕ್ಕೆ. ರಾಜ್ಯದಲ್ಲಿ ಇನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಖಂಡಿತವಾಗಿಯೂ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದರೆ 238 ಸ್ಥಾನಗಳಲ್ಲಿ ಮಾತ್ರ BJP ಏಕಾಂಗಿಯಾಗಿ ಮುನ್ನಡೆಯನ್ನು ಸಾಧಿಸುತ್ತದೆ. ಇನ್ನೂ ಕೂಡ 34 ಸ್ಥಾನಗಳು ಬೇಕಾಗಿದೆ ಸರಕಾರದ ರಚನೆಗೆ. ಯಾರ ಒಂದು ಸಹಾಯ ಇಲ್ಲದೆ ಏಕಾಂಗಿಯಾಗಿ ಸರಕಾರವನ್ನು ರಚನೆ ಮಾಡೋದಕ್ಕೆ ಇನ್ನೂ 34 ಸ್ಥಾನಗಳು ಬೇಕಾಗಿ. ಕಳೆದ 2 ಚುನಾವಣೆಗಳಲ್ಲಿ 2014ರ ಚುನಾವಣೆ ಇರ್ಬೋದು, 2019ರ ಚುನಾವಣೆ ಇರ್ಬೋದು, BJPಗೆ ಯಾರ ಹಂಗೂ ಇರಲಿಲ್ಲ. ಯಾಕೆಂದರೆ 282 ಸ್ಥಾನಗಳು 2014ರಲ್ಲಿ, 303 ಸ್ಥಾನಗಳು 2019ರಲ್ಲಿ ದೊರಕಿತ್ತು. BJPಯ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿಯವರು ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು. ಅವರಿಗೆ ಇದಿರು ಇಲ್ಲ ಎನ್ನುವಂಥ ರೀತಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದರು. ಆದರೆ ಈ ಬಾರಿ ಅಂತಹ ಜನಪ್ರಿಯತೆ ಕುಸಿತ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಏಕಾಂಗಿಯಾಗಿ BJPಯನ್ನು ದಡ ಸೇರಿಸುವಲ್ಲಿ ನರೇಂದ್ರ ಮೋದಿ ಅವರು ಎಡವುತ್ತಾರ? ಎಸ್, ಅಂತೂ ಇಂತೂ ರಾಜ್ಯದಲ್ಲಿ ಕಾಂಗ್ರೆಸ್ನ ಖಾತೆ ಓಪನ್ ಆಗಿದೆ. ಕಳೆದ ಬಾರಿ DK ಸುರೇಶ್ ಅವರು ಅಕೌಂಟ್ ಓಪನ್ ಮಾಡಿ ಅದೇ ಒಂದು ಅಕೌಂಟ್ ಇಂದ ರಾಜ್ಯದಲ್ಲಿ ಸಂಸದರಾಗಿ ಮೆರೆದಿದ್ರು. ಬಟ್ ಈ ಬಾರಿ ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಈಗಾಗಲೇ ಬಿಜೆಪಿ ವಿರುದ್ಧ ತೊಡೆತಟ್ಟಿ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಮೊದಲ ಅಕೌಂಟ್ ಈಗಾಗಲೇ ಓಪನ್ ಆಗಿರುವಂತದ್ದು. ಇನ್ನೂ ಕೂಡ ಮುನ್ನಡೆ ಹಿನ್ನಡೆ ವಿಚಾರಗಳು ನಡೀತಾ ಇದ್ರು ಕೂಡ ಕಾಂಗ್ರೆಸ್ನ ಮೊದಲ ಅಕೌಂಟ್ ಓಪನ್ ಆಗಿರುವಂತದ್ದಂತೂ ಸ್ಪಷ್ಟ ಕರ್ನಾಟಕದಲ್ಲಿ. ಸೊ ಪ್ರಮುಖವಾಗಿ ಮೊದಲ ಬಾರಿಗೆ ಸಂಸತ್ತನ್ನ ಪ್ರವೇಶ ಮಾಡಿದ್ದಾರೆ ಸುನೀಲ್ ಬೋಸ್ ಅಥವಾ ಜಗದೀಶ್ ಶೆಟ್ಟರ್ ಕೂಡ. ಸಂಸತ್ತನ್ನ ಆಕ್ಚುಲಿ ಅವರು ಮೊದಲ ಬಾರಿ ಪ್ರವೇಶ ಅಂತ ಅನ್ಕೊಳ್ತೀನಿ, ಇಬ್ರು ಕೂಡ. ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಖಂಡಿತ. ಸೊ ಅವರು ಇನ್ನಷ್ಟೇ ಗೆಲುವಾಗಬೇಕಷ್ಟೇ, ಇನ್ನೂ ಕೂಡ ರಿಸಲ್ಟ್ ಬರಬೇಕಷ್ಟೇ. ಮುನ್ನಡೆಯನ್ನ ಸಾಧಿಸಿದ್ದಾರೆ. ಬಟ್ ಖಂಡಿತ 2 ಲಕ್ಷಕ್ಕಿಂತ ಅಧಿಕ ಮುನ್ನಡೆಗಳಿದೆ. ಇನ್ನು ಕೊನೆಯ 1-2-3 ಹಂತದ ಮತ ಎಣಿಕೆಗಳು ಮಾತ್ರ ಬಾಕಿ ಇರಬಹುದಷ್ಟೇ. ಸೊ ಈ ಒಂದು ಸಂದರ್ಭದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖ. ಸೊ ಆದರೆ ಸ್ಮೃತಿ ಇರಾನಿ ಈ ಬಾರಿ ಅಮೇಥಿಯಲ್ಲಿ ದೊಡ್ಡ ಮಟ್ಟಿನ ಹಿನ್ನಡೆ. ಎಲ್ಲರ ಗಮನ ಇರುವುದು ಆ ಮಾಯಾ ಸಂಖ್ಯೆ 272. ಯಾರು ಮುಟ್ತಾರೆ?
BJP ಕೊಂಚ ಮಟ್ಟಿನ ಚೇತರಿಕೆಯನ್ನು ಈ ಕ್ಷಣಕ್ಕೆ ಕಾಣ್ತಾ ಇದೆ. 239 ಸ್ಥಾನಗಳಿಗೆ ಏರಿಕೆಯನ್ನು, ಅಂದರೆ ಕೊಂಚ ಏರಿಕೆಯನ್ನು ಕಾಣ್ತಾ ಇದೆ ಮುನ್ನಡೆಯ ಆಧಾರದಲ್ಲಿ. ಆದರೂ ಕೂಡ 33 ಸ್ಥಾನಗಳು ಇನ್ನೂ ಬೇಕಾಗಿದೆ. ಆ 33 ಸ್ಥಾನಗಳು ತನ್ನ ಪಕ್ಷದಿಂದಲೇ ದೊರೆಯುತ್ತದ ಅಥವಾ ಬೇರೆ ಪಕ್ಷಗಳಿಗೆ ಅವಲಂಬನೆಯನ್ನು ಮಾಡಬೇಕಾ ಅನ್ನುವಂಥ ಪ್ರಶ್ನೆ. ಎಸ್, ಖಂಡಿತವಾಗಿಯೂ ಕೂಡ ಬಹುಮತ ಸಾಬೀತು ಮಾಡೋದ್ರಲ್ಲಿ ಬಿಜೆಪಿಗೆ ತಲೆನೋವು ಶುರುವಾಗಿದೆ. 303 ಸೀಟುಗಳನ್ನು ಗೆದ್ದು ಬೀಗಿದ್ದಂತಹ ಬಿಜೆಪಿಗೆ ಈಗ ದೊಡ್ಡ ಮಟ್ಟಿನ ಆಘಾತ ಆಗ್ತಾ ಇದೆ. ಸೊ ಈ ಬಾರಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸೋದಕ್ಕೆ ನರೇಂದ್ರ ಮೋದಿಗೆ ಆಗೋದಿಲ್ವಾ? ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಬಾರಿಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು 3ನೇ ಟರ್ಮ್ ಅಲ್ಲಿ ಪ್ರಧಾನಿ ಆಗ್ತಾರಾ ಇಲ್ವೋ, ಅಥವಾ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಕಳೆದ ಬಾರಿಯ ಮಹಾಗಠಬಂಧನಲ್ಲಿ ಎಫೆಕ್ಟ್ ಆಗಿಲ್ಲ, ಬಟ್ ಈ ಬಾರಿಯ ಹೆಸರು ಬದಲಾವಣೆ. ಕಳೆದ ಬಾರಿ ಮಹಾಗಠಬಂಧನ್ ಅಂತಿತ್ತು, ಬಟ್ ಮಹಾಗಠಬಂಧನ್ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಿಲ್ಲ. ಬಟ್ ಈ ಬಾರಿ ಇಂಡಿಯಾ ಅನ್ನುವಂತಹ ಮೈತ್ರಿಕೂಟ ದೊಡ್ಡ ಮಟ್ಟಿನ ಇಫೆಕ್ಟ್ ಅನ್ನ ಸಾಧಿಸುತ್ತಾ ಕಾಂಗ್ರೆಸ್ ಈ ಬಾರಿ ತನ್ನ ಮೈತ್ರಿಕೂಟವನ್ನ ಬಲಪಡಿಸಿಕೊಂಡು ಬಿಜೆಪಿಯ ವಿರುದ್ಧ ಸರ್ಕಾರ ರಚನೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗ್ತಾ ಇರುವಂಥದ್ದು. ಮತ್ತು ಅದಕ್ಕೆ ಪುಷ್ಟಿ ನೀಡೋ ತರ ಬಿಜೆಪಿ ಇಂಡಿವಿಜುವಲ್ ಆಗಿ ಮ್ಯಾಜಿಕ್ ನಂಬರ್ ಅನ್ನು ಕೂಡ ದಾಟಿಲ್ಲ. ಒಟ್ಟಾರೆಯಾಗಿ NDA ಮೈತ್ರಿಕೂಟ 294 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತದ್ದು, ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿರುವಂತದ್ದು ದೇಶಾದ್ಯಂತ. ಹಾಗಾಗಿ ಯಾರು ಬಹುಮತವನ್ನ ಸಾಬೀತು ಮಾಡ್ತಾರೆ, ಈ ಬಾರಿಯ ಬಹುಮತ ಸಾಬೀತು ಮಾಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ತರ ಪ್ರಮುಖ ಹೆಸರುಗಳು ಕೇಳಿ ಬರ್ತಾ ಇರುವಂತದ್ದು. ಸೊ ಅವಕಾಶಗಳಿದೆ ಕಾಂಗ್ರೆಸ್ಗೆ. ಇನ್ನೊಂದು ಸಮೀಕ್ಷೆಗಳು, ಅಷ್ಟೂ ಸಮೀಕ್ಷೆಗಳು ಏನು ಹೇಳಿದವು, ಕನಿಷ್ಠ 350 ಸ್ಥಾನಗಳು NDA ಮೈತ್ರಿಕೂಟಕ್ಕೆ ದೊರೆಯುತ್ತದೆ. ಬಿಜೆಪಿಗೆ 303ಕ್ಕಿಂತ ಖಂಡಿತವಾಗಿಯೂ ಹೆಚ್ಚು ಸ್ಥಾನಗಳು ದೊರೆಯುತ್ತದೆ ವೈಯಕ್ತಿಕವಾಗಿ ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೊಟ್ಟಿದ್ರು. ಇನ್ನು ರಾಜಕೀಯ ವಿಶ್ಲೇಷಕ ಮತ್ತು ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಕೂಡ 400ರ ಗಡಿಯನ್ನು ದಾಟುವುದು ಖಂಡಿತವಾಗಿಯೂ ಅಸಾಧ್ಯ, ಆದರೆ ಕಳೆದ ಬಾರಿಗಿಂತ ಒಂದಷ್ಟು ಸೀಟುಗಳು ಖಂಡಿತವಾಗಿಯೂ ಹೆಚ್ಚು ಲಭಿಸುತ್ತದೆ ಅನ್ನೋಂಥ ಮಾತನ್ನು ಹೇಳಿದರು. ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರಗಳು ಕೂಡ ಇವತ್ತು ಅಲ್ಲಿ ತಪ್ಪಾಗ್ತಾ ಇದೆ. ಹಾಗಾಗಿ ಭಾಳ ದೊಡ್ಡ ಆಘಾತ, ವಿಶೇಷವಾಗಿ ನಾವು ಗಮನಿಸಬೇಕು, ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಆಘಾತ, ಅದು ಮರ್ಮಾಘಾತ ಆಗ್ತದೆ ಭಾರತೀಯ ಜನತಾ ಪಕ್ಷಕ್ಕೆ. ಅಯೋಧ್ಯೆ ರಾಮ ಮಂದಿರ ಸುಮಾರು 5 ಶತಮಾನಗಳು, ಅಂದರೆ 500 ವರ್ಷಗಳ ಕನಸು ನನಸಾದಂತಹ ಈ ಸಂದರ್ಭದಲ್ಲಿ ಭಾಳ ದೊಡ್ಡ ನಿರೀಕ್ಷೆಯನ್ನು ಅಲ್ಲಿ ಭಾರತೀಯ ಜನತಾ ಪಕ್ಷ ಅಥವಾ NDA ಇಟ್ಕೊಂಡಿತ್ತು. ಆದರೆ ಅದು ಕೂಡ ಸುಳ್ಳಾಗ್ತದೆ. ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡುವಂತಹ ಕಣ ಅಥವಾ ಸ್ವತಃ ನರೇಂದ್ರ ಮೋದಿಯವರು ಸ್ಪರ್ಧಿಸುವಂತಹ ಆ ಒಂದು ರಾಜ್ಯದಲ್ಲಿ ಭಾಳ ದೊಡ್ಡ ಹಿನ್ನಡೆ ಅಂತಲೇ ಹೇಳಬೇಕಾಗ್ತದೆ. ಎಲ್ಲಿಯವರೆಗೆ ಅಂದರೆ NDAಗೆ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಸ್, ಈಗ ಬರ್ತಾ ಇರುವಂತಹ ಪ್ರಮುಖ ಅಪ್ಡೇಟ್, ಹಾಸನಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಮುಖಭಂಗ. ಏನು ಪೆಂಡ್ರೈವ್ ಮಾರ್ತಾನೆ ಇರೋದು, ಹೇಗೂ ಕೂಡ ಪೆಂಡ್ರೈವ್ ವಿಚಾರದಲ್ಲಿ ಮುಖಭಂಗ ಆಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತೊಮ್ಮೆ ಮುಖಭಂಗ ಆಗಿದೆ. ಈ ಬಾರಿ ಎದುರಾಳಿಯಾಗಿರುವಂತಹ ಶ್ರೇಯಸ್ ಪಟೇಲ್ ವಿರುದ್ಧ ಬಹು ಅಂತರದ ಸೋಲು. ಈಗಾಗಲೇ ರಿಸಲ್ಟ್ ಅನೌನ್ಸ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ವಿದೇಶದಿಂದ ಸಂಭ್ರಮಾಚರಣೆ ಮಾಡೋಣ ಅಂತ ಹೇಳಿ ಬ್ಯಾಗ್ ಸಮೇತ ಬಂದಿದ್ರು ಪಾಪ ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಅದೇ ಬ್ಯಾಗ್ ಸಮೇತ ವಾಪಸ್ಸಂತೂ ವಿದೇಶಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಬದಲಾಗಿ ಈ ಬಾರಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕುತ್ಕೊಳ್ಳೋದಂತೂ ಪಕ್ಕಾ ಆಗ್ತಾ ಇದೆ. ಸೊ ಸೋಲಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಮುಖಭಂಗ. ಸೊ ಟಿಕೆಟ್ ನೀಡಿದಂತಹ JDSಗೂ ಕೂಡ ದೊಡ್ಡ ಮಟ್ಟಿನ ಮುಖಭಂಗ. ಸಿಟ್ಟಿಂಗ್ MP ಸ್ವಾಮಿ ಏನ್ ಕಡ್ದು ಕಿತ್ತಾಕಿದ್ರು, ಕಳೆದ ಬಾರಿ 5 ವರ್ಷ ಸಂಸದರಾಗಿದ್ರಲ್ವಾ, ಏನ್ ಮಾಡಿದ್ರಿ ತಾವುಗಳು? ಕಾಣ್ತಾ ಇದೆ ಈಗ ಭವಿಷ್ಯ. ತಮ್ಮ ರಿಪೋರ್ಟ್ ಕಾರ್ಡ್ಗಳು ಈಗ ಜನರ ಮುಂದೆ ಬರ್ತಾ ಇದೆ. ಸೊ ಇನ್ನು ಮಾಜಿ ಉಪಮುಖ್ಯಮಂತ್ರಿ ಶ್ರೀರಾಮುಲು ಅವರಿಗೆ ಸೋಲಾಗ್ತಾ ಇದೆ, ಅದು ಅಧಿಕೃತ ಘೋಷಣೆ ಆಗ್ತಾ ಇದೆ. ಇದು ಬಹಳ ದೊಡ್ಡ ಆಘಾತ. ಮತ್ತೊಮ್ಮೆ ಅಲ್ಲಿ ತುಕಾರಾಮ್ ರವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅವರಿಗೆ ಭರ್ಜರಿ ಗೆಲುವು ಪ್ರಾಪ್ತಿ ಆಗ್ತಾ ಇದೆ. ಬಳ್ಳಾರಿಯಿಂದ ಬಿಜೆಪಿಯ ಅಭ್ಯರ್ಥಿ ಶ್ರೀರಾಮುಲು, ಸೊ ಬಿಜೆಪಿಯ ಪ್ರಬಲ ನಾಯಕ, ಅವರಿಗೂ ಕೂಡ ಮುಖಭಂಗ ಆಗಿರುವಂಥದ್ದು. ಸೊ ಕಳೆದ ಬಾರಿಯ ನಿರೀಕ್ಷೆಯ ನಾಯಕ ಈ ಬಾರಿ ಅಭ್ಯರ್ಥಿ ಆಗಿದ್ರು ಖಂಡಿತ, ಬಟ್ ಇದು ಬಿಜೆಪಿಗೆ ದೊಡ್ಡ ಹೊಡೆತಗಳು ಬೀಳುವಂಥದ್ದು. ಬಿಜೆಪಿಯ ಕೆಲ ನಾಯಕರ ಹೇಳಿಕೆಗಳು ಯಾವ ತರ ಇತ್ತು ಅಂತ ಹೇಳಿದ್ರೆ, ನಾವು ಕಳೆದ ಬಾರಿ 25 ಸೀಟ್ ಗೆದ್ದಿದ್ವಿ, 2 JDS ಇಂದ ಬಂದಿರುವಂಥದ್ದು, ಅಲ್ಲಿಗೆ 27 ಆಯ್ತು. 27 ಗೆದ್ದಂತ ನಾವುಗಳೇ 28 ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಕಾಂಗ್ರೆಸ್ನವರೇ 1 ಸೀಟ್ ಗೆದ್ದು 28 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು 28 ಗೆದ್ದೇ ಗೆಲ್ತೀವಿ ಅನ್ನುವಂತಹ ಭರವಸೆಯಲ್ಲಿ ಇದ್ದಂತಹ ಬಿಜೆಪಿಗರಿಗೆ ಬ್ಯಾಕ್ ಟು ಬ್ಯಾಕ್ ಮುಖಭಂಗ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮನೆಗೆ ಹೋದ್ರು, ಈ ಕಡೆಯಿಂದ ಬಳ್ಳಾರಿಯಿಂದ ಶ್ರೀರಾಮುಲು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನೂ ಸರದಿ ಸಾಲಲ್ಲಿ ಇದೆ. ವಿಜಯೇಂದ್ರ ನೇತೃತ್ವದ ಬಿಜೆಪಿ, ಕರ್ನಾಟಕ ಬಿಜೆಪಿಗೆ
ಯಾವ ರೀತಿಯ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು, ಇದು ಗ್ಯಾರಂಟಿ ಇಫೆಕ್ಟಾ ಅಥವಾ ರಾಜ್ಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಮಾಡ್ತಾ ಇರುವಂತಹ ದುರಾಡಳಿತನ ಅಂತ? ಅಂದ್ರೆ ಸರ್ಕಾರ ರಚನೆ ಇಲ್ಲದಿರ್ಬೋದು, ಬಟ್ ಯಾವ ತರ ತನ್ನ ಕಾರ್ಯಕರ್ತರನ್ನ ಪರಿಗಣಿಸ್ತಾ ಇದೆ, ಹಿರಿಯ ನಾಯಕರನ್ನ ಯಾವ ತರ ದೂರ ಇಡ್ತಾ ಇದೆ, ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಇಫೆಕ್ಟ್ ಆಗುತ್ತೆ. ಸಮೀಕ್ಷೆನೇ ನೇರವಾಗಿ ಹೇಳಿದೆ, ಈ ಬಾರಿ ಬಿಜೆಪಿಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರೆ ಅದು ಹಲವು ರಾಜ್ಯಗಳಿಂದ ಬೀಳುತ್ತೆ, ಆದ್ರೆ ಕರ್ನಾಟಕದಿಂದ ಅಂತೂ ಬೀಳುತ್ತೆ ಒಂದು ಒದೆ. ಅದು ಯಾವ ರೇಂಜಿಗೆ ಅಂತ ಹೇಳಿದ್ರೆ ಕರ್ನಾಟಕದ ಬಿಜೆಪಿಯವರು ಮುಟ್ಟಿ ನೋಡ್ಕೊಳ್ಳೋ ಹಂಗಿರುತ್ತೆ. ಡೆಫಿನೆಟ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಬಿತ್ತು ನೋಡಿ, ಬಿಜೆಪಿ ಪರವಾಗಿ 100ಕ್ಕಿಂತಲೂ ಅಧಿಕ ಸೀಟುಗಳು ಬರುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿತ್ತು. ಬಟ್ ಏನಾಯ್ತು ಕತೆ, 65 ಇಳಿತು ಬಿಜೆಪಿ. ಆ ರೇಂಜ್ಗೆ ಈ ಬಾರಿ 25 ಅಂತ ಹೇಳ್ತಾ ಇದ್ದೀರಲ್ವಾ, 15 ಬಂದರೂ ಕೂಡ ತಮ್ಮ ಪುಣ್ಯ. ಬಿಜೆಪಿಗೆ ಈ ಬಾರಿ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ 15 ಬರ್ತೋ ಇಲ್ವೋ ಅನ್ನೋ ತರ ಈಗಿನ ರಿಸಲ್ಟ್ಗಳು ಕಾಣ್ತಾ ಇರುವಂತದ್ದು. ಸೊ ನೋಡೋಣ, ಕಾದು ನೋಡೋಣ. ಇನ್ನು ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ. ರಾಜ್ಯದ ಮತ್ತು ಕರಾವಳಿಗೆ ಸಂಬಂಧಪಟ್ಟಂತಹ ಪಿನ್ ಟು ಪಿನ್ ಅಪ್ಡೇಟ್ಗಳ ಜೊತೆಯಾಗಿ ಈಗ ಬರ್ತಾ ಇರುವಂತಹ ಮೇಜರ್ ಅಪ್ಡೇಟ್ ಅನ್ನು ಗಮನಿಸೋಣ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್, ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿಯ ಯದುವೀರಿಗೆ 7,75,600 ಮತಗಳ ಮುನ್ನಡೆ. ಯದುವೀರ್ ಅವರಿಗೆ 23,000 ಮತಗಳು ಕಳೆದ ಸುತ್ತಿನಿಂದ ಕಡಿಮೆಯಾಗಿದೆ. ಸೊ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಮುನ್ನಡೆಯನ್ನು ಸಾಧಿಸಿದ್ರು ಕೂಡ ಕಳೆದ ಸುತ್ತನ್ನ ಕಂಪೇರ್ ಮಾಡಿದ್ರೆ, ಕಂಪ್ಯಾರಿಟಿವ್ ಇದಕ್ಕಿಂತ ಹಿಂದಿನ ರೌಂಡ್ ಅನ್ನು ಕಂಪೇರ್ ಮಾಡಿದ್ರೆ 23,000 ಮತಗಳ ಹಿನ್ನಡೆ. ಸೊ ಕಡಿಮೆ ಆಗ್ತಾ ಇದೆ ಲೀಡ್ಗಳು, ಇದನ್ನು ಕೂಡ ಗಮನಿಸಿಕೊಳ್ಬೇಕು. ಇನ್ನು ಕೊನೆ ಒಂದೆರಡು ಹಂತದ ಮತ ಎಣಿಕೆಗಳು ಮಾತ್ರ ಬಾಕಿ ಇರುವಂತಹ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟಿನ ಹಿನ್ನಡೆ ಆದ್ರೆ ನಿಜಕ್ಕೂ ಕೂಡ ಇದು ಬಿಜೆಪಿಗೆ ನೆಗೆಟಿವ್ ಆಗುವಂತದ್ದು ಪಕ್ಕ. ಅಲ್ಲಿ ಲಕ್ಷ್ಮಣ ರೇಖೆಯನ್ನು ದಾಟಿ ವಿಜಯವನ್ನ ಗಳಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಅಂತರ ಬಹಳ ದೊಡ್ಡದಿದೆ. ಇನ್ನು ಕೆಲವು ಸುತ್ತುಗಳು ಮಾತ್ರ ಬಾಕಿ ಉಳಿದಿರಬಹುದು ಅಂತ ಅನಿಸ್ತಾ ಇದೆ. ಇನ್ನು ರಾಷ್ಟ್ರ ರಾಜಕಾರಣದ ಆ ಒಂದು ಸುದ್ದಿಗಳತ್ತ ನೋಡುವುದಾದರೆ 294 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 241 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ವೈಯಕ್ತಿಕವಾಗಿ ಬಿಜೆಪಿ ಗಳಿಸಿಕೊಂಡು, ಅಂದರೆ ಇನ್ನೂ ಕೂಡ 30-31 ಸ್ಥಾನಗಳು ಬೇಕಾಗಿದೆ. ಸ್ವತಂತ್ರವಾಗಿ ಸರ್ಕಾರದ ರಚನೆಯನ್ನು ಮಾಡಬೇಕಾದ್ರೆ ಯಾರ ಹಂಗು ಇಲ್ಲ, ಯಾರನ್ನು ಕೇಳಬೇಕಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಇನ್ನು ಬಿಜೆಪಿಗೆ 31 ಸ್ಥಾನಗಳು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಷ್ಟು ಸ್ಥಾನಗಳು ಇನ್ನೂ ಬರಬಹುದು ಅಥವಾ ಬೇರೆ ಯಾರನ್ನು ಅವಲಂಬಿಸಬೇಕು ಅನ್ನುವುದರ ಒಂದು ಲೆಕ್ಕಾಚಾರ ಖಂಡಿತವಾಗಿಯೂ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಮುಜುಗರ ತರುವಂತಹ ಅಂಕಿಅಂಶಗಳು. ಯಾಕೆಂದರೆ ಈ ಬಾರಿ 303ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳು, ಅವರೇ ಹೇಳಿರುವ ಹಾಗೆ ಸರಿಸುಮಾರು 370 ಸ್ಥಾನಗಳನ್ನು ನಾವು ಗೆಲ್ಲಬೇಕು, NDA ಮೈತ್ರಿಕೂಟ 400 ಸ್ಥಾನಗಳಿಗೆ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲ್ಲಬೇಕೆನ್ನುವಂಥ ಒಂದು ಘೋಷಣೆಗಳನ್ನು ಮಾಡಿದರು. ಆ ಬಳಿಕ ಅವರು ಏನು ಹೇಳಿದರು, ಅದು ರಾಜಕೀಯ ತಂತ್ರ ಅಂತ ಏನು ಹೇಳಿದರು ಕೂಡ 350ಕ್ಕಿಂತ ಕಡಿಮೆ ಸ್ಥಾನ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ NDA ಮೈತ್ರಿಕೂಟ ಪ್ರಯತ್ನಗಳನ್ನು ಮಾಡ್ತಾ, ಆದರೆ ಇದೀಗ ಅದೆಲ್ಲವೂ ಸುಳ್ಳಾಗುವಂಥ ಒಂದು ಚಿತ್ರಣಗಳು ಬರ್ತಾ ಇದೆ. 300 ದಾಟುವುದಕ್ಕೂ ಕೂಡ NDA ಮೈತ್ರಿಕೂಟ ಹರಸಾಹಸ ಪಡುವಂತಾಗಿದೆ, ಪರದಾಡುವಂತಾಗಿದೆ. ಖಂಡಿತ ಕೂಡ ಇನ್ನೂ ಹಲವು ಗಂಟೆಗಳೇನಿಲ್ಲ, ರಿಸಲ್ಟ್ ಬದಲಾಗ್ಬೋದು, ಕೊನೆಯ ಹಂತದ ಬದಲಾವಣೆ ಆಗ್ಬೋದು ಅಂತ ಯಾರಾದರೂ ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಆ ಚಾನ್ಸಸ್ಗಳಿಲ್ಲ. ಆ ಚಾನ್ಸಸ್ಗಳೆಲ್ಲವೂ ಕೂಡ ಕಳೆದೋಗಾಯ್ತು. ಇನ್ನಿರುವಂಥದ್ದು ಕೆಲವೊಂದು ನಿಮಿಷಗಳು, ಕೊನೆಯ ಹಂತದ ಬದಲಾವಣೆ ಆಗ್ಬೋದಪ್ಪ, ಒಂದೆರಡು ನಂಬರ್ಗಳು ಆಚೆ ಈಚೆ. ಈಗ ತಾನೇ ಟಿವಿ ಸ್ಕ್ರೀನ್ ಮೇಲೆ ನಾವು ನೋಡೋ ಥರ ಮ್ಯಾಜಿಕ್ ನಂಬರನ್ನು ರಾಷ್ಟ್ರೀಯ ಪಕ್ಷಗಳು ಕ್ರಾಸೇ ಆಗಲಿಲ್ಲ. ಬಿಜೆಪಿ 241 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಅಬ್ಬಬ್ಬ ಅಂತ ಹೇಳಿದ್ರು ಒಂದು 10 ಕ್ಷೇತ್ರಗಳಲ್ಲಿ ಇನ್ನೇನಾದ್ರೂ ಮುನ್ನಡೆಯನ್ನು ಸಾಧಿಸಿ ಗೆಲುವನ್ನ ಕಂಡ್ರು ಕೂಡ 251 ಮಾತ್ರ. ಬಟ್ ಮ್ಯಾಜಿಕ್ ನಂಬರ್ ಇರುವಂತದ್ದು 272. ಅದೇ ರೀತಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳ್ತಾ ಇದ್ರು, ಕಾಂಗ್ರೆಸ್ ಏಕಾಂಗಿಯಾಗಿ 3 ಅಂಕೆಗಳನ್ನು ದಾಟ್ತಾ, ಅಂದರೆ 100ಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ತದೆ. ನಮ್ಮ ಇಂಡಿಯಾ ಮೈತ್ರಿಕೂಟ 295ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಳ್ತದೆ. ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಏಕಾಂಗಿಯಾಗಿ ಕೂಡ ಈ ಕ್ಷಣಕ್ಕೆ 93 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಗಳಿಸಿಕೊಳ್ತದೆ. ಇನ್ನೂ ಕೂಡ ಕನಿಷ್ಠ 7 ಸ್ಥಾನಗಳು 3 ಅಂಕೆಯನ್ನು ದಾಟುವುದಕ್ಕೆ ಬೇಕಾಗ್ತದೆ. ಕಾದು ನೋಡುವ ಎಷ್ಟು ಅಂಕೆಗಳು ಕೊನೆಯಲ್ಲಿ ಪ್ರಾಪ್ತಿ ಆಗ್ತದೆ ಕಾಂಗ್ರೆಸ್ಸಿಗೆ, ಅದೇ ರೀತಿ ಬಿಜೆಪಿಗೆ ಮತ್ತು ಮೈತ್ರಿಕೂಟಗಳಿಗೆ. ಈ ಕ್ಷಣಕ್ಕೆ 294 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆ, ಅದರಲ್ಲಿ 241 ಕ್ಷೇತ್ರಗಳಲ್ಲಿ ವೈಯಕ್ತಿಕವಾಗಿ ಬಿಜೆಪಿ ಮುನ್ನಡೆಯನ್ನು ಗಳಿಸಿತು. ಇದು ಮುನ್ನಡೆ ಮಾತ್ರ. ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಅಧಿಕೃತ ಘೋಷಣೆ ಆಗಿದೆ, ಅಧಿಕೃತ ಘೋಷಣೆ ಬಾಕಿ ಉಳಿದಿದೆ. ಪ್ರಮುಖವಾಗಿ ಈಗಾಗಲೇ ನಮ್ಮ ಕರಾವಳಿಗೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು 1,80,000 ಮತಗಳ ಮುನ್ನಡೆಯನ್ನು ಗಳಿಸಿದ್ದಾರೆ. ಮತ್ತು ಈಗಾಗಲೇ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಕೊನೆಯ ಹಂತದ ಮತದಾನ, ಕೊನೆಯ ಹಂತದ ಮತ ಎಣಿಕೆ ಇನ್ನು ಒಂದು ಬಾಕ್ಸ್ ಓಪನ್ ಆಗೋದಕ್ಕಿದೆ. ಆ ಒಂದು ಹಂತದ ಮತ ಎಣಿಕೆ ಆದ ಬಳಿಕ
ಯಾರ ಪಾಲಿಗೆ ಗೆಲುವು ಅನ್ನುವಂಥದ್ದನ್ನ ನಮ್ಮ ಟಿವಿ ಮುಖಾಂತರ ತಾವೇ ನೋಡ್ಕೊಳ್ಳಿ. ಒಂದೊಂದು ಸ್ವಚ್ಛ 1,80,000 ಮತಗಳ ಮುನ್ನಡೆಯಲ್ಲಿ ಈಗಾಗಲೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆಗೆ ಪಾಠ ಕಲಿಸಿದ್ದಾರೆ ಬಿಜೆಪಿಯ ಕೋಟ. ಜಯಪ್ರಕಾಶ್ ಹೆಗ್ಡೆಗೆ ಪಾಠ ಕಲಿಸಿದ ಬಿಜೆಪಿಯ ಕೋಟ. ಜಯಪ್ರಕಾಶ್ ಹೆಗ್ಡೆ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ ಕೋಟ ಶ್ರೀನಿವಾಸ್ ಪೂಜಾರಿ. ಸದ್ಯದ ಮೆಗಾ ಬ್ರೇಕಿಂಗ್. ಈ ಒಂದು ಅಪ್ಡೇಟ್ ನಮ್ಮಲ್ಲೇ ಮೊದಲು ಬರ್ತಾರೆ. ಮೊದಲ ಹಂತದಿಂದಲೇ ಮುನ್ನಡೆಯನ್ನು ಸಾಧಿಸಿಕೊಂಡು ಬಂದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಈಗ ಗೆಲುವಿನ ನಗೆದಿರಿದ್ದಾರೆ. ಆ ಪುಣ್ಯಾತ್ಮ ನಗೊಂಡದೇ ಸರಳತೆ ಅಂಥದ್ರಲ್ಲೂ ಕೂಡ ಗೆಲುವಿನ ನಗೆಯನ್ನು ಬಿಡ್ತಾ ಇದ್ದಾರೆ. ಜೊತೆಯಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಅಂತರದ ಗೆಲುವು. ಮಂಡ್ಯದಲ್ಲಿ ಅತ್ಯಧಿಕ ಮತಗಳಿಂದ ಕಳೆದ ಬಾರಿ ಮಂಡ್ಯದ ಗಂಡು ಅನ್ನುವಂಥ ಒಂದು ವಿರೋಧನ ಬಂದಿದ್ದ ಅಂಬರೀಶ್ ಅವರ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿ ಅಲ್ಲಿ ಗೆಲುವನ್ನು ಸಾಧಿಸಿದರು. ಈ ಬಾರಿ ಅವರು ಬಿಜೆಪಿಗೆ ಸೇರ್ಪಡೆಗೊಂಡ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧೆ ಮಾಡುವ ಒಲವನ್ನು ತೋರಿಸಿದ್ರು ಕೂಡ ಕೊನೆಯಲ್ಲಿ ಪಕ್ಷದ ಹೈಕಮಾಂಡ್ನ ಆದೇಶಕ್ಕೆ ತಲೆಬಾಗಿ ಅದನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ರು. ಕುಮಾರಸ್ವಾಮಿ ಅವರು ನಿರೀಕ್ಷೆಯನ್ನು ಸುಳ್ಳು ಮಾಡಿಲ್ಲ, ಲೆಕ್ಕಾಚಾರಗಳನ್ನು ಸುಳ್ಳು ಮಾಡಿಲ್ಲ. ಭರ್ಜರಿ ಅಂತರವನ್ನು ಗೆಲುವನ್ನು ಸಾಧಿಸಿದ್ರು ಸ್ಟಾರ್ ಚಂದ್ರು ವಿರುದ್ಧ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗಾಗಲೇ ಗೆಲುವನ್ನು ಸಾಧಿಸಿರುವಂತದ್ದು ಎನ್ಡಿಎ ಮೈತ್ರಿಕೂಟಕ್ಕೆ ಇದೊಂದು ದೊಡ್ಡ ಮಟ್ಟಿನ ಬೂಸ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ 3 ಸೀಟುಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡಲಾಗಿತ್ತು. ಆದ್ರೆ ಅದರಲ್ಲಿ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಜೆಡಿಎಸ್ ಗೆದ್ದಿದೆ. ಒಂದು ಕ್ಷೇತ್ರ ಮಾತ್ರ ಸೋತಿರುವಂತದ್ದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ. ಕೋಲಾರ ಮತ್ತು ಮಂಡ್ಯ ಕ್ಷೇತ್ರವನ್ನು ನೋಡೋದಾದ್ರೆ 2 ಕೂಡ ಜೆಡಿಎಸ್ ಪಾಲಾಗಿತ್ತು. ಜೆಡಿಎಸ್ ಗೆದ್ದು ಈಗ ಬಿಜೆಪಿ ವಹಿಸಿರುವಂತಹ ಕೆಲಸವನ್ನ ತುಂಬಾನೇ ಜವಾಬ್ದಾರಿತವಾಗಿ ನಿರ್ವಹಿಸಿದೆ ಅಂತ ಹೇಳ್ಬೋದು. ಖಂಡಿತ ಬಹುತೇಕ ಸಮೀಕ್ಷೆಗಳು ಹೇಳಿದ್ದಷ್ಟೇ ಜೆಡಿಎಸ್ಗೆ 2 ಸ್ಥಾನಗಳು ದೊರೆಯಬಹುದಂತ ಅದನ್ನು ಸತ್ಯ ಮಾಡಿದ್ದಾರೆ. ಎಸ್, ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮಾಜಿಯಾದ ಸಂಸದರಾದ ಪ್ರಜ್ವಲ್ ರೇವಣ್ಣ. ಖಂಡಿತ ಮಾಜಿನೇ, ಇನ್ನು ಮುಂದೆ ಮಾಜಿಯೂ ಕೂಡ ಒಂದು ಡೆಸಿಗ್ನೇಷನ್ ಕೂಡ ಬೇಡವಾ ಅಂತ ಹೇಳಿ, ಯಾಕೆ ಸುಮ್ಮನೆ ಅಂಥ ಗೌರವಯುತವಾದಂಥ ಸ್ಥಾನವನ್ನು ಕೊಡ್ತೀರಾ ಅಂತ ಹೇಳಿ ಆ ಪುಣ್ಯಾತ್ಮನಿಗೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸಂಸದರಾಗಿ ಉಳಿಯುವಂತ ಚಾನ್ಸಸ್ಗಳು ಎಲ್ಲೂ ಕೂಡ ಇಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ. ನೇರ ಸೋಲು ಸಂಸದ ಪ್ರಜ್ವಲ್ ರೇವಣ್ಣಗೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಅನ್ನೋ ತರ ಬ್ಯಾಕ್ ಟು ಬ್ಯಾಕ್ ಮುಖಭಂಗ ಸಂಸದ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣಗೆ. ಸೊ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಹಾಸನದಲ್ಲಿ ಅವರ ಅಣ್ಣನ ಮಗ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಸೋಲನ್ನು ಅನುಭವಿಸಿದ್ದಾರೆ. ಸೊ ತಂದೆಯ ಮಗ ಕಾಳಗದಲ್ಲಿ ತಂದೆ ಗೆದ್ರು ಮಗ ಸೋತಂಗ. 197 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನೋಡಬೇಕಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟವಾದಂತಹ ಚಿತ್ರಣಗಳು ಲಭ್ಯ ಆಗ್ತದೆ. ಏಕಾಂಗಿಯಾಗಿ ಬಿಜೆಪಿ ಸರ್ಕಾರದ ರಚನೆ ಮಾಡ್ತದ ಇಲ್ವಾ ಅನ್ನೋದೇ ಈ ಕ್ಷಣದ ಪ್ರಶ್ನೆ. ಯಾಕಂದರೆ ಮೈತ್ರಿಕೂಟ ಅಂದರೆ ಅಲ್ಲಿ ಒಂದಷ್ಟು ಪಲ್ಲಟಗಳಿಗೆ ಅವಕಾಶಗಳು ಖಂಡಿತವಾಗಿದೆ. ಈಗಾಗಲೇ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದೆ ಕಾಂಗ್ರೆಸ್ನ ಒಂದು ತಂಡ. ಅದರ ನಾಯಕರುಗಳು ನೇರವಾಗಿ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ಕೂಡ ಕೊಟ್ಟಿದ್ದಾರೆ. ನಾವು ಸರ್ಕಾರ ರಚನೆ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. TDPಯ ಚಂದ್ರಬಾಬು ನಾಯ್ಡು ಅವರ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿತೀಶ್ ಕುಮಾರ್ ಅವರ ಸಂಪರ್ಕವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ನಿತೀಶ್ ಕುಮಾರ್ ಅವರು ಮೊದಲ ಹಂತದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ದವರು, ಕೊನೆಯ ಕ್ಷಣದಲ್ಲಿ ಅದನ್ನು ಬಿಟ್ಟು NDA ಮೈತ್ರಿಕೂಟಕ್ಕೆ ಸೇರ್ಪಡೆಯಾದವರು. ಹಾಗಾಗಿ ಪ್ರಮುಖವಾದಂಥ ಒಂದು ಹುದ್ದೆಯನ್ನು ನೀಡ್ತೇವೆ ಅಥವಾ ಬೇರೆ ಏನಾದರೂ ಆಮಿಷಗಳನ್ನು ನೀಡಿದಲ್ಲಿ ಖಂಡಿತವಾಗಿ ಅವರು ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಈಗಾಗಲೇ ಹಾಸನದಲ್ಲಿ ಶ್ರೇಯಸ್ ಗೆದ್ರೆ, ಈ ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಮಗನ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅಂಬರೀಶ್ ಅವರು ಗೆದ್ದು ಬೇಕಿದ್ರು. ಸೊ ಮಗನ ಸೋಲಿನ ಕಹಿಯನ್ನ ಈಗ ಸಿಹಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವಿನ ಉಡುಗೊರೆಯನ್ನು ನೀಡಿದ್ದಾರೆ. ಸೊ ಕೊನೆಗೂ ಕೂಡ ಮಂಡ್ಯ ಯುದ್ಧದಲ್ಲಿ ಗೆದ್ದು ಬೀಗಿರುವಂಥದ್ದು ಮಂಡ್ಯ ಚುನಾವಣೆ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿದ್ದಂಥ ಚುನಾವಣೆ. ಫೈನಲಿ ಮಂಡ್ಯ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಸೊ JDSಗೆ ನೀಡಿದಂತಹ ಜವಾಬ್ದಾರಿಯನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ. ನೀವತ್ತೆ ಕರ್ನಾಟಕದ ಒಂದು ರಾಜಕೀಯ ಚಿತ್ರಣವನ್ನು ನೋಡುವಾಗ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಬರ್ತಾ ಇದೆ. ಅಂಕಿಅಂಶಗಳಲ್ಲಿ 17 ಸ್ಥಾನಗಳಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 9 ಸ್ಥಾನಗಳಲ್ಲಿ ಕಾಂಗ್ರೆಸ್, 2 ಸ್ಥಾನಗಳನ್ನು ಅಧಿಕೃತವಾಗಿ ಗೆದ್ದುಕೊಂಡಿದೆ JDS. ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಇನ್ನಷ್ಟು ಬದಲಾಗುವ ಸಾಧ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ. ಪ್ರಮುಖವಾಗಿ 196 ಸ್ಥಾನಗಳಲ್ಲಿ ಮುನ್ನಡೆಯನ್ನು NDA ಪಡೆದುಕೊಂಡಿದೆ.
ಇಂಡಿಯಾ ಮೈತ್ರಿಕೂಟ ಈಗ ಸರ್ಕಾರ ರಚನೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾಯಿದೆ. ಯಾಕೆಂದರೆ ಅಷ್ಟು ಸಂಖ್ಯೆಗಳು ಬಹುತೇಕ ಅವರ ನಿರೀಕ್ಷೆಯನ್ನು ಮೀರಿ ಬರ್ತಾಯಿದೆ. 228 ಅವ್ರು ಏನು ಹೇಳಿದರು 295 ಸ್ಥಾನಗಳನ್ನು ಗೆದ್ದುಕೊಳ್ತೇವೆ. ಆದರೆ ಯಾವ ಸಮೀಕ್ಷೆಗಳು ಕೂಡ ಅವರಿಗೆ 200ರ ಸ್ಥಾನವನ್ನು ನೀಡಲಿಲ್ಲ. 150 160 ಗರಿಷ್ಠ ಸ್ಥಾನಗಳನ್ನು ನೀಡಿತ್ತು. ಆದರೆ ಅದನ್ನು ಮೀರಿ 228 ಸ್ಥಾನಗಳಿಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಂಡಿಯಾ ಮೈತ್ರಿಕೂಟ. ಹಾಗಾಗಿ ಕೊನೆ ಹಂತ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ಗಳು ಅನೌನ್ಸ್ ಆಗ್ತಾ ಇದೆ. ಅಫಿಷಿಯಲ್ ಅನೌನ್ಸ್ಗಳು ಮಾತ್ರ ಬಾಕಿ ಇರುವಂಥದ್ದು. ಆದರೂ ಕೂಡ ಮ್ಯಾಜಿಕ್ ನಂಬರ್ನ ಯಾರು ಕೂಡ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಪಾಸ್ ಆಗ್ತಾ ಇಲ್ಲ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಹಿರಿಯ ನಾಯಕರು ರಾಜ್ಯ BJPಯಲ್ಲಿ ಅವರು ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ನೆರೆ ರಾಜ್ಯ ಕೇರಳದ ವಿಚಾರವನ್ನು ಗಮನಿಸುವುದಾದ್ರೆ ಕಳೆದ ಬಾರಿ 20 ಲೋಕಸಭಾ ಕ್ಷೇತ್ರದಲ್ಲಿ 16 ಕ್ಷೇತ್ರಗಳನ್ನ ಗೆದ್ದು ಬೀಗಿದ್ದಂತಹ ಕಾಂಗ್ರೆಸ್ ಈ ಬಾರಿ ಮತ್ತೊಂದು ಸೀಟನ್ನ ಹೆಚ್ಚುವರಿಯಾಗಿ 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ ಕಾಂಗ್ರೆಸ್. ಸೊ ಅಲ್ಲಿ UDF ಈಗಾಗಲೇ ಮುನ್ನಡೆಯನ್ನ ಸಾಧಿಸಿರುವಂತದ್ದು. LDF ಆಡಳಿತಾರೂಢ ಪಕ್ಷ ಆಗಿರುವಂತಹ LDF ಅಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡ್ರೆ, ವಿಸ್ಮಯಕಾರಿ ಅನ್ನೋ ತರ BJP NDA ಪಕ್ಷ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಸೊ ಬೇರೆ ರಾಜ್ಯಗಳಲ್ಲಿ ಕಳೆದುಕೊಂಡಂತಹ ಸೀಟನ್ನು ಕೇರಳದಲ್ಲಿ ವಿಶೇಷ ರೀತಿಯಲ್ಲಿ ಪಡೆದುಕೊಳ್ತಾ ಇದೆ. ಇದು ಈಗಕ್ಕೆ ಒಂದು ಸಣ್ಣ ಸಂಖ್ಯೆ ಆದರೂ ಕೂಡ ಇನ್ನು ಮುಂದಕ್ಕೆ ಒಂದು NDA ಬಲಿಷ್ಠಗೊಳಿಸೋದಕ್ಕೆ ಅಥವಾ NDA ಕದಂಬ ಬಾಹುಗಳನ್ನು ವಿಸ್ತರಿಸೋದಕ್ಕೆ ಅದೊಂದು ಅವಕಾಶ ಅಂತ ಅನ್ಕೊಳ್ತೀನಿ. ಕೇರಳದಲ್ಲಿ ಇಲ್ಲಿ ತನಕ ಸೀಟ್ಗಳು ಸಿಗುವಂಥದ್ದು ಕಡಿಮೆ ಆಗಿತ್ತು. ಶಿಶನ್, ಅದು ಕಬಂಧ ಬಾಹುಗಳನ್ನು ಕೇವಲ ಈ ಒಂದು ಚುನಾವಣೆಯಲ್ಲ, ಕಳೆದ ಕೆಲವು ಚುನಾವಣೆಗಳಲ್ಲಿ ಮಾಡ್ತಾ ಇದೆ, ವಿಶೇಷವಾಗಿ BJP. ಅಂದರೆ ಅದರ ಒಂದು ಲೆಕ್ಕಾಚಾರ ನಾನು ಆರಂಭದಲ್ಲಿ ಹೇಳಿದೆ, ಕೆಲವೊಂದು ಸ್ಥಾನಗಳು ಬೇರೆ ರಾಜ್ಯಗಳಲ್ಲಿ ಕಡಿಮೆ ಆದರೂ ಕೂಡ ಅದನ್ನು ಸರಿದೂಗಿಸುವಂಥ ಪ್ರಯತ್ನ ಎಲ್ಲಿ ನಮ್ಮ ಅಸ್ತಿತ್ವವೇ ಇಲ್ವೋ ಆ ಒಂದು ರಾಜ್ಯಗಳಲ್ಲಿ ಪಡೆಯಬೇಕೆನ್ನುವಂಥ ಒಂದು ಲೆಕ್ಕಾಚಾರ ಮಾಡಿತ್ತು. ಬಹುತೇಕ ಯಶಸ್ವಿಯಾಗಿದೆ. ಒಂದು ತಮಿಳುನಾಡು ಬಿಟ್ಟರೆ, ತಮಿಳುನಾಡಿನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಏನು ಕೆಲಸ ಮಾಡಿಲ್ಲ. ಅಣ್ಣಾಮಲೈ ಅವರ ಒಂದು ಚಾರ್ಮ್ ಏನಿದೆ ಅಥವಾ ಅವರ ಏನು ಅದು ಕೆಲಸ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಸಂಘಟನೆಯನ್ನು ಮಾಡಿದ್ರು, ಆ ಜನ ಸ್ತೋಮ ಅಲ್ಲಿ ಇತ್ತು, ಆದರೂ ಅದು ಮತಗಳಾಗಿ ಪರಿವರ್ತನೆ ಆಗಿಲ್ಲ ಎನ್ನುವುದು ಈ ಒಂದು ಫಲಿತಾಂಶಗಳು ಸೂಚಿಸ್ತಾ ಇದೆ. ನೋಡೋಣ ಯಾವ ರೀತಿಯಾದಂಥ ಫಲಿತಾಂಶ ಕೊನೆಯಲ್ಲಿ ಉಳಿತದೆ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ಗೆಲುವು. ಸೊ BJP ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಭರ್ಜರಿ ಗೆಲುವು ದೊರೆತಿರುವಂಥದ್ದು. ಸೊ ಇದು BJPಯ ತೆಕ್ಕೆಗೆ ಇನ್ನೊಂದು ಗೆಲುವು. ಸೊ ನಿರೀಕ್ಷೆ ಇತ್ತು ಮತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸಣ್ಣ ಮಟ್ಟಿನ ಮುಖಮಂಗು ಕೂಡ ಆಗಿತ್ತು ಡಾಕ್ಟರ್ ಸುಧಾಕರ್ ಅವರಿಗೆ. ಖಂಡಿತ. ಈಗ ರಾಜ್ಯ BJPಯನ್ನು ಗಮನಿಸುವಾಗ 17 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. JDS 2 ಸ್ಥಾನಗಳಲ್ಲಿ, ಅಂದರೆ ಒಟ್ಟಾರೆಯಾಗಿ NDA ಮೈತ್ರಿಕೂಟ 19 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಕೆಲವು ಸುತ್ತಿನ ಮತ ಎಣಿಕೆ ಬಾಕಿ ಉಳಿದಿದೆ ಅಂತ ಅನಿಸ್ತದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ಒಂದು ರಾಜಕಾರಣದ ಇವತ್ತಿನ ಈ ಫಲಿತಾಂಶದ ಅಥವಾ ಮುನ್ನಡೆಯ ಸ್ಥಾನಮಾನಗಳನ್ನು ಗಮನಿಸುವುದಾದರೆ 296 ಸ್ಥಾನಗಳಲ್ಲಿ NDA ಮೈತ್ರಿಕೂಟ, ಅದೇ ರೀತಿ 227 ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟ, 20 ಕ್ಷೇತ್ರಗಳಲ್ಲಿ ಇತರರು ಅಂದರೆ ಪಕ್ಷೇತರರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ BJP ಆ್ಯಂಡ್ JDS ಗೆಲುವನ್ನು ಸಾಧಿಸಿರುವಂಥದ್ದು. ಕಾಂಗ್ರೆಸ್ನ ಒಂದು ಸೀಟ್ ಈಗಾಗಲೇ ಪಕ್ಕ ಆಗಿರುವಂಥದ್ದು ಚಾಮರಾಜನಗರದಲ್ಲಿ ಸುನೀಲ್ ಬೋಸ್. ಸೊ ಆ ಒಂದು ಕ್ಷೇತ್ರವನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕಾಂಗ್ರೆಸ್ ಈಗಾಗಲೇ ಖಾತೆಯನ್ನು ತೆರೀಲಿಲ್ಲ. 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಂಥ ಕಾಂಗ್ರೆಸ್ ಈಗ 9ಕ್ಕೆ ಕುಸಿದಿದೆ. ಒಂದು ಕ್ಷೇತ್ರವನ್ನು ಕಳೆದುಕೊಂಡಿದೆ. BJP ಈಗ 17 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನೊಂದು ಗಮನಿಸಬೇಕು ಶಿಶನ್, ಈಗ ರಾಜ್ಯ ರಾಜಕಾರಣದಲ್ಲಿ ಎಷ್ಟು ಸ್ಥಾನಗಳು ಪಡೆಯುತ್ತದೆ ಅನ್ನೋದರ ಮೇಲೆ ಕೂಡ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತದೆ. 10 ಸ್ಥಾನಗಳಿಂದ ಕಡಿಮೆ ಸ್ಥಾನ ಗೆದ್ದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ರೀತಿಯಾದಂತಹ ಪ್ರಶ್ನೆಗಳು ಎದುರಾಗ್ಬೋದು ಕಾಂಗ್ರೆಸ್ನ ಹೈಕಮಾಂಡ್ನಿಂದ. ಯಾಕೆಂದರೆ ನಿರೀಕ್ಷೆ ಇತ್ತು 14ರಿಂದ 15 ಸ್ಥಾನಗಳಾದರೂ ಗೆಲ್ಬೋದು ಅಂತ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಬರ್ಬೋದು. ಕೆಲವೊಂದು ತಲೆದಂಡುಗಳು ಆಗ್ಬೋದು, ಗೊತ್ತಿಲ್ಲ. ಬೆಳಗಾವಿ ಗ್ರಾಮಾಂತರ ಪ್ರದೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಈ ಇಡೀ ಚುನಾವಣೆ 2 ವಿಚಾರಗಳಲ್ಲಿ ಬಹಳ ಮುನ್ನೆಲೆಗೆ ಬಂದಿತ್ತು. ಗ್ಯಾರಂಟಿ ಯೋಜನೆಗಳು, ಒಂದು ಕಡೆ ಮೋದಿ ಗ್ಯಾರಂಟಿ, ವಿಶೇಷವಾಗಿ ಕರ್ನಾಟಕದ ಪಂಚ ಗ್ಯಾರಂಟಿ. ಯಾರು ಈ ಒಂದು ಚುನಾವಣಾ ಕದನದಲ್ಲಿ ಗೆಲ್ತಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬಹುತೇಕ ಸಿಗ್ತಾ ಇದೆ. ರಾಜ್ಯದ ಮಟ್ಟಿಗೆ ರಾಜ್ಯದ ಪಂಚ ಗ್ಯಾರಂಟಿಗಳು ದೊಡ್ಡ ಮಟ್ಟದ ಏನು ಪ್ರಭಾವವನ್ನು ಬೀರುತ್ತಿದ್ದರೆ ಕನಿಷ್ಠ 14ರಿಂದ 15 ಸ್ಥಾನಗಳಾದರೂ ಬರಬೇಕಿತ್ತು, ಅಥವಾ ಸಮಬಲದ ಪ್ರದರ್ಶನ ಆದರೂ ಬರಬೇಕಿತ್ತು. ಅದು ಬರಲಿಲ್ಲ. ಹಾಗಾಗಿ
ದೊಡ್ಡ ಮಟ್ಟದ ಗ್ಯಾರಂಟಿಗಳು ಅಲ್ಲಿ ಕೆಲಸ ಮಾಡಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಹಾಗಂತ BJP ಅವರು ಇಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳಿಕೊಂಡು ಸ್ಥಾನಗಳನ್ನು ಪಡೀತಾ ಇದ್ರು ಅಥವಾ ಗೆಲುವನ್ನು ಪಡೆದುಕೊಳ್ಳೋ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ ರಾಜ್ಯದ ಮಟ್ಟಿಗೆ ಅಂತಲೇ ನಾವು ಹೇಳಬೇಕಾಗ್ತದೆ. NDA ಈಗಾಗಲೇ 298 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಒಂದೊಂದು ಅಂಕಿಯನ್ನು ಸೇರಿಸಿಕೊಳ್ತಾ ಇದೆ ಈಗಾಗಲೇ NDA ತನ್ನ ತೆಕ್ಕೆಗೆ. 298 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇನ್ನೂ ಕೂಡ 300 ಕೂಡ ಪಾಸ್ ಆಗಿಲ್ಲ. ಕಳೆದ ಬಾರಿ ಇಂಡಿವಿಜುವಲ್ ಆಗಿ BJP 303 ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಪಕ್ಷ ಇವತ್ತು ಇಂಡಿವಿಜುವಲ್ ಆಗಿ 232-34 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. NDA ಮೈತ್ರಿಕೂಟವನ್ನು ನೋಡೋದಾದರೆ 298, ಇನ್ನೂ ಕೂಡ 300ರ ಗಡಿ ದಾಟಿಲ್ಲ. ಮತ್ತು ಮ್ಯಾಜಿಕ್ ನಂಬರನ್ನು ಇಂಡಿವಿಜುವಲ್ ಆಗಿ BJP ದಾಟದೇ ಇರೋದ್ರಿಂದ ಸರ್ಕಾರ ರಚನೆ ಮಾಡೋದ್ರಲ್ಲಿ ಕಾಂಗ್ರೆಸ್ಸಿಗೂ ಕೂಡ ಅವಕಾಶಗಳಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಯಾರ ಸರ್ಕಾರ ಅನ್ನುವಂಥದ್ದು ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಸೊ ಯಾರಿಗೆ ಈ ಬಾರಿಯ ಲೋಕಪರ್ವದ ಕಿರೀಟ ಧಾರಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾತುರತೆಯಿಂದ ಕಾಯಬೇಕಾದಂಥ ಸಮಯ ಇದೆ. ಸೊ ಯಾರ ಪರವಾಗಿಯೂ ಕೂಡ ಬಹುಮತ ಸಾಬೀತಾಗುವಂತಹ ಡಿಟೇಲ್ಗಳು ಇನ್ನೂ ಕೂಡ ಬಂದಿಲ್ಲ. ಸೊ ಸದ್ಯಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ಅನ್ನು ಗಮನಿಸೋಣ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮತ್ತೆ ಅರಳಿದ ಕಮಲ. ಸೊ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಗೆಲುವಾಗಿದೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ. ಅನಂತಕುಮಾರ್ ಹೆಗಡೆಯ ಬದಲಾಗಿ ಇನ್ನೋರ್ವ ಅಭ್ಯರ್ಥಿಯನ್ನು ತಂದು ನಿಲ್ಲಿಸಿದರೂ ಕೂಡ ಎಂತಹ ಫೈರ್ ಬ್ರ್ಯಾಂಡ್ ಮಾತುಗಾರರಿದ್ದರೂ ಅವರ ಬದಲಾಗಿ ನಮ್ಮ ಪಕ್ಷದ ನಿಲುವನ್ನು, ಪಕ್ಷದ ನಿರ್ಧಾರವನ್ನೇ ನಾವು ಪೂರೈಕೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ BJP ಅಭ್ಯರ್ಥಿಯ ಬದಲಾವಣೆಯನ್ನು ಮಾಡಿತ್ತು. ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸದಂಥ ಅನಂತಕುಮಾರ್ ಹೆಗಡೆ ವಿರುದ್ಧ BJP ಹೂಡಿದಂಥ ಒಂದು ಹೊಸ ಗಾಳ ಇದಾಗಿತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬಟ್ ಅದರಲ್ಲಿ BJP ಯಶಸ್ವಿಯಾಗಿದೆ ಆ್ಯಂಡ್ ಗೆಲುವನ್ನು ಕೂಡ ಸಾಧಿಸಿದೆ. ಧಾರವಾಡದಲ್ಲಿ ಇನ್ನೋರ್ವ ಹಿರಿಯ BJP ನಾಯಕರು ಪ್ರಹ್ಲಾದ್ ಜೋಶಿ ಅವರು ಗೆಲುವಿನತ್ತ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಇನ್ನೊಂದು ಅಂಶವನ್ನು ನಾವು ಬಹುಶಃ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದವರಿಗೆ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಕೆಲವರಿಗೆ ಪ್ರಶ್ನೆ ಇರ್ಬೋದು, ಯಾರಿಗೂ ಮಾಯಾ ಸಂಖ್ಯೆ 272 ದೊರೆಯದಿದ್ದರೆ ಏನಾಗ್ತದೆ, ಯಾವ ರೀತಿಯಾದಂತಹ ರಾಜಕೀಯ ಚಿತ್ರಣಗಳು ಎದುರಾಗ್ತದೆ ಅನ್ನುವಂಥ ಪ್ರಶ್ನೆಗೆ ಹೇಳೋದಾದರೆ ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ನಾವು ಹೇಳ್ತೇವೆ. ಒಂದು ಪಕ್ಷ, ಯಾವ ಪಕ್ಷ ಹೆಚ್ಚಿನ ಮತಗಳನ್ನು, ಅದು ಸ್ಪಷ್ಟ ಬಹುಮತ ಇಲ್ಲದೆ ಹೋದರೆ ಹೆಚ್ಚಿನ ಮತಗಳನ್ನು, ಹೆಚ್ಚಿನ ಸ್ಥಾನಗಳನ್ನು ಯಾರು ಗೆಲ್ತಾರೆ ಅವರಿಗೆ ಮೊದಲ ಅವಕಾಶವನ್ನು ರಾಷ್ಟ್ರಪತಿಗಳು ಕೊಡಬೇಕಾಗ್ತದೆ. ಆದರೆ ಅದಕ್ಕೆ ಈಗ ಸದ್ಯಕ್ಕೆ BJP ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆಗಳು ಬರ್ತದೆ. BJP ಅವರು ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿ ನಮಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಪ್ರಸ್ತಾವನೆ ಕೊಡಬೇಕಾಗ್ತದೆ. ಆಗ ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅವಕಾಶಗಳನ್ನು ಕೊಡ್ತಾರೆ. ಈ ಒಂದು ನಿಗದಿತ ಸಮಯದೊಳಗೆ ನಿಮ್ಮ ಬಹುಮತ ಅಂದರೆ 272 ಸ್ಥಾನಗಳಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಮಾಡಿ ತೋರಿಸಬೇಕು, ಅದನ್ನು ನಿರೂಪಿಸಬೇಕು ಎನ್ನುವಂತಹ ಒಂದು ಷರತ್ತನ್ನು ವಿಧಿಸ್ತಾರೆ. ಅವರು ಕೊಟ್ಟ ಸಮಯದ ಒಳಗೆ BJP ಅವರು ಮೈತ್ರಿ ಪಕ್ಷಗಳ ಜೊತೆಗೂಡಿ ಅಥವಾ ಪಕ್ಷೇತರರನ್ನು ಸೆಳೆದುಕೊಂಡು 272 ಮುಟ್ಟಿದರೆ ಮಾತ್ರ ಸರ್ಕಾರ ರಚನೆಗೆ ಅವಕಾಶ. ಒಂದು ವೇಳೆ ಅದು ಸಾಧ್ಯ ಆಗದಿದ್ದರೆ ಎರಡನೇ ಅತಿ ಹೆಚ್ಚು ಪಡೆದಂತಹ ಪಕ್ಷಕ್ಕೆ ಆ ಒಂದು ಅವಕಾಶಗಳನ್ನು ಕೊಡ್ತಾರೆ. ಇಲ್ಲಿ ಕಳೆದ ಒಂದು ಚುನಾವಣೆಯಲ್ಲಿ ಅದು ಕೂಡ ತಪ್ಪಿದಂತಹ ಘಟನೆಗಳನ್ನು ನೋಡಿದ್ದೇವೆ. ಗೋವಾದಲ್ಲಿ ಆಗಿರುವಂತಹ ಒಂದು ಘಟನೆಗಳು, ಅಲ್ಲಿ ಇವರ ಒಂದು ಕೆಲಸ ಇದೆ. ಈಗ ಸದ್ಯಕ್ಕೆ BJP ಅವರು ನಾವು ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ದೇವೆ, ಹಾಗಾಗಿ ನಮಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕೆನ್ನುವಂಥ ಒಂದು ವಿನಂತಿಯನ್ನು, ಪ್ರಸ್ತಾವವನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗ ಗೆಲುವಾಗಿರುವಂಥದ್ದು. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಐ ಥಿಂಕ್ ಹಾವೇರಿಯಿಂದ ಈ ಬಾರಿ ಕಣದಲ್ಲಿದ್ದಂತಹ ಅಭ್ಯರ್ಥಿ BJPಯಿಂದ ಸೊ ಗೆಲುವನ್ನು ಸಾಧಿಸಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸೊ ಈ ಕಡೆಯಿಂದ ಇನ್ನೋರ್ವ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ HD ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸಿದ್ರೆ, ಈ ಕಡೆಯಿಂದ BJPಯ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಅಂತೂ ಫೈನಲಿ ಇಬ್ಬರು ಮಾತ್ರ ಅಲ್ಲ, ಇನ್ನೊಂದು ಕಡೆ ನಮ್ಮ ಜಗದೀಶ್ ಶೆಟ್ಟರ್, 3 ಮಾಜಿ ಮುಖ್ಯಮಂತ್ರಿಗಳು ಕೂಡ ಗೆಲುವನ್ನು ಸಾಧಿಸಿರುವಂಥದ್ದು ಈಗಿನ ಸದ್ಯದ ಅಪ್ಡೇಟ್ಗಳು. ಖಂಡಿತ ಈಗ ಒಂದು ಹಾಸನದ ಸೋಲು ನಮಗೆ ಆಘಾತ ತಂದಿದೆ ಅನ್ನುವಂಥ ಮಾತನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಒಂದಷ್ಟು ತಪ್ಪುಗಳು ಮಾಡದೇ ಇರ್ತಿದ್ರೆ ಇನ್ನೂ ಒಂದು 4-5 ಸ್ಥಾನಗಳನ್ನು ಹೆಚ್ಚಿಗೆ ಪಡ್ಕೊಳ್ಬಹುದಿತ್ತು NDA ಮೈತ್ರಿಕೂಟ ಅಂತ ಹೇಳ್ತಾ ಇದ್ರು. ಯಾವ ತಪ್ಪುಗಳು ಅನ್ನೋದು ಈಗ ಮುಖ್ಯ ಆಗ್ತದೆ. ಬಹುಶಃ ಅವರೇ ಅದನ್ನು ಹೇಳ್ಬೋದು, ನೋಡುವ. ಅದೇ ರೀತಿ ರಾಷ್ಟ್ರೀಯ ರಾಜಕಾರಣ, ಈಗ ಎಲ್ಲರ ಕುತೂಹಲ ಇರುವುದು 272 ಯಾರು ದಾಟ್ತಾರೆ. ಸದ್ಯಕ್ಕಂತೂ ಭಾಳ ಅತಂತ್ರ ಸ್ಥಿತಿ ಗೋಚರ ಆಗ್ತದೆ. ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿದೆ, ಆದರೂ ಕೂಡ ಇನ್ನೂ ಕೂಡ ಸರಿಸುಮಾರು 30 ಸ್ಥಾನಗಳು ಅದಕ್ಕೆ ಬೇಕಾಗಿದೆ.
ಸ್ಪಷ್ಟ ಬಹುಮತದತ್ತ. ಈಗ ಪ್ರಮುಖವಾಗಿ ಎಲ್ಲರ ಗಮನ ಇರುವಂತದ್ದು ಕರಾವಳಿ ರಿಸಲ್ಟ್ ಏನಾಯ್ತು ಅಂತ ಹೇಳಿ. ಸೊ ಆ ವಿಚಾರವಾಗಿ ಗಮನವನ್ನ ಇರಿಸೋದಾದ್ರೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿ ಕಡೆಯಿಂದ. ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಬ್ರಿಜೇಶ್ ಚೌಟ ಅವರು 90,000 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಸೊ ಈ ವಿಚಾರವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರುವಂತಹ ಭಾಗೀರಥಿ ಮುರಳಿ ಅವರು ನಮ್ಮ ಜೊತೆ ಬೈಟ್ ಅನ್ನು ನೀಡಿದ್ದಾರೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೋಡೋಣ. ಅವರು ಕೂಡ ಈಗಾಗಲೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಬ್ರಿಜೇಶ್ ಚೌಟರ ಗೆಲುವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲೀಡ್ ಜಾಸ್ತಿ ಇದೆ, 90,000 ಮುನ್ನಡೆಯನ್ನ ಗಳಿಸಿದ್ದಾರೆ. ಸೊ ಹಾಗಾಗಿ ಅದಕ್ಕಿಂತ ಮೊದಲು ಒಂದು ಕುತೂಹಲಕಾರಿ ಅಂಶಗಳು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದು, ನಾವು ಸ್ಪಷ್ಟ ಬಹುಮತ ದೊರೆಯದ ಸಂದರ್ಭದಲ್ಲಿ JDU ಪಕ್ಷವನ್ನು ಸೆಳೆದುಕೊಂಡು ಸರ್ಕಾರ ರಚನೆ ಮಾಡ್ತೇವೆ, ಅದಕ್ಕೆ ಮಾತುಕತೆಗಳನ್ನು ಆರಂಭಿಸಿದ್ದೇವೆ ಅಂತ ಹೇಳಿದರು. ಈಗ JDU ಏನು ಹೇಳ್ತಾ ಇದೆ ಅಂದರೆ ಜನಾದೇಶ NDA ಪರವಾಗಿದೆ, ಹಾಗಾಗಿ ನಾವು NDA ಪರವಾಗಿಯೇ ನಿಲ್ತೇವೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಬಹುಶಃ NDA ಅಥವಾ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಬಹಳ ಒಂದು ಖುಷಿ ತರುವಂಥ ವಿಚಾರ ಅಂತ ನಾನು ಅನಿಸ್ತೇನೆ. ಖಂಡಿತ JDU ಈಗಾಗಲೇ NDA ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಸೊ ಹಾಗಾಗಿ JDU ಈಗ ಗಳಿಸಿರುವಂತಹ ನಂಬರ್ಗಳನ್ನು ಕೂಡ ನಾವು ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ, ಎಷ್ಟು ನಂಬರ್ಗಳು ಸಿಕ್ಕಿದೆ ಅಂತ ಹೇಳಿ. ಸೊ ಆ ಒಂದು ಅಪ್ಡೇಟ್ ಅನ್ನು ಕೂಡ ನಾವು ನಿಮಗೆ ಸ್ವಲ್ಪದರಲ್ಲಿ ನೀಡ್ತೇವೆ. BJP ಪ್ಲಸ್ JDU ಎರಡನ್ನು ಕೂಡ ಒಟ್ಟು ಮಾಡಿದಾಗ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಮುಖ. ಒಂದು ವೇಳೆ ಮ್ಯಾಜಿಕ್ ನಂಬರ್ ಕ್ರಾಸ್ ಆದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ಭಾಗೀರಥಿ ಮುರಳಿ ಅವರು ಮಾತಾಡಿರುವಂತಹ ಒಂದು ಬೈಟ್ ಇದೆ, ನೋಡ್ಕೊಂಡ್ ಬನ್ನಿ. ಮತ್ತೆ ಚೌಟ ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ? ಚೌಟ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಹೇಳ್ಕೊಡ್ಬೇಕಂತಿಲ್ಲ. ಸಂಘಟನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಸೈನಿಕರಾಗಿದ್ದುಕೊಂಡು ಸೇವೆ ಮಾಡಿದಂಥ ವ್ಯಕ್ತಿಯಾದ ಕಾರಣ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಪಕ್ಷದ ಮುಖಂಡರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನದ ಮುಖಾಂತರ ಅಭಿವೃದ್ಧಿ ಬರ್ತದೆ ಖಂಡಿತ. ಭಾಗೀರಥಿ ಮುರಳಿ ಅವರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ, ಮತ ಎಣಿಕಾ ಕೇಂದ್ರದಲ್ಲೂ ಕೂಡ ಇದ್ದಾರೆ, ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತ ಪ್ರತಿಯೊಂದು ಪಕ್ಷದವರು ಕೂಡ ಗೆಲುವಿನ ನಿರೀಕ್ಷೆಯಲ್ಲಿರ್ತಾರೆ. ಒಂದು ಕಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ, ಈ ಕಡೆ ಉತ್ತರ ಕನ್ನಡದಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇನ್ನು ಉಳಿದಿರುವಂಥದ್ದು ಕರಾವಳಿಗೆ ಸಂಬಂಧಪಟ್ಟಂತೆ ಅದು ದಕ್ಷಿಣ ಕನ್ನಡ. ಸೊ ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ಒಂದು ಆನ್ಸರ್ ಇರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ನೋಡೋಣ ಯಾವ ರೀತಿಯಾದಂಥ ಲೀಡನ್ನು ಸಾಧಿಸ್ತಾರೆ, ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿ ಇವಾಗ ನಿರ್ಮಾಣ ಆಗಿದೆ. NDA ಮೈತ್ರಿಕೂಟವಾಗಿ ಸ್ಪಷ್ಟವಾದಂತಹ ಬಹುಮತ ಇದೆ NDA ಮೈತ್ರಿಕೂಟಕ್ಕೆ. ಆದರೆ ಏಕಾಂಗಿಯಾಗಿ BJPಗೆ ಇನ್ನೂ 31 ಸ್ಥಾನಗಳು ಬೇಕಾಗಿದೆ ಈ ಕ್ಷಣದ ಮುನ್ನಡೆಯ ಆಧಾರದಲ್ಲಿ ಹೇಳುವುದಾದರೆ. ಹಾಗಾಗಿ ಯಾವ ರೀತಿಯ ರಣತಂತ್ರವನ್ನು ಹೆಣೆತಾರೆ ಎನ್ನುವುದು ಈಗ ಸದ್ಯದ ಕುತೂಹಲ. ಖಂಡಿತ 241 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಇಂಡಿವಿಜುವಲ್ ಆಗಿ. ಸೊ ಅದ್ರ ಜೊತೆಗೆ ಈಗ 272 ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗಬೇಕಂತ ಆದರೆ JDU ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಬೇರೆ ಮೈತ್ರಿಕೂಟಗಳು ಕೂಡ ಆಲ್ರೆಡಿ ಬಿಜೆಪಿಯ ಜೊತೆಯಾಗಿ ಕೈ ಜೋಡಿಸಿರುವಂಥದ್ದು. ಸೊ ಡೆಫಿನೆಟ್ಲಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿ ಇದೆ 296 ಈಗ ಇರುವಂಥ ಪ್ರಸ್ತುತ ಸಂಖ್ಯೆ. ಆಲ್ರೆಡಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿದ್ರು ಕೂಡ ಏನಾದರೂ ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಕೆಲವೊಂದು ಬಾರಿ ಕೊನೆಯ ಹಂತದಲ್ಲಿ ಗಾಳ ಹಾಕಿ ಏನಾದರೂ ವಾಪಸ್ ಹೇಳ್ಕೊಂಡ್ರೆ ಅನ್ನುವಂತಹ ಭಯನೂ ಕೂಡ ಈಗ ಬಿಜೆಪಿಗೆ ಇರುವಂಥದ್ದು. ಸೊ ಖರೀದಿ ಮಾಡುವಂತಹ ಅತ್ಯಂತ ಸಹಜ ಪ್ರಕ್ರಿಯೆ. ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವುದಾದ್ರೂ ಒಂದು ಪಕ್ಷ ಮಾಡಲೇಬೇಕು ಸರ್ಕಾರ ರಚನೆ. ಆ ನಿಟ್ಟಿನಲ್ಲಿ ಇಂತಹ ಪ್ರಕ್ರಿಯೆಗಳು ಆಗ್ತದೆ, ಅದನ್ನು ಮಾಡೇ ಮಾಡ್ತಾರೆ. ರಾಜಕೀಯ ತಂತ್ರಗಾರಿಕೆ ಅಂದರೆ ಅದೇ. ಈಗ ಯಾವ ಪಕ್ಷ ಸರ್ಕಾರ ರಚನೆ ಮಾಡ್ತದೆ ಅನ್ನೋದು ಮುಖ್ಯ ಆಗ್ತದೆ. ವಿಶೇಷವಾಗಿ ನಾನು ಆಗಲೇ ಹೇಳುವಾಗೆ ಮೊದಲ ಪ್ರಾಶಸ್ತ್ಯ ದೊರೆಯುವುದು ಯಾವ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತದೆ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅದಕ್ಕೆ ಅವಕಾಶವನ್ನು ನೀಡಬೇಕಾಗ್ತದೆ. ಆದರೆ ಅದಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ BJP ಈಗಾಗಲೇ ಮುಂದಾಗಿರ್ಬೋದು 3ನೇ ಅವಧಿಗೆ ಸರ್ಕಾರ ರಚನೆ ಮಾಡೋದಕ್ಕೆ. ನೋಡೋಣ ಎಷ್ಟು ಸ್ಥಾನಗಳು ಬೇಕಾಗ್ಬೋದು ಅಥವಾ ಎಷ್ಟು ಸ್ಥಾನಗಳು ಕಡಿಮೆ ಆಗ್ಬೋದು ಎನ್ನುವುದನ್ನು ಕೂಡ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ತಮಿಳುನಾಡಿನ ತಿರುವಳ್ಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂಥ ಸಸಿಕಾಂತ್ ಸೆಂಥಿಲ್ ಅವರು ಮುನ್ನಡೆಯನ್ನು ಸಾಧಿಸಿರುವಂಥವ್ರು. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದರು. ಈಗ ತಮಿಳುನಾಡಿನ ಲೋಕಸಭಾ ಕ್ಷೇತ್ರವಾಗಿರುವಂತಹ ತಿರುವಳ್ಳೂರಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ತಿರುವಳ್ಳೂರಲ್ಲಿ. ನೋಡೋಣ, ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಪರಿಚಿತರಾದಂಥ ವ್ಯಕ್ತಿ ಮತ್ತು ಜಿಲ್ಲಾಧಿಕಾರಿಯಾಗಿದ್ದಂಥವರು
ಮತ್ತು ವಾರಣಾಸಿಯಿಂದ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ಸದ್ಯದ ಅಪ್ಡೇಟ್. ಖಂಡಿತ. ಈಗ ಎಲ್ಲರ ಗಮನ ಚಂದ್ರಬಾಬು ನಾಯ್ಡು ಅವರ ಹತ್ರ ಹೋಗ್ತದೆ, ಅದೇ ರೀತಿ ನಿತೀಶ್ ಕುಮಾರ್ ಅವರ ಹತ್ರ ಹೋಗ್ತದೆ. ಯಾಕೆಂದರೆ ಸರ್ಕಾರದ ರಚನೆಯಲ್ಲಿ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿ ಗೋಚರಿಸ್ತದೆ. ಯಾವ ಪಕ್ಷಕ್ಕೂ ಕೂಡ ಅದು ಹೋಗ್ಬೋದು. ಒಂದು ವೇಳೆ NDA ಮೈತ್ರಿಕೂಟದಲ್ಲೇ ಉಳಿದರೆ ಸರ್ಕಾರ ರಚನೆ ಸುಲಭ ಆಗ್ಬೋದು BJPಗೆ. ಒಂದು ವೇಳೆ ಕಾಂಗ್ರೆಸ್ ಅವರನ್ನು ಸೆಳೆದರೆ ಸರ್ಕಾರ ರಚನೆಯ ಪ್ರಯತ್ನಕ್ಕೆ ಮುಂದಾಗಬೇಕು. ಕೇವಲ ಆ ಎರಡು ಪಕ್ಷಗಳಿಂದ ಸದ್ಯದ ಸ್ಥಿತಿ ನೋಡುವಾಗ ಸಾಧ್ಯ ಆಗೋದಿಲ್ಲ. ಬೇರೆ ಒಂದಷ್ಟು ಪಕ್ಷೇತರನ್ನು ಸೆಳೆಯುವಂಥ ಅಗತ್ಯ ಬೀಳ್ಬೋದು ಅಂತ ಅನಿಸ್ತಾ ಇದೆ. ಎಸ್, ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ಕರಾವಳಿಯ ವಿಚಾರವಾಗಿ ನಾವು ನೋಡೋದಾದರೆ ಕರಾವಳಿಯ ಅಪ್ಡೇಟ್ಗಳು ಇನ್ನಷ್ಟೇ ದೊರಕಬೇಕಷ್ಟೇ. ಕೊನೆಯ ಹಂತದ ಮತ ಎಣಿಕೆಗಳು ಆಗ್ತಾ ಇರುವಂಥದ್ದು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಗಾಗಲೇ BJP ಅಭ್ಯರ್ಥಿ ಗೆಲುವನ್ನು ಸಾಧಿಸಿದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ರಿಸಲ್ಟ್ನ ಕುರಿತಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಬ್ರಿಜೇಶ್ ಚೌಟ ಅವರಿಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ರು ಕೂಡ ಕೊನೆಯ ಹಂತದಲ್ಲಿ ಗೆಲುವು ಅನ್ನುವಂಥದ್ದು ಅಧಿಕೃತ ಘೋಷಣೆಯಿಂದ ಆಗಬೇಕು. ಆಲ್ರೆಡಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಬಟ್ ಆದರೂ ಕೂಡ ಅಧಿಕೃತ ಘೋಷಣೆ ಆಯಿತು ಅಂತಾದರೆ ಒಂದು ಕೊನೆಯ ಹಂತದ ಪ್ರಿಪರೇಷನ್ಗಳೆಲ್ಲ ರೆಡಿ ಆಗಿರುತ್ತೆ. ಅದೆಲ್ಲವನ್ನು ಕೂಡ ನಡೆಸೋದಕ್ಕೆ ಈಗ ಕಾರ್ಯಕರ್ತರು ಕೂಡ ಸಿದ್ಧರಾಗಿರುವಂಥದ್ದು, ಪ್ರಮುಖವಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಮತ್ತು ಕೊಂಚ ಮಟ್ಟದ ಬದಲಾವಣೆಗಳ ಅಂಕಿಅಂಶಗಳಲ್ಲಿ ಆಗ್ತಾ ಇದೆ. ಸಂಖ್ಯೆ NDA ಈಗ ಮುನ್ನಡೆಯ ಸಂಖ್ಯೆ 294ರಲ್ಲಿದೆ. ಅದೇ ರೀತಿ ಇಂಡಿಯಾ ಮೈತ್ರಿಕೂಟದ ಮುನ್ನಡೆಯ ಸಂಖ್ಯೆ 229ರಲ್ಲಿದೆ. ಎಸ್, ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 9 ಇದ್ದಂಥದ್ದು 10 ಆಗಿದೆ. BJP ಒಂದು ಸ್ಥಾನವನ್ನು ಕಳೆದುಕೊಂಡಿದೆ. ಸೊ ಫೈನಲಿ ಯಾರು ಈ ಬಾರಿ ಸರ್ಕಾರವನ್ನ ರಚನೆ ಮಾಡ್ತಾರೆ, ಯಾರು ಯಾರ ಜೊತೆ ಕೈ ಮಿಲಾಯಿಸ್ತಾರೆ ಅನ್ನುವಂಥದ್ದು. ಈ ಹಿಂದೆ ಶತ್ರುಗಳಾಗಿದ್ದಂಥವ್ರಿಗೆಲ್ಲರೂ ಕೂಡ ಈ ಬಾರಿ ಮಿತ್ರರಾಗುವಂಥ ಚಾನ್ಸಸ್ಗಳು ಕೂಡ ಇದೆ. ಅಥವಾ ಇಲ್ಲಿಯ ತನಕ ಮಿತ್ರರಾಗಿದ್ದಂಥವ್ರು ಕೂಡ ಈ ಕ್ಷಣದಿಂದ ಶತ್ರುಗಳಾಗುವಂಥ ಚಾನ್ಸಸ್ಗಳು ಕೂಡ ಇದೆ. ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ರಾಜಕೀಯದಲ್ಲಿ ಒಂದು ಮಾತು ಅತ್ಯಂತ ಜನಪ್ರಿಯವಾಗಿದೆ. ರಾಜಕೀಯದಲ್ಲಿ ಯಾರೂ ಶಾಶ್ವತವಾಗಿ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ. ಸಮಯ ಸಂದರ್ಭ ಬಂದಾಗ ಯಾವುದೇ ಪಕ್ಷ ಇನ್ಯಾವುದೋ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವುದು, ಹೊಂದಾಣಿಕೆ ಮಾಡಿಕೊಳ್ಳುವುದು ಅಥವಾ ಬಾಹ್ಯ ಬೆಂಬಲವನ್ನು ನೀಡುವುದು ಎಲ್ಲ ಪ್ರಕ್ರಿಯೆಗಳು ಸಹಜವಾಗಿ ನಾವು ನೋಡಿದ್ದೇವೆ. ಇನ್ನು ಕೂಡ ನೋಡೋದಕ್ಕೆ ಅವಕಾಶ ಇರ್ಬೋದು. ಮತ್ತು ಒಂದಷ್ಟು ಏರಿಕೆಗಳು ಆಗ್ತಾ ಇದೆ. NDA ಸಂಖ್ಯೆಯಲ್ಲಿ 297, NDA ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ 227. ಈಗಾಗಲೇ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸೋಲನ್ನ ಸಂಭ್ರಮಿಸ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಸೋಲಿನ ವಿಚಾರದಲ್ಲಿ ಅದು ಕೂಡ ಆ ಒಂದು ಸಂಭ್ರಮಾಚರಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಗೌಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಪಟಾಕಿಯನ್ನ ಸಿಡಿಸಿ ಪೆನ್ ಡ್ರೈವ್ ಆರೋಪದಲ್ಲಿ ಭಾಗಿಯಾಗಿರುವಂತಹ ಆರೋಪಿ ಕಾರ್ತಿಕ್ ಗೌಡ ಸಂಭ್ರಮಾಚರಣೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಕ್ಕೆ ಕೋಪ ಇತ್ತು ಅದೆಲ್ಲವೂ ಕೂಡ ಈಗ ಹೊರಬಿದ್ದಿದೆ. ಕೊನೆಗೂ ಕೂಡ ಸೋಲಾಯಿತು ಪ್ರಜ್ವಲ್ ರೇವಣ್ಣ ಅವರಿಗೆ. ಆ ಒಂದು ಸಂಭ್ರಮಾಚರಣೆಯನ್ನು ಶ್ರೇಯಸ್ ಪಟೇಲ್ ಗೆದ್ರು ಅನ್ನುವಂತಹ ಸಂಭ್ರಮಾಚರಣೆ ಅಲ್ಲ, ಬದಲಾಗಿ ನಮಗೆ ಬೇಕಾದಂಥ ವ್ಯಕ್ತಿ ಸೋತ್ರಲ್ವಾ, ಆ ವಿಚಾರವಾಗಿ ಸಂಭ್ರಮಾಚರಣೆಯನ್ನ ಮಾಡೋಣ ಅಂತ ಹೇಳಿ ಈಗಾಗಲೇ ಹೊಳೆ ನರಸೀಪುರದಿಂದ ಕೇಸು ಕೂಡ ದಾಖಲಾಗಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ FIR ಕೂಡ ದಾಖಲಾಗಿತ್ತು. ಸೊ ಈಗ ಅದೇ ಪ್ರದೇಶದಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಖಂಡಿತ 543 ಲೋಕಸಭಾ ಸ್ಥಾನಗಳಿಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆ. ಇಲ್ಲಿ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ 272 ಸ್ಥಾನಗಳು ಬೇಕೇ ಬೇಕು. ಅದನ್ನು ಮಾಯಾ ಸಂಖ್ಯೆ ಅಂತ ನಾವು ಹೇಳ್ತೇವೆ, ಮ್ಯಾಜಿಕ್ ನಂಬರ್. ಆ ಒಂದು ಮಾಯಾ ಸಂಖ್ಯೆಯನ್ನು ಏಕಾಂಗಿಯಾಗಿ ಯಾವುದೇ ಪಕ್ಷ ಕೂಡ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಅತ್ಯಂತ ಸನಿಹದಲ್ಲಿರುವಂತಹ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಆದರೂ ಕೂಡ ಅದರ ನಿರೀಕ್ಷಿತ ಏನು ಸಂಖ್ಯೆಗಳಿಗೆ ಬಹಳ ದೂರ ಇದೆ. ಕನಿಷ್ಠ 330 ಸ್ಥಾನಗಳನ್ನಾದರೂ ಗೆಲ್ತದೆ ಅನ್ನುವಂಥ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷ ಇತ್ತು. ಅದು ಸಾಧ್ಯ ಆಗ್ತಾ ಇಲ್ಲ. 240ರ ಆಸುಪಾಸಿನಲ್ಲಿ ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಮಾಹಿತಿಗಳು ಲಭಿಸ್ತಾ ಇದೆ. ನೋಡೋಣ 272 ತಲುಪಬೇಕಾದ್ರೆ ಏನು ಮಾಡ್ತಾರೆ. ಈಗಾಗಲೇ ಸಮೀಕ್ಷೆಯಂತೆ ತಮಿಳುನಾಡಿನಲ್ಲಿ ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈಗೆ ಸೋಲು. ತಮಿಳುನಾಡು BJP ಅಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ಈ ಬಾರಿ ತಮಿಳುನಾಡಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ ಅವರ ನೇತೃತ್ವದಲ್ಲಿ ತಮಿಳುನಾಡಲ್ಲಿ ಅನೇಕ ಸೀಟುಗಳನ್ನ BJP ತೆಕ್ಕೆಗೆ ತಂದು ಕೊಡ್ತೇವೆ ಅನ್ನುವಂತಹ ಭರವಸೆಯಲ್ಲಿ BJP ಗೆದ್ದರು. ಬಟ್ ಈಗ BJP ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈಗೆ ಕೊಯಮತ್ತೂರು ಕ್ಷೇತ್ರದಲ್ಲಿ ಶಾಕ್ ಸಿಕ್ಕಿದೆ. ಸೊ ಈಗಾಗಲೇ 17,000 ಮತಗಳ ಅಂತರದಿಂದ ಸೋಲು, ಹೀನಾಯ ಸೋಲು ಆಗಿರುವಂಥದ್ದು ಅಣ್ಣಾಮಲೈ ಅವರಿಗೆ.
ಮೊದಲ ಪ್ರವೇಶ ಅಂತ ಅನ್ಕೊಳ್ತೀನಿ ಈ ಬಾರಿಯ ಚುನಾವಣೆ ಅನ್ನಮಲೈ ಅವರಿಗೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದವರು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು, ಅದ್ಭುತವಾಗಿ ಸಂಘಟನೆಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಖಂಡಿತವಾಗಿಯೂ ಯಾವ BJP ನಾಯಕರಲ್ಲೂ ಕೂಡ ಆಕ್ಷೇಪಗಳಿಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಮೆಚ್ಚಿಕೊಂಡಿದ್ರು. ಯಾಕಂದರೆ ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಮತ್ತು ಜನಸಾಗರವನ್ನಲ್ಲಿ ಸೇರಿಸ್ತಾ ಇದ್ರು. ಆ ಜನಸಾಗರ ಮತಗಳಾಗಿ ಪರಿವರ್ತನೆ ಆಗಿಲ್ಲ ಅನ್ನುವುದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ರಾಜಕೀಯದಲ್ಲಿ ಬೇಕಾಗಿರುವುದು ಸಂಖ್ಯೆಗಳು ಮತ್ತು ಗೆಲ್ಲುವಂತಹ ಸ್ಥಾನಗಳು. ಎಷ್ಟರ ಅಂತರದಲ್ಲಿ ಗೆದ್ದರು ಅನ್ನೋದಕ್ಕಿಂತಲೂ ಎಷ್ಟು ಸ್ಥಾನಗಳನ್ನು ಗೆದ್ದರು ಅನ್ನೋದೇ ಮುಖ್ಯ ಆಗ್ತದೆ. ಈಗ ಸರ್ಕಾರ ರಚನೆ ಮಾಡಿದರೆ ಮಾಡಬೇಕಾದ್ರೆ 272 ಸ್ಥಾನಗಳು ಬೇಕೇ ಬೇಕು. ಒಂದು ಕ್ಷೇತ್ರದಲ್ಲಿ ನಾವು 10 ಲಕ್ಷ ಅಂತರದಲ್ಲಿ ಗೆದ್ದೆವು, ಇನ್ನೊಂದು ಅದು ಆಗುವುದಿಲ್ಲ. ಗೆಲುವಿನ ಅಂತರ ಅಥವಾ ಮತಗಳ ಶೇಕಡಾವಾರು ಅದು ಮುಖ್ಯ ಆಗೋದಿಲ್ಲ, ಎಷ್ಟು ಸ್ಥಾನಗಳು ಗೆಲ್ತಾರೆ ಅದೇ ಮುಖ್ಯ ಆಗೋದು. ತಮಿಳುನಾಡು ವಿಚಾರವಾಗಿ ನಾವು ನೋಡೋದಾದ್ರೆ ಈ ಬಾರಿ ನಿರೀಕ್ಷೆಗಳಿತ್ತು BJPಗೆ. ಅಣ್ಣಾಮಲೈ ನೇತೃತ್ವದಲ್ಲಿ ಕೆಲವೊಂದು ಸೀಟ್ಗಳಾದರೂ ಈ ಬಾರಿ BJPಗೆ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿತ್ತು. ಬಟ್ ಸಾಧ್ಯ ಆಗಿಲ್ಲ ಈ ಬಾರಿ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಿಗದಂಥ ಕೆಲವೊಂದು ರಿಸಲ್ಟನ್ನು ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಬಟ್ ಅದು ಈ ಬಾರಿಯ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಗುರಿ ಮುಟ್ಟೋದಕ್ಕೆ ಆಗಿಲ್ಲ. ಸೊ ತಮಿಳುನಾಡು ಚುನಾವಣೆಯಲ್ಲಿ ಪ್ರಮುಖವಾಗಿ BJPಯ ಅಧ್ಯಕ್ಷರಾಗಿರುವಂತಹ ತಮಿಳುನಾಡು BJP ಅಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಈಗಾಗಲೇ ಸೋಲನ್ನು ಅನುಭವಿಸಿರುವಂಥದ್ದು. ಅದು ಕೂಡ 17,000 ಮತಗಳ ಅಂತರದ ಜೊತೆಗೆ ಸೋಲನ್ನು ಅನುಭವಿಸಿರುವಂಥದ್ದು. ಇದು BJPಗೆ ಒಂದು ಮುಖಭಂಗನೂ ಕೂಡ ಹೌದು ತಮಿಳುನಾಡಲ್ಲಿ. ಯಾಕಂತ ಹೇಳಿದರೆ ಪ್ರಮುಖವಾಗಿ ಅಣ್ಣಾಮಲೈ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸರ್ಕಾರವನ್ನು ರಚನೆ ಮಾಡ್ಬೋದು ಅಂತ ಅನ್ಕೊಂಡಿದ್ರು. ಬಟ್ 39 ಕ್ಷೇತ್ರಗಳಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ತಮಿಳುನಾಡಲ್ಲಿ BJP. NDA ಕೇವಲ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ತಮಿಳುನಾಡಲ್ಲಿ. 39 ಲೋಕಸಭಾ ಕ್ಷೇತ್ರದಲ್ಲಿ 37 ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆ ಅಂತ ನೋಡುವಾಗ ಪ್ರಮುಖವಾಗಿ ನಮಗೆ ಕಾಣಿಸಿಗೋದು ಪ್ರಮುಖ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ ಏನಿಲ್ಲ ಅಂದರೂ ಒಂದು 10-30 ಸ್ಥಾನಗಳನ್ನು ಹೆಚ್ಚುವರೆಗೆ ಗೆಲ್ಲಬಹುದಂತ ನಿರೀಕ್ಷೆ ಇತ್ತು BJP ಅಥವಾ NDAಗೆ, ಅದಾಗಲಿಲ್ಲ. ಇನ್ನೊಂದು ಮಹಾರಾಷ್ಟ್ರ ಕಳೆದ 2 ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಒಂದು ಗೆಲುವನ್ನು ತಂದುಕೊಡುವುದಕ್ಕೆ ಸಹಕಾರಿಯಾಗಿದ್ದಂತಹ ಒಂದು ರಾಜ್ಯ. ಆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಕಾಂಗ್ರೆಸ್, NCP ಅದೇ ರೀತಿ ಶಿವಸೇನೆ ಮೈತ್ರಿಕೂಟಕ್ಕೆ ಜನ ಅಲ್ಲಿ ಪೂರಕವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ, ಮತವನ್ನು ನೀಡಿದ್ದಾರೆ, ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಮುನ್ನಡೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರದಲ್ಲಿ ಮಹಾರಾಷ್ಟ್ರ ಕೂಡ ಒಂದು ಕಡೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ದೊಡ್ಡ ಸ್ಥಾನಗಳು ಬರ್ತಾ ಇರಲಿಲ್ಲ, ಆದರೆ ಈ ಬಾರಿ ಒಂದಷ್ಟು ಸ್ಥಾನಗಳು ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಖಂಡಿತ ಕಳೆದ 2019ರಲ್ಲಿ BJP 71 ಸ್ಥಾನಗಳನ್ನು ಗೆದ್ದಿತ್ತು NDA. ಬಟ್ ಈ ಬಾರಿ ಅತಿ ದೊಡ್ಡ ಪಕ್ಷವಾಗಿ ಉತ್ತರ ಪ್ರದೇಶದಲ್ಲಿ BJP ಹೊರಹೊಮ್ಮುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅಲ್ಲಿತ್ತು. ಬಟ್ ಈ ಬಾರಿ UPಯಲ್ಲಿ BJPಗೆ ದೊಡ್ಡ ಮಟ್ಟಿನ ಹೊಡೆತ ಬಿದ್ದಿರುವಂಥದ್ದು. ಈ ಬಾರಿ ದೊಡ್ಡ ಮಟ್ಟಕ್ಕೆ ಮುಖಭಂಗವೂ ಕೂಡ ಆಗಿರುವಂಥದ್ದು BJPಗೆ. ಈ ಬಾರಿ 36 ಕ್ಷೇತ್ರಗಳಲ್ಲಿ ಮಾತ್ರ NDA ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಯಾವ ಮಟ್ಟಕ್ಕೆ BJP ಕುಸಿತವನ್ನು ಕಂಡಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ನಿದರ್ಶನ 43 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಎಲ್ಲಿಂದ ಯಾವ ಕಡೆಗೆ ಬದಲಾವಣೆ ಆಗಿದೆ ಅನ್ನುವಂಥದ್ದು. ಈಗ ಬರ್ತಾ ಇರುವಂತಹ ಸದ್ಯದ ಅಪ್ಡೇಟ್. ದೇವರ ನಾಡಲ್ಲಿ ಅರಳಿದ ಕಮಲ, ದೇವರ ನಾಡಲ್ಲಿ ಕಮಲ ಅರಳಿದೆ. ನಿರೀಕ್ಷೆಯ ಕ್ಷೇತ್ರವಾಗಿರುವಂತಹ ತ್ರಿಶೂರ್, ಸುರೇಶ್ ಗೋಪಿ ಚಲನಚಿತ್ರ ನಟ ಸುರೇಶ್ ಗೋಪಿಯ ಅಭ್ಯರ್ಥಿ, BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಂಥವರು ಈ ಬಾರಿ ತ್ರಿಶೂರು ಕ್ಷೇತ್ರದಿಂದ BJP ಅಭ್ಯರ್ಥಿ ಸುರೇಶ್ ಗೋಪಿ ಗೆಲುವನ್ನು ಸಾಧಿಸಿದ್ದಾರೆ. ಆಲ್ಮೋಸ್ಟ್ 17,500 ಮತಗಳ ಅಂತರದ ಜೊತೆಯಾಗಿ ಗೆಲುವನ್ನು ಸಾಧಿಸಿರುವಂಥದ್ದು ಸುರೇಶ್ ಗೋಪಿ. ನನಗೆ ಟಿಕೆಟ್ ಅನ್ನು ನೀಡಿ, ಆ ಟಿಕೆಟ್ ನೀಡೋದಾದ್ರೆ ತ್ರಿಶೂರು ಕ್ಷೇತ್ರದಿಂದಲೇ ನೀಡಿ ಅನ್ನುವಂಥದ್ದನ್ನ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ರು. ಅದರಂತೆ ಅವರ ಮಾತಿನಂತೆ BJP ಹೈಕಮಾಂಡ್ ಅವರಿಗೆ ತ್ರಿಶೂರಲ್ಲಿ ಟಿಕೆಟ್ ಅನ್ನು ನೀಡಲಾಗಿತ್ತು. ಆ ಮಾತನ್ನ ಯಾವ ತರ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅದೇ ಮಾತಿನ ರೀತಿ ಮಾತನ್ನು ಉಳಿಸಿಕೊಂಡಿದ್ದಾರೆ, ಗೆದ್ದು ತೋರಿಸಿದ್ದಾರೆ ಸುರೇಶ್ ಗೋಪಿ. ಬಹುಶಃ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಪಷ್ಟವಾದಂತಹ ಚಿತ್ರಣಗಳು ದೊರೆಯಬಹುದು, ಆದರೆ ಗೊಂದಲಗಳು ಮಾತ್ರ ಪರಿಹಾರ ಆಗುವುದಿಲ್ಲ ಅಂತ ನನ್ನ ಗ್ರಹಿಕೆ. ಯಾಕಂದರೆ ಏಕಾಂಗಿಯಾಗಿ ಯಾವುದೇ ಪಕ್ಷ ಕೂಡ ಇಂದಿನ ಯಾವ ಕನಿಷ್ಠ 30 ಸ್ಥಾನಗಳ ಕೊರತೆ ಭಾರತೀಯ ಜನತಾ ಪಕ್ಷಕ್ಕೆ ಆಗಬಹುದು ಎನ್ನುವಂತಹ ಒಂದು ಚಿತ್ರಣಗಳು ಬರ್ತಾ ಇದೆ ಮುನ್ನಡೆಯ ಆಧಾರದಲ್ಲಿ ನೋಡುವಾಗ. ಹಾಗಾಗಿ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಆ ಬಳಿಕ
ಭರ್ಜರಿ ಗೆಲುವು. ಈ ಬಾರಿ ಕೇರಳದಲ್ಲಿ ಮೊದಲ ಕಮಲ ಅರಳಿರುವಂಥದ್ದು. ಇನ್ನೊಂದು ಕ್ಷೇತ್ರದ ಮೇಲೆ ನಿರೀಕ್ಷೆ ಇದೆ ಬಿಜೆಪಿಗೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ತಿರುವನಂತಪುರದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ವಿಚಾರವಾಗಿ ಅದರಿಂದ ಇನ್ನಷ್ಟು ಬರಬೇಕಂತೆ, ಅದರಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಎನ್ಗೆ. ಹಾಗಾಗಿ ಕೇರಳದಲ್ಲಿ ಈ ಬಾರಿ 2 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು. ಅದರಂತೆ ಈ ಬಾರಿ 1 ಕ್ಷೇತ್ರದಲ್ಲಿ ಗೆಲುವನ್ನ ಕಂಡುಕೊಂಡಿದೆ ಅಂಡ್ ಅಕೌಂಟ್ ಅನ್ನು ಓಪನ್ ಮಾಡಿದೆ ಕೇರಳದಲ್ಲಿ. ಈಗ ಸದ್ಯಕ್ಕೆ ನೋಡೋದಾದ್ರೆ NDA 300ರ ಗಡಿ ದಾಟುವುದಕ್ಕೂ ಕೂಡ ಪರದಾಡ್ತಾ ಇದೆ. ಈಗ ಅಪ್ಡೇಟ್ ನವೀನ್ ಸರ್, ಶ್ರೀರಾಮನ ನಾಡಿನಲ್ಲಿ ಬಿಜೆಪಿಗೆ ಹಿನ್ನಡೆ, ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ಗೆ ಹಿನ್ನಡೆ. ಅಲ್ಲ, ಅವರು ನಿರಂತರವಾಗಿ ಹಿನ್ನಡೆಯಲ್ಲೇ ಸಾಕ್ತಾ ಇದ್ರು. ಒಂದಷ್ಟು ಬದಲಾವಣೆಗಳಾಗುವಂಥ ನಿರೀಕ್ಷೆನ ಬಿಜೆಪಿ ಇಟ್ಕೊಂಡಿದ್ದು ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ SP ಈ ಬಾರಿ ಅಖಿಲೇಶ್ ಯಾದವ್ ಅವರ ಪಕ್ಷ ಮತ್ತು ಅವರ ಒಂದು ನೇತೃತ್ವ ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಉತ್ತರ ಪ್ರದೇಶದಲ್ಲಿ ಮಾಡಿದೆ ಅಂತ ಅನಿಸ್ತಾ ಇದೆ. ರಾಮನ ಆಶೀರ್ವಾದ ಬಿಜೆಪಿಗೆ ಇಲ್ವೋ ಏನೋ ಗೊತ್ತಿಲ್ಲ. ಈ ಬಾರಿ ಸರ್ಕಾರ ರಚನೆ ಮಾಡೋದ್ರಲ್ಲೂ ಕೂಡ ಪರದಾಡ್ತಾ ಇದೆ ಬಿಜೆಪಿ. ಅದರ ಜೊತೆಗೆ ರಾಮ ಮಂದಿರವಾಗಿರುವಂತಹ ಆ ಒಂದು ಪುಣ್ಯದ ಮಣ್ಣಲ್ಲೂ ಕೂಡ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಇದೇನಾ ಮುನ್ಸೂಚನೆ ಸರ್ಕಾರ ರಚನೆ ಮಾಡೋದ್ರಲ್ಲಿ ವಿಫಲ ಅನ್ನೋದಕ್ಕೆ? ಈ ಬಾರಿಯ ಚುನಾವಣಾ ರಿಸಲ್ಟ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂತ ಕ್ಯೂರಿಯಾಸಿಟಿ ಹಂತವಾಗಿ ಏರ್ತಾ ಇದೆ. ನಾವು ರಾಮ ಮಂದಿರವನ್ನ ಕಟ್ಟಿದ್ದೇವೆ, ರಾಮನಿಗೋಸ್ಕರ ಭೂಮಿಯನ್ನು ನೀಡಿದ್ದೇವೆ, ರಾಮನಿಗೋಸ್ಕರ ದೇಶವನ್ನು ನೀಡಿದ್ದೇವೆ ಅಂತ ಹೇಳಿದ ರಾಮ ಮಂದಿರದ ಹೆಸರಲ್ಲಿ ಸರ್ಕಾರವನ್ನ ರಚನೆ ಮಾಡಿದಂತಹ ಬಿಜೆಪಿಗೆ ಈ ಬಾರಿ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಸರ್ಕಾರದ ಕೊನೆಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನೊಂದು ಅಂಶ ಅಂದ್ರೆ ಸರಿಸುಮಾರು 5 ಶತಮಾನಗಳ ನಿರೀಕ್ಷೆಗಳ ಬಳಿಕ, ಕಾತರದ ಬಳಿಕ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಆ ರಾಮನ ಹೆಸರಲ್ಲಿ ಒಂದಷ್ಟು ರಾಜಕೀಯಗಳು ಕೂಡ ನಡೆಯಿತು. ವಿಶೇಷವಾಗಿ ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ದೂರ ಉಳಿತು. ಈಗ ಆ ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬರ್ತಿತ್ತು, ಜನ ವಿಶೇಷವಾಗಿ ಹಿಂದೂಗಳು ಕಾಂಗ್ರೆಸ್ನ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಬಹುದು, ಅದು ಈ ಒಂದು ಚುನಾವಣೆಗೆ ಪ್ರಭಾವನ ಪರಿಣಾಮವನ್ನು ಬೀರಬಹುದು ಅಂತ. ಅದು ಯಾವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಅಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ ಬಿಜೆಪಿಯ ಈ ಒಂದು ಕಳೆದ 1-2 ದಶಕಗಳಿಂದ ಭದ್ರಕೋಟೆಯಾಗಿತ್ತು, ಅದು ಕೂಡ ಕಳಚಿ ಬೀಳ್ತಾ ಇದೆ. 36 ಸ್ಥಾನಗಳಲ್ಲಿ ಮಾತ್ರ, 80ರಲ್ಲಿ 36 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಉಡುಪಿಯಿಂದ ಗೋ ಬ್ಯಾಕ್ ಶೋಭಾ ಅಂತ ಕ್ಯಾಂಪೇನ್ ಮಾಡಿದಂತಹ ಬಿಜೆಪಿಯ ಶೋಭಾ ಕರಂದಾಜೆಗೆ ಬೆಂಗಳೂರಿನ ಉತ್ತರದಲ್ಲಿ ಗೆಲುವಾಗುವಂತಹ ಸಾಧ್ಯತೆಗಳು ಈಗಾಗಲೇ ದಟ್ಟವಾಗ್ತಾ ಇರುವಂತದ್ದು. ಶೋಭಾ ಕರಂದಾಜೆಗೆ ಈಗಾಗಲೇ ಗೆಲುವಾಗುವಂತಹ ಸಾಧ್ಯತೆ, ಕೊನೆಯ ಹಂತದ ಮತ ಎಣಿಕೆಗಳು ನಡೀತಾ ಇರುವಂತದ್ದು ಶೋಭಾ ಕರಂದಾಜೆಗೆ ಸಂಬಂಧಪಟ್ಟಂತೆ. ಉಡುಪಿಯಿಂದ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಕ್ಯಾಂಪೇನ್ಗಳು ಬಿಜೆಪಿ ಕಚೇರಿಯಲ್ಲೇ ಮೊಳಗಿತ್ತು. ಅವರು ಈ ಬಾರಿ ನಮಗೆ ಕ್ಯಾಂಡಿಡೇಟ್ ಆಗಿ ಬೇಡವೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಆ ಒಂದು ಕಾರಣಕ್ಕೋಸ್ಕರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಿಜೆಪಿಯಿಂದ ಅವಕಾಶವನ್ನು ನೀಡಲಾಯಿತು. ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರು ಗೆಲ್ಲುವ ಸಾಧ್ಯತೆಗಳಿದೆ. ಒಂದು ವೇಳೆ ಗೆದ್ರೆ ಬಹುಶಃ ರಾಜ್ಯದ ಏಕೈಕ ಮಹಿಳಾ ಸಂಸದೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಕಣದಲ್ಲಿ ಒಟ್ಟು 8 ಜನ ಮಹಿಳಾ ಅಭ್ಯರ್ಥಿಗಳಿದ್ದರು. ಹೆಚ್ಚಿನವರು ಸೋಲನ್ನು ಅನುಭವಿಸಿದ್ದಾರೆ. ಈಗ ಸದ್ಯಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಗೆಲುವು ಲಭಿಸುವಂತಹ ಸಾಧ್ಯತೆಗಳು ಇದೆ. ಇನ್ನು ಅಧಿಕೃತವಾದಂತಹ ಘೋಷಣೆ ಇನ್ನೂ ಆಗಿಲ್ಲ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಜಯಭೇರಿಯನ್ನು ಬಾರಿಸಿದ್ದಾರೆ. ಅಧಿಕೃತವಾದಂತಹ ಘೋಷಣೆ ಕೂಡ ಆಗಿದೆ. ಇನ್ನು ಮಾಯಾ ಸಂಖ್ಯೆ 272 ಮುಟ್ಟುವುದಕ್ಕೆ ಬಿಜೆಪಿ ವೈಯಕ್ತಿಕವಾಗಿ ಹೆಣಗಾಡ್ತಾ ಇದೆ. ಆದರೆ ಅವರ ಮೈತ್ರಿಕೂಟ ಅದನ್ನು ದಾಟಿ 299ರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗ ಕೊನೆಯ ಹಂತದ ನಂಬರ್ಗಳನ್ನು ನೋಡುವಂತಹ ಸಮಯ. ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಕೊನೆಯ ಹಂತದ ನಂಬರ್ಗಳು, ಈ ಒಂದು ನಂಬರ್ಗಳೇ ಫೈನಲ್. ಇನ್ನು ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಫೈನಲ್ ಆಗಿರುವಂತಹ ನಂಬರ್ ನಮ್ಮ ಟಿವಿ ಪರದ ಮೇಲೆ ಬರೋದಕ್ಕಿದೆ. ಪ್ರಮುಖವಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ BY ರಾಘವೇಂದ್ರ ಅವರಿಗೆ ಗೆಲುವಾಗಿರುವಂತದ್ದು. ಎಂತಹ ಬಂಡಾಯ ಇದ್ರೂ ಕೂಡ, ಎಂತಹ ಹಿರಿಯ ನಾಯಕನ ಬಂಡಾಯ ಇದ್ರೂ ಕೂಡ ಈಶ್ವರಪ್ಪನ ವಿರುದ್ಧ, ಮಂಡ್ಯದ ಜೊತೆಗೆ ಕನ್ನಡದ ಪ್ರಖ್ಯಾತ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಬಾರಿ ಕೂಡ ಅವರೇ ಸ್ಪರ್ಧಿಯಾಗಿದ್ರು ಕಾಂಗ್ರೆಸ್ ಪರವಾಗಿ. ಈ ಬಾರಿ ಕೂಡ ಮತ್ತೆ ಸ್ಪರ್ಧೆಯಲ್ಲಿದ್ದರು. ಸ್ವತಃ ಶಿವರಾಜ್ ಕುಮಾರೇ ಬಹಳ ದೊಡ್ಡ ಮೊತ್ತದ ಪ್ರಚಾರಕ್ಕೆ ಇಳಿದಿದ್ರು. ಆದರೆ ಅದು ಯಾವುದು ಕೆಲಸ ಮಾಡಿಲ್ಲ ಕಾಂಗ್ರೆಸ್ನ ಮಟ್ಟಿಗೆ. ಈಗಾಗಲೇ ಕೊನೆಯ ಹಂತದ ನಂಬರ್ಗಳನ್ನು ನೋಡುವಂತಹ ಸಮಯ. ಈಗಾಗಲೇ 2 ಕ್ಷೇತ್ರಗಳಲ್ಲೂ ಕೂಡ ರಾಹುಲ್ ಗಾಂಧಿ ಗೆಲುವನ್ನ ಸಾಧಿಸುವಂತಹ ದಾಪುಗಾಲನ್ನು ಇಡ್ತಾ ಇದ್ದಾರೆ. ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿರುವಂತಹ ಕಾಂಗ್ರೆಸ್ನ ರಾಯ್ಬರೇಲಿ ಮತ್ತು ವಯನಾಡ್
ಎರಡೂ ಕ್ಷೇತ್ರಗಳಲ್ಲೂ ಕೂಡ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅಮೇಥಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆಗಳು ಸಿಗ್ತಾ ಇದೆ. ಕಳೆದ ಬಾರಿ ಅಮೇಥಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಿದ್ರು, ಬಟ್ ಈ ಬಾರಿ ರಾಯ್ಬರೇಲಿ ಮತ್ತು ವಯನಾಡಿಂದ ಸ್ಪರ್ಧೆಯನ್ನ ಮಾಡ್ತಾ ಇರುವಂತದ್ದು. ಎರಡೂ ಕ್ಷೇತ್ರದಿಂದಲೂ ಕೂಡ ಈ ಬಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ರಾಹುಲ್ ಗಾಂಧಿ. ಅಂದ್ರೆ ಅಲ್ಲಿ ಸಲ್ಲದವರು ಇಲ್ಲಿಯೂ ಸಲ್ಲುವರು. ಇನ್ನೊಂದು ಕುತೂಹಲ ಡಿಸಿಷನ್, 2 ಕ್ಷೇತ್ರಗಳಲ್ಲಿ ಜಯವನ್ನ ಬಹುತೇಕ ಸಾಧಿಸಿದ್ದಾರೆ. ಅಲ್ಲಿ ಯಾವುದೋ ಒಂದನ್ನು ಬಿಟ್ಟಲೇಬೇಕಾಗ್ತದೆ, ಯಾವ ಕ್ಷೇತ್ರವನ್ನು ಬಿಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಉತ್ತರ ಪ್ರದೇಶದ ರಾಯ್ಬರೇಲಿಯನ್ನು ಬಿಡ್ತಾರಾ, ತ್ಯಜಿಸ್ತಾರ, ಅಥವಾ ವಯನಾಡನ್ನು ತ್ಯಜಿಸ್ತಾರೆ? ನನ್ನ ಒಂದು ಅನಿಸಿಕೆ ಪ್ರಕಾರ ವಯನಾಡನ್ನು ಅವರು ತ್ಯಾಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಒಂದು ಟರ್ಮ್ ಅಲ್ಲಿ ಸಂಸದರಾಗಿದ್ರು, ಈ ಬಾರಿ ರಾಯ್ಬರೇಲಿಯಲ್ಲಿ ಇರೋಣ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಮತ್ತೆ ಚುನಾವಣೆ ನಡೆಯಬೇಕು. ಮತ್ತೆ ಚುನಾವಣೆ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ ಗೆಲ್ಲುವುದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ವಯನಾಡಿಗೆ ಹೋಲಿಕೆ ಮಾಡಿದ್ರೆ. ಆ ನಿಟ್ಟಿನಲ್ಲಿ ವಯನಾಡನ್ನು ಅವರು ತ್ಯಾಗ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಖಂಡಿತ ವಯನಾಡನ್ನು ಗಮನಿಸ್ತಾ ಹೋದ್ರೆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಆಗಿರೋದ್ರಿಂದ ಆ ಒಂದು 2 ಪಕ್ಷಗಳ ಮೈತ್ರಿಯ ಜೊತೆಯಾಗಿ ಕಾಂಗ್ರೆಸ್ ಯಾವುದೇ ಹೆದರಿಕೆಗಳಿಲ್ಲ ಗೆಲ್ಲುವುದಕ್ಕೆ, ಅದಂತೂ ಸ್ಪಷ್ಟ. ಹಾಗಾಗಿ ರಾಹುಲ್ ಗಾಂಧಿ ಅವರ ಮೊದಲ ಆಯ್ಕೆ ಆಗಿದ್ದಂತೂ ವಯನಾಡ್. ಸೊ ವಯನಾಡ್ನ ಚುನಾವಣೆ ಆದ ಬಳಿಕವಷ್ಟೇ ರಾಯ್ಬರೇಲಿ ವಿಚಾರವಾಗಿ ನಿರ್ಧಾರಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಇನ್ನು ಮುಂದಿನ ಕ್ಯಾಂಡಿಡೇಟ್ ಅನ್ನ ಇಳಿಸಿದ್ರು ಕೂಡ ವಯನಾಡಲ್ಲಿ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಎದುರಾಳಿ ಆಗಿರುವಂತದ್ದು ಸುರೇಂದ್ರನ್, ಬಿಜೆಪಿಯ ಪ್ರಬಲ ನಾಯಕ. ಬಟ್ ಅವರು ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು 2 ಲಕ್ಷಕ್ಕಿಂತಲೂ ಅಧಿಕ ಮತಗಳ ಮುನ್ನಡೆ ಜೊತೆಗೆ ಗೆಲುವನ್ನ ಸಾಧಿಸ್ತಾರಂತ ಹೇಳಿದ್ರೆ ಡೆಫಿನೆಟ್ಲಿ ಮುಂದಿನ ಚುನಾವಣೆಯಲ್ಲಿ ಇನ್ನೋರ್ವ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಇಂದ ನಿಲ್ಲಿಸಿದ್ರು ಕೂಡ ಅವರಿಗೂ ಕೂಡ ಗೆಲುವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ರಾಯ್ಬರೇಲಿಗೆ ಹೋಲಿಕೆ ಮಾಡಿದ್ರೆ ಬಹಳ ಸುಲಭ, ವಯನಾಡಿನಲ್ಲಿ ಸುಲಭ ಜಯ ಸಿಗಬಹುದು ಅಂತ ಹೇಳಿ. ರಾಜೀನಾಮೆಗೆ ಮುಂದಾಗಿದ್ದಾರೆ ಜಗನ್ ಮೋಹನ್ ರೆಡ್ಡಿ. ರಾಜ್ಯಪಾಲರ ಭೇಟಿಗೆ ಈಗಾಗಲೇ ಸಮಯ ಕೇಳಿದ್ದಾರೆ ಜಗನ್. ವೈಎಸ್ಆರ್ ಕಾಂಗ್ರೆಸ್ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದೆ. ಯಾಕೆಂದರೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಭರ್ಜರಿ ಬಹುಮತವನ್ನು ಸಾಧಿಸ್ತದೆ. ಮುಂದಿನ ಮುಖ್ಯಮಂತ್ರಿ ಹುದ್ದೆ ಖಂಡಿತವಾಗಿ ಅವರಿಗೆ ಲಭಿಸ್ತದೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಕೊಡಲೇಬೇಕಾಗ್ತದೆ. ಅದು ರಾಜಕೀಯದ ಮತ್ತೊಂದು ಪ್ರಕ್ರಿಯೆ. ಈಗ ಸದ್ಯಕ್ಕಂತೂ ನಾವು ವಿಶೇಷವಾಗಿ ಎಲ್ಲರ ಗಮನ ಇರುವುದು ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಥವಾ ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ. ಸಮೀಕ್ಷೆಗಳ ಪ್ರಕಾರ ಯಾವ ಸಮಸ್ಯೆ ಇಲ್ಲದೆ ನರೇಂದ್ರ ಮೋದಿಯವರು ಮುಂದೆ 3ನೇ ಅವಧಿಗೆ ಪ್ರಧಾನಿ ಆಗ್ತಾರೆ. ಅದು ಈ ಕ್ಷಣಕ್ಕೆ ಅಷ್ಟು ಸುಲಭ ಅಂತ ಕಾಣಿಸ್ತಾ ಇಲ್ಲ. ಹಾಗಂತೂ ಸಾಧ್ಯವೇ ಇಲ್ಲ ಅಂತ ಖಂಡಿತವಾಗಿ ಇಲ್ಲ. ಸಾಧ್ಯತೆಗಳು ಹೆಚ್ಚಾಗಿ ಇರುವುದೇ ಮತ್ತೆ ಪ್ರಧಾನಿಯಾಗುವಂತಹ ಅವಕಾಶ ನರೇಂದ್ರ ಮೋದಿ ಅವರಿಗೆ. ಯಾಕಂದರೆ ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಅಂದರೆ ಹೆಚ್ಚು ಸ್ಥಾನಗಳು ದೊರೆತಿರುವುದು ಭಾರತೀಯ ಜನತಾ ಪಕ್ಷಕ್ಕೆ. ಹಾಗಾಗಿ ಸಹಜವಾಗಿಯೇ ರಾಷ್ಟ್ರಪತಿಗಳು ಮೊದಲ ಅವಕಾಶವನ್ನು BJPಗೆ ನೀಡ್ತಾರೆ. ಹಾಗಾಗಿ ಏನಾದರೂ ರಾಜಕೀಯ ತಂತ್ರಗಳನ್ನು ಬಳಸಿ ಮತ್ತೆ ಮುಂದಿನ ಅವಧಿಗೆ ಪ್ರಧಾನಿಯಾಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಕೊನೆ ಹಂತದ ಮತ ಎಣಿಕೆ ಆಗ್ತಾ ಇದೆ. ಆದರೂ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈ ಕುರಿತಾದ ಅಪ್ಡೇಟ್ಗಳನ್ನ ಕೂಡ ನಾವು ಆದಷ್ಟು ಬೇಗನೆ ನಿಮ್ಮ ಜೊತೆ ಹಂಚಿಕೊಳ್ತೇವೆ. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ಆಗದಿಂದಲೂ ಕೂಡ ಮೊದಲ ಹಂತದಿಂದಲೂ ಕೊನೆಯ ಹಂತದ ತನಕವೂ ಕೂಡ ಕಂಟಿನ್ಯೂಸ್ ಆಗಿ ಮುನ್ನಡೆಯನ್ನ ಸಾಧಿಸಿಕೊಂಡು ಬಂದಿರುವಂತಹ ಡಾಕ್ಟರ್ ಮಂಜುನಾಥ್ ಕೊನೆಯ ಹಂತದ ಮತ ಎಣಿಕೆಯಲ್ಲಿದ್ದಾರೆ. ಈಗ ಮೋಸ್ಟ್ಲಿ ಗೆಲುವು ಆಗಿರುವಂತಹ ಅಧಿಕೃತ ಘೋಷಣೆಯನ್ನು ಮಾತ್ರ ಬಾಕಿ ಉಳಿದಿರುವಂಥದ್ದು. ಆ ಘೋಷಣೆ ಆದ ಕೂಡಲೇ ನಮ್ಮ ಟಿವಿ ಪರದೆ ಮೇಲೂ ಕೂಡ ಅದರ ಸ್ಪಷ್ಟ ಚಿತ್ರಣವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ. ಸೊ ಈಗಾಗಲೇ 298 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದರೆ 226 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಹಾಗಾಗಿ ಸರ್ಕಾರ ರಚನೆ ಯಾರು ಮಾಡ್ತಾರೆ, ಜನರ ತೀರ್ಪು ಯಾರ ಕಡೆಗಿದೆ ಅನ್ನುವಂಥದ್ದನ್ನ ಕೆಲವೇ ಕ್ಷಣಗಳಲ್ಲಿ ಈಗ ನೋಡಬಹುದು. ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತಂತ್ರ ಲೋಕಸಭೆ ಮೈತ್ರಿಯ ವಿಚಾರವನ್ನು ತೆಗೆದುಕೊಳ್ಳುವಾಗ ಯಾವುದೇ ಸಮಸ್ಯೆ ಇಲ್ಲ. 298 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ NDA. ಆದರೆ ಅಲ್ಲಿ ಒಂದಷ್ಟು ರಾಜಕೀಯ ಬದಲಾವಣೆಗಳು, ವ್ಯತ್ಯಾಸಗಳು ಆಗ್ಬೋದು, ರಾಜಕೀಯ ಲೆಕ್ಕಾಚಾರಗಳು ಆಗ್ಬೋದು, ಒಂದಷ್ಟು ತಂತ್ರಗಾರಿಕೆ ಕೂಡ ನಡೀತಾ ಇದೆ ಈಗಾಗಲೇ. ಹಾಗಾಗಿ ಏನಾದರೂ ಅಂತಹ ಘಟನೆಗಳು ಆದಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿಗಳು ವಿಭಿನ್ನ ಆಗ್ಬೋದು, ಅಥವಾ ಕಾಂಗ್ರೆಸ್ ನೇತೃತ್ವದ ಒಂದು ಮೈತ್ರಿಕೂಟ ಸರ್ಕಾರದ ರಚನೆಗೆ ಮುಂದಾಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಮಾತುಕತೆಗಳು ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ಸಹಜ ಕುತೂಹಲ ಎಲ್ಲರಲ್ಲಿದೆ. ಯಾಕಂದರೆ ಇಂಡಿಯಾ ಮೈತ್ರಿಕೂಟದ ಒಂದು ಉದ್ದೇಶ ಇದ್ದದ್ದು ನರೇಂದ್ರ ಮೋದಿ ಅವರನ್ನು ಈ ಬಾರಿ ಶತಾಯಗತಾಯ ಕೆಳಗೆ ಇಳಿಸಲೇಬೇಕು. ಅದಕ್ಕೆ ಒಂದು ಅವಕಾಶ ಈಗ ಸಾಧ್ಯ ಆಗ್ತದೆ.
ಪ್ರಾಪ್ತಿಯಾಗಿದೆ. ಆ ಒಂದು ಸುವರ್ಣ ಅವಕಾಶವನ್ನು ನಾವು ಕಳೆದುಕೊಳ್ಳೇಬಾರದು ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರೆ ಖಂಡಿತವಾಗಿಯೂ ಚಂದ್ರಬಾಬು ನಾಯ್ಡು ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಕಾಂಗ್ರೆಸ್ನೊಂದಿಗೆ ಸೇರಿಕೊಂಡು ಸರ್ಕಾರ ರಚನೆಗೆ ಮುಂದಾಗುವ ಸಾಧ್ಯತೆ ಇದೆ. ಎಸ್, ಈಗ ಬರ್ತಾ ಇರುವಂತ ಅಪ್ಡೇಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಗೆಲುವು. ಬರೋಬ್ಬರಿ 1,84,000 ಮತಗಳ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಒಟ್ಟು 8,19,000 ಮತಗಳು. ಕಾಂಗ್ರೆಸ್ನ ಡಿ.ಕೆ. ಸುರೇಶ್ಗೆ 6,35,000 ಸಮಥಿಂಗ್ ಮತಗಳು ಸಿಕ್ಕಿರುವಂಥದ್ದು. ನಿಜವಾಗಿ ಅದು ಬಿಜೆಪಿಗೆ ಬಹಳ ಸವಾಲಾಗಿದ್ದಂಥ ಕ್ಷೇತ್ರ. ಯಾಕೆಂದರೆ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರ. ಅದನ್ನು ಗೆದ್ದುಕೊಳ್ಳುವುದು ಬಹಳ ದೊಡ್ಡ ಸವಾಲಾಗಿತ್ತು. ಗೆಲುವೇ ಕಷ್ಟ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದರಲ್ಲೂ ಕೂಡ ಈ ಒಂದು ಮಟ್ಟದ ಅಂತರ ಹುಡುಕ್ತಾ ಇತ್ತು ಯಾರನ್ನ ಕ್ಯಾಂಡಿಡೇಟ್ ನಿಲ್ಲಿಸೋದು ಅಂತ ಹೇಳಿ. ಬಹುಶಃ ಬಿಜೆಪಿ ಅವರಿಗೆ ನಂಬಲಿಕ್ಕೆ ಅಸಾಧ್ಯ ಅನಿಸ್ತದೆ. ಆ ಒಂದು ದೊಡ್ಡ ಮಟ್ಟದ ಅಂತರ ಗೆಲುವೇನೋ ಬಂದಿದೆ. ಈ 1,84,000 ಮತಗಳ ಅಂತರ ಅಂದರೆ ಅದ್ಭುತವಾದಂಥ ಗೆಲುವು ಡಿ.ಕೆ. ಸುರೇಶ್ ಅವರ ವಿರುದ್ಧ. ಬಿಜೆಪಿಗೆ ಸಮಾಧಾನ ಪಟ್ಟುಕೊಳ್ಳುವುದಕ್ಕೆ ಅಥವಾ ಸಂಭ್ರಮಿಸುವುದಕ್ಕೆ ಮತ್ತೊಂದು ಕಾರಣ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಈ ಒಂದು ಗೆಲುವು ಬೆಂಗಳೂರು ಗ್ರಾಮಾಂತರದಲ್ಲಿ. ಖಂಡಿತ ಕನಕಪುರದ ಬಂಡೆಗೆ ಸೆಡ್ ಹೊಡೆದಿದ್ದಾರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಕೊನೆಗೂ ಕೂಡ ಅನೇಕ ಹಂತಗಳ ಮುನ್ನಡೆಯ ಜೊತೆಗೆ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಕೊನೆಗೂ ಕೂಡ ಮುನ್ನಡೆಯನ್ನು ಸಾಧಿಸುವುದರ ಜೊತೆಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಜೊತೆಗೆ ಈಗಾಗಲೇ ಆಗತಾನೆ ಬಂದಿರುವಂತಹ ಅಪ್ಡೇಟ್ ಅನ್ನು ಕೂಡ ನಾವು ಗಮನಿಸಿದ್ವಿ. JDU ಪಕ್ಷ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಿದೆ. ಸೊ ಸರ್ಕಾರ ರಚನೆ ಮಾಡೋದ್ರಲ್ಲಿ ಮುಂದಾಗುವಂಥ ಸಾಧ್ಯತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಸ್ಪಷ್ಟ ಆಗ್ತಾ ಇದೆ. ಸೊ 543 ಲೋಕಸಭಾ ಕ್ಷೇತ್ರದ 272 ಮ್ಯಾಜಿಕ್ ನಂಬರನ್ನು ಬಿಜೆಪಿ ಇಂಡಿವಿಜುವಲ್ ಅಲ್ಲದಿದ್ರೂ ಕೂಡ NDA ಮೈತ್ರಿಕೂಟದ ಜೊತೆಯಾಗಿ ಈಗಾಗಲೇ ಕ್ರಾಸ್ ಆಗಿರುವಂಥದ್ದು 298 ಕ್ಷೇತ್ರ. ಬಟ್ ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ ರಿಸಲ್ಟ್ ಅನ್ನು ನೋಡೋದಾದ್ರೆ ಕೇವಲ ಇಂಡಿವಿಜುವಲ್ ಆಗಿ ಬಿಜೆಪಿ 303 ಸೀಟುಗಳಲ್ಲಿ ಗೆದ್ದಿತ್ತು. ಬಟ್ ಈಗಿನ ಸದ್ಯದ ಅಪ್ಡೇಟ್ ಅನ್ನು ನೋಡ್ತಾ ಹೋದ್ರೆ 298 ಇಳಿದಿದೆ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ 43 ಕ್ಷೇತ್ರದಲ್ಲಿ ಮುನ್ನಡೆ. ಇದು ಬಿಜೆಪಿಗೆ ದೊಡ್ಡ ಮಟ್ಟಿನ ಮುಖಭಂಗ. NDA 36 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ತಲೆ ಕೆಳಗಾಯಿತು ಸಮೀಕ್ಷೆಗಳು ಮತ್ತು ಬಿಜೆಪಿ ಆಂತರಿಕ ವಿಚಾರ. ಉತ್ತರ ಪ್ರದೇಶದಲ್ಲಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಅವರಿಗೆ ಸೆಡ್ ಹೊಡೆದ ಇಂಡಿಯಾ ಮೈತ್ರಿಕೂಟ. ಯಾರು ನಿರೀಕ್ಷೆ ಮಾಡದಂತಹ 80 ಕ್ಷೇತ್ರಗಳಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಿದ ಇಂಡಿಯಾ ಮೈತ್ರಿಕೂಟ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಇದಕ್ಕೆ ಉತ್ತರದಾಯಿತ್ವವನ್ನು ಹೊರಲೇಬೇಕಾಗ್ತದೆ. ಯಾಕೆಂದರೆ ಭಾಳ ದೊಡ್ಡ ನಿರೀಕ್ಷೆ ಇರುವಂತಹ ಕ್ಷೇತ್ರ ಬಿಜೆಪಿಯ ಮಟ್ಟಿಗೆ ಅಥವಾ NDA ಮಟ್ಟಿಗೆ ಅಲ್ಲಿ ಮುಖಭಂಗ ಅನುಭವಿಸುವಂತಾಗಿದೆ. ಅದೇ ರೀತಿ ಡಿ.ಕೆ. ಸುರೇಶ್ ಅವರ ಸೋಲು ಡಿ.ಕೆ. ಶಿವಕುಮಾರ್ ಅವರಿಗೆ ಭಾಳ ದೊಡ್ಡ ಮುಜುಗರವನ್ನು ತಂದಿರುವಂತಹ ಒಂದು ಸೋಲು. ಯಾಕೆಂದರೆ ಇಡೀ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನವರು ಮಾಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗ್ತದೆ. ರಾಜ್ಯದ ಜನತೆಗೆ ಅಥವಾ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಒಂದು ರೀತಿಯ ಉತ್ತರವನ್ನು ಕೊಡಬೇಕಾಗ್ತದೆ ಡಿ.ಕೆ. ಶಿವಕುಮಾರ್ ಅವರು. ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಗೆಲುವಿನ ನಗೆಯನ್ನು ಬೀರಿರುವಂತಹ ಸರಳತೆಗೆ ಇನ್ನೊಂದು ಹೆಸರಾಗಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬೈಟನ್ನು ನೀಡಿದ್ದಾರೆ. ಗೆಲುವಿನ ನಂತರ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಟಿವಿಯ ಜೊತೆ. ಆ ಒಂದು ಬೈಟನ್ನು ನೋಡ್ಕೊಂಡು ಬರೋಣ. ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ JDS ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನ ಬಹುತೇಕ ಸರಿಸುಮಾರು 2 ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಪಾರ್ಟಿಯ ಮತ್ತು JDS ಮುಖಂಡರಿಗೆ, ಬಿಜೆಪಿ ಮತ್ತು JDSನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆರಿಸಿ ದುಡಿದಂತ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ಅನಿಸಿದೆ. ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು NDA ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಂಬಲದಿಂದಾಗಿ ಸುಮಾರು 2 ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳ್ತೇನೆ. ರಾಷ್ಟ್ರೀಯ ಚಿತ್ರಣ ಬಯಸಿದಾಗ ಬಂದಿಲ್ಲ ಸರ್, ಅನಿಶ್ಚಿತವಾಗಿ ನಮ್ಮೆಲ್ಲ ನಿರೀಕ್ಷೆ NDA ಸ್ಪಷ್ಟವಾದಂತ ಬಹುಮತಕ್ಕೆ ಬರುತ್ತೆ, ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ. ಈಗಲೂ ಕೂಡ NDA 295 ಅಂದಾಜು ಆಸ್ಪಾಸಲ್ಲಿ ನಿಶ್ಚಯವಾಗಿ. ಓಕೆ, ಸೊ ಮಧ್ಯಪ್ರದೇಶವನ್ನು ಗಮನಿಸಿದಾಗ ಸಮೀಕ್ಷೆಗಳು ಏನು ಹೇಳಿದವು ಅದನ್ನೇ ಇದೀಗ ಮತದಾರ ಹೇಳ್ತಾ ಇದ್ದಾನೆ. ಯಾಕೆಂದರೆ ಅಲ್ಲಿ
ಎಲ್ಲ ಸ್ಥಾನಗಳಲ್ಲೂ ಕೂಡ BJP ನೇತೃತ್ವದ ಆ NDA ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತದೆ. ಯಾವುದೇ ಒಂದು ಸ್ಥಾನವನ್ನು ಗೆಲ್ಲುವುದಕ್ಕೆ ಅಥವಾ ಮುನ್ನಡೆಯನ್ನು ಕಾಯ್ದುಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಎಸ್, ತಮಿಳುನಾಡಿನ ವಿಚಾರವಾಗಿ ನಾವು ನೋಡೋದಾದ್ರೆ ಅಣ್ಣಾಮಲೈ ನೇತೃತ್ವದಲ್ಲಿ ಈ ಬಾರಿ BJPಯ ಅಕೌಂಟ್ ಓಪನ್ ಆಗುತ್ತೆ ಅಥವಾ BJP ಸರ್ಕಾರವನ್ನ ಇನ್ನು ಮುಂದಕ್ಕೆ ಅದು ರಚನೆ ಮಾಡಬಹುದು ಅಂತ ಅನ್ಕೊಂಡಿದ್ದಂತಹ BJPಗೆ ದೊಡ್ಡ ಮಟ್ಟಿನ ಹೊಡೆತ ಸಿಕ್ಕಿರುವಂಥದ್ದು. ಠೇವಣಿಯನ್ನ ಕೂಡ ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ ತಮಿಳುನಾಡಲ್ಲಿ. ಎಲ್ಲ ಮುನ್ನಡೆಗಳನ್ನ ಕೂಡ ಈಗ ಕಳೆದು ಶೂನ್ಯದತ್ತ BJP ತಮಿಳುನಾಡು ದಾಪುಗಾಲಿಟ್ಟಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ 39 ಕ್ಷೇತ್ರಗಳಲ್ಲಿ 37 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಇದು ತಮಿಳುನಾಡು BJPಗೆ ದೊಡ್ಡ ಮಟ್ಟಿನ ಹೊಡೆತ ಅಂತಲೇ ಹೇಳ್ಬೋದು. ಜೊತೆಗೆ ರಾಜ್ಯ BJP ಕರ್ನಾಟಕ BJPಯನ್ನು ಕೂಡ ಗಮನಿಸೋದಾದ್ರೆ ಕೇವಲ 16 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಕಳೆದ ಬಾರಿಯ ರಿಸಲ್ಟ್ಗೆ ಕಂಪೇರ್ ಮಾಡಿದರೆ, ಅದು ರಾಜ್ಯದಲ್ಲಿ ಅಂತ ಅಲ್ಲ, ಎಂಟೈರ್ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ರಿಸಲ್ಟ್ಗೆ ಕಂಪೇರ್ ಮಾಡಿದರೆ ಕೇರಳದಲ್ಲಿ ಏನೋ ಒಂದು ಹೊರತುಪಡಿಸಿದರೆ ಮಿಕ್ಕೆಲ್ಲ ರಾಜ್ಯಗಳಲ್ಲಿ ದೊಡ್ಡ ಮಟ್ಟಿನ ಹೊಡೆತ ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಇನ್ನೂ ಅನೇಕ ರಾಜ್ಯಗಳು ಇದೆ ಸೇರ್ಕೊಳ್ತಾ ಇದೆ. ಸೊ ರಾಜಸ್ಥಾನ ವಿಚಾರವಾಗಿ ಅಥವಾ ಇನ್ನೂ ಅನೇಕ ಎಸ್ ಈಗ ಬರ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಜೂನ್ 5 ಬುಧವಾರ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ, 4ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ನೇತೃತ್ವದ YSRCಗೆ ತೀವ್ರ ಮುಖಭಂಗ ಆಗಿದೆ. YSR ಕಾಂಗ್ರೆಸ್ ಈ ಬಾರಿ ನಿರೀಕ್ಷೆಯನ್ನು ಮೀರಿ ಕೂಡ ಸೋಲನ್ನು ಅನುಭವಿಸ್ತಾ ಇದೆ. ಆಂಧ್ರ ಪ್ರದೇಶ ಚುನಾವಣೆಯಲ್ಲಿ ಚಂದ್ರಬಾಬು ನೇತೃತ್ವದ TDP ಅದ್ಭುತವಾದಂತಹ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದೆ. ಇದೀಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸುವಂತಹ ಲಕ್ಷಣಗಳು ಗೋಚರಿಸುತ್ತದೆ. NDA ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಕಾಂಗ್ರೆಸ್ ಅವರನ್ನು ಸಂಪರ್ಕ ಮಾಡ್ತಾ ಇದೆ. ಯಾಕೆಂದರೆ ತಾವು ಕೂಡ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇರುವುದರಿಂದ ಆ ಬಗ್ಗೆ ಕಾರ್ಯಪ್ರವೃತ್ತರಾಗಿದೆ. ನೋಡುವ ಕೆಲವೇ ಕ್ಷಣಗಳಲ್ಲಿ, ಕೆಲವು ಗಂಟೆಗಳಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿಗಳು ನಮಗೆ ಲಭ್ಯ ಆಗಲಿಕ್ಕಿದೆ. ಅಷ್ಟು ಸುಲಭ ಇಲ್ಲ ಕೇವಲ TDP ಅಥವಾ ನಿತೀಶ್ ಕುಮಾರ್ ಅವರನ್ನು ಸೇರಿಸಿಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ. ಆ ಒಂದು ಲೆಕ್ಕಾಚಾರ ಕೂಡ ಆಗಬೇಕಾಗಿದೆ. ಜೊತೆಯಲ್ಲಿ ಇನ್ನಷ್ಟು ಪಕ್ಷಗಳ ಒಂದು ಬೆಂಬಲ ದೊರಕಿದರೆ ಖಂಡಿತವಾಗಿಯೂ ಸರ್ಕಾರ ರಚನೆಗೆ ಸಾಧ್ಯ ಇದೆ. ಆ ಸಾಧ್ಯತೆ ಯಾವಾಗ ಅಂದರೆ BJP ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಅಸಾಧ್ಯ ಆದರೆ ಮಾತ್ರ. ಈಗ ಕೊನೆಯ ಹಂತದಲ್ಲಿ ಯಾರು ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಬಹುಮತಗಳು ಇನ್ನೂ ಕೂಡ ಸಾಬೀತಾಗಿಲ್ಲ. ಸಮಯ ಈಗಾಗಲೇ 1 ಗಂಟೆ 25 ನಿಮಿಷ. ಪ್ರಮುಖವಾಗಿ ಚುನಾವಣೆಯ ರಿಸಲ್ಟ್ ಸಂದರ್ಭದಲ್ಲಿ ಈ ಒಂದು ಸಮಯಕ್ಕಾಗುವಾಗ ಆಲ್ಮೋಸ್ಟ್ ಕ್ಲಿಯರ್ ಪಿಕ್ಚರ್ಗಳು ಸಿಗ್ತಾ ಇತ್ತು. ಬಟ್ ಈಗ ತಾ ಮುಂದೋ ನಾ ಮುಂದೋ ಅನ್ನೋ ಥರ, ಒಂದು ಬಾರಿ ನಾನು ಸರ್ಕಾರ ರಚನೆ ಮಾಡ್ತೇನಲ್ಲ ನೀವು ಸರ್ಕಾರ ರಚನೆ ಮಾಡ್ತೀರೋ ಅನ್ನೋ ಥರ BJP ಆ್ಯಂಡ್ ಕಾಂಗ್ರೆಸ್ ಸೆಣಸಾಟವನ್ನು ಮಾಡ್ತಾ ಇದೆ. ಕೊನೆಯ ಹಂತದ ಕಸರತ್ತುಗಳನ್ನು ನಡೆಸ್ತಾ ಇದೆ ಸರ್ಕಾರ ರಚನೆಗೆ. ಸೊ 241 ಸೀಟ್ಗಳಲ್ಲಿ BJP ಇಂಡಿವಿಜುವಲ್ ಆಗಿ ಮುನ್ನಡೆಯನ್ನು ಸಾಧಿಸಿದರೆ NDA ಅನ್ನು ನೋಡೋದಾದ್ರೆ 296 ಮ್ಯಾಜಿಕ್ ನಂಬರ್ ಏನೋ ಪಾಸ್ ಆಗಿದೆ. ಬಟ್ ಮೈತ್ರಿ ಕೂಟಗಳು ಜೊತೆಯಾಗಿರ್ತಾರೋ ಅಥವಾ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸ್ತಾರೋ ಅನ್ನುವಂಥದ್ದು ಕೂಡ ಪ್ರಮುಖ. ಸೊ ಹಾಗಾಗಿ ಯಾರ ಪಾಲಿಗೆ ಈ ಬಾರಿಯ ಆಡಳಿತದ ಕುರ್ಚಿ ಅನ್ನುವಂಥದ್ದು ಕೂಡ ಪ್ರಮುಖ. ಸೊ 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವಿನತ್ತ ನರೇಂದ್ರ ಮೋದಿಯ ಕನಸು ನನಸಾಗುತ್ತಾ ಅಥವಾ ಆ ಕನಸು ನನಸಾಗದೆ ಕನಸಾಗಿ ಉಳಿಯುತ್ತಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ವಿಚಾರ. NDA ಮೈತ್ರಿಕೂಟ ಸರ್ಕಾರ ರಚನೆಗೆ ಮೊದಲ ಅವಕಾಶವನ್ನು ಪಡೆಯಬಹುದು. ಆದರೆ ಒಂದು ಅಂಶ ಅಂದರೆ ಸ್ಪಷ್ಟ ಬಹುಮತ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಹೇಳಿದಾಗಿ ಕೇಳುವಂಥ ಅನಿವಾರ್ಯತೆ ಕೂಡ ಸಿಲುಕ್ತದೆ. ಅದಕ್ಕೆ ಒಂದು ಉದಾಹರಣೆ ಅಂದರೆ ನಮ್ಮ ಮಾಜಿ ಪ್ರಧಾನಿ ಅವರು ಅಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ರು. ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಬಹುಶಃ ಅಂತಹ ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೂ ಕೂಡ ಎದುರಾಗ್ಬೋದು. ಅವೆಲ್ಲದಕ್ಕೂ ಉತ್ತರ ದೊರಕಬೇಕಾದ್ರೆ ಯಾರಿಗೆ ಅವಕಾಶ ಸಿಗ್ತದೆ, ಯಾರು ಅದನ್ನು ರಚನೆ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಅದು ಕೇವಲ ನರೇಂದ್ರ ಮೋದಿ ಅವರು ಮಾತ್ರವಲ್ಲ, ಮುಂದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆದರೂ ಕೂಡ ಅವರಿಗೂ ಕೂಡ ಅಂತಹದೇ ಪರಿಸ್ಥಿತಿ ಎದುರಾಗ್ಬೋದು. ಎಲ್ಲ ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸರ್ಕಾರದ ರಚನೆ ಮಾಡೋದು ಅಥವಾ ಆಡಳಿತ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಈಗ ಎಲ್ಲರ ಚಿತ್ತ ಇರುವಂಥದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಗಳು ಸಿಗ್ತಾ ಇದೆ, ಏನಾಯಿತು ಅಂತ ಹೇಳಿ. ಸೊ ಖಂಡಿತವಾಗಿಯೂ ಕೂಡ ಕೊನೆಯ ಹಂತದ ಮತ ಎಣಿಕೆಗಳು ಆಗ್ತಾ ಇರುವಂಥದ್ದು. ಸೊ ಆಲ್ರೆಡಿ 90,000 ಮತಗಳಿಗಿಂತ ಅಧಿಕ ಮತಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಬಟ್ ಕೊನೆಯ ಹಂತದಲ್ಲಿ ಗೆಲುವು ಈಗ ಯಾರಿಗೆ ಆಗಿರುವಂಥದ್ದು ಅಂತ ಕಾರ್ಯಕರ್ತರು ಈಗಾಗಲೇ ತಯಾರಾಗಿ ನಿಂತಿದ್ದಾರೆ.
ನಾವು ಪಟಾಕಿ ಸಿಡಿಸಲು ಅಥವಾ ತಾವುಗಳು ಸಿಡಿಸ್ತಿರೋ ಅನ್ನೋ ರೀತಿಯಲ್ಲಿ. ಬಟ್ ಕಳೆದ ಬಾರಿಯ ರಿಸಲ್ಟ್ಗೆ ಕಂಪೇರ್ ಮಾಡಿದರೆ ಅಷ್ಟು ದೊಡ್ಡ ಮಟ್ಟಿನ ಅಂತರ ಎಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಕಳೆದ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರು 2,70,000 ಮತಗಳ ಅಂತರದ ಜೊತೆಗೆ ಗೆಲುವನ್ನು ಸಾಧಿಸಿದ್ರು ಮಿಥುನ್ ರೈ ವಿರುದ್ಧ. ಬಟ್ ಈ ಬಾರಿ ಅಷ್ಟು ದೊಡ್ಡ ಮಟ್ಟಿನ ಅಂತರಗಳು ಇಲ್ಲಿ ಕಾಣಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಖಂಡಿತ. ಆರಂಭದಲ್ಲಿ ನಾವು ಒಂದು ಬಗ್ಗೆ ಚರ್ಚೆ ಮಾಡಿದ್ವಿ, ಇಲ್ಲಿ ಜಾತಿ ರಾಜಕೀಯ ಬಹಳ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈ ಬಾರಿ ಬಂಟ ಮತ್ತು ಬಿಲ್ಲವರ ಜಾತಿಗಳ ಮಧ್ಯೆ ಭಾಳ ದೊಡ್ಡ ಒಂದು ರೀತಿಯ ಚರ್ಚೆಗಳಾಗ್ತಾ ಇತ್ತು, ಮಾತುಕತೆಗಳಾಗ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಾಗಿದೆ. ಅಂತೂ ಗೆಲುವನ್ನು ಸಾಧಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಎರಡೂ ಅಭ್ಯರ್ಥಿಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ. ಹಾಗಾಗಿ ದೊಡ್ಡ ಮಟ್ಟದ ಪ್ರಭಾವವನ್ನು ಜಾತಿ ರಾಜಕಾರಣ ಮಾಡಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಇನ್ನು ಅನೇಕ ಹೆಸರುಗಳು ಅಪ್ಡೇಟ್ ಆಗ್ತಾ ಇರುವಂಥದ್ದು, ಯಾರು ಗೆಲುವನ್ನು ಸಾಧಿಸಿದ್ರು, ಯಾರು ಸೋಲನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು. ಸೊ ರಾಜ್ಯದ ವಿಚಾರವಾಗಿ ನೋಡೋದಾದರೆ ಇನ್ನೂ ಕೂಡ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕೇವಲ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅದರಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಕೂಡ ಈಗಾಗಲೇ ಬಿಜೆಪಿ ಕಂಡಿರುವಂಥದ್ದು. ಆದರೆ ಕಳೆದ ಬಾರಿಗೆ ಹೋಲಿಸಿದರೆ ತುಂಬಾನೇ ಇಳಿಕೆಯನ್ನು ಕಾಣ್ತಾ ಇದೆ ಬಿಜೆಪಿ. ಆದರೆ ಕಾಂಗ್ರೆಸ್ ಮಾತ್ರ ಕಳೆದ ಬಾರಿಗಿಂತ ಹೆಚ್ಚಿನ ಕ್ಷೇತ್ರಗಳನ್ನು ಗಳಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಈ ಬಾರಿ ಕರ್ನಾಟಕದಲ್ಲಿ. ಕಳೆದ ವಿಧಾನಸಭಾ ಚುನಾವಣೆಯ ಇಫೆಕ್ಟ್ ಅಂತಲೇ ಹೇಳ್ಬೋದು. ವಿಧಾನಸಭಾ ಚುನಾವಣೆಯಲ್ಲಿ ನೀಡಿರುವಂತಹ ಗ್ಯಾರಂಟಿ ಈಡೇರಿಕೆಯಿಂದಾಗಿ ಕೇವಲ ಒಂದು ವರ್ಷದಲ್ಲಿ ನೀಡಿರುವಂತಹ 5 ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ ಮತ್ತು ಕೆಲವೊಂದು ವಿಚಾರವಾಗಿ ನಾವು ಜನಪರವಾಗಿ ಇದ್ದೀವಿ ಅನ್ನುವಂಥ ವಿಚಾರದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಮೋದಿ ಗ್ಯಾರಂಟಿ ಇಡೀ ದೇಶಕ್ಕಾದರೆ ಇಡೀ ದೇಶಕ್ಕೆ ಕರ್ನಾಟಕದಿಂದಲೇ ಒಂದು ಗ್ಯಾರಂಟಿ ಅನ್ನುವಂತಹ ಕರ್ನಾಟಕ ಮಾಡೆಲ್ ಅನ್ನ ಇಡೀ ದೇಶದಾದ್ಯಂತ ಪ್ರಚಾರವನ್ನು ಮಾಡಿದ್ರು. ಅದು ವರ್ಕೌಟ್ ಕೂಡ ಆಗಿತ್ತು. ತಮಿಳುನಾಡು ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಅದೇ ಸ್ಟ್ರಾಟಜಿಯನ್ನು ಬಳಸಿಕೊಳ್ಳಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ತಮಿಳುನಾಡು ತೆಲಂಗಾಣ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡಿದ್ರು. ಅಲ್ಲಿಯೂ ಕೂಡ ಚುನಾವಣಾ ಪ್ರಚಾರಕ್ಕೆ ಇದೇ ಕರ್ನಾಟಕ ಮಾಡೆಲ್ ಅನ್ನುವಂತಹ ಕರ್ನಾಟಕದ ಗ್ಯಾರಂಟಿಯನ್ನು ಬಳಕೆ ಮಾಡಿ ಯಶಸ್ವಿಯಾಗಿದ್ರು. ಸೊ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಗೂ ಕೂಡ ಕೇಂದ್ರದ ಹಿರಿಯ ನಾಯಕರು ಕೂಡ ಕರ್ನಾಟಕ ಮಾಡೆಲ್ ಅನ್ನು ಒಪ್ಪಿ ಅದನ್ನೇ ಚುನಾವಣಾ ಪ್ರಚಾರವಾಗಿ ಬಳಸಿಕೊಳ್ಳೋಣ ಅನ್ನುವಂತಹ ನಿದರ್ಶನವನ್ನು ಕೂಡ ನೀಡಿದ್ರು. ಸೊ ಹಾಗಾಗಿ ಈ ಬಾರಿಯ ಈ ಒಂದು ಕರ್ನಾಟಕ ಗ್ಯಾರಂಟಿ ಈ ಬಾರಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಸೀಟ್ಗಳ ಗಳಿಕೆ ಕೂಡ ಹೆಚ್ಚಾಗಿದೆ. ರಾಜ್ಯದ ಒಂದು ರಾಜಕಾರಣವನ್ನು ಗಮನಿಸುವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ 5 ನಾಯಕರು ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ಲೋಕಸಭೆಯ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 295ಕ್ಕೆ ಒಂದು ಕೊಂಚ ಮಟ್ಟಿನ ಇಳಿಕೆಯನ್ನು ಕಾಣ್ತಾ ಇದೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ. ಒಟ್ಟಾರೆಯಾಗಿ 240 ಸ್ಥಾನಗಳು, ಈ ಹಿಂದೆ 241 ಇತ್ತು, 240 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ 32 ಸ್ಥಾನಗಳು ಬೇಕಾಗಿದೆ. ಅಧಿಕೃತವಾಗಿ ಸರ್ಕಾರವನ್ನು ರಚನೆ ಮಾಡಬೇಕಾದರೆ 272 ಸ್ಥಾನಗಳು ಬೇಕಾಗಿದೆ. ಕುಸಿತಗಳು ಆಗ್ತಾನೇ ಇದೆ, ಆ ಸಂಖ್ಯೆಗಳಲ್ಲಿ ಬದಲಾವಣೆಗಳು ಆಗ್ತಾನೇ ಇದೆ. 295ಕ್ಕೆ ಇಳಿತಾ ಇದೆ ಬಿಜೆಪಿ ಅಥವಾ NDA ಮೈತ್ರಿಕೂಟದ ಗೆಲುವಲ್ಲ, ಮುನ್ನಡೆಯ ಸಂಖ್ಯೆಗಳು. ಅದೇ ರೀತಿ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ 230 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 18 ಸ್ಥಾನಗಳಲ್ಲಿ ಇತರರು ತಮ್ಮ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಓಕೆ, ಈಗಾಗಲೇ ಬಿಜೆಪಿ ಇಂಡಿವಿಜುವಲ್ ಆಗಿ 240 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ ಒಟ್ಟಾರೆಯಾಗಿ NDA 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಬಟ್ ಕಾಂಗ್ರೆಸ್ ಇನ್ನೂ ಕೂಡ 2 ಅಂಕಿಯನ್ನು ದಾಟದೆ ಕೇವಲ 97 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಮತ್ತು ಇಂಡಿಯಾ ಮೈತ್ರಿಕೂಟ 230 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಸೊ ಒಟ್ಟಾರೆಯಾಗಿ ಕೊನೆಯ ಹಂತದ ರಿಸಲ್ಟಿನಂತೆ ಎಲ್ಲರ ಚಿತ್ತ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಟೈಟ್ ಫೈಟ್ನಲ್ಲಿ ಕೊನೆಗೂ ಕೂಡ ಗೆದ್ದು ಬೀಗುವವರು ಯಾರು ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಸೊ ಈಗಾಗಲೇ ಗೆಲುವನ್ನು ಸಾಧಿಸಿರುವಂತಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಫೈನಲ್ ರಿಸಲ್ಟನ್ನು ನಾವು ನೋಡೋದಾದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗಳಿಸಿರುವಂತಹ ಮತ 6,34,746. ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಅವರು ದಾಖಲಿಸಿರುವಂತಹ ಮತ 4,15,051. ಅಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು 2,19,695 ಮತಗಳ ಅಂತರದ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಶೋಭಾ ಕರಂದ್ಲಾಜೆ ಅವರು 3.5 ಲಕ್ಷದಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಬಟ್ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆ ಮಟ್ಟಿನ ಅಂತರದ ಗೆಲುವಿಲ್ಲ. ಬಟ್ ಕಳೆದ ಬಾರಿ ಕಾಂಗ್ರೆಸ್ನಿಂದಲೂ ಕೂಡ ಕ್ಯಾಂಡಿಡೇಟ್ ಇರಲಿಲ್ಲ, JDSನಿಂದ ಪ್ರಮೋದ್ ಮಧ್ವರಾಜ್ ಕಣದಲ್ಲಿದ್ದಂಥದ್ದು. ಬಟ್ ಈ ಬಾರಿ ಕಾಂಗ್ರೆಸ್ನಿಂದಲೂ ಕೂಡ ಅಭ್ಯರ್ಥಿ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಕಡಿಮೆ ಆಗಿರುವಂಥದ್ದು ಅಂತರದಲ್ಲಿ. ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಬರ್ತಾ ಇದೆ.
ಬಿಜೆಪಿಯ ಬ್ರಿಜೇಶ್ ಚೌಟರಿಗೆ 5,59,000 ಸಮಥಿಂಗ್ ಮತಗಳು ಸಿಕ್ಕಿದೆ. ಕಾಂಗ್ರೆಸ್ನ ಪದ್ಮರಾಜ್ 4,28,593 ಮತಗಳು. ಮತ್ತು ದಕ್ಷಿಣ ಕನ್ನಡದಲ್ಲಿ ನೋಟಾ ಮತದಾನ ಹೆಚ್ಚಾಗಿದೆ. 17,394 ನೋಟಾ ಮತ. ಸೊ ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ ನ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ 1,30,000 ಮತಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅದು ಬಹುಶಃ ಅಂತಿಮ ಅಂದರೆ ಗೆಲುವಂತಲೇ ನಾವು ಪರಿಗಣಿಸಬಹುದು. ಯಾಕೆಂದರೆ ಇನ್ನು ಕೆಲವೇ ಸುತ್ತಿನ ಮತ ಎಣಿಕೆ ಬಾಕಿ ಇರ್ಬೋದೇನೋ ಗೊತ್ತಿಲ್ಲ. ಕೊನೆ ಹಂತದ ಮತ ಎಣಿಕೆಗಳು ಬಾಕಿ ಇರ್ಬೋದು. ಆ ಒಂದು ಪಕ್ಕಾ ರಿಸಲ್ಟ್ ಅನ್ನ ನಾವು ಕೆಲವೇ ಸಮಯದಲ್ಲಿ ನಿಮ್ಮ ಜೊತೆ ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. Achieving exam success is the goal of every ambitious PU student. Bosco's Pre-University College offers top-notch education in science, commerce and specialized courses like NEET, JEE, CET and CA Foundation. With a modern campus, experienced faculty and a strong track record of results, we prepare students for success in exams and admissions to top medical and engineering colleges. Join us to shape your future confidently.
ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. ನನ್ನ ಸೌಂದರ್ಯದ ಗುಟ್ಟು ಲವ್ ಮಾರ್ಕ್ ನಲ್ಲಿರುವ ಕಡಲೆ ಹಿಟ್ಟು. ಬಳಸಿ ಲವ್ ಮಾರ್ಕ್ ಮುಖದಲ್ಲಿ ನೋ ಮಾರ್ಕ್. ಇಂದೇ ಖರೀದಿಸಿ ಲವ್ ಮಾರ್ಕ್ ಕಡಲೆ ಹಿಟ್ಟಿನ ಸೂಪ್. ವೆಲ್ಕಮ್ ಬ್ಯಾಕ್. ಮಹಾ ತೀರ್ಪು 2024ರ ಕೊನೆಯ ಹಂತದ ಮತ ಎಣಿಕೆಯ ಅಪ್ಡೇಟ್ಗಳ ಜೊತೆಯಾಗಿ ನಮ್ಮ ಟಿವಿ ನಿಮ್ಮ ಜೊತೆ ಆಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರದ ಜೊತೆಯಾಗಿ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಟಿವಿ ನಿಮ್ಮ ಜೊತೆಗೆ ನೀವು ಇದ್ದಲ್ಲಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದೆ. ಅದು ಕರಾವಳಿಯ ಕ್ಷೇತ್ರಗಳಾಗಿರ್ಬೋದು, ರಾಜ್ಯಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರಗಳಾಗಿರ್ಬೋದು, ಅಥವಾ ದೇಶದ ಪ್ರಮುಖ ಹೆಡ್ ಕ್ವಾರ್ಟರ್ಸ್ಗಳೇನಿದೆ ಆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಯಾರು ವಿನ್ ಆಗಿದ್ದಾರೆ, ಎಷ್ಟು ಮುನ್ನಡೆಯನ್ನು ಸಾಧಿಸಿದ್ರು, ಪ್ರತಿ ಹಂತದ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ನಮ್ಮ ಟಿವಿ ತಂಡ, ಎಂಟೈರ್ ತಂಡ ನಿಮ್ಮ ಜೊತೆಯಾಗಿ ಬೆಳಗ್ಗಿನಿಂದ ನಾನ್ ಸ್ಟಾಪ್ ನೇರ ಪ್ರಸಾರದಲ್ಲಿ ಕೈ ಜೋಡಿಸಿದೆ. ಸೊ ಈಗ ಕೊನೆಯ ಹಂತದ ರಿಸಲ್ಟ್, ಪ್ರತಿಯೊಬ್ಬರ ಕುತೂಹಲ ಇರುವಂಥದ್ದು, ಸರ್ಕಾರ ರಚನೆ ಯಾರು ಮಾಡ್ತಾರ್ರಿ ಅನ್ನುವಂಥದ್ದು. ಸೊ ಹಾಗಾಗಿ ನೀವು ನಮ್ಮ ಬಳಿ ಕೇಳುವಂತಹ ಪ್ರಶ್ನೆಗೂ ಕೂಡ ಪ್ರಮುಖವಾಗಿ ಈಗ ಕೊನೆ ಹಂತದಲ್ಲಿ ಸರ್ಕಾರ ಯಾರು ಮಾಡಬಹುದು, ಯಾರಿಂದ ಸಾಧ್ಯ ಇದೆ, ಬಿಜೆಪಿಗೆ ಈ ಬಾರಿ ಹ್ಯಾಟ್ರಿಕ್ ಆಗಿ ಸರ್ಕಾರವನ್ನು ರಚನೆ ಮಾಡುವಂತಹ ಸಾಧ್ಯತೆ ಇದೆಯಾ, ಮಾಡಬಹುದಾ, ಅಥವಾ ಈ ಬಾರಿ ಹ್ಯಾಟ್ರಿಕ್ ಗೋಲ್ ಹೊಡೆಯೋದ್ರಲ್ಲಿ ಮೋದಿ ಅವರಿಗೆ ಎಡವಿ ಬೀಳ್ತಾರ ಗೋಲ್ ಕೀಪರ್ ಮುಂದ್ಗಡೆ, ಇದು ಕೂಡ ಒಂದು ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಈ ಬಾರಿಯ ರಾಜಕೀಯ ವಿದ್ಯಮಾನವನ್ನ ಹೇಗೆ ಏನು ಅನ್ನುವಂಥದ್ದನ್ನು ಯಾರಿಂದಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಗೆ ಬದಲಾವಣೆಗಳು ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಆಸೆಯನ್ನೇ ಬಿಟ್ಟಿತ್ತು, ಒಂದು ಕಡೆ ಸ್ಪೆಷಲ್ ಆಗಿ ಪ್ರಮುಖ ನಾಯಕರುಗಳು ಒಪ್ಪಿಕೊಳ್ಳೋಲ್ಲ ಈ ಮಾತನ್ನ. ಬಟ್ ಆದರೂ ಕೂಡ ಸ್ಥಳೀಯವಾಗಿ ನೋಡೋದಾದ್ರೆ, ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರುಗಳನ್ನ ನೋಡೋದಾದ್ರೆ, ಆಲ್ರೆಡಿ ಅವರು ಈ ಬಾರಿ ನಮ್ಮ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಪೂರವಾದಂತಹ ಅಥವಾ ಬಹುಮತದ ಬೆಂಬಲಗಳು ಸಿಗುವಂಥದ್ದು ಡೌಟ್ ಅನ್ನುವಂತಹ ನಿಟ್ಟಿನಲ್ಲಿ ಇದ್ರು. ಅದಕ್ಕೆ ಪೂರಕ ಅನ್ನುವಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದ ಬಳಿಕ ಈ ಬಾರಿ INDA ಮ್ಯಾಕ್ಸಿಮಮ್ ಅಂತ ಹೇಳಿದ್ರು, 295 ಸೀಟ್ಗಳನ್ನ ಗೆಲ್ತೇವೆ ಅನ್ನುವಂತಹ ಭರವಸೆಯನ್ನ ನೀಡಿದ್ರು. ಬಟ್ ಏನೇ ಆದರೂ ಕೂಡ ಎಕ್ಸಿಟ್ ಪೋಲ್ಗಳ ಮಾಹಿತಿಗಳ ಪ್ರಕಾರ ಕೇವಲ 201 ಸೀಟ್ಗಳಷ್ಟು ಮುನ್ನಡೆಯನ್ನು ಸಾಧಿಸಬಹುದೇ ಏನೋ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ರು. ಬಟ್ ಈಗ ಅದೆಲ್ಲ ಮಾಹಿತಿಗಳು ಕೂಡ ಉಲ್ಟಾ ಪಲ್ಟಾ ಆಗೋದಕ್ಕೆ ಮುಂದಾಗಿದೆ. 228 ಕ್ಷೇತ್ರಗಳಲ್ಲಿ ಇಂಡಿಯಾ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಸೊ ಇಂಡಿಯಾವನ್ನ ಕೂಡ ನೋಡೋದಾದ್ರೆ 297 ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿದೆ. ಬಟ್ ನೆನಪಿರಲಿ, ಅದು ಇಂಡಿವಿಜುವಲ್ ನಂಬರ್ ಅಲ್ಲ. ಬಿಜೆಪಿಯ ಕಳೆದ ವರ್ಷದ 2019ರ ರಿಸಲ್ಟ್ ಅನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಇಂಡಿವಿಜುವಲ್ ಆಗಿ ಬಿಜೆಪಿ ಗಳಿಸಿದಂತಹ ಸಂಖ್ಯೆ 303. ಬಟ್ ಈ ಬಾರಿ ಇಂಡಿವಿಜುವಲ್ ಬಿಟ್ಟಾಕ್ರಿ, ಮೈತ್ರಿ ಮಾಡಿಕೊಂಡು ಅಷ್ಟಷ್ಟು ಸಮಾವೇಶಗಳನ್ನು ನಡೆಸಿ, ಅಷ್ಟಷ್ಟು ಪ್ರಚಾರಗಳನ್ನು ನಡೆಸಿ, 10 ವರ್ಷದ ಸಾಧನೆಗಳನ್ನು ಇಟ್ಟುಕೊಂಡು ಹಿಂದೂಗಳ ಓಲೈಕೆ, ಮುಸಲ್ಮಾನರಿಗೆ ಯಾವುದೇ ರೀತಿಯಾದಂಥ ಓಲೈಕೆಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಬಿಜೆಪಿ ಈ ಮಟ್ಟಕ್ಕೆ ಕುಸಿದು ಬೀಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಬೇರೆ ಕ್ಷೇತ್ರಗಳನ್ನು ಬಿಟ್ಟಾಕೋಣ, ಬೇರೆ ರಾಜ್ಯಗಳನ್ನು ಬಿಟ್ಟಾಕೋಣ, ಕರ್ನಾಟಕದಲ್ಲಿ ಏನಾಗಿತ್ತು ಕರ್ನಾಟಕದಲ್ಲಿ? ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರಲ್ವಾ ಕರ್ನಾಟಕದಲ್ಲಿ? ಆ ಕೊಟ್ಟಿರುವಂತಹ ಗ್ಯಾರಂಟಿಗಳು ಒಂದೊಂದಾಗಿ ಎಗರು ಬಿತ್ತು ಅಂತ ಅನ್ಕೊಳ್ಳಿ. ಆದರೂ ಕೂಡ ಬಿಜೆಪಿ ಈ ಬಾರಿ 28 ಕ್ಷೇತ್ರಗಳನ್ನು ಪೂರೈಕೆ ಮಾಡಬೇಕಾಗಿತ್ತು. ಬಟ್ ಏನಾಯಿತು ರಾಜ್ಯದಲ್ಲಿ? ಈಗಿನ ಅಪ್ಡೇಟ್ಗಳನ್ನ ಗಮನಿಸೋದಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ 17 ಕ್ಷೇತ್ರಗಳನ್ನು ಮಾತ್ರ ಮುನ್ನಡೆಯನ್ನು ಸಾಧಿಸಿಕೊಳ್ಳೋದಕ್ಕೆ ಆಗ್ತಾ ಇದೆ. ಹಾಗಾದ್ರೆ ಏನಾಯಿತು? ಅದು ಬಿಟ್ಟಾಕೋಣ. ಉತ್ತರ ಪ್ರದೇಶವನ್ನು ಗಮನಿಸೋದಾದ್ರೆ ಬಹು ನಿರೀಕ್ಷೆಯ ಕ್ಷೇತ್ರ ಬಿಜೆಪಿಗೆ, NDAಗೆ ಪ್ರಮುಖವಾಗಿರುವಂತಹ ರಾಜ್ಯ, 80 ಕ್ಷೇತ್ರಗಳು ಇರುವಂತಹ ಏಕೈಕ ಲಾರ್ಜೆಸ್ಟ್ ಸ್ಟೇಟ್, ಸಿಂಗಲ್ ಲಾರ್ಜೆಸ್ಟ್ ಸ್ಟೇಟ್ ಅಂತ ಹೇಳ್ಬೋದು. 80 ಕ್ಷೇತ್ರಗಳು ಇರುವಂತಹ ರಾಜ್ಯ.
ಆ 80 ಕ್ಷೇತ್ರಗಳಿರುವಂತಹ ರಾಜ್ಯದಲ್ಲಿ ಕಳೆದ ಬಾರಿ 71 ಕ್ಷೇತ್ರಗಳಲ್ಲಿ NDA ಜಯಬೇರಿಯನ್ನ ಬಾರಿಸಿತ್ತು. ಬಟ್ ಇವತ್ತೇನಾಗ್ತಾ ಇದೆ, 37 ಸೀಟ್ಗಳನ್ನು ಕೂಡ ಪಡೆಯೋದಕ್ಕಾಗ್ತಾ ಇಲ್ಲ. ಅರ್ಧಕ್ಕಿಂತಲೂ ಕೂಡ ಕಡಿಮೆ ರಿಸಲ್ಟ್ಗಳು ಕಾಣ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಕೇರಳದಲ್ಲಿ 2 ಸೀಟ್ ಬಂದಿರ್ಬೋದು ಅಥವಾ 1 ಸೀಟು ಬಂದಿರ್ಬೋದು, ಇನ್ನೂ ಕೂಡ ಫೈನಲೈಸ್ ಆಗಬೇಕಷ್ಟೇ. ಆದರೂ ಕೂಡ ಅನ್ಕೊಳ್ಳೋಣ 1 ಸೀಟು ಬಂತು ಅಂತ ಅನ್ಕೊಳ್ಳಿ. ಇಡೀ ರಾಜ್ಯದಲ್ಲಿ ಹಲವು ಸಮಯಗಳಾಯಿತು ಯಾವುದೇ ಸೀಟ್ಗಳು ಬಂದಿರಲಿಲ್ಲ. ಕೇರಳದಲ್ಲಿ ನಾವು ಸಾಧಿಸಿ ತೋರಿಸಿದ್ದೇವೆ ಅನ್ನುವಂಥ ಮಾತುಗಳು ಏನಾದ್ರಿದ್ರೆ ಕೇವಲ 1 ಸೀಟು ಸಾಧನೆನಾ? ಒಂದೇ ಸೀಟು ಸಾಧನೆನಾ? ತಮಿಳುನಾಡಲ್ಲಿ ಏನಾಯಿತು? ಏನಾಗ್ತಾ ಇದೆ ತಮಿಳುನಾಡಲ್ಲಿ? ಎಂಟೈರ್ 39 ಕ್ಷೇತ್ರಗಳಲ್ಲಿ 39 ಕ್ಷೇತ್ರವೂ ಕೂಡ ಕೊಚ್ಚಿ ಹೋಯಿತು. ಅಣ್ಣಮಲೈ ಅನ್ನುವಂಥ ಬ್ರ್ಯಾಂಡನ್ನು ಇಟ್ಟುಕೊಂಡು ರಿಸಲ್ಟ್ಗಳನ್ನು ಗಮನಿಸಿದರೆ ಅದರಲ್ಲೂ ಕೂಡ NDA ಯಾವುದೇ ನಿರೀಕ್ಷೆಯನ್ನು ಸತ್ಯ ಮಾಡುವಂಥದ್ರಲ್ಲಿ ಎಡವಿ ಬಿದ್ದಿದೆ. ಈಗ ಪ್ರಮುಖವಾಗಿ ನೋಡೋದಾದರೆ ನಿಮ್ಮ ತೀರ್ಪು, ದಿಸ್ ಇಸ್ ನಾಟ್ ದ ಎಕ್ಸಿಟ್ ಪೋಲ್, ದಿಸ್ ಇಸ್ ಆಕ್ಚುಲಿ ಎಕ್ಸಾಕ್ಟ್ ಪೋಲ್. 543 ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ NDA 297 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇಂಡಿಯಾ ಮೈತ್ರಿಕೂಟ 228 ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಮತ್ತು ಇತರೆ ಗಮನಿಸುವುದಾದರೆ 18 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿರುವಂಥ ಪಕ್ಷಗಳು ಕೂಡ ಇದೆ. ಅವರು ಯಾರ ಜೊತೆ ಕೈ ಜೋಡಿಸ್ತಾರೆ? ಒಂದು ವೇಳೆ ಅವರು ಇಂಡಿಯಾ ಜೊತೆ ಕೈ ಜೋಡಿಸಿದ್ರೆ ಇಂಡಿಯಾ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಮ್ಯಾಜಿಕ್ ನಂಬರ್ 272 272 ಇದನ್ನು ಈಗ NDA ಕ್ರಾಸ್ ಆಗಿದೆ. ಬಟ್ NDA ಮೈತ್ರಿ ಸರ್ಕಾರದಲ್ಲಿರುವಂತಹ ಕೆಲವೊಂದು ಮೈತ್ರಿ ಒಕ್ಕೂಟದ ಪಕ್ಷಗಳು ಒಂದು ವೇಳೆ ಇಂಡಿಯಾ ಕಡೆ ವಾಲಿದ್ರೆ ಏನಾಗುತ್ತೆ? ಹ್ಯಾಟ್ರಿಕ್ ಸರ್ಕಾರವನ್ನು ರಚನೆ ಮಾಡಬಹುದು ಅಂತ ಅಂದುಕೊಂಡಿದ್ದಂತಹ BJPಗೆ ಇದು ದೊಡ್ಡ ಮಟ್ಟಿನ ಹೊಡೆತ ಆಗುವಂಥದ್ದಂತೂ ಪಕ್ಕ ಆಗುತ್ತೆ. ಸೊ ಹಾಗಾಗಿ ಪ್ರಮುಖವಾದಂಥ ಬದಲಾವಣೆಗಳನ್ನು ಆಗುವಂಥ ಒನ್ ಆಫ್ ದ ಮೇಜರ್ ಎಲೆಕ್ಷನ್ 2024 ಯಾವತ್ತಿಗೂ ಕೂಡ ಮರೆಯಲಾಗದಂತಹ ಒಂದು ಟಫ್ ಫೈಟ್ ನೀಡಿದಂತಹ ಎಲೆಕ್ಷನ್ ಇದಾಗುತ್ತೆ. ಸೊ ಹಾಗಾಗಿ ಈ ಒಂದು ರಿಸಲ್ಟನ್ನು ಗಮನಿಸುವುದಾದರೆ ಹಲವಾರು ಎಕ್ಸಿಟ್ ಪೋಲ್ಗಳು NDA ಬಹುಮತವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಹೇಳಿಕೆಯನ್ನು ನೀಡಿತ್ತು. ಬಟ್ ಆ ಒಂದು ಬಹುಮತದ ವಿಚಾರವಾಗಿ ನೋಡೋದಾದರೆ ಈಗ ಬಹುಮತವನ್ನು ನೀಡಿದಂಥ ಯಾವೊಂದು ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾದ ರೀತಿಯಾದಂತಹ ಬಹುಮತಗಳನ್ನು ತೋರಿಸ್ತಾ ಇಲ್ಲ. ಸೊ NDAಗೆ ಬಹುಮತವನ್ನು ಗಮನಿಸಿದರೆ 2024 ಲೋಕಸಭಾ ಎಲೆಕ್ಷನ್ ಎಕ್ಸಿಟ್ ಪೋಲನ್ನು ನಾವು ಗಮನಿಸೋದಾದರೆ ಜಿ ನ್ಯೂಸಿಂದ ಹಿಡಿದು ಅನೇಕ ಜನ್ ಕಿ ಬಾತ್ ಆಗಿರ್ಬೋದು ಅಥವಾ ಇಂಡಿಯನ್ ನ್ಯೂಸ್ ಆಗಿರ್ಬೋದು, ರಿಪಬ್ಲಿಕ್ ಆಗಿರ್ಬೋದು, ನ್ಯೂಸ್ ನೇಷನ್, ಚಾಣಕ್ಯ ಆಗಿರ್ಬೋದು, ಹಲವಾರು ಎಕ್ಸಿಟ್ ಪೋಲ್ಗಳು ನೀಡಿರುವಂತಹ ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದರೆ ಎಲ್ಲ ಅಂಕಿಅಂಶಗಳು ಕೂಡ 300ಕ್ಕಿಂತ ಮೇಲೇ ತೋರಿಸ್ತಾ ಇದೆ. NDAಗೆ 300ಕ್ಕಿಂತ ಮೇಲೆ ಮಿನಿಮಮ್ ಅಂತ ಹೇಳಿದ್ರು ಕೂಡ BJPಗೆ 325 ಸೀಟ್ಗಳು ಬರುವಂಥದ್ದು ಪಕ್ಕಾ ಅಂತ ಹೇಳಿತ್ತು. ಅಧಿಕ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ನನ್ನ ಪ್ರಕಾರ ಚಾಣಕ್ಯ 401 ಹೇಳಿತ್ತು. 401 ಚಾಣಕ್ಯ ನೀಡಿರುವಂಥದ್ದು. ಬಟ್ ಈಗಿನ ಪ್ರಸ್ತುತ ವ್ಯವಸ್ಥೆಯನ್ನು ಗಮನಿಸಿದರೆ ಇದ್ಯಾವ ಎಕ್ಸಿಟ್ ಪೋಲ್ಗಳು ಕೂಡ ನಿಜ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಇದು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಥರ, ಕರ್ನಾಟಕದ ವಿಧಾನಸಭಾ ಚುನಾವಣೆ ಯಾವ ಥರ ಇಫೆಕ್ಟ್ ಆಯಿತು ನೋಡಿ, ಅದೇ ಥರ ಈಗ ಇಲ್ಲಿ ಇಫೆಕ್ಟ್ ಆಗ್ತಾ ಇರುವಂಥದ್ದು. ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಲವಾರು ಎಕ್ಸಿಟ್ ಪೋಲ್ಗಳು BJP ಸರ್ಕಾರವನ್ನು ರಚನೆ ಮಾಡುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ರು. ಬಟ್ ಕೊನೆಗೆ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗಿ ಸರ್ಕಾರ ರಚನೆ ಮಾಡಿರುವಂಥದ್ದು ಕಾಂಗ್ರೆಸ್, ಅದು ಕೂಡ ಸಿಂಗಲ್ ಲಾರ್ಜೆಸ್ಟ್ ನಂಬರ್ ಜೊತೆಗೆ ಯಾರೊಬ್ಬನ ಮೈತ್ರಿಯ ಸಹಾಯವಿಲ್ಲದೆ. ಬಟ್ ಇವತ್ತು ಕೂಡ ಅದೇ ರೀತಿಯಾದಂತಹ ಸಮೀಕ್ಷೆಗಳು ತಲೆ ಕೆಳಗಾಗುವ ಮಟ್ಟಕ್ಕೆ ಈಗ ಕಾಣ್ತಾ ಇರುವಂಥವು. ಸೊ 297 NDA ಒಟ್ಟು ಮೈತ್ರಿಕೂಟದ ಸಂಖ್ಯೆ. ಸೊ ಇದರಲ್ಲಿ BJPಯ ಇಂಡಿವಿಜುವಲ್ ನಂಬರನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಕಳೆದ ಬಾರಿ 303 ಸೀಟುಗಳನ್ನು ಪಡೆದಿರುವಂತಹ BJP ಈ ಬಾರಿ ಎಷ್ಟು ಸೀಟ್ಗಳನ್ನು ಪಡೆದುಕೊಂಡಿದೆ? ಸೊ ಈಗಾಗಲೇ ಕೊನೆಯ ಹಂತದ ತಯಾರಿಗಳು, ಎಲೆಕ್ಷನ್ ಕೌಂಟಿಂಗ್ಗಳೆಲ್ಲ ಆಲ್ಮೋಸ್ಟ್ ಆಗೋಗಿದೆ, ಇನ್ಯಾವುದು ಬಾಕಿ ಇರೋಂಗಿಲ್ಲ. ಕೆಲವೊಂದು ಮುನ್ನಡೆ ಹಿನ್ನಡೆಗಳು ಅಪ್ಡೇಟ್ಗಳು ಬರ್ತಾ ಇದೆ.
ಇನ್ನೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಚುನಾವಣೆಯ ರಿಸಲ್ಟ್ಗಳು ಬರಬೇಕಷ್ಟೇ. ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ. ನೋಡೋಣ, ಕೊನೆಯ ಹಂತದವರೆಗೂ ಕೂಡ ಕೌಂಟಿಂಗ್ಗಳು ನಡೆದು ಅದಾದ ಬಳಿಕ ಎಕ್ಸಾಕ್ಟ್ ಫಿಗರನ್ನು ನೀಡ್ತೇವೆ. ಬಟ್ ಆದರೂ ಕೂಡ ಈಗ ಸಮಯ 3 ಗಂಟೆಯ ನಂತರ ವೆಯ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲವೇ ಇಲ್ಲ. ಇನ್ನು ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು 5 ಗಂಟೆ ತನಕ ಎಲೆಕ್ಷನ್ ಕೌಂಟಿಂಗ್ ಆಯಿತು ಅಂತ ಅಂದ್ಕೊಳ್ಳಿ. 297, 228 ಅಂತ ಇದೆಯಲ್ವಾ, ಅದರಲ್ಲಿ ಏನೂ ಅಜಗಜಾಂತರ ಬದಲಾವಣೆಗಳಾಗೋದಿಲ್ಲ, ಏನೂ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ಗಳಾಗೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಒಂದು 2-3 ಸೀಟ್ಗಳು ಬಂದರೆ ಬರ್ಬೋದಪ್ಪ, ಎನ್ ಡಿ ಎಗೆ ಬಂದು ಅಂತ ಅಂದ್ಕೊಳ್ಳಿ, ಅಥವಾ ಇಂಡಿಯಾಕ್ಕೆ ಬಂದು ಅಂತ ಅಂದ್ಕೊಳ್ಳಿ, ಏನೂ ದೊಡ್ಡ ಎಫೆಕ್ಟ್ ಆಗೋದಿಲ್ಲ. ಏನಾದರೂ ಇಂಡಿಯಾಗೆ ಬಂತು ಅಂತಾದರೆ ಎನ್ ಡಿ ಎಗೂ ಏನು ಸಂಖ್ಯೆಗಳು ಕಡಿಮೆ ಆಗೋದಿಲ್ಲ. ಹೇಗೂ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿದೆ ಮೈತ್ರಿ ಮುಖಾಂತರ, ಅಥವಾ ಸಿಂಗಲ್ ಲಾರ್ಜೆಸ್ಟ್ ನಂಬರ್ ಆಗಿಯೂ ಕೂಡ 272 ಪಾಸ್ ಆಗಿಲ್ಲ BJP. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಬದಲಾಗಿ ಕರಾವಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ BJP 28 ಕ್ಷೇತ್ರಗಳಲ್ಲಿ 17 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. ಕಳೆದ ಬಾರಿ ಎಷ್ಟಿತ್ತು ಅದನ್ನು ಕೂಡ ನಾವು ಲೆಕ್ಕ ಹಾಕ್ತಾ ಹೋಗೋಣ. ಕಳೆದ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ 2019 ಲೋಕಸಭಾ ಕ್ಷೇತ್ರದಲ್ಲಿ 25 ಸೀಟ್ಗಳು ದಾಖಲಾಗಿತ್ತು. ಈಗಾಗಲೇ ದೆಹಲಿಯಲ್ಲಿ ರಾಜಕೀಯದ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. BJPಗೆ ಮಾಸ್ಟರ್ ಸ್ಟ್ರೋಕ್ ಕೊಡುತ್ತಾ ಇಂಡಿಯಾ ಮೈತ್ರಿಕೂಟ? ಎಲ್ಲರ ಪ್ರಶ್ನೆಗಳು ಈಗ ಇರುವಂಥದ್ದು. ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಜೊತೆ ಈಗಾಗಲೇ ಪವಾರ್ ಸಂಪರ್ಕದಲ್ಲಿದ್ದಾರೆ. ಇಬ್ಬರ ಜೊತೆ ಶರದ್ ಪವಾರ್ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ, ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಜೊತೆ. ತೀವ್ರ ಕುತೂಹಲ ಕೆರಳಿಸಿದೆ ನಾಯಕರ ತಂತ್ರ ಮತ್ತು ಪ್ರತಿತಂತ್ರ ಮತ್ತು ರಣತಂತ್ರ. ಸೊ ದೆಹಲಿಯಲ್ಲಿ ಶುರುವಾಗುತ್ತಾ ಗೇಮ್ ನಂಬರ್. ಸೊ ನಂಬರ್ನ ಗೇಮ್ ಈಗಾಗಲೇ ಪ್ರಾರಂಭ ಆಗಿದೆ. NDA ಮಿತ್ರ ಪಕ್ಷಗಳನ್ನು ಹಿಡಿತಕ್ಕೆ ಇಟ್ಕೊಳ್ಳಲು ಶಾ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಇಲ್ಲಿಯ ತನಕ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ರು. ಬಟ್ ಈಗ ಹೇಗಾದರೂ ನಮ್ಮ ಮೈತ್ರಿ ಪಕ್ಷದಲ್ಲಿರುವಂತಹ ಮಿತ್ರರನ್ನ ಕಟ್ಟಿ ಹಾಕೋಣ, ಹೇಗಾದರೂ ಸೇಫ್ ಮಾಡೋಣ, ಎಲ್ಲಾದರೂ ಕೈ ಜಾರು ಹೋದರೆ, ಹೇಗೂ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಆಗಿದ್ದೇವೆ, ಎಲ್ಲಾದರೂ ಬೈ ಮಿಸ್ ಆಗಿ ಕೈ ಜಾರಿ ಹೋದರೆ ಡೆಫಿನೆಟ್ಲಿ ಈ ಬಾರಿ ಹ್ಯಾಟ್ರಿಕ್ ಗೋಲ್ ಹೊಡೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಕರ್ನಾಟಕದಲ್ಲಿ ಕೂಡ ನಾವು ಮಾತಾಡ್ತಾ ಇದ್ವಿ, BJP ಕಳೆದ ಬಾರಿಗಿಂತ ಈ ಬಾರಿ ಎಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನವನ್ನ ಮಾಡಿದೆ. ಕಳಪೆ ಪ್ರದರ್ಶನ. 25 ಸೀಟುಗಳು, ಓಕೆ JDS ಅನ್ನು ಕೂಡ ಸೇರಿಸೋಣ, 27 ಸೀಟುಗಳು, 28 ಲೋಕಸಭಾ ಕ್ಷೇತ್ರದಲ್ಲಿ 27 ಕ್ಷೇತ್ರಗಳನ್ನು ಗೆದ್ದಿದ್ದಂತಹ NDA ಈ ಬಾರಿ 17 + 2 ಅಂದರೆ 19 ಕ್ಷೇತ್ರಗಳಲ್ಲಿ ಮುನ್ನಡೆ. ಇದನ್ನ ಸಾಧನೆ ಅಂತ ಹೇಳಬೇಕಾ ಅಲ್ಲ? 2019ನೇ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಒಂದು ನಂಬರ್ ಗೇಮ್. ಕಳೆದ ಬಾರಿ DK ಸುರೇಶ್ ಅವರು ಮಾತ್ರ ಒಬ್ಬರೇ ಗೆದ್ದಿದ್ರು, ಬೆಂಗಳೂರು ಗ್ರಾಮಾಂತರದಿಂದ ಒಬ್ಬರೇ ಗೆದ್ದಿರೋದು. ಒಬ್ಬರೇ ಸಂಸದರಾಗಿ ಹೋಗಿ ಪಾಪ ಸಂಸತ್ತನ್ನು ಪ್ರವೇಶ ಮಾಡಿ ಕೂತ್ಕೊಳ್ತಾ ಬರ್ತಾ ಇದ್ರು. ಬಟ್ ಈ ಬಾರಿ ಒಬ್ಬನಿದ್ದಂತಹ ನಂಬರ್ 9ಕ್ಕೆ ವಿಸ್ತಾರ ಆಗಿದೆ. ಒಬ್ಬನಿಂದ 9ಕ್ಕೆ. ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡ್ತೇವೆ. ಭಾರತ ಮ್ಯಾಪಲ್ಲೇ ಕಾಂಗ್ರೆಸ್ ಅನ್ನುವಂತಹ ಹೆಸರೇ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ. ಕಾಂಗ್ರೆಸ್ನ ಕೊನೆಯ ಹಂತದ ತಯಾರಿಯನ್ನು ಮಾಡಿಕೊಂಡು ಗಂಟು ಮೂಟೆ ಕಟ್ಕೊಂಡು ಹೋಗಲಿ ಅಂತ ಹೇಳ್ತಿದ್ದಂತಹ BJPಗೆ ಇದೊಂದು ದೊಡ್ಡ ಮಟ್ಟಿನ ಮರ್ಮಾಘಾತ. ದೊಡ್ಡ ಮಟ್ಟಿನ. ಯಾವ್ಯಾವ ರಾಜ್ಯದಲ್ಲಿ ತಿರಸ್ಕಾರಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸೋಣ. ತಮಿಳುನಾಡಲ್ಲಿ NDAಗೆ 1 ಸೀಟು ಸಿಕ್ಕಿದ್ರೆ ಇಂಡಿಯಾಕ್ಕೆ 37 ಸೀಟುಗಳು ಸಿಕ್ಕಿರುವಂಥದ್ದು 39 ಕ್ಷೇತ್ರಗಳಲ್ಲಿ. ಪುದುಚೇರಿಯಲ್ಲಿ ಇರುವಂಥ 1 ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಇಂಡಿಯಾ, NDA 0. ಹರಿಯಾಣದಲ್ಲಿ 10 ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿಯಾ ಆ್ಯಂಡ್ NDA 5 ಸಮಾನವಾಗಿ. ಸಿಕ್ಕಿಂನಲ್ಲಿ ಇಂಡಿಯಾ ಆ್ಯಂಡ್ ಇಂಡಿಯಾ ಎರಡಕ್ಕೂ ಕೂಡ ಯಾವುದೇ ಸ್ಥಾನಗಳಿಲ್ಲ. ಇರುವಂಥದ್ದೇ 1 ಲೋಕಸಭಾ ಕ್ಷೇತ್ರದಲ್ಲಿ.
ಆ್ಯಂಡ್ ಮಹಾರಾಷ್ಟ್ರ ಸ್ಪೆಷಲಿ NDA ತೆಕ್ಕೆಯಲ್ಲಿರುವಂಥದ್ದು 17, ಇಂಡಿಯಾ ತೆಕ್ಕೆಯಲ್ಲಿರುವಂಥದ್ದು 30. ದೊಡ್ಡ ಇಫೆಕ್ಟ್ ಆಗಿರುವಂಥದ್ದು ಮಹಾರಾಷ್ಟ್ರ BJPಗೆ. ಗೋವಾದಲ್ಲಿ ಆದರೆ ಓಕೆ ಇರುವಂಥದ್ದು 2 ಕ್ಷೇತ್ರಗಳು 1-1 ಈಕ್ವಲ್. ಮಧ್ಯಪ್ರದೇಶ ಆ್ಯಕ್ಚುಲಿ ಕ್ಲೀನ್ ಸ್ವೇಪ್ BJP, ಗುಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಎಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅದನ್ನು ಉತ್ತಮ ಪ್ರದರ್ಶನ ಅಂತಲೇ ಹೇಳಬೇಕು. ಛತ್ತೀಸ್ಗಢಲ್ಲೂ ಕೂಡ ಉತ್ತಮ ಬೆಳವಣಿಗೆ, 10 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ. ತ್ರಿಪುರಾದಲ್ಲಿ 2, ಮಣಿಪುರದಲ್ಲಿ ಇಂಡಿಯಾ 2, NDA ಇಲ್ಲ. ಲಡಾಖಲ್ಲೂ ಕೂಡ ಇಂಡಿಯಾ ಆ್ಯಂಡ್ NDA ಯಾವುದಕ್ಕೂ ಇಲ್ಲ. ಅಸ್ಸಾಮಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ 10 ಲೋಕಸಭಾ ಕ್ಷೇತ್ರ NDA ಬಂದರೆ ಇನ್ನುಳಿದಂಥದ್ದು ಇಂಡಿಯಾ. ಸೊ ಸದ್ಯಕ್ಕೆ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಇನ್ನಷ್ಟು ಅಪ್ಡೇಟ್ಗಳನ್ನು ನೀಡ್ತಾ ಹೋಗೋಣ ಸಣ್ಣ ವಿರಾಮದ ಬಳಿಕ.